ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆ ಅನವರತ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರಳಿನಿಂದಯ ಮಿಗಿಮಿಯದು ಪೊಗಳಲೆಳವಲ್ಲ ಹರಣಿಯದು ಪೊತ್ತಿದ್ದ ಮಹಶೇಷ ಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಹರೆಯೊಳು ವಿಶೇಷ ಮದಮೂರ ವಿಘ್ನೇಶ ಮದದಿಂದ ಶರಣು ತಿರುವಂಗ್ರಶಾಲಿ ಶರಣು ತಿರುವಂಗ್ರಶಾಲಿ ಶರಣು ಶ್ಯಾಮಲನು ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರೆನ್ನ ಕೋರಿ ಶರಣು ಶರಣು ಪಂಕಜಮುಖಿ ಪರಮ ಪಾವನೆ ಪಂಕಜಮುಖಿ ಪರಮ ಪಾವನೆ ಪಂಕಜಗ್ರದಾಧರಿ ಶಂಕರ ಪ್ರಿಯ ದೇವಿ ಪದ ಪಂಕರ್ಭಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ಪದ ಪಂಕರ್ಭಗೆ ನಮೋ ನಮೋ ಶರಣು ಶರಣು ಹರೆಯೆಲ್ಲವೂ ನಿನ್ನುದರದೊಳಿರುತ್ತಿರು ಸಿರಿಯಂಬಳಿದ ಕರ್ಣವ ಹರಿಯಣೋ ಶರಣಾಗತ ರಕ್ಷಾಮಣಿಯರ ಹರಿಯ ನೀಲವೇಣಿನ ಪರಮಿನ ವಿಠಲ ಬಾಲಕೊರಡನಿಗೆ ಬಾಲಕ ಪಾಲಕ ಬಾಲಕನದಿ ಗೋವಳರೊಡ ನಾಡಿದ ಅನುಪಮ ಗುಣದ ಚಿರಮನಿಗಳ ಸಮ್ಮತಿ ಗಣಪತಿ ವಾಹನ ಘನತರ ಮದುಗಿನ ವೀರ ನಾರಾಯಣ
ವಿಘ್ನದ್ವಾಂತ ನಿವಾರಣೆ ಕತರಣಿ ವಿಘ್ನಾಟ ವಿಹವ್ಯವಾ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವದ ವಿಘ್ನೌಖಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದವಗೆ ಗಣಪಗೆ ಚೆಲ್ವತ್ರಿಜಾಗವಂದಿತ ನೀಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದಳು ಪರಶು ಪಾಶಾಂಕುಶೋಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಗಜಮುಖದ ಬಗೆ ಗಣಪತಿ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವರು ಪಾರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಗೋವಿದ ಗಿರಿ ಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ
ಪರಮೇಶ್ವರನ ಪರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮದ ಊರ ವಿಘ್ನೇಶ್ವರನ ಚಿಂತನ ಚಿನ್ನತೆ ತ್ವಂತನ ಚಿನ್ನತ ಅತೆ ಚಿನ್ನತಗ ಚಿನ್ನತೆ ಚಿನ್ನತೆ ತ್ವಂತನ ಚಿನ್ನತೆ ದತ್ತತಗ ಚಿನ್ನತ ಚಿಂತನ ಚಿನ್ನತೆ ಚಿನ್ನತಗ ಚಿನ್ನತ ಚಿಂತನ ಚಿನ್ನತೆ ತ್ವಂತನ ಚಿನ್ನತ ಗಜಮುಖಾನ ನಿನ್ನ ಪಾದವಾದನೆವೆ ಗಜಮುಖಾನ ನಿನ್ನ ಪಾದವಾದನೆವೆ ನಿಜವಾಗಿ ಕರುಣಿಸುವವರಗಳ ಪ್ರಭುವೆ ನಿಜವಾಗಿ ಕರುಣಿಸುವವರಗಳ ಪ್ರಭುವೆ ಗಜಮುಖಾನ ನಿನ್ನ ಪಾದವಾದನೆವೆ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ದೇವಾ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಆ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಗಳ ಪಾದ ನೆನೆಸಿ ಬಾಲಗಿರಿ ಜಗಳ ಪಾದ ನೆನೆಸಿ ರಿಪುತಾಲ ಹರಿದ ಜಯ ಶಿವನೆಯನ್ನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಚಿಂತನ ತಿನ್ನತೆ ತಿನ್ನತಗ ತಿನ್ನತೆ ತೊಂತನ ತಿನ್ನತೆ ತಿನ್ನತಗ ತಿನ್ನತ ತೊಂತರ ತಿನ್ನತೆ ತಿನ್ನತಗ ತಿನ್ನತೆ ತಿಂತನ ತಿನ್ನತೆ ರತ್ತಗ ತಿನ್ನುತ್ತ ಚಿಂತನ ತಿನ್ನತೆ ತೊಂತನ ತಿನ್ನತ ತೈ ತಿನ್ನತಿ ತತಗ ತಿನ್ನತ ತೈ ತಿನ್ನತ ತಿನ್ನತೆ ತಿನ್ನತ ತಿನ್ನತೈ ತೈ 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 ತತ್ತ ಒಂದೇ ದೇವರ ದೇವ
ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಮದವಕ್ಕೆ ಬರುತ್ತಲಿದೆ ಮಾರನ ಮದದಾನಿ ಮದವಕ್ಕೆ ಬರುತ್ತಲಿದೆ ಮಾರನ ಮದದಾನಿ ಒರೆಯಲೇ ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಗ ಸ್ವಾಮಿಯ ಬಿಟ್ಟಿರಾಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಾಲಾರೆ ತಾರನಾಂತ ತಿರುನಾಮರೆ ಸ್ವಾಮಿಯ ಬಿಟ್ಟಿರಾಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಾಲಾರೆ ಮಕಿಯೊಳಗಿಂತ ಪುರುಷ ನಿಗಾಂತಿ ತಾರನಾಂತ ತಿರುನಾಮರೆ ಪುರುಷ ನಿಗಾಂತಿ ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಹಿಡಿದಗತಿ ಹಿಮಿತ ತಿನ್ನತಿ ಹಿಡಿದಗತಿ ತಗತ ತಿನ್ನತಿ ಹಿಡಿದಗತಿ ತೋಂತ ತಿನ್ನತಿ ತಗತ ತಿನ್ನತಿ ಹಿಮಿತ ತಿನ್ನತಿ ತಿನ್ನತಿ ತಿನ್ನತಿ
ತೈ ತಗದ ತಿನ್ನತೈ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ 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 ತೈ ತಗದ ತಿನ್ನತೈ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ 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 ತೈ ತಗದ ತಿನ್ನತೈ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ 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 ಚಣುತ ಚಣುತೈ ಚಣುತ ಚಣುತೈ ಚಣುತ ಚಣುತೈ 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 ಹಿಂದನ ತನ ತೋಂತನ ಹಿಂದನ ತನ ತೋಂತನ ಹಿಂದನ ತಿರಿನಾಂ ತೋಂತನ ತಿರಿನ ಹಿಂದನ ತಿರಿನಾಂ ತೋಂತನ ತಿರಿನ ತಿರಿನಾಂ ತಿರಿನಾಂ ತೈ ತಗದ ತಿನ್ನತೈ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತ ತಿಮ್ಮಿತ ತಿನ್ನತೈ 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 ತತ್ತೋಂಗ ತಿಕ್ಕುತಗತೈ ತತ್ತರಿ ಗಿಡ ಗಿಡದಗ ತತ್ತೋಂಗ ತಿಕ್ಕುತಗತೈ ತತ್ತರಿ ಗಿಡ ಗಿಡದಗ ತತ್ತೋಂಗ ತಿಕ್ಕುತಗತೈ ತತ್ತರಿ ಗಿಡ ಗಿಡದಗ ತತ್ತೋಂಗ ತಿಕ್ಕುತಗತೈ ತೈ ತಗದ ತಿನ್ನತೈ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತ ತಿಮ್ಮಿತ ತಿನ್ನತೈ 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 ಚಿತ್ತಾಂ ಚಿಂಗಿಡ ಗಿಡದಾದರ ಗಿಡ ಗಿಡದಾದಾಂ ಚಿತ್ತಾಂ ಚಿಂಗಿಡ ಗಿಡದಾದರ ಗಿಡ ಗಿಡದಾದಾಂ ಚಿತ್ತಾಂ ಚಿಂಗಿಡ ಗಿಡದಾದರ ಗಿಡ ಗಿಡದಾದಾಂ ತರಿಕಿಟ ಗಿಡದಾದಾಂ ತರಿಕಿಟ ಗಿಡದಾದಾಂ ತರಿಕಿಟ ಗಿಡದಾದಾಂ 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 ಗಿಡದಾತೈ ತಗದ ತಿನ್ನತ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತ ತಿಮ್ಮಿತ ತಿನ್ನತೈ 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 ತಿಂಕಿಟ ಗಿಡದಾದರ ಗಿಡ ಗಿಡದಗ ತಿಂಕಿಟ ಗಿಡದಾದರ ಗಿಡ ಗಿಡದ ತಿಂಕಿಟ ಗಿಡದಾದರ ಗಿಡ ಗಿಡದ ಚಿತ್ತಾಂ 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 ತೈ ತಗದ ತಿನ್ನತೈ ಗಿಡದಗತೈ ತಿಮ್ಮಿತ ತಿನ್ನತೈ ಗಿಡದಗತೈ ತೋಂತ ತಿನ್ನತೈ ತಗದ ತಿನ್ನತ ತಿಮ್ಮಿತ ತಿನ್ನತೈ ತೋಂತ ತಿನ್ನತೈ ತಿನ್ನದ ತಿನ್ನತೈ ತಿನ್ನದ ತಿನ್ನತೈ ತೈ 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 ತತ್ತ ತಾರನಾಂತ ತಿರಿನಾ ಭರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಸರ್ವಮಂಗಲ ಮಂಗಲಿ ಶ್ರೀ ಸರ್ವಾರ್ಥಸಾರಥಿ ಶರಣ್ಯ ಖಂಡದೇವಿ ನಾರಾಯಣಿ ನಮಸ್ತುತಿ. ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀ ಗಂಧಪ್ರಸಾದ
ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮತ್ತು ಮಹಾಗಣಪತಿ ದೇವರು ಶಹಬ್ಬಾಜ್ ಮತ್ತು ಮಹಾಗಣಪತಿ ದೇವರು ಹಾಲ ಗಜಾನನಂ ಭೂತಗಣಾಧಿಶೇಖಂ ಕರ್ತೃಜಂಬೂಫಲಸಾರಭಕ್ಷಿತಂ ಶಹಬ್ಬಾಜ್ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಹಾಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮಿದಿಂದ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಶಿವರೂರು ಶ್ರೀ ಕೊಡಮನಿತ್ತಾಯ ದೇವದೇವರಯ್ಯ ಶಿಬರೂರು ಶ್ರೀ ಕೊಡಮನಿತ್ತಾಯ ದೈವಗಳು ಶಹಬ್ಬಾಜ್ ಮತ್ತು ಶಿಬರೂರು ಶ್ರೀ ಕೊಡಮನಿತ್ತಾಯ ದೈವಗಳು ಹಾಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂತಹ ಸಿರಿಮಿದಿಂದ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡೆತ್ತೂರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಶಹಬ್ಬಾಜ್ ಮತ್ತು ಕೊಡೆತ್ತೂರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಹಾಲ ಆರ್ತಿಗಾರರು ಮೋದಿಗಾರರು ಕುಶಾಲ್ಗಾರರು ಶಹಬ್ಬಾಜ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳಪಟ್ಟೆ ಶಾಲೆ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ వెంకటాచలనిలయం వైకుంఠపురవాసం ఆ ఆ ఆ వెంకటాచలనిలయం వైకుంఠపురవాసం పంకజనేత్రం పరమపవిత్రం పంకజనేత్రం పరమపవిత్రం శంఖచక్రధరా చిన్మయ రూపం పవిత్రం శంఖచక్రధర చిన్మయ రూపో వెంకటాచలనిలయం వైకుంఠపురవాసం పంకజనేత్రం పరమపవిత్రం పంకజనేత్రం పరమపవిత్రం శంఖచక్రధరా చిన్మయ రూపం థీం థీం తన తిన్నతి తోం 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 తన తిన్నత చింతగిడ 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 తిన్నతే తొంతగిడ 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 తిన్నత చింతన తిన్నతి తొంతన తిన్నతి తతే తినతి తతగ తినత తినత తినతి తినత తినతి తై 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 తత్త తొంగ తోత్తగ తిన్నత
ಮಾತನಾಡಲು ಸೇರದಿನಾಗಿ ಹೋಗಿ ಕೀಳಮ್ಮ ಹೊತ್ತು ಹೋಗದಿನಾಗಿ
ದುರ್ಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮದಿಗೆ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಪ್ರತ್ಯಕ್ಷಗೊಂಡಂತ ಓಂಕಾರ ಸ್ವರೂಪಿಣಿಯು ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಮೂರು ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಮೂವರನ್ನು ಏಕಕಾಲದಲ್ಲಿ ಸೃಜಿಸಿದವಳಿದ್ದಾಳೆ. ಮಾತ್ರವಲ್ಲ, ಧರಿಸುವುದಕ್ಕೆ ಗುಣವನ್ನು, ಇರುವುದಕ್ಕೆ ತಾಣವನ್ನು ಅನುಗ್ರಹಿಸಿದವಳಿದ್ದಾಳೆ. ಆ ಕಾರಣಕ್ಕಾಗಿ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಬ್ರಹ್ಮನನ್ನು ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿರುವಂತೆ, ಹಾಗೆಯೇ ಸಾತ್ವಿಕ ಗುಣಭರಿತನಾದಂತ ನನ್ನನ್ನು ಪಾಲನಾ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ವೈಕುಂಠ ಕ್ಷೇತ್ರದಲ್ಲಿರಿಸುವಂತೆ, ಹಾಗೆಯೇ ಲಯದ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಸಾತ್ವಿಕ ಗುಣಗಳನ್ನು ನೀಡಿ ಕೈಲಾಸದಲ್ಲಿರುವಂತೆ ಹರನನ್ನು ಅನುಗ್ರಹಿಸಿದವಳಿದ್ದಾಳೆ. ಮಾತೆ ಹೇಳಿದಂತೆ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಕ್ಷೇತ್ರದಲ್ಲಿ ನೆಲೆಯಾದವನಿದ್ದೇನೆ. ಕಾಣಬಾರದೆ ನನ್ನದಾದಂತ ಪರಮ ಪವಿತ್ರವಾದಂತ ವೈಕುಂಠ ಕ್ಷೇತ್ರವನ್ನು. ವಕ್ಷ ಸ್ಥಳದಲ್ಲಿ ಮಡದಿಯಾದಂತ ಲಕ್ಷ್ಮಿಯನ್ನು ಕುಳ್ಳಿರಿಸಿದ್ದೇನೆ. ಮಾತ್ರವಲ್ಲ, ಹಿಡಿಯುವುದಕ್ಕೆ ಆಯುಧ ಎನ್ನುವಂತೆ ಶಂಖವಿದೆ, ಕೌಮೋದಕಿ ಎನ್ನುವಂತಹ ಗದೆ ಇದೆ, ನಂದಕ ಎನ್ನುವಂತಹ ಖಡ್ಗವಿದೆ, ಸುದರ್ಶನ ಎನ್ನುವಂತಹ ಚಕ್ರವಿದೆ, ಶಾರ್ಖ ಎನ್ನುವಂತಹ ಧನಸ್ಸಿದೆ. ಮಾತ್ರವಲ್ಲ, ಈ ಆಯುಧವನ್ನು ಹಿಡಿದು ನನ್ನದಾದಂತಹ ಪಾಲನಾ ಕಾರ್ಯದಲ್ಲಿ ತೊಡಗಿದವನಿದ್ದೇನೆ. ಮಾತ್ರವಲ್ಲ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಎನ್ನುವಂತ 4 ವಿಧವಾದಂತಹ ಮೋಕ್ಷ ಪದವಿಗಳನ್ನು ಹೊಂದಿದವನಿದ್ದೇನೆ. ಹಾಗೆಯೇ ಅರ್ಥಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಎನ್ನುವಂತಹ ಚತುರ್ವಿಧದ ಭಕ್ತರು ನನ್ನನ್ನು ಪೂಜಿಸುತ್ತಾ ಇದ್ದಾರೆ. ಮಾತ್ರವಲ್ಲ, ಕೇವಲ ಹರಿ ಎನ್ನುವಂತಹ ಹೆಸರಿನಿಂದ ಕರೆಯದೆ
ಭಕ್ತರು ನನ್ನನ್ನು ನಾನಾ ವಿಧವಾಗಿ ಕರೆಯುತ್ತಾ ಇದ್ದಾರೆ. ಮಧುಕೈಟಪರ ವಧಾ ಸಂದರ್ಭದಲ್ಲಿ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ನೀರಿನಲ್ಲಿ ಮಲಗಿದ ಕಾರಣ ನಾರಾಯಣ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾ ಇದ್ದಾರೆ. ಹಾಗೆ ನೀಳವಾದಂತಹ ಸಮೃದ್ಧವಾದಂತಹ ಸುಂದರವಾದಂತಹ ಕೇಶರಾಶಿಯನ್ನು ಹೊಂದಿದ ಕಾರಣ ಕೇಶವ ಎನ್ನುವಂತಹ ಹೆಸರನ್ನು ಧರಿಸಿದವನಿದ್ದೇನೆ. ಹಾಗೆಯೇ ಚ್ಯುತಿಯೇ ಇಲ್ಲದ ಕಾರಣ ನನ್ನನ್ನು ಅಚ್ಯುತ ಎನ್ನುವ ಹಾಗೆಯೂ ಕೊಂಡಾಡುತ್ತಾರೆ. ಹಾಗೆಯೇ ಹಲವಾರು ಹೆಸರಿನಿಂದ ಕರೆಯುತ್ತಾ ಇದ್ದಾರೆ. ಇದಲ್ಲವೇ ಶ್ರೀಹರಿಯ ಮಹಿಮೆ ಎಂದರೆ. ಸರಿ ಸರಿ, ಪರಮ ಪವಿತ್ರವಾದಂತಹ ವೈಕುಂಠ ಕ್ಷೇತ್ರದಲ್ಲಿ ಚತುರ್ಭುಜ ಧಾರನಾಗಿ ಭಕ್ತರನ್ನು ಹರಸುವಂತಹ ಸಂದರ್ಭದಲ್ಲಿ ಶ್ರೀಹರಿ ರಕ್ಷಿಸು ಎನ್ನುವ ಹಾಗೆ ಯಾವುದೋ ಒಂದು ಕೂಗು ಕೇಳ್ತಾ ಉಂಟಂತೆ. ಯಾರಂತೆ ಯಾರಂತೆ? ಜಯ ನಮೋ ನಾರಾಯಣ ನಾರಾಯಣ, ಜಯ ಜಯ ಶ್ರೀ ರಮಣ, ಜಯ ಕರುಣಾಕರ ಜಯ ಪುರ ಹರ ಸಖ, ಜಯ ದುರ್ಮುಖ ಪದ ಭಯ ವಿಭೋ, ಜಯ ನಮೋ ನಾರಾಯಣ ನಾರಾಯಣ, ಜಯ ಜಯ ನಾರಾಯಣ ನಾರಾಯಣ. ಅಚ್ಯುತ ಕೇಶವ ಮುಕುಂದ ಲಕ್ಷ್ಮೀ ರಮಣ ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳು ಬಂದು ವಂದಿಸುತ್ತಿಕ ಮುನಿ ಚಂದ್ರದಂತೆ ಹರಿಯೋ ಬಂದ ಕಾರಣ ಎಂದನು ಗಾನ ಶ್ರೀಹರಿ ಕಾಪಾಡುತ್ತಂತೆ ಎನ್ನುವ ಹಾಗೆ ಯಾರೋ ನನ್ನನ್ನು ಭಕ್ತಿಯಿಂದ ಕೂಗಿದಂತಹ ನೆನಪೊಂದು ಬಂತು. ತಟ್ಟನೆ ನೋಡುತ್ತೇನೆ ನಾರದ ಮಹರ್ಷಿಗಳು. ದೇವರ ಪವಿತ್ರ ಪಾದಾರವಿಂದಗಳಿಗೆ ನಮೋ ಶುಭವಾಗಲಿ. ನಾರದ ಮಹರ್ಷಿಗಳು ಕಲಹಪ್ರಿಯ ಎನ್ನುವಂತಹ ಹೆಸರನ್ನು ಧರಿಸಿಕೊಂಡಿದ್ದವರಿದ್ದೀರಿ. ಕ ಎನ್ನಲು ಕಮಲೋದ್ಭವ, ಲ ಎನ್ನಲು ಲಕ್ಷ್ಮೀಪತಿ, ಹ ಎನ್ನಲು ಹರ. ಹೀಗೆ ಮೂರು ಮೂರ್ತಿಗಳಿಗೆ ಪ್ರಿಯವಾಗಿದ್ದುಕೊಂಡು ಮೂರು ಲೋಕವನ್ನು ಸಂಚರಿಸುವ ಕಾರ್ಯ ನಿಮ್ಮದು. ಸಂಬಂಧದಲ್ಲಿ ನನಗೆ ಮೊಮ್ಮಗ ಆಗಬೇಕು. ಹೌದು ಅಜ್ಜ. ಏನೇ ಇರಲಿ, ಅತಿಥಿಯಾಗಿ ಬಂದವರು ನೀವು. ಅತಿಥಿ ದೇವೋಭವ ಎನ್ನುವ ಹಾಗೆ ಕರೆಯುತ್ತಾರೆ. ಅತಿಥಿಯಾಗಿ ಮನೆಗೆ ಬಂದವರು ದೇವರಿಗೆ ಸಮಾನವಂತೆ. ಹಾಗಾಗಿ ನಾನು ನೀಡಿದಂತಹ ಸಕಲ ಸತ್ಕಾರಗಳನ್ನು ಸ್ವೀಕರಿಸಬೇಕು. ಅದು ನಾವೀಗ ಬೇಕೋ ಬೇಡವೋ, ಸ್ವೀಕರಿಸಬೇಕೋ ಅಲ್ಲ ಬಿಡಬೇಕೋ? ತಿರಸ್ಕಾರ ಮಾಡಿದ್ರೆ ದೇವರ ಮಾತು ತಪ್ಪಿದ ಹಾಗಾಗುತ್ತದೆ, ಮತ್ತೆ ಸ್ವೀಕಾರ ಮಾಡಿದ್ರೆ ಏನು ದೇವರ ಮುಂದೆ ಇವನಿಷ್ಟು ದೊಡ್ಡ ಜನವ, ಒಟ್ಟು ಒಂದು ಮುಜುಗರ ಆಗುತ್ತದೆ. ದೇವರು ಮುಜುಗರ ಯಾಕೆ ಪಡುತ್ತಾ ಇದ್ದೀರಾ? ನನಗೆ ಮಾನ ಅಪಮಾನ ಸಮಾನ. ನೀವು ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೀರಿ. ಹಾಗಿದ್ದ ಪಕ್ಷದಲ್ಲಿ ಇಂದಿನ ದೇವರು ಎನ್ನುವ ಹಾಗೆಯೂ ಕರೆಯಬಹುದು. ಸಕಲ ಸತ್ಕಾರಗಳನ್ನು ಸ್ವೀಕರಿಸಬೇಕು. ಹಾಗಾದ್ರೆ ನೀವು ಕೊಟ್ಟ ಆಸನದಲ್ಲಿ ಕುಳಿತುಕೊಳ್ತೇನೆ. ಇದು ಹೆಚ್ಚಿನವರೆಲ್ಲ, ನೀವು ಪಾಲನಾಕರ್ತರು ಅಲ್ವೇ ದೇವ? ಹೌದು. ಹೆಚ್ಚಿನವರೆಲ್ಲ ಇನ್ನೊಬ್ಬರಿಗೆ ಉಪದೇಶ ಮಾಡುವುದರಲ್ಲೇ ಜೀವನ ಮುಗಿದು ಹೋಗ್ತದೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದು ತಪ್ಪು, ಇದು ಸರಿ. ಇವರ ಜೀವನದಲ್ಲಿ ಅದರ ಎಳ್ಳಿನಷ್ಟನ್ನು ಪಾಲನೆ ಮಾಡುವುದಿಲ್ಲ. ಆದರೆ ಪಾಲನಾಕರ್ತೃವಾದಂತಹ ನೀನು ಹಾಗಲ್ಲ ಪರಮಾತ್ಮ. ಪ್ರಪಂಚದ ಜನರೆಲ್ಲ ಪ್ರಜಾಜನರು ಹೇಗೆ ಬದುಕಬೇಕು, ಅವರ ಜೀವನ ಹೇಗೆ ಸಾಗಬೇಕು ಎನ್ನುವುದಕ್ಕಾಗಿ ತಾನು ಸ್ವತಃ ಜೀವನದಲ್ಲಿ ಆಚರಿಸಿ ಉಪದೇಶ ಮಾಡುವುದರ ಬದಲಾಗಿ ನನ್ನ ಆಚರಣೆಯೇ ಅವರಿಗೆ ಪಾಲನೆಗೆ ಅರ್ಹವಾಗಿರಬೇಕು ಎನ್ನುವುದಕ್ಕಾಗಿ ಇದೆಲ್ಲ ಮಾಡಿ ತೋರಿಸುವುದು ನೀನು. ಹಾಗಾಗಿ ಈ ಅತಿಥಿಯನ್ನು ದೇವರ ಹಾಗೆ ಸತ್ಕರಿಸಬೇಕು ಎನ್ನುವುದನ್ನು ಲೋಕಕ್ಕೆ ತೋರಿಸಬೇಕಲ್ಲ. ಹಾಗಾದ್ರೆ ನೀನು ಕೊಟ್ಟಂತಹ ಸತ್ಕಾರವನ್ನು ನಾನು ಸ್ವೀಕರಿಸಬೇಕು. ಮಾತ್ರವಲ್ಲ, ಏನಾದ್ರೂ ನನ್ನದಾದಂತಹ ಸತ್ಕಾರದಿಂದ ಚ್ಯುತಿ ಬಂದಲ್ಲಿ ಕ್ಷಮಿಸಬೇಕು.
ದೇವರೇ, ದೇವರು ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸುವುದೇ ಬಿಟ್ಟು ಅದು ಅಷ್ಟಾಯ್ತು ಇಷ್ಟಾಯ್ತು ಹೆಚ್ಚಾಯ್ತು ಕಡಿಮೆ ಆಯ್ತು ಅಂತ ನಾವು ಆಕ್ಷೇಪ ಮಾಡಿದರೆ ದೇವರಿಗೆ ದ್ರೋಹ ಮಾಡಿದ ಹಾಗಾಗುವುದಿಲ್ಲ. ಹಾಗೆ ತಿಳಿದುಕೊಳ್ಳಬೇಡ ನಾರದ. ನಮ್ಮದಾದಂತ ವೈಕುಂಠ ಕ್ಷೇತ್ರಕ್ಕೆ ಬರಲಾಗದವನು ನೀನಲ್ಲ, ಬರಲಾರದವನು ನೀನಲ್ಲ, ಆಗಾಗ ಬಂದು ಹೋಗುವವನು ನೀನು. ಆದರೆ ಇಂದಿನ ದಿವಸ ನಮ್ಮದಾದಂತ ವೈಕುಂಠ ಕ್ಷೇತ್ರಕ್ಕೆ ನಿನ್ನ ಪ್ರವೇಶವಾಗಿದೆ ಎಂದಾದರೆ ಏನೋ ಕಾರ್ಯಕಾರಣ ಇದೆ ಎನ್ನುವುದೇ ಸ್ಪಷ್ಟ. ಹಾಗಿದ್ದ ಪಕ್ಷದಲ್ಲಿ ನಮ್ಮದಾದಂತ ವೈಕುಂಠಕ್ಕೆ ಬರುವುದಕ್ಕೆ ಕಾರಣವೇನು? ಏಕೆ ಬಂದೆ? ಬೇಡಬಾರದೆ ಸಿರಿಯನ ಸಚಿನ್ಮಯ ನೆಲಾಲಿಪುದು ಬಂದಿರುವುದು ಪರಿಹರಿಸಿ ಜಗವ ಪಾಲಿಪುದು. ಚಿನ್ಮಯ ನೆಲಾಲಿಪುದು ಬಂದಿರುವುದು ಪರಿಹರಿಸಿ ಜಗವ ಪಾಲಿಪುದು. ಹರದು ಹೋಗಿ ಸತಿಯ ಮರೆಯಾಗದ ಶವವ ಹಿಡಿಯುತ್ತ ಕರೆಗೆದು ತಿರುಗು ಮಠದ ನಿಂತು ರಕ್ಷಿಸು. ಚಿನ್ಮಯ ನೆಲಾಲಿಪುದು ಪರಿಹರಿಸಿ ಜಗವ ಪಾಲಿಪುದು. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತ ಈ ಮೂರು ಕಾರ್ಯಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ನೀವು ಈ ಮೂರು ಮೂರ್ತಿಗಳು ಸದಾಕಾಲ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡುತ್ತಾ ಲೋಕ ಸಾಂಗವಾಗಿ ನಡೆಯುತ್ತಿರಬೇಕು. ಯಾವುದೇ ಒಂದು ಕ್ರಿಯೆಯಲ್ಲಿ ಏನೊಂದು ಲೋಪವೂ ಬರಬಾರದು. ಒಂದು ವೇಳೆ ಒಬ್ಬರು ಮಾಡುತ್ತಿರುವಂತಹ ಕಾರ್ಯದಲ್ಲಿ ಏನಾದರೂ ಚ್ಯುತಿ ಧಕ್ಕೆ ಬಂತು ಅಂತಾದರೆ ಅದನ್ನು ಪರಸ್ಪರ ಅವರ ಸಮಾಲೋಚನೆ ಮಾಡಿಕೊಂಡು ಅವರವರೇ ಸಹಾಯ ಸಹಕಾರ ಮಾಡುತ್ತಾ ಒಬ್ಬೊಬ್ಬರನ್ನು ರಕ್ಷಣೆ ಮಾಡುತ್ತಾ ಬರಬೇಕು. ಅಷ್ಟೇ ಸಾಲದಕ್ಕೆ ಈ ಮೂರು ಕಾರ್ಯಗಳು ಸಾಂಗವಾಗಿ ನಡೆಯಬೇಕಿದ್ರೆ ವಿಶಾಲವಾದಂತಹ ಈ ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲಿ ಯಾವ ಕಾಲಕ್ಕೆ ಏನು ನಡೆಯುತ್ತದೆ ಎನ್ನುವುದಾಗಿ ಕೇಂದ್ರ ಸ್ಥಾನದಲ್ಲಿರುವಂತಹ ಮೂರು ಮೂರ್ತಿಗಳಾದ ನಿಮ್ಮ ಗಮನಕ್ಕೆ ಅಷ್ಟು ಕ್ಷಣರೂಪದಲ್ಲಿ ಬರುವುದಿಲ್ಲ. ಅದಕ್ಕಾಗಿ ನನ್ನೊಬ್ಬರನ್ನು ನನ್ನ ಅಪ್ಪ ಮಾನಸ್ಸಿನಲ್ಲಿಯೇ ಹುಟ್ಟಿಸಿ ಬ್ರಹ್ಮಮಾನಸ ಪುತ್ರ ಆದಂತಹ ನಾರದ ನೀನು ಮೂರು ಮೂರ್ತಿಗಳು ಮಾಡುತ್ತಿರುವಂತಹ ನಮ್ಮ ಈ ತ್ರಿಕಾರ್ಯಗಳಿಗೆ ಯಾವುದೇ ರೀತಿಯ ಲೋಪವೂ ಬಾರದಂತೆ ಮುಕ್ಕಾಲು ಮೂರು ಗಳಿಗೆಗಳಲ್ಲಿ ಮೂರು ಲೋಕಗಳನ್ನು ಸಂಚಾರ ಮಾಡುತ್ತಾ ಅಲ್ಲಿಯ ಜನರ ಜೀವನ ಕ್ರಮಗಳನ್ನು ಚೆನ್ನಾಗಿ ಗಮನಿಸುತ್ತಾ ಅವರಿಗೆ ಜೀವನದಲ್ಲಿ ಬರುವಂತಹ ಎಡರುತೊಡರುಗಳು ಏನಾದರೂ ಇದ್ದರೆ ಅವರ ಬಳಿಗೆ ಹೋಗಿ ಅದಕ್ಕೆ ಸೂಕ್ತವಾದಂತಹ ಮಾರ್ಗದರ್ಶನ ಮಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ಯಾವತ್ತೂ ಸನ್ಮಾರ್ಗದಲ್ಲೇ ನಡೆಯುತ್ತಾ ಸದಾ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಇದ್ದು ಆ ಮೂಲಕ ಪ್ರಪಂಚದಲ್ಲೆಲ್ಲ ಸದಾಕಾಲ ಶಾಂತಿ ಸ್ಥಾಪನೆಯಾಗಬೇಕು. ಇದಕ್ಕಾಗಿ ನೀನು ದುಡಿಯಬೇಕು ಎನ್ನುವುದಾಗಿ ಆದೇಶ ಮಾಡಿದ್ದೀರಿ. ನಿಜ. ನಿಮ್ಮ ಆದೇಶದಂತೆ ಸದಾಕಾಲ ಲೋಕ ಸಂಚಾರ ಮಾಡುತ್ತಾ ನಮ್ಮ ಸಾತ್ವಿಕರಾದಂತಹ ಸಜ್ಜನರಾದಂತಹ ದೈವ ಭಕ್ತರಿಗೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. ಆದರೆ ಏನು ಇತ್ತೀಚೆಗೆ ದೇವರೇ, ಭಕ್ತರನ್ನು ರಕ್ಷಣೆ ಮಾಡುವಂತಹ ದೇವರು ಸದಾಕಾಲ ಸುಖದಿಂದ ಇದ್ದು ಯಾವುದೇ ರೀತಿಯ ಕಷ್ಟ ನಷ್ಟಕ್ಕೊಳಗಾಗದೆ ಭಕ್ತರನ್ನು ಸದಾ ಅನುಗ್ರಹಿಸಬೇಕಾದಂತಹ ದೇವರಿಗೆ ಈಗೆಲ್ಲ ಆದ್ರೆ ಏನು ಅಂತ ನನಗೊಂದು ದುಃಖ ಆಗುತ್ತದೆ. ಏನು ಕಾರಣ? ಏನು ಕಷ್ಟ ಬಂತು? ಪರಮಾತ್ಮ ಇತ್ತೀಚೆಗೆ ಲಯಕರ್ತೃವಾದಂತಹ ನಮ್ಮ ಪರಮೇಶ್ವರ ದೇವರ ಸ್ಥಿತಿಯನ್ನು ಅವನ ವರ್ತನೆಯನ್ನು ಕಂಡ್ರೆ ನನಗೆ ವಿಚಿತ್ರ ಕಾಣುತ್ತದೆ. ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಉಂಟಾಗಿದೆ ದೇವ? ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿಯು ಸುಟ್ಟು ಹೋಗಿದ್ದಾಳಲ್ಲ, ಹೌದು. ಆ ಬಳಿಕ ಹೆಂಡತಿಯನ್ನು ಕಳೆದುಕೊಂಡಂತಹ ಪರಮೇಶ್ವರ ಪತ್ನಿ ವಿಯೋಗದಲ್ಲಿ ನೊಂದು ಬೆಂದು ಬಳಲಿ ಆಕೆಯನ್ನು ಬಿಟ್ಟಿರಲು ಸಾಧ್ಯವಾಗದೆ
ಆಕೆಯ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಲೋಕಾಂತರಗಳಲ್ಲಿ ನನಗೆ ಹೆಂಡತಿ ಬೇಕು ಹೆಂಡತಿ ಬೇಕು ಹೆಂಡತಿ ಬೇಕು ಎಂಬುದಾಗಿ ರೋಧಿಸುತ್ತಾ ಪ್ರಲಾಪಿಸುತ್ತಾ ಲೋಕಗಳೆಲ್ಲ ಅಲೆದಾಡುತ್ತಾ ಇದ್ದಾನೆ ಪರಮಾತ್ಮ. ದೇವರಿಗೆ ಇಂತಹ ಒಂದು ದುಃಖ ಪರಿಸ್ಥಿತಿ ಬಂತು ಅಂತಾದ್ರೆ ಲಯಕರ್ತೃವಾದಂತಹ ಪರಮೇಶ್ವರ ಅವನನ್ನು ನಂಬುವಂತಹ ಆರಾಧಿಸುವಂತಹ ಭಕ್ತರಿಗೆ ಯಾವ ಅನುಗ್ರಹ ಮಾಡಿಯಾನು. ಆದ್ದರಿಂದ ಈ ಪರಮೇಶ್ವರ ದೇವರಿಗೆ ಬಂದಂತಹ ಈ ದುಸ್ಥಿತಿಗೆ ಸಕಾಲದಲ್ಲಿ ಏನಾದರೂ ಒಂದು ಪರಿಹಾರ ಆಗಬೇಡ್ವಿ, ಅದನ್ನು ತಿಳಿಸೋಣ ಅಂತ ಇಲ್ಲಿವರೆಗೆ ಬಂದ ದೇವರೇ. ಕಾಲವೇ ಸಂಕೋಲೆಯಾದುದೇ ಮೋಹ ಮುಸುಕಿದೆ ಘನ ವಿಚಿತ್ರವಿದು ತಾಳು ನಾನಿದ ಕೊಂದು ಪಾಯವೇ ಸಂಘಟಿತೆ ವರಮುನಿ ಪಾಲನಿ ತೆರಳೆನು ನಾರದ ನಡೆದ ತೋಷದಲ್ಲಿ ನಾರದ ಮಹರ್ಷಿಗಳೇ, ನೀವಾಡಿದಂತಹ ಮಾತುಗಳನ್ನು ಕೇಳುವಾಗ ನನಗೆ ನಗು ಬರುತ್ತಾ ಉಂಟು. ನನ್ನದಾದಂತಹ ನಗುವಿಗೆ ಕಾರಣವೂ ಉಂಟು. ಇದು ಜನಸಾಮಾನ್ಯರು ಆಡು ಭಾಷೆಯಲ್ಲೊಂದು ಆಡ್ತಾರಲ್ಲ, ಏನು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹಾಗೆಲ್ಲ ಪರಮೇಶ್ವರ ದೇವರಿಗೆ ಕಷ್ಟ ಆಗಿದೆ, ನನಗೆ ದುಃಖ ಆಗುತ್ತದೆ, ನಿನ್ನಲ್ಲಿ ಬಂದು ಹೇಳಿದ್ರೆ ನೀನು ನೆಗಾಡ್ತೀಯಲ್ವಾ. ಪರಮೇಶ್ವರನ ಸ್ಥಿತಿಯನ್ನು ಕಂಡು ನನಗೆ ನಗು ಬಂತು ಎನ್ನುವ ಹಾಗೆ ಹೇಳಿದೆ. ಲೋಕದಲ್ಲಿರುವಂತಹ ಭಕ್ತರನ್ನು ಉದ್ಧರಿಸುವವನು ಆತ ಮಾತ್ರವಲ್ಲ, ಲಯದ ಕಾರ್ಯವನ್ನು ಮಾಡಬೇಕಾದದ್ದು ಆತನ ಕರ್ತವ್ಯ. ಕಾಲವು ಸರಿಯಾಗಿ ಕ್ರಮಿಸಬೇಕಿದ್ರೆ ಸೃಷ್ಟಿ ಸ್ಥಿತಿ ಲಯ ಎನ್ನುವಂಥದ್ದು ಸರಿಯಾಗಿ ನಡೆಯಲೇಬೇಕು ಅಲ್ವೇ. ಈ ಮೂರು ಅಂಶಗಳು ಸಂಕೋಲೆ ಇದ್ದ ಹಾಗೆ, ಅದರಲ್ಲಿರುವಂತಹ ಒಂದೊಂದು ಬಂಧನವು ಕೂಡ ಪ್ರಮುಖವಾದದ್ದೇ. ಅದರಲ್ಲಿ ಒಂದು ಬಂಧನವು ಕೂಡ ಕಳಚಿದ್ರು ಕೂಡ ಹೇಗೆ ಸಂಕೋಲೆ ಎನ್ನುವಂಥದ್ದು ಅಲ್ಲೋಲ ಕಲ್ಲೋಲವಾಗುತ್ತದೋ, ಹೀಗೆ ಮೂರು ಸೃಷ್ಟಿ ಸ್ಥಿತಿ ಲಯ ಎನ್ನುವಂಥದ್ರಲ್ಲಿ ಒಂದು ಕಳಚಿದ್ರು ಕೂಡ ನಾಳೆ ದಿವಸ ಲೋಕವೇ ನಾಶವಾಗುವುದಕ್ಕುಂಟು ಅಲ್ವೇ. ಇದರ ಬಗ್ಗೆ ನೀನು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಈ ವಿಚಾರವನ್ನು ನನ್ನ ಬಳಿಗೆ ಹೇಳಿದೆಯಲ್ಲ, ಇದಕ್ಕೆ ಸರಿಯಾದ ಪರಿಹಾರವನ್ನು ನಾನು ಕಂಡುಕೊಳ್ಳುತ್ತೇನೆ. ಯಾವುದೋ ಒಂದು ಉಪಾಯದ ಮುಖೇನವಾಗಿ ಬಂದಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೇನೆ. ನೀನು ನಿನ್ನದಾದಂತಹ ಸ್ವಸ್ಥಾನವನ್ನು ಸೇರಿಕೊಳ್ಳಯ್ಯ. ಆದಷ್ಟು ಬೇಗ ಪರಮೇಶ್ವರ ದೇವರ ಕಷ್ಟವನ್ನು ಪರಿಹಾರವಾಗಲಿ. ಕವಿದೇನು ಕಳೆಗೆ ಹರಿಯೋ ಯೋಚಿಸಿ ಕಲೆಯನು ಕಲೆಯ ಹರಿಯು ಯೋಚಿಸಿ ಜವದೊಂದು ಪಾಯವನ್ನು ಮನದಿ ಚಿಂತಿಸಿ ಶವವನ್ನು ನಾಶವಾದಿ ಭವತು ಅವನು ಶವನು ನಾಶವಾಗಿ ಅವನು ಅವನೇ ಕಾರ್ಯದಲ್ಲಿ ತೊಡಗಿ ಭವಿತವಾದುದನ್ನು ಕಳಿವ ಭವಿತಾವಾಯಿಯನ್ನು ಪಡೆವ ತವ ಭಜದ ಮನದಿಯೋ ಹರಿ ಸರಿ, ಬಂದಿರುವಂತಹ ಸಮಸ್ಯೆಗೆ ಪರಿಹಾರ ಏನು ಎನ್ನುವ ಹಾಗೆ ನನ್ನೊಳಗೆ ಯೋಚಿಸಿದಾಗ ಉಪಾಯವೊಂದು ಹೊಳೆತು. ಲಯದ ಕಾರ್ಯವನ್ನು ಮಾಡುವಂತಹ
ಪರಮೇಶ್ವರ ಸ್ವಾಮಿ ಈ ರೀತಿಯಾಗಿ ದಹಿಸಿದಂತಹ ದಾಕ್ಷಾಯಿಣಿಯ ದೇಹವನ್ನು ತನ್ನ ದೇಹದಲ್ಲಿರಿಸಿಕೊಂಡು ಈ ರೀತಿಯಾಗಿ ತಿರುಗಾಟವನ್ನು ಮಾಡಿದ್ರೆ ಆತನ ಲಕ್ಷ್ಯ ಕೇವಲ ಅವನ ಮಡಿದಂತಹ ಹೆಂಡತಿಯ ಮೇಲೆ ಇರುತ್ತದೆ ವಿನಃ ಅವನ ಲಯದ ಕಾರ್ಯದ ಮೇಲೆ ಇರುವುದಿಲ್ಲ. ಅವನ ಲಕ್ಷ್ಯ ಲಯದ ಕಾರ್ಯದ ಮೇಲೆ ಬರಬೇಕು. ಆ ದಹಿಸಿದಂತಹ ದೇಹಕ್ಕೆ ಏನಾದ್ರೂ ಒಂದು ಮುಕ್ತಿಯನ್ನು ನೀಡಬೇಕು. ಸರಿ ಸರಿ, ತಡ ಮಾಡುವುದು ಸರಿಯಲ್ಲ. ಅಲ್ಲಿಗೆ ತೆರಳಿ ಒಂದು ಉಪಾಯವನ್ನು ಹೊಡ್ತೇನೆ. ಪರಮ ಮಂಗಲ ರಜತ ಶೈಲದೇ ಮಂಗಲ ರಜತ ಶೈಲದೇ ಹೊರಗುತ್ತಿದ್ದನು ಹೊರಗು ಹೊರಗುತ್ತಿದ್ದನು ಹೊರಗು ಸತಿಯಲ ವೇದನೆಯಿಂದ ಸತಿಗಳ ಬಿಳಗ ಬೇಗನೆಯಿಂದ ಕುಸಿಯುಗ ಮರೆತು ಕುಸಿಯುಗ ಮರೆತು ಹೊರನು ರಜತಗಿರಿಯಲ್ಲಿ ಇದ್ದಂತಹ ಈಶನ ಸ್ಥಿತಿ ಇಲ್ಲಿವರೆಗೂ ಬಂದು ಮುಟ್ಟಿ ಹೋಯಿತೆ. ಇಂತಹ ಸ್ಥಿತಿ ಆಗುತ್ತದೆ ಅಂತ ನಾನು ಕನಸಿನಲ್ಲಿಯೂ ಭಾವಿಸಿದವನೇ ಅಲ್ಲ. ಸತಿಪತಿಯರು ಒಂದಾಗಿ ಜೀವಿಸಬೇಕು ಅನ್ನುವ ಉದ್ದೇಶ ನನ್ನದಾಗಿತ್ತು. ಏನು ಮಾಡೋಣ, ನನ್ನಿಂದಲೇ ಆಜ್ಞೆಯನ್ನು ಪಡೆದಂತಹ ಆ ಗೌರಿ ನೇರವಾಗಿ ದಕ್ಷನ ಯಾಗಕ್ಕೆ ಹೋದಳಲ್ಲ. ನನಗೆ ಅಪಮಾನವಾಯಿತು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ತನ್ನ ದೇಹವನ್ನೇ ತೊರೆದಳು. ಈಗ ನನಗೆ ಹೆಂಡತಿ ಇಲ್ಲ. ವಿರಹ ವೇದನೆಯಿಂದ ನಾನು ಬಳಲುತ್ತಾ ಇದ್ದೇನೆ. ನನ್ನ ಕಷ್ಟವನ್ನು ಯಾರಲ್ಲಿ ಹೇಳುವ? ಸತಿಯ ಪ್ರಾಣ ಹೋದರೂ ಕೂಡ ಅವಳ ದೇಹವನ್ನೇ ಹೆಗಲಲ್ಲಿ ಹೊತ್ತು ನನಗೆ ಹುಚ್ಚು ಹಿಡಿದಿದೆ. ಹೆಂಡತಿ ಇಲ್ಲದೆ ಹುಚ್ಚು ನನಗೆ ಶವವಾದ್ರೂ ಬೇಕು. ಆ ಶವದ ಮುಖವನ್ನಾದ್ರೂ ನೋಡಿ ಸಂತೋಷ ಪಡ್ತೇನೆ. ನಾನು ಕೈಲಾಸಕ್ಕೆ ಹೋಗುವುದಿಲ್ಲ, ಎಲ್ಲಿಗಾದ್ರೂ ಹೋಗ್ತೇನೆ. ಬಂದಾತ ಮುಕುಂದ ಶಿವನ ಹಿಂದೆ ತಾಗುತ್ತದೆ ಅವನ ನಿಜದಂತೆ ನಿಂತು ಕಳ್ಳ ಹೆಜ್ಜೆ ಹಾಕುತ್ತದೆ ಕಳ್ಳ ಹೆಜ್ಜೆ ಹಾಕುತ್ತದೆ. ಅಂದು ಶವನಲಿಸಿ ಜಗದ ಅಂದು ಶವನಲಿಸಿ ಜಗದ ಕುಂದ ಕಳೆಯಲು ಬಂದ ಮುಕುಂದ ಚಕ್ರಧರಿ ಮಂದ ಹಾಸವ ಬೀರಿ ಚಕ್ರಧರಿ ಬಂದ ಹಾಸವ ಬೀರಿ ಮುತದಳು ಮುಕುಂದ ಬಂದ
ಬಂದ ಬಂದ ಮುಕುಂದ ಅವನರಿಯದಂತೆ ನಿಂದು ಕಣ್ಣಾಗಿ ಹಾಕುತ್ತ ಅಂದು ಶವಬಲಿಸಿ ಬಂದ ಬಂದದ ಮುಕುಂದ ಶಿವನ ಪಿಂತೆ ಸಾಗುತ್ತ ಅವನರಿಯದಂತೆ ಬಂದ ನೀ ಬಳಿಗೆ ವಂಚಿಸಿ ಗಡಬಡ ಉಳಿಪೆ ನಿಂದೆ ನೀನು ನನ್ನ ಬಾಬ ಅಂತ ಪ್ರೀತಿ ಇತ್ತು ನನ್ನಲ್ಲಿ, ಆದ್ರೆ ಏನು ಮಾಡಿಬಿಟ್ಟೆ. ನನ್ನ ಹೆಂಡತಿಯ ಶವದ ಮುಖವನ್ನಾದ್ರೂ ನೋಡಿ ಸಂತೋಷ ಪಡಬೇಕು ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅವಳನ್ನು ಹೆಗಲಲ್ಲಿ ಹೊತ್ತು ನಾನು ತಿರುಗಾಡುತ್ತಿದ್ದಂತಹ ವೇಳೆಯಲ್ಲಿ ಅದನ್ನೂ ಕೂಡ ನಿನಗೆ ನೋಡ್ಲಿಕ್ಕೆ ಆಗ್ಲಿಲ್ಲಲ್ಲ. ಅಯ್ಯೋ, ನೀನು ಅವಳ ಆ ಶರೀರವನ್ನು ಒಂದೊಂದನ್ನೇ ತುಂಡರಿಸಿ ಇಡೀ ದೇಹವನ್ನೇ ತುಂಡರಿಸಿದಂತಹ ಪಾಪಿ ನೀನು. ನನಗೆ ಹೆಂಡತಿ ಇಲ್ಲ, ಓಹೋ ಹೆಂಡತಿ ಇರಬಾರದು ಅನ್ನುವಂತಹ ಉದ್ದೇಶ ನಿನಗೆ ಮತ್ಸರ. ಹಾಗಿದ್ರೆ ನಿನ್ನನ್ನು ಬಿಡುವ ಹಾಗಿಲ್ಲ, ನಿನಗೆ ಘೋರವಾಗಿ ಶಾಪ ಕೊಟ್ಟೆ. ತರಬಿದಲ್ಲ ಕೋಪ ಸುಮ್ಮನೆ ತರಬಿದಲ್ಲ ಕೋಪ ಸುಮ್ಮನೆ ಮೋಗ ತೊರೆದು ಅರಿತುಕೊಳ್ಳು ನೀನು ನಿನ್ನನೇ ಮೋಗ ತೊರೆದು ಅರಿತುಕೊಳ್ಳು ನೀನು ನಿನ್ನನೇ ಪರಮಯೋಗಿ ಅದರಿಂದೋ ಕೆಡುಕಿದು ಲೋಕಕ್ಕೆ ಕೆಡುಕು ತಿರುಗುತ್ತಿರುವೆ ಮರುಳನಂತೆ ಬೆಲ್ಲನ ಪತ್ತು ಕರೆಯುಳ್ಳ ತಿರುಗುತ್ತಿರುವೆ ಸರಿಯೇ ನಿನಗಿದೆ ಸರಿಯೇ ಕನ್ನಡತೆ ತಲದೋ ತರಗಿರಲಿಲ್ಲ ಕೋಪ ಸುಮ್ಮನೆ ನೀನು ಮಾತಾಡಬೇಡ, ನನ್ನ ಜೀವನವನ್ನೇ ಹಾಳು ಮಾಡಿ. ಅಯ್ಯೋ ಭಾವಯ್ಯ, ನಾನು ಹಾಳು ಮಾಡಿದಲ್ಲ, ಬದಲಾಗಿ ಜೀವನವನ್ನು ಸರಿಪಡಿಸುವುದಕ್ಕೆ ಬಂದವನು. ನನಗೆ ಹೆಂಡತಿ ಇಲ್ಲದ ನಾನು ಹೇಗೆ ಬದುಕಲಿ? ಭಾವಯ್ಯ ಕ್ಷಣ ಮಾತ್ರದ ಕೋಪದಿಂದ ಈ ರೀತಿಯಾಗಿ ವರ್ತಿಸಬೇಡ. ಕೇವಲ ಮಡಿದಂತಹ ಹೆಂಡತಿಯ ದೇಹವನ್ನಿರಿಸಿಕೊಂಡು ಒಂದು ಬಗೆಯಾದಂತಹ ಮೋಹದಿಂದ ಕೂಡಿ ನಿನ್ನ ಕಾರ್ಯವನ್ನೇ ಮರೆತಿದ್ದೀಯಾ ಎನ್ನುವ ಹಾಗೆ ಕಾಣುತ್ತದೆ. ಲೋಕದಲ್ಲಿ ನಿನ್ನನ್ನು ಲಯದ ಅಧಿಕಾರಿ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾರೆ ಅಲ್ವಾ? ಮಾತೆಯೇ ನಿನಗೆ ಲಯದ ಅಧಿಕಾರವನ್ನು ಕೊಟ್ಟವಳಿದ್ದಾಳೆ. ಮಾತೆ ಅಧಿಕಾರ ನೀಡಿದ ಮೇಲೆ ಆ ಕಾರ್ಯವನ್ನು ಮಾಡಬೇಕಾದದ್ದು ನಿನ್ನ ಕರ್ತವ್ಯ ತಾನೆ. ಆದರೆ ಈಗಿನ ದಿವಸದಲ್ಲಿ ನಿನ್ನದಾದಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೀಯಾ? ಇಲ್ಲ, ಲಯದ ಕಾರ್ಯವೆನ್ನುವುದು ಸರಿಯಾಗಿ ನಡೆಯುತ್ತಾ ಇಲ್ಲ. ಹೀಗೆ ಲಯದ ಕಾರ್ಯ ನಡೆಯದಿದ್ದರೆ ಮುಂದೊಂದು ದಿನ ಲೋಕದಲ್ಲಿ ಅಧರ್ಮವೇ ತಾಂಡವವಾಡುತ್ತದೆ, ಅಧರ್ಮಿಗಳೇ ಹುಟ್ಟಿಕೊಳ್ತಾರೆ. ಮಾತ್ರವಲ್ಲ, ಪ್ರಪಂಚದಲ್ಲಿ ಸಮತೋಲನ ಎನ್ನುವುದೇ ಇರುವುದಿಲ್ಲ. ಹಾಗಾಗಿ ನಿನ್ನದಾದಂತಹ ಲಯದ ಕಾರ್ಯವನ್ನು ಮಾಡದೆ ಒಂದು ಬಗೆಯ ಮೋಹದಿಂದ ಕೂಡಿ ಮರುಳನಂತೆ ವರ್ತಿಸ್ತಾ ಇದೆಯಾ? ನಾನು ಹುಚ್ಚ, ಹೌದು. ನಿನ್ನ ಭಕ್ತರೆಲ್ಲ ಕೊಂಡಾಡ್ತಾರೆ, ನನ್ನ ಸ್ವಾಮಿ
ಕಷ್ಟ ಬಂದಾಗ ನಮ್ಮ ಕಷ್ಟವನ್ನು ಪರಿಹರಿಸ್ತಾರೆ ಎನ್ನುವ ಹಾಗೆ. ಆದ್ರೆ ನಿನ್ನ ಸ್ಥಿತಿಯನ್ನು ನೋಡಿದಾಗ ನಾಳೆ ಮರುಳ ಎನ್ನುವ ಹಾಗೆ ಕರೆಯುವುದಕ್ಕಿಲ್ವೇ? ಹಾಗಾದ್ರೆ ನಿನಗೆ ಒಳಿತು. ಮಾತ್ರವಲ್ಲ, ನಿನ್ನನ್ನು ಜ್ಞಾನೇಶ್ವರ ಎನ್ನುವ ಹಾಗೆ ಕರೆಯುತ್ತಾರೆ. ಸಕಲ ಜೀವಿಗಳಿಗೆ ಜ್ಞಾನವನ್ನು ನೀಡುವ ಮೂಲಕ ಗುರುವಿನ ಸ್ಥಾನದಲ್ಲಿರುವವನು ನೀನು. ಜ್ಞಾನವನ್ನು ತುಂಬಿದಂತಹ ನೀನು ಈಗ ಅಜ್ಞಾನಿ ಹಾಗೆ ವರ್ತಿಸ್ತಾ ಇದ್ಯಾ. ಹೆಂಡತಿಯನ್ನು ಕಳೆದುಕೊಂಡೆ ಎನ್ನುವಂತಹ ದುಃಖದಿಂದ ಕೂಡಿದ್ಯಾ. ಹರ, ಒಂದು ಮಾತು ಹೇಳುತ್ತೇನೆ. ಈಗ ಸೋಲಾಯ್ತು, ಕಷ್ಟ ಬಂತು ಎಂದ್ರೆ ಅದು ನಮಗೆ ಅಂತಿಮವಲ್ಲ. ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿ ಸ್ವೀಕರಿಸಬೇಕು. ಈಗಿನ ದಿವಸ ಕಷ್ಟ ಬಂದಿದೆ ಎಂದಾದರೆ ಮುಂದೊಂದು ದಿವಸ ಒಳಿತಾಗುತ್ತದೆ ಎನ್ನುವುದೇ ಸ್ಪಷ್ಟ. ಈಗ ನಿನ್ನ ಮಡದಿಯನ್ನು ಕಳೆದುಕೊಂಡಿದ್ದೀಯ, ಆದ್ರೆ ಮುಂದೊಂದು ದಿವಸ ಒಳಿತಾಗುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಮೋಹ ಕೋಪವನ್ನೆಲ್ಲ ಬಿಟ್ಟು ನಿನ್ನದಾದಂತಹ ಲಯದ ಕಾರ್ಯದಲ್ಲಿ ತೊಡಗಿಕೊ. ಹೇಗೆ ಆದಿತಲ್ವಾ? ಇಂದುಧರನತೆ ಶಾಂತ ಭಾವದಿಯೇ ಇಂದುಧರನತೆ ಶಾಂತ ಭಾವದಿಯೇ ಶಯನಲಿಂದ ಶವವನು ಇಂದು ನೀರಿದೆ ಫಲಗಳು ಬಂದುದೇ. ಶವವನು ಇಂದು ನೀರಿದೆ ಫಲಗಳು ಬಂದುದೇನೋ. ಶ್ರೀಹರಿಯೇ, ಭಾವಯ್ಯ, ಜಗದ ಉದ್ಧಾರಕ ನೀನು. ಎಲ್ಲಿ ಅನ್ಯಾಯವಾಗುತ್ತದೋ ಅಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡುವವ. ಇಷ್ಟರವರೆಗೆ ಉಳಿಸಿದ್ದಿ. ದುಃಖನಾಶಕ ಎನ್ನುವಂತ ಹೆಸರು ಅದಕ್ಕಾಗಿಯೇ ಬಂದದ್ದು. ಹೌದಲ್ಲ ಸ್ವಾಮಿ? ನನಗೆ ಪ್ರೀತಿಯ ಭಾವ ನೀನು. ಹೌದು. ನಾನು ಹುಚ್ಚರಂತೆ ತಿರುಗಾಡಬಾರದು ಒಂದೇ ಒಂದು ಉದ್ದೇಶಕ್ಕೆ ಬೇಕಾಗಿ ಗೊತ್ತಿಲ್ಲದೆ ನನ್ನ ಹಿಂಬದಿಯಿಂದ ನೀನು ಬಂದೆ. ನಿಜ. ನನ್ನ ಭಾವ ಹೆಣ ಹೊರುವವ ಆಗಬಾರದು. ಪರಮೇಶ್ವರ ಕೈಲಾಸಗಿರಿಯಲ್ಲಿದ್ದು ಲಯ ಕರ್ತವ್ಯವನ್ನು ಮಾಡಬೇಕು. ಇಲ್ಲದಿದ್ರೆ ಲೋಕದಲ್ಲಿ ಶಾಂತಿ ನೆಲೆಸುವುದಿಲ್ಲ. ಇದೇ ಉದ್ದೇಶವಲ್ವೇ ನಿನ್ನದ್ದು. ಈಗ ನನಗೆ ಸಮಾಧಾನವಾಯಿತು. ಒಮ್ಮೆ ಸಿಟ್ಟಿನಿಂದ ನಾನು ಶಾಪವನ್ನೇ ಕೊಡ್ತೇನೆ ಅಂತ ಹೇಳಿಬಿಟ್ಟೆ. ಸುಡುತ್ತೇನೆ ಎನ್ನುವ ಹಾಗೆ ಮುಂದುವರಿದವನು ನೀನು. ನಾನು ಸುಟ್ರೆ ನೀನು ಮಾತ್ರ ಹೋಗುವುದಲ್ಲ, ಎಲ್ಲವರು ಹೋಗುತ್ತಾರೆ. ಆ ಅಮ್ಮ ಕೊಟ್ಟಂತಹ ಉದ್ಯೋಗಕ್ಕೆ ಕಳಂಕವನ್ನು ಯಾವತ್ತೂ ನಾನು ತರಬಾರದು. ಸ್ವಾಮಿ, ನೀನು ಹೇಳಿದ ಮೇಲೆ ಈಗ ಜ್ಞಾನೋದಯವಾಯಿತು. ಅಲ್ಲ, ಹೆಣವನ್ನು ಹೊತ್ತುಕೊಂಡು ನಾನು ಏನು ಮಾಡುವುದು? ಅವತ್ತೇ ಬೆಂದು ಹೋಗಿದ್ದಾಳೆ ಅವಳು. ನಿಜ. ಇನ್ನೇನು ಮಾಡೋಣ? ನೋಡೋಣ. ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ಗಂಡನಿರಬೇಕಾದ್ದು ಸಹಜ. ಇನ್ನೊಂದು ಜನ್ಮದಲ್ಲಿ ಆದರೂ ಕೂಡ ಅವಳು ಹುಟ್ಟಿ ಬರ್ತಾಳೋ ಏನು ಅನ್ನುವಂತಹ ವಿಶ್ವಾಸ ನನಗುಂಟು. ನೀನು ಹೇಳಿದ ತದನಂತರದಲ್ಲಿ ನೀನು ನಿನ್ನದಾದಂತಹ ವೈಕುಂಠ ಲೋಕಕ್ಕೆ ಹೋಗು, ನಾನು ಕೈಲಾಸವನ್ನೇ ಸರಿ. ಮಾತ್ರವಲ್ಲ, ನಿನ್ನಲ್ಲಿ ಒಂದು ಜಿಜ್ಞಾಸೆಯೂ ಮೂಡಬಹುದು. ಈತ ನನ್ನ ಮಡದಿಯ ದೇಹವನ್ನು 18 ಭಾಗಗಳನ್ನ ಕಡೆಗಳು ಶವದ ಭಾವಗಳು ಕರೆಯಲು ಶವದ ಭಾವಗಳು ಚದುರಿ ಮೊದಲು ಲಕ್ಷ ದಶ ಶಕ್ತಿ ಪೀಠಗಳಾಗಿ
ಮುದಗೋಳಷ್ಟಾದಶ ಶಕ್ತಿ ಪೀಠಗಳಾಗಿ ಪದುಮಾಚಿ ನೆಲಸುವಳಲ್ಲಿ ಪದುಮಾ ನೆಲಸುವಳಲ್ಲಿ ದಾಕ್ಷಾಯಿಣಿಯ ದೇಹವನ್ನು 18 ಭಾಗಗಳನ್ನಾಗಿ ತುಂಡರಿಸಿದೆ ಎನ್ನುವಂತಹ ಜಿಜ್ಞಾಸೆ ನಿನ್ನಲ್ಲೂ ಮೂಡಬಹುದು. ಯಾಕೋ ಅದಕ್ಕೂ ಕಾರಣ ಉಂಟು. ನಾನು ತುಂಡರಿಸಿದಂತಹ ದೇಹವು 18 ಭಾಗಗಳಲ್ಲಿ ಬಿದ್ದಿದೆ. ಅದು ಮುಂದಕ್ಕೆ ಶಕ್ತಿಪೀಠಗಳಾಗಿ ಮಾರ್ಪಡುವುದಕ್ಕುಂಟು. ಶಕ್ತಿಪೀಠ ಹೌದು. ಯಾರು ಆ ಸ್ಥಳಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಡ್ತಾಳು ಆ ಕ್ಷಣದಲ್ಲಿ ಅವರ ಕಷ್ಟಗಳೆಲ್ಲ ನಾಶವಾಗುವುದಕ್ಕುಂಟು. ಸ್ವತಃ ಪದುಮಾಕ್ಷಿಯಲ್ಲಿ ನೆಲೆಯಾಗುವುದಕ್ಕಿದ್ದಾಳೆ. ಮಾತ್ರವಲ್ಲ, ಕೊನೆಯಲ್ಲಿ ತುಂಡರಿಸಿದಂತಹ ಭಾಗವೊಂದು ದೂರದ ಲಂಕೆಗೆ ಬಿದ್ದಿದೆ. ಅಲ್ಲಿ ನಿನ್ನ ಭಕ್ತನಿದ್ದಾನಲ್ವಾ ರಾವಣ, ಅವನಿಗೆ ಪೂಜಿಸುವುದಕ್ಕೆ ಬೇಕಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಹಾಗೆ ಹೆಂಡತಿಯನ್ನು ಕಳೆದುಕೊಂಡು ಮುಂದಿನ ಜೀವನವನ್ನು ಹೇಗೆ ಸಾಗಿಸಲಿ ಎನ್ನುವಂತಹ ಚಿಂತೆ ನಿನ್ನಲ್ಲೂ ಮೂಡಬಹುದು. ಭಾವಯ್ಯ, ದಾಕ್ಷಾಯಿನಿ ಮಡಿದದ್ದು ಕೇವಲ ದೇಹದಿಂದ ಮಾತ್ರ ವಿನಃ ಆತಳ ಆತ್ಮವು ನಾಶವಾಗಲಿಲ್ಲ. ನಿನ್ನನ್ನೇ ಪಡೆಯಬೇಕು, ನಿನ್ನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಹಾಗೆ ಯೋಚಿಸಿ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ. ಅದು ಕೂಡ ಹಿಮಾಲಯದ ತಪ್ಪಲಿನಲ್ಲಿ ಪರ್ವತ ರಾಜನ ಮಗಳಾಗಿ ಪಾರ್ವತಿ ಎನ್ನುವಂತಹ ಹೆಸರಿನಿಂದ ನಿನಗಾಗಿಯೇ ಕಾಯುತ್ತಾ ಇದ್ದಾಳೆ. ಪುರುಷ ಪ್ರಕೃತಿ ಸಮಾಗಮವಾಗುವಂತಹ ವೇಳೆ ಸಮೀಪವಾಗಿದೆ. ನೀನು ಆದಷ್ಟು ಬೇಗ ಸೇರಿಕೊಳ್ಳ. ಸ್ವಾಮಿ, ನೀನು ಹೇಳಿದ ಮೇಲೆ ಈಗ ಮನಸ್ಸಿಗೆ ನೆಮ್ಮದಿಯಾಯಿತು. ಹಾಗಿದ್ರೆ ಪರ್ವತರಾಜನ ಮಗಳಾಗಿಯೇ ಹುಟ್ಟಿದ್ದಾಳೆ. ನಿಜ. ನನ್ನ ಕುರಿತಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಹಾಗಿದ್ರೆ ನಾನು ಅಲ್ಲಿಗೆ ಹೋಗ್ಬೇಕಲ್ಲ? ನಿನ್ನ ಅಪ್ಪಣೆ. ಶುಭವಾಗಿ ಹೋಗಿ ಬನ್ನಿ. ಸರಿ ಸರಿ. ಈಶನಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿದ್ದೇನೆ. ಪುರುಷ ಪ್ರಕೃತಿ ಸಮಾಗಮವಾಗುವಂತಹ ವೇಳೆಯೂ ಸಮೀಪವಾಗಿದೆ. ನನ್ನದಾದಂತಹ ಲೋಕ ಕಲ್ಯಾಣವನ್ನು ಮಾಡುವುದಕ್ಕೆ ಬೇಕಾಗಿ ವೈಕುಂಠವನ್ನು ಸೇರ್ತೇನೆ. मेरे वालन की होने से बस हरुषा
ಹಿರಿಯೋದ್ಧಾರ ಇರುವಂತಹ ಸ್ಥಳ ಲಂಕಾ ಸಾಮ್ರಾಟ ಯಾರೆಂದು ಬಲ್ಲಿರಿ. ರಾವಣೇಶ್ವರೆಂದು ಕೇಳಿದ್ದೇನೆ. ಸರಿ, ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಚಾರಿಸಬೇಕು. ಧನಪತಿಯ ದಿನವು ಬದಿಸುತ್ತ ಮಹಾದೇವ ಪಾಲಿಸು ಸ್ವಾಮಿ, ಪಾಲಿಸು. ಆರಾಧ್ಯ ದೇವ ಕೈಲಾಸನಾಥನಾದಂತಹ ಪರಮೇಶ್ವರನನ್ನು ಪೂಜಿಸಿ ತೀರ್ಥವನ್ನು ಸ್ವೀಕರಿಸಿಕೊಂಡು ಲಂಕಾ ರಾಷ್ಟ್ರದ ಸಿಂಹಾಸನವನ್ನು ಏರಿದವನಿದ್ದೇನೆ. ಅಥ ವಿಶ್ರವಸ ಪುತ್ರ ರಾವಣ ನಾಮ ರಾಕ್ಷಸ. ಈಗಲಂತೂ ರಾವಣ ವಾಕ ರಾವಣ ಸರ್ವರ ಬಾಯಿಯಲ್ಲಿಯೂ ರಾವಣ ಎನ್ನುವಂತಹ ಪದವೇ ಉಚ್ಚಾರಗೊಳ್ಳುವ ಹಾಗೆ ನನ್ನದ್ದಾದಂತಹ ಸಾಧನೆಯ ಮೂಲಕವಾಗಿ ತೋರಿಸಿಕೊಟ್ಟಿದ್ದೇನೆ. ರಾವಣ, ಕುಂಭಕರ್ಣ, ಶೂರ್ಪಣಖೆ, ಭೀಷಣ ಹೀಗೆ ನಾವು ನಾಲ್ವರು ಪರಮೇಶ್ವರನನ್ನು ಅನವರತ ಪೂಜಿಸುತ್ತಾ ಬಂದಿದ್ದೇನೆ. ಧನಪತಿಯನ್ನು ಧುರದಲ್ಲಿ ಸೋಲಿಸಿದ್ದೇನೆ. ಪುಷ್ಪಕ ವಿಮಾನವನ್ನು ಪಡೆದಿದ್ದೇನೆ. ಸುರ ನರ ಹುರಗಲಾಕಗಳನ್ನು ಗೆದ್ದು ಈ 7 ಲಾಖ ಖ್ಯಾತನೆನ್ನಿಸಿದ್ದೇನೆ. ಅಂತಹ ರಾವಣ ಈ ಕಾಲಕ್ಕೆ ಒಡ್ಡೋಲಗಸ್ತನಾದ ಕ್ಷಣ ದ್ವಾರದಲ್ಲಿ ಯಾರೋ ಕಾಯ್ತಾ ಇದ್ದಾರೆ ಎನ್ನುವಂತಹ ವದಂತಿ ಬಂದಿದೆ. ಒಳಗೆ ಬನ್ನಿ. ಬಂದು ನಮಿಸುವುದರಿದ್ದಿರಲು ಖಳ ಮಧ್ಯ ಬಂದಿಗ ಹದನವೇ ನುಡಿಗರಾದ ನಿನ್ನ ರಾಯರಿರುವುದು ಸಭೆಯಲ್ಲಿಯೋ ಸಿಂಹಾಸನದಲ್ಲಿ? ಓರಾಯರು ಯಾರದು? ಓರಾಯರು ಯಾರು? ನೀವೇ ಓರಾಯರು. ನನ್ ಕರೆಯುತ್ತಾ ಬಂದದ್ದು ಎಲ್ಲಿದ್ದೀರಂತ. ನಾನು ಇಲ್ಲೇ ಇದ್ದಾನಲ್ಲ. ಅದು ಮತ್ತೆ ಗೊತ್ತಾದದ್ದು ಹಾ. ನೀವು ಇಲ್ಲೇ ಇದ್ದೀರಂತ. ನಾನು ನೀನು ತಿರುಗಾಟಕ್ಕೆ ಹೋದವ. ನಿನಗೆ ಕೆಲಸವೇ ಅದು. ಹೌದು, ತಿರುಗಾಡಬೇಕು. ತಿರುಗಾಟ. ಎಲ್ಲಿ ಯಾರ ಕುರಿತಾಗಿ ಏನು ವಾರ್ತೆ ಇದೆ ಹೌದು. ಬಂದು ಹೇಳಬೇಕು. ನನ್ನ ಕುರಿತಾಗಿ ಪ್ರಪಂಚ ಏನನ್ನಾಡುತ್ತದೆ ಹೌದು. ಪ್ರತಿಯೊಂದನ್ನು ಸಂಗ್ರಹಿಸಿಕೊಂಡು ಬಾ. ಓದಿಯಾ? ತಿರುಗಾಟ ಮಾಡಿದೆ. ಹಾ. ಒಂದೊಂದು ಮಾತು ಹೇಳ್ತಾರೆ ನಿಮ್ಮ ಬಗ್ಗೆ. ಏನು ಹೇಳ್ತಾರೆ? ನೀವು ಮನುಷ್ಯನೇ ಅಲ್ಲ ಅಂತೆ. ಮನುಷ್ಯ ಅಲ್ಲ. ಮನುಷ್ಯ ಅದನ್ನು ಒಪ್ಪಿಕೊಳ್ಳಲೇಬೇಕು. ರಾವಣ ಮನುಷ್ಯನಲ್ಲ. ಅಲ್ಲ, ಮನುಷ್ಯನಲ್ಲ. ಹಾ. ನೀವು ದೇವರ ಸಮಾನ. ಓ ಹಾಗೆ. ಹಾಗೆ. ಹಾ, ಹಾ. ಈಗ ನಾವು ಭೂಲೋಕದಲ್ಲಿರುವವರೆಲ್ಲ ಹ್ಮ್. ಈಗ ಸಾಮಾನ್ಯ ವ್ಯಕ್ತಿಗಳಾಗಿರುವುದು. ಹೌದು, ಹಾಗೆ ಹೌದು. ನೀವು ಸಾಮಾನ್ಯರಲ್ಲ, ಅಲ್ಲ. ಅಸಾಮಾನ್ಯರು. ಹಾ. ದೇವರ ಅಷ್ಟು ಮುಟ್ಲಿಲ್ಲ ಅಂತೆ. ಬೇಡ, ಮುಟ್ಟುವುದು ಬೇಡ. ಸ್ವಲ್ಪ ಕೆಳಗೆ ಒಂದು ದಾನವೇಂದ್ರ. ದಾನವೇಂದ್ರ ಹಾ. ಹಾಗಿದ್ದೀರಿ. ಹ್ಮ್. ನಿಮಗೆ ಸಮಾನ ಇಲ್ಲ ಅಂತೆ. ಎಂತದ್ದು? ಸಮಾನತೆ ಇಲ್ಲ. ಇಲ್ಲ. ಹಾ. ಜೋಡಿಲ್ಲ ಅಂತೆ ನಿಮಗೆ. ಛೆ, ಜೋಡಿಲ್ಲ. ಅದೇ ಅವರಿಗೆ ಹೇಗೆ ಗೊತ್ತಾದದ್ದು? ನನಗೆ ಜೋಡಿಲ್ಲ ಅಂತ. ಹೌದು, ಹೇಳ್ತಾ ಇದ್ರು ಜೋಡಿಲ್ಲ ಅಂತ. ಹಾಗಲ್ವೋ? ಸಮ ಇಲ್ಲ ಅಂತ ಮತ್ತೊಂದು ಶಬ್ದದಲ್ಲಿ ಹಾಗೆ ಹೇಳು. ನಿಮಗೆ ಸಮ ಇಲ್ವಾ? ಜೋಡಿ ಇಲ್ಲ, ಜೋಡಲ್ಲ, ಜೋಡಿ ಇಲ್ಲ ಅಂತ. ಹಾ. ಹೌದು, ಹಾಗೆ ಆಕಾಶಕ್ಕೆ ಆಕಾಶವೇ ಸಾಟಿ, ಅಲ್ವಾ? ಭೂಮಿಗೆ ಭೂಮಿಯೇ ಸಾಟಿ, ಸಮುದ್ರಕ್ಕೆ ಸಾಗರಕ್ಕೆ ಸಾಗರವೇ ಸಾಟಿ, ರಾವಣನಿಗೆ ರಾವಣವೇ, ದೋಸೆಗೆ ಚಟ್ನಿಯೇ ಸಾಟಿ. ಹಾಗೆ ಒಂದು ಮೂರು ಕಾಸಿನ ಮಾತಿಗೆ ಏನಾಗ ಹಾಗೆ ಹಾಗೆ ಅಲ್ಲ, ದೋಸೆಗೆ ಅದೊಂದು ಹೊಂದಾಣಿಕೆ. ಹಾ. ಹಾಗೆ ರಾರೆ ವಾ. ಹೀಗೆ ತಿರುಗುತ್ತಾ ಬರುವಾಗ ನಾನು ಅಲ್ಲಿ ಬಂದೆ. ಎಲ್ಲಿಗೆ? ಕೆಂಪು ಓಮಿನಿ. ಹ? ಕೆಂಪು ಓಮಿನಿ ಯಾರದ್ದು ಅದು? ನಮ್ಮದು. ಅದ್ಯಾಕೆ ಅಲ್ಲಿ ನಿಲ್ಲಿಸಿದ್ದು? ಅಲ್ಲಿ ನಮ್ಮದು ವನ, ನಾವು ಉಯಾರಕ್ಕೆ. ಅಯ್ಯೋ ದೇವಾ, ಶಬ್ದವನ್ನು ಬಾಯಲ್ಲಿ ಹಾಕಿ ಹಾಳು ಮಾಡಬೇಡ. ಕೆಂಪು. ಆವನ ಸಾಮಾನ್ಯವಾದುದಲ್ಲ. ಕೆಂಪು ಓಮಿನಿ, ತ್ರಿಂಕೋಮಲಿನಿ ವನ. ಕೆಂಪು ಓಮಿನಿ ತ್ರಿಂಕೋಮಲಿನಿ. ಅದಿ ಹಾ. ಬರುವುದಿಲ್ಲ, ಸಾಯಿಲಿ. ಬೇಡ, ಎಂತದು ಸಾಯಿಲಿ ಅಂತ? ಅಲ್ಲ, ಹಾ. ಶಬ್ದ ಸಾಯಿಲಿ ಅಂತ. ಹಾಗೆ ಆದಾರಿ ಆಗ್ತಾ ಬಂದೆ ನಾನು. ಹಾ. ನೋಡ್ತೇನೆ ರಾಯರೇ. ಯಾರನ್ನು? ವನದಲ್ಲಿ ನೋಡ್ತೇನೆ. ಹಾ. ದೀಪ ಪ್ರತಾಪ ದೀಪ ಪ್ರತಾಪ ಕೇಳಿಲ್ಲ ಮಾತಾಡ, ಕೇಳಿಲ್ಲ ಮಾತಾಡ ಕಲಕುಲ ದೀಪ ಪ್ರತಾಪ
ರಾಯರೇ, ವಾ. ನಾನು ಆ ದಾರಿಯಾಗುತ್ತಾ ಬಂದೆ. ನೋಡ್ತೇನೆ ರಾಯರೇ, ಏನು ನೋಡಿದೆ? ಒಂದು ಹುತ್ತ ಬೆಳೆದು ನಿಂತಿದೆ. ಅಯ್ಯೋ ದೇವರೇ, ಅದನ್ನು ಇನ್ನು ನಿನ್ನ ಬಾಯಿಂದ ಬೇರೆ ಬೇರೆ ಕೇಳಬೇಕು. ಒಂದು- ವನದಲ್ಲಿ, ಕಾಡಿನಲ್ಲಿ, ಅಲ್ಲಿ ಇಲ್ಲಿ ಗೆದ್ದಲು ತನ್ನ ಗೂಡನ್ನು ಕಟ್ಟಿಕೊಂಡು ಅದಕ್ಕೆ ಹುತ್ತ ಎನ್ನುವ ಹಾಗೆ ಉಳಿದವರು ಕರೆದು ಹೌದು. ಅದರಲ್ಲಿ ವಿಶೇಷ ಏನು? ಕುತ್ತ ನಿಂತಿದೆ. ಅಲ್ಲ, ಅಡ್ಡ ಮಲಗಿರ್ತದ. ಅಲ್ಲ, ಹಾಗಲ್ಲ. ಮತ್ತೆ? ಹುತ್ತ ಬೆಳೆದಿದೆ ಅಂದ್ರೆ ಓ. ಹುತ್ತದ ಒಳಗೆ ಏನೋ ಹೊಳಪು. ಬೆಳಕು. ಹುತ್ತದ ಒಳಗೆ ಹುತ್ತದ ಒಳಗೆ ಬೆಳಕು ಏನೋ ಒಂದು ವರ್ಕರ್ಸ್ ವರ್ಚಸ್ಸು. ಮತ್ತೆ ಹಾ. ಅಷ್ಟು ಮಾತ್ರ ಅಲ್ಲ, ಮತ್ತೆ? ಅಲ್ಲಿ ಋಷಿ ಮುನಿಗರೆಲ್ಲ ಅದಕ್ಕೆ ಸುತ್ತು ಬಂದು ಹಾ. ಮನೆ ಮಾಟ ಮಂತ್ರ ಎಲ್ಲ ಮಾಡ್ತಿದ್ದೆ. ಮಾಟ ಮಾಡುವುದು ಯಾಕೆ? ಮಣಮಠ ಮಣಮಠ ಮಂತ್ರೋಚ್ಚಾರ ಮಾಡ್ತಾ ಇದ್ದಾರೆ ರಾಯರೇ. ಹಾ. ನಾನು ಇದನ್ನು ಕಂಡು ಆಶ್ಚರ್ಯಚಕಿತನಾದೆ. ಹೌದು, ಹಾ. ಇದನ್ನು ಬಂದು ನಿಮ್ಮಲ್ಲಿ ಹೇಳಬೇಕಂತ ಬಂದು ತಿಳಿಸಿದ್ದೇನೆ ರಾಯರೇ. ಏನು ಮಾಡೋಣ? ತ್ರಿಂಕೋಮಲಿನಿಯು ವನದಲ್ಲಿರುವಂತಹ ಹುತ್ತದಲ್ಲಿ ಹೌದು. ಇಂತಹ ವಿಶೇಷವೊಂದನ್ನು ನೀನು ಕಂಡಿದ್ದಿ. ಆಕರ್ಷಣೆ ಕಂಡೆ. ಹೌದಲ್ಲ? ನೀನು ಆ ಜಾಗವನ್ನು ನನಗೆ ತೋರಿಸಬೇಕು. ತೋರಿಸ್ತೇನೆ. ನಾನು ಅದನ್ನು ಪರೀಕ್ಷಿಸಬೇಕು. ಮುಂದೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು. ಎಲ್ಲಿದೆ? ತ್ರಿಂಕೋಮಲಿನಿ. ಹೋಗೋಣ. ಹೋಗುವ. ಅಶೋಕವನಕ್ಕೆ ಸರಿಸಾಟಿಯಾದಂತಹ ಇದೊಂದು ವನವೇ ಈ ಲಂಕಾ ಪಟ್ಟಣದಲ್ಲಿ ಕಂಗೊಳಿಸುವಂತಹ ತ್ರಿಂಕೋಮಲಿನಿಯವರ ವನ. ಯಾವುದು ಇದೆ ಯಾವುದು ಇಲ್ಲ ಎನ್ನುವ ಹಾಗೆ ಹೇಳುವುದಕ್ಕಿಲ್ಲ. ವಿಶೇಷವಾದಂತಹ ಸಮವಸ್ತುಗಳು, ವೃಕ್ಷಗಳು ಬೆಳೆದು ನಿಂತು ಅನವರತ ಫಲ ಕೊಡುವಂತಹ ಜಾಗ ಇದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆ ಜಾಗವನ್ನು ಪರೀಕ್ಷಿಸ್ತೇನೆ. ಓಹೋ, ಪಾವನ ಕ್ಷೇತ್ರವಿದನ್ನು ಸಂಶಯವಿಲ್ಲ. ಪಾವನ ಕ್ಷೇತ್ರವಿದನ್ನು ಸಂಶಯವಿಲ್ಲ. ನಾಭೂತೆ ಗುಣವನ್ನು ಭಾವಜಾರಿಯ ಸತಿಯಲ್ಲಿ ನಿರ್ಮಿಸಬೇಕು. ಭಾವಜಾಲಿಯ ಸತಿಗೆ ನಿರ್ಮಿಸಬೇಕು. ಕೋವಿದ ಶಿಲ್ಪಿಗಳಿಂದ ಪಾವನ ಕ್ಷೇತ್ರವಿದು ಸಂಶಯವಿಲ್ಲ. ವೇದಶಾಸ್ತ್ರಗಳನ್ನು ಅಭ್ಯಸಿಸಿರುವಂತಹ ರಾವಣನಿಗೆ ಇಂತಹ ಕಡೆಗಳಲ್ಲಿ ವಿಶೇಷತೆಗಳನ್ನು ಗುರುತಿಸುವುದು ಕಷ್ಟವೆನಿಸುವುದಿಲ್ಲ. ಶಾರಣನಾಡಿದಂತಹ ಮಾತನ್ನಾಲಿಸಿ ಅವರನ್ನೇ ಹಿಂಬಾಲಿಸಿ ಬಂದೆ. ನೋಡಿದರೆ ಋತ್ವಿಜರು ಋಷಿಮುನಿಗಳೆಲ್ಲ ಏಕೋಧ್ಯಾನಾಸಕ್ತರಾಗಿದ್ದಾರೆ, ಮಂತ್ರೋಚ್ಚರಿಸ್ತಾ ಇದ್ದಾರೆ. ಯಾಗ ಯಜನಾದಿಗಳು ಅನವರತ ನಡೆಯುತ್ತಿರುವ ಹಾಗೆಯೇ ಕಾಣುತ್ತದೆ. ಹಾಗಿದ್ದರೆ ಹಲವು ಸಮಯಗಳಿಂದ ನಾನು ಈ ಕಡೆಗೆ ಬಾರದೇ ಇದ್ದರಿಂದ ನನ್ನ ಗಮನಕ್ಕೆ ಬಾರದೆ ಹೋಯಿತು. ನಿಜವಾಗಿಯೂ ಇದು ಪಾವನ ಕ್ಷೇತ್ರ ಎನ್ನುವುದರಲ್ಲಿ ಯಾವುದೇ ಸಂಶಯ ಬೇಡ. ಇಲ್ಲಿರುವವಳು ಅಗಜೆ, ಪಾರ್ವತಿ ಅಂತಹ ಶಕ್ತಿ ಸ್ವರೂಪಿಣಿ ಇಲ್ಲಿ ನೆಲೆಯಾಗಿದ್ದಾಳೆ ಎನ್ನುವುದು ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇತ್ತು. ಆದ ಕಾರಣ ತ್ರಿನೇತ್ರಧಾರಿಯಾದಂತಹ ಈಶ್ವರನ ಸತಿಗೆ ವಿಶೇಷ ಸ್ಥಳವಾದಂತಹ ಈ ಕಡೆಯಲ್ಲಿ ಸ್ವರ್ಣ ದೇಗುಲವೊಂದನ್ನು ಕಟ್ಟುವುದು ಎನ್ನುವ ಹಾಗೆ ನಾನು ನಿರ್ಧಾರ ಮಾಡಿ ಆಯಿತು. ಸಾಮಾನ್ಯರಿಂದಲ್ಲ, ಲೋಕಲೋಕದಲ್ಲಿರುವಂತಹ ವಿಶೇಷ ಶಿಲ್ಪಿಗಳಿಂದ ಅವರಿಗೆಲ್ಲರಿಗೂ ಹೇಳಿಕೆ ಕಳುಹುವುದರ ದ್ವಾರ ವಿಶೇಷವಾದಂತಹ ಕಲ್ಲುಗಳಿಂದ ನಿರ್ಮಿಸಿ ಅದರ ಮೇಲೆ ಹೊನ್ನಿನ ಲೇಪವನ್ನು ಬಳಸಿ ನಾನಾ ವಿಧದ ಚಿತ್ರಶಿಲ್ಪವನ್ನು ಕೆತ್ತುವ ಹಾಗೆ ಚಾಪಿಸಿ ವಿಶೇಷವಾದ ರೀತಿಯಲ್ಲಿ ಇಲ್ಲಿ ದೇಗುಲ ನಡೆಯಲಿ ಎಲ್ಲರೂ ತಯಾರಾಗಿ ಸಿದ್ಧರಾಗಿ ಅನಿತರೊಳ ವಿಧಿತನಯನು ನಮನು
ಪದನಿಯೋ ಜನಕನ ಮುನಿ ಪದವನಕ್ಕೆ ಬಾಗುತ್ತ ಗುರುನಿಧಿ ಬಂದಿ ಮುಂದೆ ನೆನರುವ ಶಂಕರ ಮಲ್ಲಿಕಾರ್ಜುನ ಸದಾಶಿವ ನಾರದರ ಪಾದಾರವಿಂದಕ್ಕೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಅತಿಥಿ ದೇವೋ ಭವ, ಈಗ ದಯಮಾಡಿಸಬೇಕು. ಸರಿ, ಕುಳಿತುಕೊಂಡೆ. ಆಸನವನ್ನು ನೀಡಿದ್ದೇನೆ. ಮನಸ ಕಾಯ ಪೂಜಿಸಿದ ಹಾಗಾಯಿತು. ಒಳ್ಳೇದಷ್ಟೇ ಸಾಕು ಸ್ವಾಮಿ. ನೋಡಿದಿರ, ಇಲ್ಲಿ ಒಮ್ಮೆ ನೋಡಿ. ಎಲ್ಲರನ್ನು ಬರುವುದಕ್ಕೆ ಹೇಳಿದ್ದೇನೆ. ಹೌದು, ಇಂದಿನಿಂದಲೇ ಸಕಲ ಸಿದ್ಧತೆ ನಡೆಯುವುದಕ್ಕೆ ಪ್ರಾರಂಭ ಆಗಬೇಕು. ಏನೋ ಬಹಳ ವಿಶೇಷವಾದ ಕಾರ್ಯಕ್ರಮಕ್ಕೆ ಕೈಗೊಂಡ ಹಾಗೆ ಕಾಣುತ್ತದೆ. ಅದು ಈ ವನ ಉಂಟಲ್ಲ, ತ್ರಿಂಕೋಮಲಿನಿ ವನ, ಇಷ್ಟರವರೆಗೆ ಗಮನಕ್ಕೆ ಬರಲಿಲ್ಲ. ಈಗ ನಮ್ಮವರು ಬಂದು ಹೇಳಿದ ಮೇಲೆ ಎಚ್ಚೆತ್ತುಕೊಂಡಿದ್ದೇನೆ. ಎಲ್ಲೆಲ್ಲೇ ಹೋಗುವುದಲ್ಲ, ಇರುವಂತಹ ಶಕ್ತಿ ಕೇಂದ್ರವನ್ನೇ ನಾವು ಗಟ್ಟಿಯಾಗಿಸಬೇಕು. ಅದಕ್ಕಾಗಿ ಸ್ವರ್ಣ ದೇಗುಲವನ್ನು ನಿರ್ಮಿಸುವುದಕ್ಕೆ ನಾವೆಲ್ಲರೂ ಮುಂದಾಗುತ್ತಾ ಇದ್ದೇವೆ. ನೀವು ಬಂದದ್ದು ಒಳ್ಳೆಯದೇ ಆಯಿತು. ದೇವರಿಗೆ ಸ್ವರ್ಣ ದೇಗುಲ, ಚಿನ್ನದ ದೇವಾಲಯ ಬೇಕೇನಯ್ಯ? ಬೇಕಲ್ಲ. ಪುಣ್ಯವಿಲ್ಲದ ಮಣ್ಣು ಬರಲಿ ಶ್ರೀ ಗೌರಿಯೇ ಇನ್ನೇಕೆ ಗುಣವಿಲ್ಲಿಯೇ ಶ್ರೀ ಗೌರಿ ಇನ್ನೇಕೆ ದೇಗುಲವಿಯೇ ಇನ್ನದ ಮಲಬೇಕು ದೇಗುಲಬೇಕೆ ಇನ್ನದ ಮಲಬೇಕು ದೇಗುಲಬೇಕೆ ನಿನ್ನನು ತಿಳಿ ಮೊದಲು ನಿನ್ನನು ತಿಳಿ ಮೊದಲು ಆಗ ರಾವಣೇಶ್ವರ ಋಷಿಗಳೇ, ನನಗೆ ನಿನ್ನ ಈ ಕಾರ್ಯಕ್ರಮವನ್ನು ಕಾಣುವಾಗ ಬಹಳ ಆಶ್ಚರ್ಯವೂ ಕಾಣುತ್ತಿದೆ, ಮತ್ತೆ ಒಂದು ಕಡೆಯಿಂದ ನೆಗೆಯೂ ಬರುತ್ತಿದೆ. ಕಾಲ ಕಳೆಯದೆ ಆದಷ್ಟು ಬೇಗ ಸಿದ್ಧಗೊಳ್ಳಬೇಕೆನ್ನುವ ಹಾಗೆ ಆಜ್ಞಾಪಿಸಿದ್ದೆ. ಹೌದಯ್ಯ, ಈಗ ನಿನಗೆ ಚಿನ್ನದ ಮೇಲೆ ಬಹಳ ಅಪಾರವಾದಂತಹ ಒಂದು ವ್ಯಾಮೋಹ ಇದ್ದ ಹಾಗೆ ಕಾಣುತ್ತದೆ. ಆ ಶಕ್ತಿ ಹೇಗೆ ಅಂತ ನೋಡಿಕೊಂಡಲ್ಲ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡುವುದು. ಏನು ಶಕ್ತಿ? ಈಗ ಶಕ್ತಿ ದೇವತೆ ಪಾರ್ವತಿಗೆ ಒಂದು ಚಿನ್ನದ ದೇವಾಲಯ ಕಟ್ಟಿಸುವುದು, ಅದು ಬೇಕೇನಯ್ಯ? ಬೇಕಲ್ಲ. ನೋಡು, ಈ ಭಕ್ತರು ಈ ದೇವರ ಕುರಿತಾಗಿ ಭಕ್ತಿ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇದರಲ್ಲಿ ಎರಡು ವಿಧ ಇದೆ. ಹೇಗೆ? ಒಂದು ಆಂತರಿಕ ಭಕ್ತಿ, ಮತ್ತೊಂದು ಬಾಹ್ಯ ಭಕ್ತಿ. ಈ ಬಾಹ್ಯ ಭಕ್ತಿ ಯಾರಿಗೆ? ಯಾರಿಗೆ? ಕೇವಲ ಅಜ್ಞಾನಿಗಳಿಗೆ, ಪಾಮರರಿಗೆ, ಏನೂ ಗೊತ್ತಿಲ್ಲದ ಮುಗ್ಧರಿಗೆ. ಯಾಕೆಂದ್ರೆ ದೇವರಿಗೆ ನಿಜವಾಗಿ ಆದರೆ ಏನೇ ಆಕಾರವಿಲ್ಲ, ಯಾವುದೇ ಗುಣ ಇಲ್ಲ, ನಿರಾಕಾರ ನಿರ್ಗುಣವಾದುದೇ ದೇವರು. ಅಲ್ಲಿಂದಲೇ ಆರಂಭ ಅಲ್ಲವೇ? ಹೌದು, ಆರಂಭ ಎನ್ನುವಲ್ಲಿಗೆ ತ್ರಿಮೂರ್ತಿಗಳು, ತ್ರಿಶಕ್ತಿಗಳು ಹೀಗೆ ಸಂಬಂಧ ಹೊಳೆಯುತ್ತಾ ಹೋಗುತ್ತದೆ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಲಕ್ಷ್ಮೀ, ಪಾರ್ವತಿ, ಸರಿ. ಆಮೇಲೆ ನಿಮ್ಮಂಥವರು ಸನಕಸಲಾದ್ಯರು. ಹೌದಾ? ಅದೆಲ್ಲ ನೋಡಪ್ಪ, ಈ ತ್ರಿಮೂರ್ತಿಗಳು, ತ್ರಿಶಕ್ತಿಗಳು ಅಂದರೇನು? ನಿಜವಾಗಿದ್ರೆ ಮೂಲತಃ ಅದು ಶಕ್ತಿಗಳು ಮಾತ್ರ, ಅದಕ್ಕೆ ಯಾವುದೇ ಆಕಾರ ಇಲ್ಲ. ಆದ್ದರಿಂದಲೇ ಮತ್ತೆ ನಿಜವಾಗಿ ಆಂತರಿಕವಾಗಿ ದೇವರನ್ನು ಆರಾಧನೆ ಮಾಡುವುದಂದ್ರೆ ಏನು? ಈ ಪ್ರಕೃತಿಯೇ ನಮಗೆ ದೇವರು. ನಿಜ. ಈ ಪ್ರಕೃತಿಯನ್ನೇ ಸದಾ ನಾವು ದೇವರು ಎಂಬುದಾಗಿ ನಮ್ಮ ಹೃದಯ ಕಮಲದಲ್ಲಿ ಅದನ್ನು ಪ್ರತಿಷ್ಠಾಪಿಸಿಕೊಂಡು ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರು ನಮ್ಮ ಒಳಗೇ ಇದ್ದಾನೆ. ಆದ್ದರಿಂದಲೇ ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಮಾಡುವಂತ ಯಾವುದೇ ವ್ಯವಹಾರಗಳಲ್ಲಿ, ಯಾವುದೇ ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ದೇವರ ಇಚ್ಛೆಯನ್ನು, ದೇವರ ಆದೇಶವನ್ನು ಮೀರದೆ ನಾವು ವ್ಯವಹರಿಸಿದಾಗ ನಿಜವಾಗಿ ದೇವರನ್ನು ಭಕ್ತಿಯಿಂದ ನಾವು ಆರಾಧನೆ ಮಾಡಿದ ಹಾಗಾಗುತ್ತದೆ. ಮತ್ತೆ ನೀನು ಈಗ ತೊಡಗಿದ್ದೀಯಲ್ಲ, ಸ್ವರ್ಣದ ದೇವಾಲಯ ಕಟ್ಟಿಸ್ತೇನೆ, ಇದನ್ನೇ ಬಾಹ್ಯ ಭಕ್ತಿ ಅನ್ನುವುದು. ಈ ಬಾಹ್ಯ ಭಕ್ತಿ ಯಾರು ಮಾಡುವುದು ಗೊತ್ತೋ? ಯಾರು?
ತಪ್ಪು ತಿಳಿಬೇಡ, ಇಲ್ಲ. ಮತ್ತೆ ಬೇಸರವುಗಳು ಬೇಡ. ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತು ಇದೆ. ಅಜ್ಞಾನಿಗಳನ್ನು ತಿದ್ದುವುದಕ್ಕೆ ಜ್ಞಾನಿಗಳು ಅಜ್ಞಾನಿಗಳ ಬಳಿಗೆ ಬರ್ತಾರೆ. ಹೌದು. ನಿಮ್ಮಂತಹ ಜ್ಞಾನಿಗಳು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಏನು? ಹ್ಮ್. ನಾನು ಅಜ್ಞಾನಿ ಅಲ್ಲದೇ ಇರಬಹುದು, ಏನೋ ಹಾಗೆಂದು ನನಗೆ ಗೊತ್ತಿಲ್ಲದೇ ಇರುವಂತಹ ವಿಷಯವೂ ಇರಬಹುದಲ್ಲ. ಅಜ್ಞಾನವೆನ್ನುವಂತಹ ಒಂದು ಕಾರ್ಮೋಡ ನಿನ್ನನ್ನು ಆವರಿಸಿದೆ ಎನ್ನುವುದನ್ನು ತಿಳಿದೇ ನಾನು ಬಂದುದು. ವಿಷಯಗಳು ಗೊತ್ತಿದ್ದರೂ ಕೂಡ ಕಾಲ ಕಾಲಕ್ಕೆ ಅದು ಹೊಳೆಯದೇ ಇರುವಾಗ ಹೊಳೆಸಿಕೊಳ್ಳುವುದಕ್ಕೆ ಹೊಳಪನ್ನು ತರುವುದಕ್ಕಾಗಿ ಸರಿ. ನಿಮ್ಮಂತವರ ಆಗಮನ ಅನಿವಾರ್ಯ. ಹೌದು, ಆದ್ದರಿಂದಲೇ ಬಂದೆ. ಈಗ ನೀನು ತೊಡಗಿರುವಂತ ಈ ಅದೆಷ್ಟೋ ಅದ್ದೂರಿಯ ದುಂದು ವೆಚ್ಚ ಮಾಡಿ ಈ ಸ್ವರ್ಣ ದೇಗುಲವನ್ನು ಪಾರ್ವತೀ ದೇವಿಗೆ ನಿರ್ಮಿಸುವ ಅಗತ್ಯವೇ ನನಗೆ ಕಾಣುವುದಿಲ್ಲ. ಬೇಡವಾ? ಈ ಮಣ್ಣೇ ಪುಣ್ಯ ಮಣ್ಣು. ಪುಣ್ಯ ಮಣ್ಣು ಅಂದ್ರೆ ಏನು? ಅದೇ ನಾನು ಹೇಳುದು. ಮೂಲತಃ ನಾವು ಪ್ರಕೃತಿಯಲ್ಲಿ ಬದುಕುವವರು, ಪ್ರಕೃತಿಯನ್ನೇ ದೇವರು ಎಂಬುದಾಗಿ ನಾವು ಭಾವಿಸಿ ಆರಾಧನೆ ಮಾಡುತ್ತಾ ಬರಬೇಕು. ಅದಕ್ಕಾಗಿ ಒಂದು ಮೂರ್ತಿ ಸ್ಥಾಪನೆ ಮಾಡುವುದು, ಮತ್ತೆ ಒಂದಷ್ಟು ಕಲ್ಲು ಮಣ್ಣುಗಳನ್ನು ತಂದು ಅದಕ್ಕೊಂದು ಗೋಡೆ ಕಟ್ಟಿ ಒಂದು ಗುಡಿಗೋಪುರಗಳನ್ನು ಕಟ್ಟುವುದು, ಆಮೇಲೆ ಅದಕ್ಕೆ ನಮ್ಮಲ್ಲಿ ಸಂಪತ್ತು ಇದೆ ಎನ್ನುವುದನ್ನು ಇತರರಿಗೆ ತೋರ್ಪಡಿಸಿಕೊಳ್ಳುವುದಕ್ಕೆ ಈ ಚಿನ್ನವ ಬೆಳ್ಳಿಯ ಕವಚಗಳನ್ನು ಒದಿಸುವುದು, ಒಂದಷ್ಟು ಕಟ್ಟಡಗಳನ್ನು ನಿರ್ಮಿಸುವುದು, ಇದರ ಅಗತ್ಯವೇ ಇಲ್ಲ. ನಾವು ಯಾವತ್ತೂ ಸಹ ಪ್ರಕೃತಿ ನಮಗೆ ದೇವರು, ಇಲ್ಲಿರುವಂತಹ ಮಣ್ಣು ಕಲ್ಲು ಮರ ನದಿ ತೊರೆ ಇತ್ಯಾದಿಗಳೆಲ್ಲವೂ ದೇವರು ಎಂಬುದಾಗಿ ಇದರಲ್ಲಿ ಪೂಜ್ಯ ಭಾವದಿಂದ ನಾವು ವ್ಯವಹರಿಸಬೇಕು. ಯಾಕೆಂದ್ರೆ ದೇವರೇ ಪ್ರಕೃತಿಯೆಲ್ಲವೂ ನಿನ್ನದು, ಸರ್ವಸ್ವವು ನಿನ್ನದೇ ಆದ ಮೇಲೆ ನಿನಗೆ ನಾವೇನೂ ಕೊಡುವುದಕ್ಕಾಗಿಲ್ಲ. ಹಾಗೆಂತ ನಿನ್ನನ್ನು ಆರಾಧಿಸುವುದು ಯಾಕೆ? ನಾವು ಕೃತಜ್ಞತರಾಗಿ ನಾವು ಯಾವತ್ತೂ ಸಹ ಶರಣಾಗತಿಯಿಂದ ದೇವರೇ ಎಲ್ಲವೂ ನಿನ್ನದೇ, ನಿನ್ನ ಕೊಡುಗೆಯಿಂದ ನಾನು ಬದುಕುತ್ತಿದ್ದೇನೆ ಎನ್ನುವುದಾಗಿ ಶರಣಾಗತರಾಗಿ ನಮ್ಮೆಲ್ಲವನ್ನು ಅವರಿಗೆ ಅರ್ಪಿಸುವುದೇ ನಿಜವಾದ ದೇವರ ಭಕ್ತಿ. ನಿಮ್ಮ ಮಾತುಗಳಿಗೆ ನಾನು ಆಕ್ಷೇಪಿಸ್ತೇನೆ ಎನ್ನುವ ಹಾಗೆ ಭಾವಿಸಬಾರದು. ಇಲ್ಲಪ್ಪ, ನಾವು ಯಾವ ವಿಚಾರದಲ್ಲಿ ಹಿಂದುಳಿಯುತ್ತೇವೆಯೋ ಅದನ್ನು ಇನ್ನೊಬ್ಬರು ಸದುಪಯೋಗ ಪಡಿಸಿಕೊಂಡಾರು. ಯಾವುದನ್ನು ನಾನು ಮಾಡುವುದಕ್ಕೆ ಅಸಮರ್ಥನಾದೇನೋ ಅದನ್ನು ಇನ್ನೊಬ್ಬರು ಮಾಡಿ ತೋರಿಸಿಯಾರು. ಆವಾಗ ರಾವಣನಿದ್ದು ಅಪ್ರಯೋಜಕನಾದ ಎನ್ನುವಂತಹ ವಾರ್ತೆಯನ್ನು ನಾನು ಕೇಳಬೇಕಾಗುತ್ತದೆ. ಇಲ್ಲಪ್ಪ, ಹಾಗೇನು ಇಲ್ಲ. ನಾನು ಹೇಳಿದಂತೆ ಈ ಪುಣ್ಯ ಮಣ್ಣನ್ನೇ ನೀನು ಸದಾ ದೇವರು ಎಂಬುದಾಗಿ ನಂಬಿ ಆರಾಧನೆ ಮಾಡುತ್ತಾ ಬಂದರೆ ಸಾಕು. ನಿತ್ಯ ನೀನು ಇಲ್ಲಿ ಸ್ವರ್ಣ ದೇವಾಲಯವನ್ನು ಕಟ್ಟಿದ ಕೂಡಲೇ ಅಲ್ಲಿಗೆ ಪಾರ್ವತೀ ದೇವಿ ಬರ್ತಾಳೆ, ಅಲ್ಲಿ ನೆಲೆಯಾಗುತ್ತಾಳೆ, ಮತ್ತೆ ನಿಮ್ಮನ್ನೆಲ್ಲ ಉದ್ಧರಿಸ್ತಾಳೆ ಎನ್ನುವಂತ ಈ ಕ್ರಿಯೆಯಲ್ಲಿ ಎಳ್ಳಿನಷ್ಟು ನನಗೆ ನಂಬಿಕೆ ಇಲ್ಲ. ಮೊದಲಾಗಿ ನಾವು ಮಾಡಬೇಕಾದ್ದೇನು? ಭಕ್ತಿ ಅಂದರೆ ಏನು? ದೇವರಿಗೂ ನಮಗೂ ಒಂದು ಮಾರ್ಗ ಸಂಪರ್ಕ. ನಾವು ಜೀವನದಲ್ಲಿ ಕಟ್ಟ ಕಡೆಗೆ ದೇವರನ್ನು ಸೇರುವುದೇ ಭಕ್ತಿ, ಅನುಸಂಧಾನ. ಅದಕ್ಕೆ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದು ಅಲ್ವೇ? ಹಾಗಿರುವಾಗ ನೀನು ಇದನ್ನೆಲ್ಲ ಮಾಡಿ ನಿನ್ನಲ್ಲಿರುವಂತಹ ಸಂಪತ್ತನ್ನು ನನ್ನಲ್ಲಿ ಇಷ್ಟು ಇದೆ, ನಾನು ದೇವರಿಗೆ ದೊಡ್ಡ ಸ್ವರ್ಣ ದೇವಾಲಯವನ್ನು ಕಟ್ಟಿದ್ದೇನೆ ಎನ್ನುವಂಥ ಆಡಂಬರದ ಈ ಬಾಹ್ಯ ಪೂಜೆ ಅಗತ್ಯವಿಲ್ಲ. ಆದ್ದರಿಂದ ಈ ಪ್ರಕೃತಿಯನ್ನೇ ದೇವರು ಎಂಬುದಾಗಿ ನೀನು ಆರಾಧಿಸ್ತಾ ಬಂದರೆ ಸಾಕು. ಮತ್ತಂತಲೂ ಮೊದಲಾಗಿ ನಾನು ದೇವರ ಭಕ್ತ ಹೇಗಾಗಬೇಕು ಎನ್ನುವುದನ್ನು ನಿನ್ನ ಒಳಗಿನ ನಿನ್ನಲ್ಲಿರುವಂತಹ ಕೆಲವು ದೌರ್ಬಲ್ಯಗಳನ್ನು ಅಥವಾ ಅಜ್ಞಾನವನ್ನು ಇದನ್ನು ತೊಲಗಿಸಿಕೊಂಡು ನಿಜವಾದ ದೇವರೆಡೆಗೆ ಸಾಗುವುದಕ್ಕೆ ನೀನು ಸ್ವಲ್ಪ ಜ್ಞಾನದ ಕಣ್ಣು ತೆರೆದರೆ ಒಳ್ಳೆಯದು ಅಂತ ನನ್ನ ಒಂದು ಅರ್ಥವಾಯಿತು. ಅಗದೆ ಬರುತ್ತಾಗಿ ನಿಗಳು ನಗದು ಶರೀರ ಶರಣರು ಜಗದು ಶರೀರ ಸುದಯ ಪುಣ್ಯ ಶರಣರು ನಗವಿರಾಜ ಕವಿ ಕೊಡುವನು, ನಗವಿರಾಜ ಕವಿ ಕೊಡುವನು, ನಗುತ್ತಡುವನು. ಪ್ರತಿಯೊಬ್ಬನೂ ಕೂಡ ಉಪಯೋಗ
ಸಾಮರ್ಥ್ಯವನ್ನು, ನಮ್ಮಲ್ಲಿರುವಂತಹ ಸಂಪತ್ತನ್ನು ಹಾಳಾಗಿ ಹೋಗಕೂಡದು, ಇನ್ನೊಬ್ಬರಿಗೆ ಕಾಣುವಂತಿರಲಿ. ಆ ಮೂಲಕವಾಗಿ ಅವರು ಇಲ್ಲಿಗೆ ಆಗಮಿಸಲಿ, ತನ್ನ ಬುದ್ಧಿಯನ್ನು ತಾವು ತಿದ್ದಿಕೊಳ್ಳಲಿ, ಆತ್ಮೋನ್ನತಿಗಾಗಿ ದೇಹವನ್ನು ವ್ಯಯಿಸಲಿ. ಈ ಉದ್ದೇಶದಿಂದಲೇ ಅಲ್ಲವೇ ಕೇವಲ ಪ್ರಕೃತಿಯನ್ನು ಪೂಜಿಸಿದಲ್ಲಿಗೆ ಎಲ್ಲವೂ ಮುಗಿಯುವುದಿಲ್ಲ. ಯಾವುದನ್ನು ಎಲ್ಲಿ ಕಂಡುಕೊಳ್ಳಬೇಕು, ಯಾರು ಯಾವುದನ್ನು ಅರಸುತ್ತಾ ಬರುತ್ತಾರೆ, ಇದನ್ನು ನಾವು ಆಲೋಚಿಸಿದವಾಗ ದೇಗುಲವೊಂದರ ಅವಶ್ಯಕತೆ ಇದೆ ಅಂತ ಭಾವಿಸಿದ್ದೇನೆ. ಹಾಗೆಂದು ನಿನ್ನನ್ನು ನೀನು ತಿಳಿ ಎನ್ನುವಂತಹ ಮಾತು ಹೇಳಿದ ಮೇಲೆ ನನಗೂ ಹೌದು ಅನ್ನಿಸಿತು. ಇಲ್ಲಿಗೆ ಈ ಶಕ್ತಿಯೊಂದಿದ್ರೆ ಸಾಲದು, ಅನವರತ ಪೂಜಿಸುವಂತಹ ಈಶ್ವರನ ಮಡದಿಯಾದ ಪಾರ್ವತಿಯನ್ನು ನಾನು ಕಾಡಿ ಬೇಡಿ ಕರ ಕೊಟ್ಟು ಬಂದು ಇಲ್ಲಿ ನೆಲೆಯಾಗಿಸ್ತೇನೆ. ಆ ಮೂಲಕವಾಗಿ ನಮ್ಮೆಲ್ಲರನ್ನು ಹಾರೈಸುವ ಹಾಗೆ ನಾನು ಪ್ರಾರ್ಥಿಸ್ತೇನೆ. ನಾನು ಹರನ ಭಜಕ, ಕೇಳಿದ್ರೆ ಇಲ್ಲ ಎನ್ನುವ ಹಾಗೆ ಹೇಳಲಾರ. ಹರ ಅನುಗ್ರಹವಾಯಿತು ಅಂತಾದ್ರೆ ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗುತ್ತೇನೆ, ಯಶಸ್ವಿಯಾಗುವ ಹಾಗೆ ಒಂದರ ಆಶೀರ್ವಾದ ಮಾಡಿ. ಬೇಸರ ಮಾಡಬೇಡ. ಇಲ್ಲ, ಈ ದೇವಾಲಯಕ್ಕೆ ನನ್ನ ವಿರೋಧ ಇದೆ ಅಂತ ಇನ್ನೆಲ್ಲಿಯೂ ಹೇಳಿಬಿಡಬೇಡ. ನಾನು ಹೇಳುವುದಿಲ್ಲ, ನಾನು ಇದ್ದುದನ್ನು ಹೇಳಿದ್ದು. ನನ್ನ ಪ್ರಯತ್ನ ಮುಂದುವರಿಯುತ್ತದೆ. ಒಳ್ಳೆಯದು. ಹಾಗಾದ್ರೆ ನಿನ್ನ ಕೈಗೊಂಡ ಕಾರ್ಯಕ್ರಮದಲ್ಲಿ ಸದಾ ಯಶಸ್ವಿಯಾಗು, ಹರ ನಿನ್ನನ್ನು ಕಾಪಾಡು. ತಡ ಮಾಡುವುದಿಲ್ಲ. ಪುಷ್ಪಕ ವಿಮಾನಕ್ಕೆ ಆಜ್ಞೆ ಮಾಡಿದ್ದೇನೆ, ವಿಮಾನವನ್ನು ಏರಿದ್ದೇನೆ. ಪ್ರಯಾಣ ಕೈಲಾಸವರೆಗೆ. ಪಾರ್ವತಿ ರಮಣ ತ್ರಿಶೂಲಧಾರಿಯೇ, ತ್ರಿನಾತ್ರನೇ, ಕಾಲ ಕಾಲಾಂತಕನೇ, ಇದೋ ರಾವಣೇಶ್ವರ ಶ್ರೀದೇವನ ಪಾದಗಳಿಗೆ ಪಡಮಡುತ್ತಾ ಇದ್ದಾನೆ. ರಕ್ಷಿಸು ಸ್ವಾಮಿ. ಮಲಿನ ಬಿರದ ನಗು ಮೊಗದಿಂದ ಶ್ರೇಷ್ಠನಾದಂತಹ ರಾವಣ ಭಗವಂತ ಅನನ್ಯವಾದಂತಹ ಭಕ್ತಿಯಿಂದಲೇ ನನ್ನನ್ನು ಸ್ತುತಿಗೆ ಇದೆ. ನಾನು ನನ್ನನ್ನು ಮರೆಯುವುದು ಯಾವಾಗ ಗೊತ್ತಾ? ನಿಮ್ಮ ಕಣ್ಣ ಮುಂದೆ ಬಂದವ ನಾನು ಸಂತುಷ್ಟನಾಗಿದ್ದೇನೆ. ರಾವಣೇಶ್ವರ, ಭಕ್ತರಲ್ಲಿ ಭಕ್ತಶ್ರೇಷ್ಠ ನೀನು. ನೀನು ಇದು ಪ್ರಥಮವಾಗಿ ಬರುವುದಲ್ಲ. ಅಲ್ಲ, ನಿನಗೆ ನನ್ನನ್ನು ಕಾಣಬೇಕು ಅಂತ ಆಗುವಾಗ ಲಂಕೆಯನ್ನು ಬಿಟ್ಟು ಓಡಾಡಿಕೊಂಡು ಬರುವುದೇ ಇವತ್ತಿನ ನನ್ನ ಕೆಲಸ ಆಗಬೇಕು. ಅದು ಹರಾನುಗ್ರಹದಿಂದ ಅಂತ ನೆನಪಾದ ಕೂಡ ನಿಮ್ಮಲ್ಲಿಗೆ ಬರುವುದು, ಓಡಿಕೊಂಡು ಬರುವುದು. ನಿನ್ನ ಮುಖವನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನಾದ್ರೂ ಒಂದು ಮಹತ್ತರವಾದ ಉದ್ದೇಶ ಇಲ್ಲದೆ, ಕಾರ್ಯಕಾರಣ ಇಲ್ಲದೆ ನೀನು ಇಲ್ಲಿವರೆಗೆ ಬರುವವನೇ ಅಲ್ಲ. ನಿಮ್ಮ ಪಾದಕ್ಕೆ ನಮಸ್ಕರಿಸಿ ಹೊರಟ ಆಗ್ಲಿಕ್ಕಿಲ್ಲ ಹೇಳುವ ಪ್ರಶ್ನೆಯೇ. ನೀನು ನಗುಮುಖದಿಂದಲೇ ಹೇಳಬೇಕು. ನೀನು ಬಂದ ಕಾರಣ ನನಗೆ ಗೊತ್ತಾಗ್ಲಿಲ್ಲ. ಏನು ಅಂತ ಸವಿಸ್ತಾರವಾಗಿ ತಿಳಿಸಿದ್ರೆ ಈಡೇರಿಸಿಕೊಡುವುದಕ್ಕೆ ಆಗುವುದಿದ್ರೆ ನಾನು ಮಾಡಿ ಚಿಂತಿಸಬೇಕು.
ಕರುಣನಿಧಿ ನೀನೊಲಿದು ಶಿವೆಯಾಗ ಕರುಣನಿಧಿ ನೀನೊಲಿದು ಶಿವೆಯ ಕಳುಗೋ ಹರುಷದಿ ಪಾಲಿಸುತ್ತಲಿಂದೆಲ್ಲ ನುಡಿಯ ಹರುಷದಿ ಪಾಲಿಸುತ್ತಲಿಂದೆಲ್ಲ ನುಡಿಯ ಪರಮೇಶ್ವರಿಯು ಲಂಕೆಯಲ್ಲಿ ನಿಂತೋಗೋ ಪರಮೇಶ್ವರಿಯು ಲಂಕೆಯಲ್ಲಿ ನಿಂತೋ ಹೊರಸಲನ್ನು ಶುದ್ಧ ಭಕ್ತಿ ದೊಲಿದಲ್ಲಿ ಹೊರಸಲೆಂಬನು ಶುದ್ಧ ಭಕ್ತಿ ಗೊಲಿದಲ್ಲಿ ಕರುಣನಿಧಿ ನೀನೊಲಿದೋಗೋ ಶಿವೆಯ ಕಲುಗೋ ಕರುಣಾನಿಧಿಯೇ ರಾವಣ ಆರ್ತರನ್ನು ರಕ್ಷಿಸುವ ಅಭೀಷ್ಟವನ್ನು ಈಡೇರಿಸುವ ಎಲ್ಲರ ಅಪೇಕ್ಷೆಗಳನ್ನು ಪ್ರಸನ್ನಗೊಳಿಸುವ ಮನೋಲ್ಲಾಸ ಹೊಂದುವಂತೆಯೇ ಮಾಡುವಂತಹ ಶುಭಂ ಕರೋತಿ ಇತಿ ಶಂಕರ. ಆ ಶಂಕರ ನಾಮಸ್ಮರಣೆಯನ್ನು ಯಾವನು ಮಾಡುತ್ತಾನೋ ಅವನು ಭವಿಷ್ಯದಲ್ಲಿ ಶುಭವನ್ನು ಹೊಂದುತ್ತಾನೆ ಎನ್ನುವಂತಹ ಸತ್ಯವಾಕ್ಯವನ್ನು ಅರಿತಂತಹ ನಾನು ಕಾರ್ಯ ಯಶಸ್ವಿಗೊಳಿಸುವುದಕ್ಕಾಗಿ ನಿನ್ನ ಬೆಳೆಗೆ ಬಂದಿದ್ದೇನೆ. ಏನು ತ್ರಿಂಕೋಮಲಿನಿ ಎನ್ನುವಂತಹ ವನ ಇಂದು ವಿಶೇಷವಾಗಿ ಕಂಗಳಿಸುವುದಕ್ಕೆ ಪ್ರಾರಂಭವಾಗಿದೆ. ಹೌದೇ? ಋಷಿ ಮುನಿಗಳೆಲ್ಲ ಲೋಕದಲ್ಲಿ ಎಲ್ಲೆಲ್ಲೋ ಇಲ್ಲ, ಎಲ್ಲರೂ ಆ ವನದತ್ತ ಹೆಜ್ಜೆ ಇಡುತ್ತಾ ಇದ್ದಾರೆ. ಯಜ್ಞ ನಡೀತಾ ಇದೆ, ಯಾಗ ನಡೀತಾ ಇದೆ, ಮಂತ್ರೋಚ್ಚಾರಣೆ ಇದೆ. ಒಳ್ಳೆ ಯಾಕೆ ಎನ್ನುವ ಹಾಗೆ ಕೇಳಿದವಾಗ ಅರ್ಥವಾಯಿತು, ಇದು ಶಕ್ತಿ ಪೀಠ, ಇಲ್ಲಿ ಶಕ್ತಿ ನೆಲೆಗೊಳ್ಳಬೇಕು. ಅಷ್ಟೊತ್ತಿಗೆ ನಾರದರು ಬಂದರು. ಏನು ಹೇಳಿದ್ರು? ಪುಣ್ಯ ಇಲ್ಲದ ಮಣ್ಣಲ್ಲಿ ನೀನು ಎಷ್ಟು ಪ್ರಯೋಜನ ಮಾಡಬಹುದು, ಎಷ್ಟು ಕೆಲಸ ಮಾಡಿದ್ರು ಅಪ್ರಯೋಜನ. ಹೊನ್ನಿನಂತಹ ಮನಸ್ಸು ಬೇಕು, ಹೊನ್ನ ದೇಗುಲ ಏಕೆ ಬೇಕು? ಆವಾಗ ನನಗೂ ಹೌದು ಅನ್ನಿಸಿತು. ಹಾಗಿದ್ರಂತಹ ಶಕ್ತಿ ದೇವತೆಯನ್ನೇ ಕರ್ಕೊಂಡು ಬಂದು ನಿಲ್ಲುವಂತೆ ಹೇಳಿದ್ರೆ ಹೇಗೆ? ಅದಕ್ಕಾಗಿ ನಾನು ನಿಮ್ಮೆಡೆಗೆ ಬಂದದ್ದು. ಯಾಕೆ? ನಿಮ್ಮ ಮಡದಿಯಾದಂತಹ ಪಾರ್ವತಿ ಶಕ್ತಿ ಮಾತೆ ಆ ಲಂಕಾಪಟ್ಟಣದ ಸನಿಹದಲ್ಲಿರುವಂತಹ ವನದಲ್ಲಿ ನೆಲೆಯಾಗಬೇಕು. ಭಕ್ತ ಕೋಟಿಯನ್ನು ಉದ್ಧರಿಸಬೇಕು. ಅದಕ್ಕೆ ನೀವು ಮನಸ್ಸು ಮಾಡಬೇಕು, ನಿಮ್ಮ ಪತ್ನಿಯನ್ನು ನನ್ನೊಂದಿಗೆ ಕಳುಹಿಸಿಕೊಡಬೇಕು. ಈ ಅಪೇಕ್ಷೆಯಿಂದ ನೀನು ಬಂದವ ರಾವಣ. ಶಿವ ಒಲಿತದೀಗ ಗೌರಿಯೊಳು ನೀ ಪೇದು ಒಳಿತದೀಗ ಗೌರಿಯೊಳು ನೀ ಪೇದು ಒಲಿಸುತ್ತ ಕರೆದೆಯನುತ ಹೊಲಸರಿಯಲ್ಲನುಜ ಶಿವೆಯ ಮುಖಿಸುತ್ತ ನುಡಿದ ನಿನ್ನ ಅಪೇಕ್ಷೆ ಸಹಜವಾದದ್ದೇ. ಶಕ್ತಿ ದೇವತೆ ನೆಲೆಯಾಗಬೇಕು, ಎಲ್ಲವರು ಬಂದು ಪೂಜಿಸಬೇಕು. ನನ್ನ ಮಡದಿಯಾದಂತಹ ಶಕ್ತಿ ದೇವತೆಯಾದಂತಹ ಪಾರ್ವತಿಯನ್ನು ನಿಮ್ಮ ಆಜ್ಞೆಯಂತೆ ನಾನು ಕರೆದುಕೊಂಡು ಹೋಗುತ್ತೇನೆ. ಭಕ್ತರಾದವರ ಆಶೆಯನ್ನು ಈಡೇರಿಸಬೇಕಾದ್ದು ದೇವನಾದವನ ಕರ್ತವ್ಯ. ಆದ್ರೆ ನಾನು ಯೋಚಿಸ್ತೇನೆ, ನಾನು ಹೇಳಿದ್ರೆ ಅವಳು ಕೇಳಿಯಳ. ನಿಮ್ಮ ಪತ್ನಿಯಲ್ಲ? ಹೌದು. ನೀವು ಹೇಳಿದ್ರೆ ಒಂದೇ ಅನ್ನುವಳೆ. ಈಗ ನನ್ನ ಜೊತೆಯಲ್ಲೇ ಇದ್ದುಕೊಂಡು ಶಕ್ತಿ ದೇವತೆಯಾಗಿ ಅವಳು ಮೆರೆದಾಡುತ್ತಾ ಇರುವವಳು, ನನಗೆ ಪೂರಕ ಅವಳು. ನೀನು ನನ್ನನ್ನು ಪೂಜಿಸಿದ ಹಾಗೆ ಅವಳ ಬಳಿಗೆ ನೇರವಾಗಿ ಹೋಗು, ಭಕ್ತಿಯಿಂದ ಅವಳನ್ನು ಅರ್ಚಿಸು, ಮೆಚ್ಚಿಸು. ತದನಂತರದ ಈ ವಿಷಯವನ್ನು ಹೇಳು, ನೀನು ಬರಬೇಕು ಅಂತ. ಅವಳಾಗಿ ಮನ ಒಪ್ಪಿ ಅಲ್ಲಿಗೆ ಬರುವುದಿದ್ರೆ ನನ್ನಿಂದ ಏನೂ ಅಡ್ಡಿ ಇಲ್ಲ, ನೀನೇ ಕರೆದುಕೊಂಡು ಹೋಗು. ದೇವರೇ, ಪ್ರಯತ್ನ ಪಡ್ತೇನೆ, ಆಶೀರ್ವಾದ ಮಾಡಬೇಕು. ಸಂತೋಷ. ಅಮ್ಮನ ಬಳಿಗೆ ನಡೆಯುತ್ತೇನೆ.
ಬಾರಮ್ಮ ಭಾಗ್ಯದ ದೇವಿ ಶಂಕರಿಗೆ ಬಾರಮ್ಮ ಭಾಗ್ಯದ ದೇವಿ ಶಂಕರಿಗೆ ಚಾರು ಜನ ಬರದ ಸರ್ವೇಶ್ವರಿಗೆ ಚಾರು ಜನ ಬರದ ಸರ್ವೇಶ್ವರಿಗೆ ಸಾರಸ ಮುಖಿಯೇ ದೇವದಿಂದಿಗಿದೋ ಸಾರಸ ಮುಖಿಯೇಗಿದೋ ವೀರರ ಲಂಕೆಯು ಕೆಲಸು ನಿಗಲಿದೋ ಬಾರಮ್ಮ ಭಾಗ್ಯದ ದೇವಿ ಶಂಕರಿಗೆ ಚಾರು ಜನ್ಮ ಸತಿ ಸರ್ವೇಶ್ವರಿಗೆ ಬಾರಮ್ಮ ಮಹಮ್ಮಾಯೇ ಶ್ರೀಪೀಠೆ ಸುರಪೂಜಿತ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತೆ. ಶಕ್ತಿಯು ನೀನೆ, ಭಕ್ತಿಯು ನೀನೆ, ಜ್ಞಾನವೂ ನೀನೆ, ಛಾಯೆಯೂ ನೀನೆ, ಕಲೆಯೂ ನೀನೆ, ಎಲ್ಲವೂ ನೀನೇ ಆಗಿರುವೆ ತಾಯೇ. ಭಕ್ತೋದ್ಧಾರಕನಾದಂತಹ ರಾವಣೇಶ್ವರ ಪ್ರಾರ್ಥಿಸ್ತಾ ಇದ್ದಾನೆ. ನಮ್ಮ ಲಂಕೆಯಲ್ಲಿ ನೆಲೆ ನಿಂತು ಭಕ್ತರನ್ನು ಉದ್ಧರಿಸುವಂತಹ ಹೊಣೆಗಾರಿಕೆಯನ್ನು ಅಮ್ಮ ನೀನು ವಹಿಸಿಕೊಳ್ಳಬೇಕು ಅಂತ ಪ್ರಾರ್ಥಿಸ್ತೇನೆ. ಬಾರಮ್ಮ ಬಾರಮ್ಮ ಬಾರಮ್ಮ. ಆಗದು ನುಡಿ ಸಾಗದು ಆಗದು ನುಡಿ ಸಾಗದು ಆಗದು ಮನವು ಲಂಕೆಯೊಳಿಯದು ಆಗದು ನುಡಿ ಸಾಗದು ಆಗದು ನುಡಿ ಸಾಗದು ಸತ್ತು ಹೋಗಿದ ಕೈಯಲು ಬಿರಿಯದು ಮೋಡಿಗೆ ಸತ್ತು ಹೋಗಿದ ಕೈಯಳು ಮತ್ತೆ ಬಿರಿಯದು ಮೋಡಿಗೆ ಹತ್ತು ಕರೆದರು ಹಸಿರು ತುಂಬದು ಶಕ್ತಿಯೊಲಿಯದು ಕನಸಿಗೆ ಹತ್ತು ಕರೆದರೆ ಹಸಿರು ತುಂಬದು ಶಕ್ತಿಯೊಲಿಯದು ಕನಸಿಗೆ ಆಗದು ನುಡಿ ಸಾಗದು ಆಗದು ನಯವನೋ. ಮಗನೇ ರಾವಣೇಶ್ವರ, ಗಿರಿಜೆ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡೆಯ? ಹೌದಮ್ಮ. ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುವಾಗಲೇ ಅರ್ಥೈಸಿಕೊಂಡೆ ಏನು ಉದ್ದೇಶವನ್ನು ಇರಿಸಿಯೇ ಇಲ್ಲಿಗೆ ಬಂದವ ಎಂಬುದಾಗಿ. ಸ್ವಾರ್ಥಿಯಾಗಿ ಬಂದಿದ್ದೇನಮ್ಮ. ನೀನೇ ಆಡಿದಂತಹ ಮಾತು ಅಮ್ಮ, ನನ್ನ ಜೊತೆಯಲ್ಲಿ ನೀವು ಲಂಕೆಗೆ ಬರಬೇಕು, ನೆಲೆಯಾಗಬೇಕು ಎಂಬುದಾಗಿ ಆಡುತ್ತಾ ಇದ್ದೀಯ. ಆದರೆ ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವೇ ಆಗುತ್ತಾ ಇದೆ. ನಾನು ನಿನ್ನ ಲಂಕೆಗೆ ಬರಬೇಕು, ಒಂದೇ ಮಾತಿನಲ್ಲಿ ಉತ್ತರಿಸುತ್ತೇನೆ. ಯಾವ ಕಾರಣಕ್ಕೂ ನಿನ್ನ ಲಂಕೆಗೆ ಬರಲು ನನಗೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಮ್ಮ ಹೀಗೆಂದ್ರೆ ಹೇಗೆ ಹೇಳಿ? ಯಾರಾದರೂ ಹೇಳಿದ್ರು ಇಲ್ಲಿ ಏನೂ ಇಲ್ಲ, ಪುಣ್ಯವಿಲ್ಲದ ಮಣ್ಣಲ್ಲಿ ನೀನು ದೇಗುಲ ಕಟ್ಟಿ ಏನು ಪ್ರಯೋಜನ? ಯಾವಾಗ ಪಾರ್ವತಿ ಲಂಕಾ ಮಣ್ಣನ್ನು ಪ್ರವೇಶ ಮಾಡುತ್ತಾಳೋ, ನೆಲೆಯಾಗುತ್ತಾಳೋ, ಅಲ್ಲಿ ಕತ್ತಲೆ ಒದ್ದೋಡಿಸಲ್ಪಡುತ್ತದೆ, ತಾನಾಗಿಯೇ ಬೆಳಕನ್ನು ಹೊಂದುತ್ತದೆ. ಯಾವನು ಅಜ್ಞಾನಿಗಳಾಗಿರುತ್ತಾರೋ ಅಂಥವರಲ್ಲಿ ಜ್ಞಾನ ಮೂಡುತ್ತದೆ ಎನ್ನುವ ಹಾಗೆ ಯಾವುದು ಬಿಸಿಲ ಬೇಗೆಯಿಂದ ಒಣಗಿ ಹೋಗುತ್ತದೋ ಅಂತಹ ಪ್ರದೇಶಗಳಲ್ಲಿ ತಾನಾಗಿಯೇ ಫಲವತ್ತತೆಯನ್ನು ಹೊಂದಿ ನೀರಿನಾಂಶವನ್ನು ಹೊಂದಿ ಫಲವಾಗಿ ಎಲ್ಲವೂ ಸಮೃದ್ಧವಾಗಿ ಬೆಳೆಯುತ್ತದೆ ಎನ್ನುವಂತಹ ಆಶಾಭಾವನೆಯಿಂದ ನಾನಿದ್ದೇನೆ. ಒಳ್ಳೆ ಅನ್ನ ಕೂಡದು ಬರಬೇಕು ನಲಿಯುತ್ತಿರಲು ಪಾರು ಮಾಡುವರಾರು ಮುದಗುಳು, ನಲಿಯುತ್ತಿರಲು ಪಾರು ಮಾಡುವರಾರು ಮುದಗುಳು. ಬೋಧಿಯಾಗಿ ತ್ಯಾಗವಿರದೆ ಬಾಳುವ
ಮನೆಯು ಹೋಗು ಭೋಗವು ಇಳಿದು ಮನೆಯು ಹೋಗು ಹೋಗಲಾಗ ಆಗಲು ನುಡಿ ಮಗನೇ, ಬರಬೇಕು ಎಂಬುದಾಗಿ ಆಡಿದಾಗ ಬರುವುದಿಲ್ಲ ಎಂಬುದಾಗಿ ಹೇಳಿದೆ. ಆದರೂ ಮನಮಾರಿ ಭಕ್ತಿಯಿಂದ ನನ್ನನ್ನು ಬೇಡುತ್ತಾ ಇದ್ದೀಯ. ಒಳ್ಳೆ ಅನ್ನ ಕುಡಿದು ಬರಬೇಕು. ಆದರೂ ಈ ಸಂದರ್ಭದಲ್ಲಿ ಆಗದು ಎಂಬುದಕ್ಕೆ ಆಡುವುದಕ್ಕೆ ಬಲವಾದಂತಹ ಕಾರಣವಿದೆ. ನೀವು ದಾನವರಲ್ವೇ? ಹೌದು. ಅಸುರ ಪ್ರವೃತ್ತಿಯನ್ನು ಹೊಂದಿದ್ದವರು. ನಿಜ. ಆ ಭೂಲೋಕದಲ್ಲಿ ಕರ್ಮ ಪ್ರಪಂಚದಲ್ಲಿ ಕರ್ಮವನ್ನು ಸಾಗಿಸುವುದಕ್ಕೆ ಷಟ್ವೈರಿಗಳು ಅಗತ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ಹೆಣ್ಣು ಹೊಣ್ಣು ಮಣ್ಣು ಇದರ ಆಸೆಯನ್ನು ಇರಿಸಿಕೊಂಡು ತನ್ನ ಜೀವನದ ನೆಲೆಯಲ್ಲಿ ನೀವು ನಡೆದುಕೊಳ್ಳುತ್ತಾ ಇದ್ದೀರಾ. ಆಗುದೆಂಬುದು ಆಡುವುದಕ್ಕೆ ಅದೇ ಕಾರಣ. 6 3 ಷಟ್ವೈರಿಗಳು 6 3 ಹೆಣ್ಣು ಹೊಣ್ಣು ಮಣ್ಣು ಇದರ ಮೂಲಕವಾಗಿ ನಲಿದಾಡುವಂತಹ ನಿಮ್ಮ ಜೀವನ. ಆ ಜೀವನದಲ್ಲಿ ಯಾವ ಕರ್ಮವು ಸಾಗುವುದಕ್ಕೆ ಸಾಧ್ಯವಿಲ್ಲ, ಪುಣ್ಯವು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂತದ್ದು ಇರುವಾಗ ನಾನು ದೇವಿ ಅಲ್ಲಿಗೆ ಬರಬೇಕೆ, ಸ್ವರ್ಣಲಂಕಿಗೆ ಬರಬೇಕೆ? ನಾನು ಬಂದರೆ ಏನಾದೀತು? ನನಗೆ ಒಂದು ಮೌಲ್ಯ ಸಿಗುವುದಕ್ಕೆ ಸಾಧ್ಯ ಉಂಟೆ? ಭಕ್ತಿ ಮಾಡೋದಕ್ಕೆ ಯಾರಾದ್ರೂ ಇದ್ದಾರೆ? ಯಾರು ಇಲ್ಲ. ಕರ್ಮ ಪ್ರಪಂಚ ಅದು. ಕರ್ಮವಾಸಿಗಳಾದಂತಹ ನೀವು ಇರುವಂತಹ ಸ್ಥಳಕ್ಕೆ ನಾನು ಶಂಕರಿ ಬರುವುದಿಲ್ಲ. ಪುರುಷ ಎಂದರೆ ಅದು ಸದಾಶಿವ. ಮೊದಲಾಗಿ ನಿನ್ನನ್ನು ಕರೆದೊಯ್ದು ಅಲ್ಲಿ ನೆಲೆಗೊಳಿಸಿ ಆಮೇಲೆ ಶಂಕರನನ್ನು ಕೈಲಾಸದಿಂದ ಸೆಳೆಕೊಳ್ತೇನೆ. ಈ ಬಯಕೆಯನ್ನ ಅಂತ ಬೇಡಿದರೆ ಕಾಡಿದರೆ ನನ್ನ ತಾಳ್ಮೆ ಪರೀಕ್ಷೆ ಮಾಡುತ್ತಿರುವೆಯಾ ಅಮ್ಮ? ಬಿಡಲಾರೆ. ಬಂದಂತ ರಾವಣ ಬರಿಗೈಯಿಂದ ಹೋಗುವ ಪ್ರಶ್ನೆಯೇ ನಾನಲ್ಲ. ಲಂಕೆಯಲ್ಲಿ ನಿನ್ನನ್ನು ನೆಲೆಗೊಳಿಸುವುದಕ್ಕೆ ಎಷ್ಟು ಕಷ್ಟಪಟ್ಟರೂ ಕೂಡ ಬಾರದೇ ಇದ್ದರೂ ಬಿಡುವವನಲ್ಲ. ನಿನ್ನ ಹೆಡೆಗೆ ಕೈ ಇಕ್ಕಿ ಶರಣದ ಏನು ಅಮ್ಮ ಎಂಬುದಾಗಿ ಆಡಿದಾಗ ಮಗು ಎಂಬುದಾಗಿ ಸಂಬೋಧಿಸಿ ನಿನಗೆ ಸಾಂತ್ವನದ ಮಾತುಗಳನ್ನು ಆಡಿ ಬರೋದಿಲ್ಲ ಎಂಬುದಾಗಿ ಆಡಿದರೆ ನನ್ನ ಮುಡಿಗೆ ಕೈ ಹಾಕುವುದಕ್ಕೆ ಮುಂದಾಗಿದ್ದೀಯ. ಅಸುರ ಪ್ರವೃತ್ತಿ ಹೊಂದಂತಹ ನೀನು, ಇಂತಹ ಕರ್ಮ ಪ್ರಪಂಚದಲ್ಲಿ ಇದ್ದಂತಹ ನೀನು ಇಂತಹ ಸ್ಥಿತಿ ಇಂತಹ ಕಾರ್ಯಕ್ಕೆ ಮನ ಮಾಡಿದ್ದೀಯಲ್ಲ. ದೇವಿಯಾದಂತಹ ನನ್ನ ಮುಡಿಗೆ ಕೈ ಹಾಕುತ್ತೀಯ ಬರಲಾರೆ. ದೇವ ಹೇಳಿದುದರಿಂದ ನಿನ್ನಡೆಗೆ ಬಂದೆ. ನಿನ್ನಗೆ ನನ್ನ ಮಾತು ಕೇಳುವುದಕ್ಕಾಗುವುದಿಲ್ಲ. ನನ್ನ ಮಾತು ನೀನು ಕೇಳುತ್ತಾ ಇಲ್ಲ. ಮಾತುಗಳನ್ನು
ತಿರಸ್ಕರಿಸುತ್ತಾ ತಿರಸ್ಕರಿಸಿದ್ದೇನೆ. ಬರಿಗೈಯಿಂದ ಹೋಗುವವನು ನಾನಲ್ಲ. ಏನು ಮಾಡುದು? ನಿನ್ನ ಕೈ ಕಾಲುಗಳನ್ನು ಕಟ್ಟುತ್ತೇನೆ. ಹೌದಾ? ನಿನ್ನನ್ನು ವಿಮಾನಕ್ಕೆ ಏರಿಸ್ತೇನೆ. ಲಂಕಾಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬಾ ಬಾ. ಕೈ ಹಾಕುತ್ತೀಯ? ರಾಮನೇಶ್ವರ, ಅಸುರನಾಗಿ ಇಂತಹ ಕೃತ್ಯವನ್ನು ಮಾಡುತ್ತಾ ಇದ್ದೀಯ. ಕೈ ಎತ್ತಿ ನನ್ನ ಮುಡಿಗೆ ಕೈ ಹಾಕುತ್ತಾ ಇದ್ದೀಯ. ಎಳೆಯೋದಕ್ಕೆ ಮುಂದಾಗುತ್ತಾ ಇದ್ದೀಯ. ಕೈ ಇದ್ದರೆ ತಾನೇ ಎಳೆಯೋದಕ್ಕೆ. ನನ್ನನ್ನು ಎಳೆಯೋದಕ್ಕೆ ಮುಂದಾದಂತಹ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಏನಂತ ಭಾವಿಸಿಕೊಂಡಿದ್ದೀಯ? ಲೋಕಮುಖಕ್ಕೆ ತಾಯಿಯಾದಂತಹ ನನ್ನ ಮೇಲೆ ಕೈಯನ್ನು ಮಾಡುತ್ತಾ ಇದ್ದೀಯ. ಅಂತಹ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ತಕ್ಕದಾದಂತಹ ಪಾಠವನ್ನು ಕಲಿಸಲೇಬೇಕು. ಅದಕ್ಕೆ ಬೇಕಾಗಿ ಉರಗಾಸ್ತ್ರವನ್ನು ಪ್ರಯೋಗಿಸಿ ನಿನ್ನನ್ನು ಬಂಧಿಸುತ್ತೇನೆ. ಅರುಳಾಳು ಜಗದಂಬಿಕೆ ದಯದೋ ಶ್ರೀಕಾಲಿಕೆ ಕಾಪಾಡು ಅರುಳಾಳು ಜಗದಂಬಿಕೆ ಅಪರಾಧಗಳ ಮನ್ನಿಸಮ್ಮ ಮಹೇಶ್ವರಿಯೇ ಅಪರಾಧಗಳ ಮನ್ನಿಸಮ್ಮ ಮಹೇಶ್ವರಿಯೇ ವಿಪರೀತವಾಗಿ ಬಲ್ಲೆ ಶಂಕರಿಯೇ ತಪ್ಪಿಸಿ ಬೇಡುವೆ ನಿನ್ನ ನಂದಿಯೊಳು ನೆಲಸಮ್ಮ ಜಪಿದ ಬೇಡುವೆ ನಿನ್ನ ನಂದಿಯೊಳು ನೆಲಸಮ್ಮ ಶುಭಕರಿಯೇ ಅಮ್ಮ ಅಮ್ಮ, ಹುಳದ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗವೇ ತಾಯಿ. ಅದೇ ಬೇಕಲ್ಲ. ರಾವಣನ ಮೇಲೆ ಉರಗಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾದೆ. ಹೌದು. ಬಡಪಾಯಿಯಾದಂತಹ ರಾವಣ ಅದೇನೋ ಒಂದು ಸಣ್ಣ ಆಶೆಯನ್ನಿರಿಸಿಕೊಂಡು ಕೈಲಾಸದೆಡೆಗೆ ಬಂದು ಅನನ್ಯ ಭಕ್ತಿಯಿಂದ ಧ್ಯಾನಿಸುತ್ತಾ ಅಮ್ಮ ಬಾ ಲಂಕೆಗೆ ಎನ್ನುವ ಹಾಗೆ ಕೇಳಿಕೊಂಡರೆ ಇನ್ನಿಲ್ಲದ ನಿಂದಾವಾಕ್ಯಗಳನ್ನು ಕೇಳಿ ಸುಪ್ತವಾಗಿದ್ದಂತಹ ತಾಳ್ಮೆಯ ಕಟ್ಟೆ ಒಡೆದು ಹೋಯಿ ಕೋಪ ಬಂದದ್ದು ಹೌದು. ಅರಿಷಟ್ವರ್ಗಗಳಿಂದ ಬಂಧಿತನಾದಂತಹ ನನ್ನನ್ನು ಬಂಧಿಸುವುದಕ್ಕೆ ಉರಗಾಸ್ತ್ರವನ್ನು ಪ್ರಯೋಗ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ನನ್ನನ್ನು ನಾನು ಸುತ್ತಿಕೊಂಡಿದ್ದೇನೆ. ನನ್ನದ್ದು ಅಧಿಕವಾಗಿ ಹೋಯಿ ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ. ಲೋಕದ ಲಯಾಧಿಕಾರಿಯ ಪರಮೇಶ್ವರನ ಮಡದಿಯಾದ ಪಾರ್ವತಿಯ ಮೇಲೆ ಕೈ ಮಾಡಿದ ಅಕ್ಷಮ್ಯ ಅಪರಾಧ. ಆದರೂ ಆಶಾಭಾವದಿಂದ ಮತ್ತೊಮ್ಮೆ ಪಾದಗಳಿಗೆ ಎರಗುತ್ತಾ ಇದ್ದೇನೆ. ಒಲ್ಲೆ ಅನ್ನ ಕೂಡದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಹೇಂದಿ ಭಿಕ್ಷಾಂದೇಹಿ ಪಾರು. ದಯಮಾಡಿಸಬೇಕು. ಲಂಕೆಯಲ್ಲಿ ನೆಲೆ ನಿಲ್ಲಬೇಕು. ನಿನ್ನ ಭಕ್ತನಾದಂತಹ ರಾವಣನನ್ನು ಉದ್ಧರಿಸಬೇಕು. ಅಮ್ಮ ಉದ್ಧರಿಸಬೇಕು. ಮಗನೇ ಶರಣವಲಿಯುತ ದೇವಿ ಶಂಕರಿಗೆ ಶರದ ಬಂಧನ ಬಿಡಿಸು ತಿಂಗಳು ಬರುವೆನಾದರೆ ಬಂದ ಮೇಲೆ ಧರ್ಮ ಮಾರ್ಗವನ್ನು ತೊರೆದು ನೀ ಜೀವಿಸಲು ನಿಲ್ಲುನೋ ಧರ್ಮ ಮಾರ್ಗವನ್ನು ತೊರೆದು ನೀ ಜೀವಿಸಲು ಅರಿತುಕೋ ನಿರ್ಬಂಧವಿದ ಮನವಿರಿದಿ ಅರಿತುಕೋ ನಿರ್ಬಂಧವಿದ ಮನವಿರಿಸಿ ಪಾನಿ ಮೊದಲಿತು ನಾನು ಖಳನೊಪ್ಪಿ ಕರೆದಂಗ
ಮಾಡಬಾರದಂತಹ ತಪ್ಪನ್ನೇ ಮಾಡುವುದಕ್ಕೆ ಮನ ಮಾಡಿದ್ದೀಯ. ಅದಕ್ಕಾಗಿ ಶಿಕ್ಷೆಯನ್ನು ನೀಡಿದ್ದೇನೆ. ಉರಗಾಸ್ತ್ರದಿಂದ ಬಂಧನವಾದಂತಹ ನೀನು ಈ ಬಂಧನದಲ್ಲಿಯೂ ಕೂಡ ಭಕ್ತಿಯಿಂದ ನನ್ನನ್ನು ನಿಟ್ಟಿಸುತ್ತಾ ಇದ್ದೀಯಾ, ಭಜಿಸುತ್ತಾ ಇದ್ದೀಯಾ, ಬರಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೀಯಾ. ಇಂತಹ ಕಠಿಣವಾದಂತಹ ಪರಿಸ್ಥಿತಿಯಲ್ಲೂ ಕೂಡ ನನ್ನನ್ನು ಬರುವುದಕ್ಕೆ ಮನ ಮಾಡಿದಂತಹ ನಿನಗೆ ಒಲಿದಿದ್ದೇನೆ, ಶಾಂತಳಾಗಿದ್ದೇನೆ. ಅದಕ್ಕೆ ಬೇಕಾಗಿ ಉರಗ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದೇನೆ ಅಲ್ಲ, ಬಿಡಿಸುತ್ತೇನೆ ಅಂತೆ. ಲೋಕದಲ್ಲಿ ಒಂದು ಮಾತಿದೆ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಲ್ವೇ? ಬುದ್ಧಿ ಶೂನ್ಯನಾಗಿ ನೀನು ವರ್ತಿಸಿದೆ ಹೌದು, ಆದರೆ ತಿದ್ದಿ ತೀಡಿ ಆ ಸರಿಯಾದಂತಹ ದಾರಿಯಲ್ಲಿ ನಡೆದುಕೊಳ್ಳಬೇಕಾದ್ರೆ ತಾಯಿಯಾದವಳ ನನ್ನ ಆದರ್ಶ ನಿನಗೆ ಬೇಕೇ ಬೇಕು. ಬುದ್ಧಿಯ ಶೂಲ ನನ್ನನ್ನು ತಿವಿದಿದೆ ಅಂತ ಭಾವಿಸ್ತೇನೆ. ಆಯ್ತು, ತಪ್ಪಾಗಿದೆ, ಆದರೂ ಕೂಡ ಬೇಡುತ್ತಾ ಇದ್ದೀಯಲ್ಲ. ಪಶ್ಚಾತ್ತಾಪದಿಂದ ಬೇರೆ ಒಂದು ವಿಮುಕ್ತಿ ಇಲ್ಲವಲ್ಲ. ಪ್ರಮಾದ ಎಂಬುದಾಗಿ ಭಾವಿಸಿ ನಿನ್ನನ್ನು ಶ್ರಮಿಸಿದ್ದೇನೆ. ಈ ಸಮಯದಲ್ಲಿ ನಾನು ಬರಬೇಕು ಎಂಬುದಾಗಿ ನೀನು ಆಡಿದೆ ಕಂದ. ನಿನ್ನ ಭಕ್ತಿಗೆ ಒಲಿದಂತಹ ನಾನು ನಿನ್ನ ಜೊತೆಗೆ ಬರುವುದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಇದ್ದೇನೆ ಕಂದ. ಅಮ್ಮ, ಮಾಯಾ ರೂಪಳು ನೀನು, ನಾನು ನಿನ್ನನ್ನು ಮುಟ್ಟುವ ಹಾಗಿಲ್ಲ. ಅದಕ್ಕಾಗಿ ಮಾಯೆಯಿಂದಲೇ ಅಂದಣವೊಂದನ್ನು ನಿರ್ಮಿಸಿದ್ದೇನೆ. ಅದು ಹೊನ್ನಿನ ಅಂದಣ, ವಿಮಾನವನ್ನು ಏರುವುದಿಲ್ಲ. ಕಾಲ್ನಡಿಗೆಯಲ್ಲೇ ನೀನು ಏರಿರುವಂತಹ ಅಂದಣವನ್ನು ನನ್ನ 10 ತಲೆಗಳಲ್ಲಿ ಹೊತ್ತು 20 ಕೈಗಳಿಂದ ಆಧರಿಸುತ್ತಾ ಲಂಕೆಯೆಡೆಗೆ ಪ್ರಯಾಣಿಸುವುದಕ್ಕೆ ಬರುತ್ತೇನೆ. ಆದರೆ ಷರತ್ತು ಇದೆ ಮಗನೇ. ಅಸುರನಾದಂತಹ ನೀವು ಅಧರ್ಮಿಯಾಗಿ ಮೆರೆಯುತ್ತಾ ಇದ್ದೀರಾ. ಆದರೂ ನನ್ನನ್ನು ಕರೆದುಕೊಂಡು ಆ ಸ್ವರ್ಣ ಲಂಕೆಯಲ್ಲಿ ಸ್ವರ್ಣ ಗೌರಿಯಾಗಿ ನಿನ್ನ ಆಸ್ಥಾನದಲ್ಲಿ ನೆಲೆಸುತ್ತೇನೆ. ನೀನು ಕಟ್ಟಿದಂತಹ ಮಂದಿರದಲ್ಲಿ ಸ್ವರ್ಣ ಗೌರಿಯಾದಂತಹ ನನ್ನನ್ನು ಪೂಜಿಸುವುದಕ್ಕೆ ಬೇಕಾಗಿ ಪಂಚ ಶ್ವೇತಾಂತ್ರಿಗಳನ್ನು ನೀನು ನನಗೆ ನೀಡಬೇಕು. ಯಾವುದೆಲ್ಲ? ಹಾಲು, ಮೊಸರು, ಬೆಣ್ಣೆ, ಶ್ವೇತ ಹೂವು, ಹಾಗೆ ಶ್ವೇತವಸನ, ಇದನ್ನೆಲ್ಲ ಇಟ್ಟುತ್ತಾ ನೀಡುತ್ತಾ ನನ್ನನ್ನು ನಿತ್ಯ ಪೂಜಿಸಬೇಕು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅಲ್ಲಿ ನೆಲೆಸಿದಂತಹ ಸಂದರ್ಭದಲ್ಲಿ ಧರ್ಮ ಕಾರ್ಯವನ್ನೇ ಮಾಡುವುದಕ್ಕೆ ನೀನು ಮನ ಮಾಡಬೇಕು. ಅದರ ಜೊತೆಯಾಗಿ ಒಂದು ಎಚ್ಚರದ ಮಾತನ್ನು ಹೇಳುತ್ತಾ ಇದ್ದೇನೆ. ಅಧರ್ಮವನ್ನು ಮೀರಿ ಒಂದು ವೇಳೆ ಅಧರ್ಮವಾಗಿ ಮೆರೆದೆ ಅಂತಾದ್ರೆ, ಧರ್ಮ ಶೂನ್ಯನಾಗಿ ಇದ್ದೆ ಅಂತಾದ್ರೆ ಗೊತ್ತಾದ್ರೆ ಈ ಶಂಕರಿಯು ಅರೆ ಕ್ಷಣವೂ ಅಲಂಕೆಯಲ್ಲಿ ಇರುವುದಿಲ್ಲ, ಬಿಟ್ಟು ನಾನು ಕೈಲಾಸಕ್ಕೆ ತೆರಳುತ್ತೇನೆ ಅಂತ ಗಮನವಿಟ್ಟು ಕೇಳಿದ್ದೀಯಲ್ಲ. ಧರ್ಮದ ಕಾರ್ಯಕ್ಕೆ ಮನ ಮಾಡಬೇಕು, ಅಧರ್ಮಿಯಾಗಿ ಮೆರೆಯಬಾರದು. ಮೆರೆದರೆ ಬಿಟ್ಟು ಹೋಗುತ್ತೇನೆ. ಮಗನೇ, ಅರ್ಚಿಸಿ ಪೂಜಿಸಿ ಮೆಚ್ಚಿಸಿರಿ, ನಿನಗೆ ಬೇಕಾದಂತಹ ಸಕಲವನ್ನು ನಾನು ಒದಗಿಸಿಕೊಡುತ್ತೇನೆ. ನೀನು ಆಡಿದಂತಹ ಅಷ್ಟು ಮಾತುಗಳನ್ನು ಅನವರತ ಜ್ಞಾಪಿಸಿಕೊಳ್ಳುತ್ತಾ ಕರೆದೊಯ್ಯುವುದಕ್ಕೆ ಮುಂದಾಗುತ್ತೇನೆ. ದಯಮಾಡಿಸಬೇಕು, ದಯಮಾಡಿಸಬೇಕು, ದಯಮಾಡಿಸಬೇಕು. ವರಕುಶಧ್ವಜನ ಕುಮಾರಿಯೇ ವರಕುಶಧ್ವಜನ ಕುಮಾರಿ ಸುಂದರಿ ಬಾಲೆ ಸರಸಿಜ ಮುಖಿ ವೇದಾವತಿಯೋ ಸರಸಿಜ ಮುಖಿ ವೇದವತಿಯೋ ವೇದವತಿಯೋ
ಹರಿಯಲ್ಲೇ ವರನಾಡಿ ಪಡೆವ ಸಂಕಲ್ಪದಿ ಹರಿಯಲೇ ವರನಾಡಿ ಪಡೆವ ಸಂಕಲ್ಪದಿ ಬರುವಳು ತಪದಾದಿ ಬಲಗೆ ಬರುವಳು ತಪದಾದಿ ಬಲಗೆ ಸುಂದರಿ ಬಾಲೆ ನಮೋ ಶ್ರೀಹರಿ, ನೀನೇ ಕಾಪಾಡು, ನೀನೇ ಕಾಪಾಡು. ಉತ್ತಮ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರೆ ಯೋಗವೂ ಬೇಕು, ಭಾಗ್ಯವೂ ಬೇಕಂತೆ. ಆ ಬಗ್ಗೆನ ಆಲೋಚನೆ ಮಾಡಿದಾಗ ಯೋಗವಂತಳೂ ಹೌದು, ಭಾಗ್ಯವಂತಳೂ ಹೌದು. ದೇವ ಗುರುಗಳು ಎನಿಸಿಕೊಂಡಂತಹ ಬೃಹಸ್ಪತಿ ಆಚಾರ್ಯನ ಮಗನಾದಂತಹ ಕುಶಧ್ವಜ ಅವರಿಗೆ ಮಗಳಾಗಿ ಜನಿಸಿದೆ ನಾನು. ವೇದವನ್ನು ಪಾರಾಯಣ ಮಾಡುವಂತಹ ಸಂದರ್ಭದಲ್ಲಿ ಹುಟ್ಟಿದಂತಹ ನನಗೆ ವೇದಾವತಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಮನೆಯನ್ನ ಸೇರಿದವಳು. ಆ ಕಾಲಕ್ಕೆ ಅಪ್ಪ ಹಿಡಿದೇನು ಗೊತ್ತಿ, ಮಗಳೇ ನಿನ್ನ ಜೀವನ ಎಂಬುದು ಧನ್ಯತೆಯನ್ನು ಕಂಡುಕೊಳ್ಳಬೇಕು ಅಂತಾದ್ರೆ ಆ ಶ್ರೀಹರಿಯ ನೀನು ಮದುವೆಯಾಗಬೇಕು, ಅವನನ್ನೇ ಪತಿಯಾಗಿ ಪಡೆಯಬೇಕೆನ್ನುವ ಹಾಗೆ ಅಪ್ಪನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಕಾಣಬಾರದೆ, ಇದಲ್ವೇ ದಟ್ಟವಾದಂತಹ ಕಾಡು. ಬರುವುದಕ್ಕೆ ಉದ್ದೇಶ ಉಂಟು. ತಪಸ್ಸನ್ನಾಚರಿಸಿ ಆ ಶ್ರೀಹರಿಯನ್ನು ಮೆಚ್ಚಿಸಿ ನನ್ನ ಗಂಡನಾಗಿ ಪಡೆಯಬೇಕೆನ್ನುವ ಹಾಗೆ. ಹಾಗಾಗಿ ಕಾಣುತ್ತಿರುವಂತಹ ನದಿಯಲ್ಲಿ ನೋಡಬರದಿ ಶುದ್ಧ ತೊಳೆಗೆ ಜೀವನೆದೆಯೋ ಮನೋಮಗನೀಯನ ನುಡಿಸಿ ಪಾಡುತ್ತ ಮನಮಗನೀಯನ ನುಡಿಸಿ ಪಾಡುತ್ತ ಗಣದ ಪಕ್ಷ ತಿಳಿದಳು. ಮನವ ಸೆಳೆಯುವ ಮನದ ಚೆಲುವನೆ ತಂದೆಯ ಆಜ್ಞೆಯನ್ನು ಪಡೆದು ಬಂದು ಸೇರಿದಂತಹ ದಟ್ಟಾರಣ್ಯವಿದು. ಈಗ ತಪಸ್ಸನ್ನು ಕೈಗೊಳ್ಳಬೇಕು ಅಂತಾದ್ರೆ ವಾತಾವರಣ ಎಂಬುದು ಪ್ರಶಾಂತವಾಗಿರಬೇಕು. ಅದಕ್ಕಿಂತಲೂ ಮೊದಲಾಗಿ ಏಕಾಗ್ರತೆಯನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ. ಕಾಣುತ್ತಿರುವಂತಹ ನದಿಯಲ್ಲಿ ಒಂದು ಶಿಶಿರ್ಬುದ್ಧಳಾದಿ. ಇನ್ನು ಯಾಕೆ ಸಾವಕಾಶ? ಆ ಶ್ರೀಹರಿಯ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಇದು ನಾನು ಕಂಡಂತಹ ಕನಸು, ಪತಿಯನ್ನಾಗಿಸಬೇಕು ಎನ್ನುವ ಹಾಗೆ. ಆದರೆ ಒಂದು ಎಲ್ಲವೂ ನನಗೆ ಸಿದ್ಧವಾಗಿ ನಿಂತಿದೆ. ಹಾಗಂತ ಹೇಳಿ ನಾನು ಕುಳಿತುಕೊಳ್ಳೋದಕ್ಕೆ ಯೋಗ್ಯವಾದಂತಹ ಸ್ಥಳ ಎಂಬುದು ಬೇಕಲ್ಲ. ಎಲ್ಲಿ ನೋಡಬಾರದೆ ಕರಿಬಂಡೆಯಲ್ಲಿ ಕಾಣುತ್ತಾ ಉಂಟು. ಹಾಗಾದರೆ ಇದುವೇ ಸರಿಯಾದಂತಹ ಸ್ಥಳ. ಈ ಕೂಡಲೇ ದರ್ಭಾಸುರರು ಕುಳಿತು ಆ ಕರಿಬಂಡೆಯನ್ನು ಕುರಿತು ತಪಸ್ಸನ್ನು ಕೈಯುತ್ತಿರಂತೆ. ಕೋಟಿ ಭಾಸ್ಕರದಲ್ಲಿ ಬೆಳಗುತ್ತಿಗ ಕಾಮಿನಿಯ ಗೆಲ್ಲಬೇಕೆ ಜಗಡ ಆ
ವಿಮಾನವನ್ನು ಇಳಿಸಿ ವನಾಂತರದಲ್ಲಿ ತಿರುಗುತ್ತಾ ಬಂದರೆ ವಿಶೇಷವಾದಂತಹ ಪ್ರಕಾಶ ನನ್ನನ್ನು ಆಕರ್ಷಿಸುತ್ತಾ ಇದೆ. ನೋಡಿದರೆ ತರುಣೀಮಣಿ, ಕನ್ಯಾಮಣಿ, ವೇಳೆ ಕಳೆಯದೆ ಇವಳನ್ನು ಮಾತಾಡಿಸಬೇಕು. ಗಮನಿಸಿದೆ, ಪದ್ಮಾಸನವನ್ನು ಬರೆದೆ, ಧ್ಯಾನಾಸಕ್ತಳಾಗಿರುವೆ, ಅದಾವುದೋ ಮಂತ್ರವನ್ನು ಉಚ್ಚರಿಸುತ್ತಿರುವೆ. 14 ಲೋಕಾಧೀಶನಾದಂತಹ ರಾವಣೇಶ್ವರ ನಿನ್ನ ಬಳಿ ಬಂದು ಮಾತನಾಡಿಸ್ತಾ ಇದ್ದೇನೆ. ಯಾರು ನೀನು? ಓ ಚಂದ್ರವದನೆ, ಓ ಮಾರನ ಅರಗಿಣಿಯೇ, ಓ ಹೊನ್ನ ಪುತ್ತಳಿ ಗೊಂಬೆಯೇ, ಓ ಸಾರ ಸಾಕ್ಷಿಯೇ. ಇದು ಏನು? ಧ್ಯಾನಾಸಕ್ತಳಾಗಿರುವುದಕ್ಕೆ ಕಾರಣ ಏನು? ನೀನು ಯಾರು? ನಿನ್ನ ಪೂರ್ವಾಪರ ಏನು ಎನ್ನುವುದನ್ನು ಹೇಳಬಹುದೇ? ಅಯ್ಯ, ಯಾರು? ಏಕಾಏಕಿಗೆ ಬಂದು ತಪಸ್ಸಲ್ಲಿ ಕುಳಿತಂತಹ ನನ್ನ ತಪಸ್ಸಿಗೆ ಭಂಗವನ್ನು ತಂದವ ನೀನಾಗಿದ್ದೀಯಾ? ಭಂಗ ಉಂಟಾಯಿತೆ? ಖಂಡಿತವಾಗಿ. ಓಹೋ, ಬಂದು ನೀನು ಆಡಿದ್ದೇನು? ಏನು? ಯಾರ ಕುರಿತಾಗಿ ನಿನ್ನ ತಪಸ್ಸನ್ನಾಚರಿಸುತ್ತಾ ಇದ್ದೀವ ಎನ್ನುವ ಹಾಗೆ. ಏನಿದು? ಬಲವಾದಂತಹ ಕಾರಣ ಉಂಟು. ಹಲವು ಸಮಯಗಳಿಂದ ನನ್ನ ತಪಸ್ಸನ್ನಾಚರಿಸುತ್ತಾ ಇದ್ದೀನಿ. ನಿದ್ರಾ ಆಹಾರ ಎಲ್ಲವನ್ನೂ ತ್ಯಜಿಸಿದ್ದೀರಿ. ಇದರ ಕುರಿತಾಗಿ ಒಂದು ಹೇಳಬೇಕು ಅಂತಾದ್ರೆ ನನ್ನ ತಪಸ್ಸನ್ನು ಕೈಯುವುದು ನನ್ನ ವರನನ್ನು ಪಡೆಯಬೇಕೆನ್ನುವ ಹಾಗೆ. ವರ? ಖಂಡಿತ. ಅಂತಿಂತ ವರ ಅಲ್ಲ, ಕ್ಷೀರವಾರಿಧಿ ಶಯನದಂತಹ ಶ್ರೀಹರಿಯನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ನನ್ನ ಕನಸು ಇದು. ಈ ಕನಸು ನನಸಾಗಬೇಕು ಅಂತಾದ್ರೆ ನನಗಿರುವಂತಹ ಮಾರ್ಗ ಒಂದೇ ಒಂದು, ಅದು ತಪಸ್ಸು. ತಪಸ್ಸಿನ ಮೂಲಕವಾಗಿ ಆ ಶ್ರೀಹರಿಯನ್ನು ಮೆಚ್ಚಿಸಿ ಮದುವೆಯಾಗಬೇಕೆನ್ನುವ ಹಾಗೆ ಸಂಕಲ್ಪ ನಾನು ಕೈದಿದ್ದೇನೆ. ಹಾಗಾಗಿ ನನ್ನ ತಪಸ್ಸಿಗೆ ಭಂಗವನ್ನು ತರಬೇಡ, ಬಂದ ಹಾಗೆ ಹಿಂದೆ ಹೋಗ. ನಿನ್ನ ಶರೀರವನ್ನು ನೀನು ಕೃಶಗೊಳಿಸುತ್ತಿರುವೆ. ಇದರಿಂದ ನಿನಗೆ ನಷ್ಟವಲ್ಲದೆ ಮತ್ತೆ ಯಾರಿಗೂ ಅಲ್ಲ. ಅಂದ್ರೆ ನೀನು ಯಾವನನ್ನು ಆರಾಧಿಸುವುದಕ್ಕೆ ಹೊರಟಿರುವೆಯೋ ಅಂತಹ ಹರಿ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಬೀಳುವುದಕ್ಕೆ ಸಾಧ್ಯವೇ? ಸುರಪ ಮುಖ್ಯರಾಗಲಿದೆ. ಪಿತಾಮಹನಾದಂತಹ ಬ್ರಹ್ಮದೇವ ವರವನ್ನಿತ್ತಿದ್ದಾನೆ.
ಕೈಲಾಸನಾಥ ಶಂಕರ ಚಂದ್ರಹಾಸವನ್ನು ನೀಡಿದ್ದಾನೆ. ದಶಕಂಠನಾದಂತಹ ನಾನು ರಾವಣ ಎನ್ನುವ ಹಾಗೆ ಕೊಂಡಾಡಿದ್ದಾನೆ. ಆದ ಕಾರಣ ನನಗಿಂತ ದೊಡ್ಡ ಶಕ್ತಿ ಲೋಕದಲ್ಲಿ ಇನ್ನೊಂದಿಲ್ಲ. ಅದು ನಿನ್ನ ಭ್ರಮೆ. ಅಂತಹ ಶಕ್ತಿ ರಾವಣ. ನೀನು ಧ್ಯಾನವನ್ನು ಬಿಡು, ನನ್ನೊಂದಿಗೆ ಬಾ, ಮದುವೆಯಾಗು. ನಾನು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ. ನೋಡು, ಹರಿಯನ್ನು ನನಗೆ ತಪಸ್ಸಿನ ಮೂಲಕ ಮೆಚ್ಚಿಸಬೇಕು. ಬಂದ ಹಾಗೆ ನೀವು ಹಿಂದೆ ಹೋಗಿ. ನೀನು ಬಾರದೇ ಇದ್ರೆ ಮುಡಿಗೆ ಕೈ ಹಾಕಿ. ಏನು ಮಾಡಿದೆ? ತಪಸ್ಸಿಗೆ ಕುಡಿದಂತ ಹರಿಯನ್ನು ತಪಸ್ಸಿಗೆ ಭಂಗವನ್ನು ಪಡಿಸದಲ್ಲದೆ ನನ್ನ ಮುಡಿಗೆ ಕೈ ಹಾಕುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ? ಇದೋ ನೀನು ಮುಟ್ಟಿದಂತಹ ಮುಡಿಯನ್ನು ಇನ್ನು ಮುಂದಕ್ಕೆ ಯಾವತ್ತು ನಾನು ದುಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಮುಡಿಯನ್ನು ಈಗ ಕೂಡಲೇ ಕತ್ತರಿಸುತ್ತೇನೆ. ಅದಮ್ಮ ಪಾಪಿ, ಹೋಗಿ ನನ್ನ ಸೀರೆಯ ಸೆರಗಿ ನೀನು ಕೈ ಹಾಕಿದ್ಯಾ? ಇದೋ ನಾನು ಸುಮ್ಮನೆ ಇರ್ತೀನಿ ಹಾಗೆ ನೀನು ಭಾವಿಸಿಕೊಳ್ಳಬೇಡ. ನನ್ನ ಉದ್ದೇಶ ಏನು? ಆ ಶ್ರೀಹರಿಯನ್ನು ಮದುವೆಯಾಗಬೇಕೆನ್ನುವ ಹಾಗೆ. ಅಂತಹ ನನ್ನ ಈ ಕನಸಿಗೆ, ನನ್ನ ಆಶಾಗೋಪುರಕ್ಕೆ ನುಚ್ಚು ನೂರಾಗಿಸಿದೆ ನೀನಾಗಿದ್ಯಾ. ನನ್ನ ಮನಸ್ಸಿನಂತಹ ಮಂದಿರದಲ್ಲಿ ಆ ಶ್ರೀಹರಿಯನ್ನು ಪ್ರತಿಷ್ಠಾಪನೆ ಮಾಡಿಯಾಗಿದೆ. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಬೇರೆಯವರಿಗಿಂತ ಪ್ರವೇಶ ಇಲ್ವೇ ಇಲ್ಲ. ಹಾಗಂತ ಹೇಳಿ ನನ್ನ ಸುಮ್ಮನೆ ಇರಲಾರೆ. ನಿನಗೊಂದು ಗತಿಯನ್ನು ಕಾಣಿಸಲೇಬೇಕು. ಹಾಗಾಗಿ ನೀನು ತೊಟ್ಟಂತಹ ಸೀರೆಯ ಸೆರಗು ಇನ್ನು ಮುಂದಕ್ಕೆ ನನಗೆ ಯಾವ ಕಾಲಕ್ಕೂ ಬೇಡವೇ ಬೇಡ. ಇದು ಸೀರೆಯ ಸೆರಗನ್ನು ಕತ್ತರಿಸಿದ್ದೇನೆ. ಯಾರು? ನಾನು ಬೇಕಾ? ನಾನು ಸಿಗೋಣ ಅಲ್ವೇ ಅಲ್ಲ. ಇದು ನನ್ನನ್ನು ಮುಟ್ಟಿದಂತಹ ಈ ಶರೀರ ಇನ್ನು ಮುಂದಕ್ಕೆ ಯಾರಿಗೂ ಸೇರಬಾರದು. ಹಾಗಾಗಿ ಈ ಶರೀರವೆಂಬುದು ಆ ಶ್ರೀಹರಿಯಲ್ಲಿ ಲೀನವಾಗಬೇಕು. ಹಾಗಂತ ಹೇಳಿ ಇನ್ನೊಂದು ಜನ್ಮದಲ್ಲಿ ಬಂದು ನಿನ್ನ ಸಾವಿಗೆ ನಾನೇ ಕಾರಣಲಾಗುತ್ತೇನೆ. ಅದು ಹೇಗೆ ಗೊತ್ತೇ? ಶ್ರೀಹರಿಯ ಮಡದಿಯಾಗಿ ಅಯೋನಿಜೆಯಾಗಿ ನಿನ್ನ ಸಾವಿಗೆ ನಾನೇ ಕಾರಣಲಾಗುತ್ತೇನೆ. ಬರೆದಿಟ್ಟಿಕೋ. ಆದರೆ ಒಂದು ಇಲ್ಲ, ನಾನು ಬರುವುದಿಲ್ಲ. ಇದೋ ಈ ಕೂಡಲೇ ಈ ನನ್ನ ದೇಹ ತ್ಯಾಗವನ್ನು ಮಾಡೋದಕ್ಕೆ ಮುಂದಾಗುತ್ತಾ ಇದ್ದೇನೆ. ನನಗೆ ಬೇರೆ ಅಗ್ನಿಯ ಪ್ರವೇಶ ಅಗತ್ಯವೇ ಇಲ್ಲ. ನನ್ನ ದೇಹದಲ್ಲಿದ್ದಂತಹ ಯೋಗಾಗ್ನಿಯನ್ನೇ ಬೆಂಕಿಯನ್ನಾಗಿಸಿ ಕಾಣುತ್ತಿರುವಂತಹ ಅಗ್ನಿಯಲ್ಲಿ ನನ್ನ ದೇಹವನ್ನು ತ್ಯಾಗ ಮಾಡುತ್ತೇನಂತೆ. ರಾವಣನ ಕಣ್ಣ ಮುಂದೆ ಇಂತಹ ಅಪರೂಪದ ಸ್ಫುರದ್ರೂಪಿ ಹೆಣ್ಣೊಂದು ತನ್ನನ್ನು ತಾನು ಉರಿಸಿಕೊಂಡು ದೇಹ ತ್ಯಾಗ ಮಾಡಿದಳಲ್ಲ. ನಿಜವಾಗಿಯೂ ನನಗೆ ನಷ್ಟ ಇಲ್ಲ. ನಷ್ಟ ಅವಳಿಗೆ. ಅವಳ ಹಣೆಯಲ್ಲಿ ಬ್ರಹ್ಮ ರಾವಣನ ಮುಂದೆ ಹೀಗೆ ಸಾಯಬೇಕು ಎನ್ನುವ ಹಾಗೆ ಬರೆದಿದ್ರು. ತಪ್ಪಿಸುವುದಕ್ಕೆ ನಾನು ಕಳೆದದ್ದು ಕಳೆದು ಹೋಯಿತು. ಅದನ್ನು ಆಲೋಚಿಸುತ್ತಾ ಕುಳಿತುಕೊಂಡ್ರೆ ಮುಂದಿನದ್ದು ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಅರಮನೆಯತ್ತ ನಡೆಯಿತು. ಲೋಕಲೋಕಗಳನ್ನು ಸಂಚರಿಸಿದ ನನಗೆ ತನ್ನಿಂದ ತಾನಾಗಿಯೇ ದೇಹಕ್ಕೆ ಆಯಾಸ ಆವರಿಸಿದೆ. ಆಯಾಸವನ್ನು ನೀಗಿಸಿಕೊಳ್ಳಬೇಕು. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಮಲಗಿರೆ ಖಳಪತಿ ಶಯ್ಯಾನಿಲಯದೊಳಲು ಬಲಬೆದರಿದ ಭೀಕರ ಸ್ವಪ್ನ ಕಂಡು ಗುಡಿ ಪ್ರದರ್ಶನ ಸಿದ್ಧಿ ಸಂದಿದ್ದರೆ ಕುಸಿದು ಗುಡಿ ಪ್ರದರ್ಶನ ಕುಸಿದು ಮೃಡನರ ಸಿಗ ಸಿಡಿಸುವುದು ನಡೆದ ದಯಗಾಯರು ಸಡಗರ ಬೆಳೆದು ಪುಣ್ಯದ ಗಗಲಾಯಿತು
ಕೈ ತೆಗೆದು ನಂಗೆಯ ಬೆಳಕೈದು ಮಲಗಿದೆ ಗಣಪತಿ ಶಯ್ಯಾನಯದೋಳಂದೋ ನಡುರಾತ್ರಿ ಕಳೆದಿತ್ತು, ಹೆಚ್ಚು ಕಡಿಮೆ 4ನೇ ಜಾವ ಅಂತ ಕಾಣುತ್ತದೆ. ಭೀಕರವಾದಂತಹ ಸ್ವಪ್ನಕ್ಕೆ ನಾನು ಒಳಗಾದೆನಲ್ಲ. ಆ ಸ್ವಪ್ನದಲ್ಲಿ ಕಂಡುದಾದರೂ ಏನನ್ನು, ಯಾವಳು ಈ ಸ್ವರ್ಣಲಂಕೆಯ ಸ್ವರ್ಣಗೋಪುರದಲ್ಲಿ ನೆಲೆಯಾಗಿದ್ದಾಳು ಅಂತಹ ಪಾರ್ವತೀ ದೇವಿ ದೇಗುಲವನ್ನು ಬಿಟ್ಟು ಹೋಗುತ್ತಿರುವಂತಹ ದೃಶ್ಯವನ್ನು ಕಂಡೆ. ನಾನು ಕಟ್ಟಿದಂತಹ ಸ್ವರ್ಣ ಗೋಪುರ ಪುಡಿ ಪುಡಿಯಾಗಿ ಬೀಳುತ್ತಿರುವುದನ್ನು ಕಂಡೆ. ರಾಕ್ಷಸ ಸಮೂಹ ಸರ್ವನಾಶವಾಗಿ ಹೋಗುತ್ತಿರುವುದನ್ನು ಕಂಡೆ. ನರವಾನರರ ದೆಸೆಗೂಡಿ ರಾವಣನ ಪಾಂಡ್ಯವೆಲ್ಲವೂ ನಾಶವಾಗುವುದನ್ನು ಕಂಡೆ. ದೇವ, ವೇದವತಿಯ ಮೇಲೆ ಕೈ ಇಕ್ಕಿದುದರ ಪರಿಣಾಮವಾಗಿ ಪರಸ್ತ್ರೀ ನಿಮಿತ್ತ ನಿನ್ನ ಸರ್ವನಾಶ ಎನ್ನುವ ಹಾಗೆ ಆ ನಾರಿ ಉರಿಯುವ ಕಾಲಕ್ಕೆ ಹೇಳಿದಳಲ್ಲ, ಅದು ನಿಜವಾಗಿ ಹೋಯಿತು. ನಾನು ಕಟ್ಟಿದ ಇಷ್ಟು ಪ್ರಯತ್ನ ಕನಸಾಗಿಯೇ ಉಳಿಯಿತು, ಸಾಗರದಲ್ಲಿ ಲೀನವಾಗಿ ಹೋಯಿತು. ಶಿವನೇ, ಹೊತ್ತಾಯಿತು, ಶಂಕರನನ್ನು ಪೂಜೆ ಮಾಡಬೇಕು. ಪೂಜಾ ಮಂದಿರವನ್ನು ಮುಗಿಲ ತ್ರಿದಂಡಿ ಮುನಿಯೋ ಅಗಣಿತ ಮುನಿ ಬಂದರೊಡನೆ ಜಗಪತಿಯಿಂದೊಳಿರಲು ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಹಾಗೆ ಸದಾ ಜೀವನವನ್ನು ಲೋಕದ ಒಳಿತಿಗಾಗಿ ತೇಯುತ್ತಾ ತೇಯುತ್ತಾ ಲೋಕಕ್ಷೇಮವನ್ನೇ ಬಯಸಿದಂತಹ ತ್ರಿದಂಡಿ ಮುನಿನ ಈ ತಿಲಕವನದಲ್ಲೇ ಇದ್ದುಕೊಂಡು ಸದಾ ಲೋಕದ ಒಳಿತಿಗಾಗಿಯೇ ತಪಸ್ಸನ್ನಾಚರಿಸಿ ಬೇಕಾದಂತಹ ತಪಸ್ಸಕ್ತಿಯನ್ನು ನಾನು ಪಡೆದವನಿದ್ದೇನೆ. ತಪಸ್ಸೇ ಲಭ್ಯತೆ ಸರ್ವಾಹ, ತಪಸ್ಸಿನಿಂದ ಎಲ್ಲವನ್ನು ಪಡೆಯಬಹುದು ಎನ್ನುವಂತಹ ಸೂಕ್ಷ್ಮ ವಿಚಾರವನ್ನರಿತೆ ಗಾಢವಾದಂತಹ ತಪೋನಿರತನಾಗಿದ್ದವ ನಾನು. ಈ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಯಾವ ರೀತಿಯಾಗಿ ಶೋಭಿಸ್ತಾ ಇರ್ತಾನೋ ಅದೇ ರೀತಿ ಎಲ್ಲ ಶಿಷ್ಯವರ್ಗದ ಮಧ್ಯದಲ್ಲಿ, ಋಷಿಗಣನದ ಮಧ್ಯದಲ್ಲಿ ನಾನು ಚಂದ್ರಮನಂತೆ ಶೋಭಿಸ್ತೇನೆ ಎನ್ನುವ ಹಾಗೆ ಅವರಾಡುವಂತಹ ಮಾತುಗಳು ಎಲ್ಲವೂ ಲೋಕಕ್ಷೇಮದ ಮೇಲೆ ನಾನಿಟ್ಟಂತಹ ನಿಲುವೇ ಕಾರಣವಾಗಿದೆ. ಪ್ರಪಂಚ ಮುಖದಲ್ಲಿ ಯಾವಾತನು ಪರೋಪಕಾರಿಯಾಗಿ ಬದುಕುತ್ತಾನೋ ಅವ ಜೀವನದಲ್ಲಿ ಉತ್ಕರ್ಷೆಯನ್ನು ಸಾಧಿಸ್ತಾನೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಪ್ರಕೃತಿಯಾದರೂ ಕೂಡ ಅದಕ್ಕೆ ಪೂರಕವಾಗಿಯೇ ಇರುತ್ತದೆ. ಪ್ರಕೃತಿಯಲ್ಲಾದರೂ ಕೂಡ ಅದೆಷ್ಟೋ ಮರಗಿಡವಲ್ಲಿಗಳು ಬೇಕಾದಂತಹ ಹಣ್ಣುಗಳನ್ನು ಕೊಡುತ್ತದೆ, ಆದರೆ ಅದು ತಾನಾಗಿ ಸ್ವೀಕರಿಸುವುದಿಲ್ಲ, ಪರರಿಗಾಗಿ ನೀಡುತ್ತದೆ. ಆ ಪ್ರಕೃತಿಯಲ್ಲೂ ತನ್ನದಾದಂತಹ ಪರೋಪಕಾರದ ಗುಣ ಇದೆ ಎನ್ನುವುದು ಸತ್ಯ. ಸಮುದ್ರದಲ್ಲಿ ಅದೆಷ್ಟೋ ನೀರುಗಳು ತುಂಬಿಕೊಂಡಿದೆ, ಆದರೆ ಸಮುದ್ರ ಅದನ್ನು ಬಳಸುವುದಿಲ್ಲ, ಪರರ ಉಪಕಾರಕ್ಕಾಗಿ ಅದನ್ನು ವಿನಿಯೋಗಿಸ್ತದೆ. ಹಾಗಿದ್ರೆ ಪ್ರಕೃತಿ ಇಷ್ಟೆಲ್ಲ ಪರೋಪಕಾರವಾಗಿ ಬೇಯಿಸ್ತದೆ ಅಂತಾದರೆ ಮಾನವರಾದಂತಹ ನಾವುಗಳೂ ಅಷ್ಟೇ ಜೀವನದಲ್ಲಿ ತ್ಯಾಗ ಮನೋಭಾವವನ್ನು ಹೊಂದಿಕೊಳ್ಳಬೇಕು ಎನ್ನುವಂತಹ ನಿಲುವಿನಲ್ಲೇ ತ್ರಿದಂಡಿ ಮುನಿಯಾದಂತಹ ನಾನು ಜೀವನವನ್ನು ಸಾಗಿಸುತ್ತಾ ಬಂದಿದ್ದೇನೆ. ನಿತ್ಯದಂತೆ ಋಷಿಗಣನದ ಮಧ್ಯೆ ಶಿಷ್ಯವೃಂದದ ಜೊತೆಗೆ ನಾನಿರುವಂತಹ ವೇಳೆಯಲ್ಲಿ
ತಪೋಮಗ್ನಾಗಿದ್ದವ ನಾನು. ಈ ಕಾಲಕ್ಕೆ ಯೋಚನೆ ಮಾಡಿದ್ದೇನೆ. ನನ್ನದಾದಂತಹ ಯೋಚನೆಗೆ ಹೊಳೆದಂತಹ ವಿಚಾರ ಅದು ಏನು ಅಂತ ಕೇಳಿದ್ರೆ, ಜ್ಞಾನಕಕ್ಷುಗಳಿಗೆ ಅರಿತ ಒಂದು ವಿಚಾರವನ್ನು, ಲಂಕೆಯಲ್ಲಿ ನೆಲೆಯಾದಂತಹ ದೇವಿ ಶಂಕರಿ ಅಲ್ಲಿದ್ದಾದಂತಹ ವ್ಯವಸ್ಥೆಯನ್ನು ಕಂಡು ಮನದೊಳಗೆ ಬೇಸರವನ್ನು ಕಂಡು ಲಂಕೆಯನ್ನು ತೊರೆದು ಮರಳಿ ಕೈಲಾಸವನ್ನು ಸೇರುವಂತಹ ಹೊತ್ತು ಸಿಟ್ಟುಕೊಂಡು ತಾನು ಹೊರಟವಳಿದ್ದಾಳೆ. ಹಾಗಿದ್ರೆ ಶಕ್ತಿಗೆ ಅಧಿದೇವತೆಯಾದಂತಹ ಶಂಕರಿಯನ್ನು ಒಲಿಸಿಕೊಂಡು ನಮ್ಮದಾದಂತಹ ಈ ತಿಲಕವನದಲ್ಲಿ ಸ್ಥಾಯಿಯಾಗಿ ಉಳಿಯುವಂತೆ ನಾ ಮಾಡಬೇಕು. ಆಕೆಯನ್ನು ಇಲ್ಲೇ ನೆಲೆಗೊಳ್ಳುವಂತೆ ನಾ ಅವಳಲ್ಲಿ ಭಿನ್ನವಿಸಬೇಕು. ಹಾಗಾಗಿ ಮಾತೆಯನ್ನು ತಡೆಯುವುದಕ್ಕಾಗಿ ಅತ್ತ ಸಾಗುತ್ತೇನೆ. ಏನಿದು ಏನಿದು ಅನಾಹುತವೇ ನಡೆದು ಹೋಯಿತಲ್ಲ. ಷಟ್ವೈರಿಗಳನ್ನು ತೊರೆದು ಧರ್ಮ ಕಾರ್ಯಕ್ಕೆ ಮನ ಮಾಡಬೇಕು ಎಂಬುದಾಗಿ ರಾವಣನಲ್ಲಿ ಆಡಿ ಸ್ವರ್ಣ ಗೌರಿಯಾಗಿ ಸ್ವರ್ಣ ಲಂಕೆಯಲ್ಲಿ ನೆಲೆಸಿದೆ. ಆದರೆ ನನ್ನ ಮಾತನ್ನು ಮೀರಿ ಸಾತ್ವಿಕ ಮನಸ್ಸಿನಿಂದ ಹರಿಯನ್ನೇ ಉಳಿಸಬೇಕಾದಂತಹ ವೇದಾವತಿಯನ್ನು ಕೆಣಕಿ ಆಕೆಯ ಮೃತ್ಯುಗೆ ಕಾರಣನಾದನಲ್ಲ, ಅಧರ್ಮಿಯಾಗಿ ಮೆರೆದಿದ್ದಾನೆ ರಾವಣಾಖ್ಯ. ಅದಕ್ಕಾಗಿ ಅರೆ ಕ್ಷಣವೇ ಲಂಕೆಯಲ್ಲಿ ಇರಲಾರೆ. ಅದಕ್ಕೆ ಬೇಕಾಗಿ ಕೈಲಾಸದ ಕಡೆಗೆ ನಡೆಯುತ್ತೇನೆ. ಶಂಕರಿ ಮಾತೆಗೆ ಅಭಯ ಪ್ರದಾಯ ತೋರುವೆ ಅಭಯ ರಮಣಿ ನೆಲೆಸಲೆ ಮನೆ ಅಭಯ ರಮಣಿ ನೆಲೆಸಲೆ ಮನೆ ಭವದ ಸಜ್ಜನರನ್ನು ಕಾಪಾಡುವುದೇ ಶಂಕರಿ ಮಾತೆಗೆ ಜಯ ಜಯ ಶಂಕರಿ. ತ್ರಿಭುವನ ಜನನಿ ಜಗನ್ಮಾತೆ, ಪವಿತ್ರ ಪಾದಗಳಿಗೆ ತಿದಂಡಿಯ ಪ್ರಣಾಮಗಳು ತಾಯಿ. ಎದ್ದೇಳು ಕಂದ. ಅಮ್ಮ, ನೀ ಒಲಿದು ಬರಬೇಕು ಅಂತ ನಾ ಬಯಸಿದಾಗ ಬರುವವಳಲ್ಲ. ಕಾಠಿಣ್ಯವೋ ಕಾರುಣ್ಯವೋ ಎರಡಕ್ಕೂ ನೀ ಒಲಿಯುವವಲ್ಲ. ಹಾಗಿದ್ರೆ ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರೂ ಕೂಡ ನಿನ್ನದಾದಂತಹ ದರ್ಶನ ಭಾಗ್ಯ ಆಗಬೇಕು ಅಂತಾದ್ರೆ ನಮ್ಮ ಜೀವನದಲ್ಲಿ ನಾವೊಂದು ಪುಣ್ಯವನ್ನು ಮಾಡಿರಬೇಕಂತೆ. ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವೋ ಏನು, ನಿನ್ನನ್ನು ಕಾಣುವಂತಹ ಯೋಗ ನಮ್ಮ ಪಾಲಿಗಾಯಿತು. ಅಮ್ಮ, ಈ ಕಾಲಕ್ಕೆ ಲಂಕೆಯಿಂದ ಸಿಟ್ಟುಕೊಂಡು ನೀ ಹೊರಟವನಿದ್ದೀಯ. ಹೌದು ಅಮ್ಮ, ನಿನ್ನಲ್ಲಿ ಭಿನ್ನಯಿಸಿ ಕೇಳುವುದು ಇಷ್ಟೇ. ಏನು ಇದು ಈ ತಿಲಕಾವನದಲ್ಲಿ ಅದೆಷ್ಟೋ ಋಷಿಮುನಿಗಳು ನಿನ್ನದಾದಂತಹ ಭಕ್ತಿಯಲ್ಲಿ ಸದಾ ಮುಳುಗಿದವರಿದ್ದಾರೆ. ಹಾಗಾಗಿ ಸಕಲರನ್ನು ಕೊರೆಯುವುದಕ್ಕಾಗಿ ಈ ತಿಲಕಾವನದಲ್ಲಿ ನೆಲೆಯಾಗಬೇಕಮ್ಮ. ಇದುವೇ ಮುಖ್ಯ ಬರೆಯರೆಲ್ಲರೂ
ಪಾಲಿಪೆನು ನಿಮ್ಮೆಣಿಗೆಗಳ ಪಾಲಿಪೆನು ನಿಮ್ಮೆಣಿಗೆಗಳ ಏಲೆಯಿಂದ ಪಾಲಿಪೆನು ನಿಮ್ಮೆಣಿಗೆಗಳ ನೀಲೆಯಿಂದ ಮಗನೇ ತ್ರಿದಂಡಿ ಮುನಿ, ಜಗನ್ಮಾತೆ ಏಳು ಎದ್ದೇಳು, ಧೈರ್ಯಸ್ಥನಾಗು. ಹರಿಯಮ್ಮ, ಈ ಸಂದರ್ಭದಲ್ಲಿ ಕೈಲಾಸಕ್ಕೆ ಹೊರಟಂತಹ ನನ್ನನ್ನು ತಡೆದು ನಿಲ್ಲಿಸಿ ಮುನಿಗಡನವೆಲ್ಲ ಸೇರಿ ನಿನ್ನನ್ನು ಸ್ತುತಿಸಿದವರಿದ್ದೇವೆ ನಾವು. ಎಲ್ಲರಿಗೂ ಆಶೀರ್ವದಿಸಿದ್ದೇನೆ. ಹರಿಯಮ್ಮ, ತಡೆದು ನಿಲ್ಲಿಸಿ ಭಕ್ತಿ ಎಂಬ ಆ ಮಾತಿನಿಂದ ನನ್ನನ್ನು ಸೆಳೆಯುತ್ತಾ ಇದ್ದೀಯ, ಆಕರ್ಷಿಸುತ್ತಾ ಇದ್ದೀಯ. ಸರಿಯಮ್ಮ. ನಿನಗೆ ಒಲಿದಿದ್ದೇನೆ. ಆ, ನಿನ್ನ ಮಾತುಗಳನ್ನು ಕೇಳುವಾಗ ಪರೋಪಕಾರವೇ ನಿನ್ನ ಜೀವನದ ಧ್ಯೇಯ ಆಗಿ ಹೋಗು. ಇತರ ಒಳಿತಿಗಾಗಿ ನಾ ಇಷ್ಟನ್ನ ಆಡಿದೆ ತಾಯಿ. ಹೌದಲ್ವೇ? ಆ, ಧರ್ಮದ ಕಾರ್ಯಕ್ಕೆ ಮನ ಮಾಡಿದಂತಹ ನೀನು ಆ, ನನ್ನ ಮಗು, ನನ್ನ ಕಂದ, ಅಧರ್ಮಕ್ಕೆ ಮನ ಮಾಡಿದಂತಹ ರಾವಣನನ್ನು ಬಿಟ್ಟು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿಯೇ ನೆಲೆಸಬೇಕು ಎಂಬುದಾಗಿ ಸರಿ. ಆಶಾ ಗೋಪುರವನ್ನೇ ವ್ಯಕ್ತಪಡಿಸುತ್ತಾ ಇದ್ದೀಯ. ನಮ್ಮನ್ನೆಲ್ಲ ಹರಿಸುವುದಕ್ಕೆ ಸದಾ ಈ ತಿಲಕವನದಲ್ಲಿ ಇರ್ಬೇಕಮ್ಮ ನೀನು. ಸರಿಯಾದಂತಹ ವಾಕ್ಯವನ್ನೇ ಆಡಿದ್ದೀಯ. ಆ, ಮಗನೇ, ಅಮ್ಮ, ರಾವಣನಿಗೆ ಒಲಿದು ಶಂಕರಿಯಾದಂತಹ ನಾನು ಇನ್ನು ಮುಂದಕ್ಕೆ ಆ, ಇಲ್ಲಿಯ ಭಕ್ತರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ವನಶಂಕರಿಯಾಗಿ ನೆಲೆಸುತ್ತೇನೆ, ವನಶಂಕರಿಯಾಗಿ ನೆಲೆಸುತ್ತೇನೆ, ವನಶಂಕರಿಯಾಗಿ ಜೀವನದಲ್ಲಿ ನಾನು ಏನು ಯೋಚನೆ ಮಾಡಿದ್ದೇನೋ ಅದಕ್ಕೆ ಪೂರಕವಾಗಿ ನನ್ನ ಜೀವನದಲ್ಲಿ ನಾನು ನಡೆದುಕೊಂಡಿದ್ದೇನೆ ಎನ್ನುವಂತಹ ಸಂತೃಪ್ತ ಭಾವ ನನಗಾಗಿದೆ. ನಮ್ಮನ್ನೆಲ್ಲ ಪೊರೆಯುವುದಕ್ಕೆ ಈ ತಿಲಕಾವನದಲ್ಲಿ ಶಂಕರಿಯೇ ವನಶಂಕರಿಯಾಗಿ ನೆಲೆಯಾಗಿದ್ದಾಳೆ ಎನ್ನುವಂತಾದ್ರೆ ಇನ್ನು ನಮಗೆ ಯಾವ ಭಯ, ಯಾವುದೇ ಕಷ್ಟ ಕಾಲದಲ್ಲೂ ಆ ವನಶಂಕರಿಯನ್ನೇ ನಾವು ಭಜಿಸಿದೆವು ಅಂತಾದ್ರೆ ನಮ್ಮ ಕಷ್ಟವನ್ನು ಪರಿಹರಿಸಿ ಕೊಡುತ್ತೇನೆ ಎನ್ನುವ ಹಾಗೆ ಜಗನ್ಮಾತೆ ಆಡಿದ್ದಾಳೆ. ನೋಡುವ ಆ ಜಗನ್ಮಾತೆಯನ್ನೇ ಸುಟ್ಟಿರ್ತಾ ಇದ್ದೇನೆ.
ಮಿಶ್ರ ನಿನ್ನದು? ನೀನು ಮತ್ತೆ ನಾನು ಮಿತ್ರ. ಅದು ಮಿಶ್ರ ಆಗುವುದು ಹೇಗದು? ಹೌದು, ನಾವು ಒಟ್ಟಿಗೆ ಇರೋದು. ಮಿತ್ರ. ಅದೇ ಮಿತ್ರ. ನಮ್ಮಿಬ್ಬರಲ್ಲಿ ಮೈತ್ರಿ. ಮೈತ್ರಿ ಮೈತ್ರಿ. ದೇಹ ಮನಸ್ಸು ಹೌದು. ಆತ್ಮಗಳ ಸಮ್ಮೇಳನವೇ ಮೈತ್ರಿ. ಮೈತ್ರಿ. ಹಾಗಾಗಿ ಯಾರಲ್ಲಿ ಮೈತ್ರಿ ಭಾವ ಉಂಟು ಉಂಟು ಅವರು ಮಿತ್ರರು. ಮಿತ್ರ. ನೀನು ನನಗೆ ಮಿತ್ರ, ಹೌದು. ನಾನು ನಿನಗೆ ಮಿತ್ರ. ಮಿತ್ರ. ನಾನು ದುರ್ಗಮ. ದುರ್ಗಾಂಬ. ದುರ್ಗಮ. ದುರ್ಗಮ. ನೀನು ಗೋಮುಖ. ಗೋಮುಖ. ಅಲ್ಲಿಗೆ ನಿಲ್ಲಿಸು. ಕೆಲವರಿದ್ದಾರೆ ಗೋಮುಖ ವ್ಯಾಘ್ರರು, ವ್ಯಾಘ್ರ. ಮುಖ ಮಾತ್ರ ದನ್ನದ್ದು, ಒಳಗೆ ಹುಲಿಯ ಹಾಗೆ. ಹೌದು. ನೀನು ಹಾಗಲ್ಲ, ಗೋಮುಖ, ಅಲ್ಲಿಗೆ ಮುಗಿಯಿತು. ಹೌದು, ಹೊರಗಿಂದಲೂ ಬೆಳ್ಳಗೆ, ಒಳಗಿಂದಲೂ ಬೆಳ್ಳಗೆ. ಬೆಳ್ಳಗೆ. ಶೋಣಿತಾಪುರ ಇಲ್ಲಿಯ ಸರ್ವಾಧಿಕಾರಿ ವರ್ತಮಾನ ಕಾಲಕ್ಕೆ ಹೌದು. ಮೊದಲು ಈ ಶೋಣಿತಾಪುರಕ್ಕೆ ಕೆಲವರೆಲ್ಲ ಆಡಳಿತದವರು ಬಂದಿದ್ದಾರೆ. ಅಯ್ಯೋ, ಎಷ್ಟು ಮಂದಿ! ಇನ್ನು ಮುಂದೆಯೂ ಬರುವುದಕ್ಕಿರಬಹುದು. ಇರಬಹುದು. ಈಗ ವರ್ತಮಾನ ಕಾಲದಲ್ಲಿ ಯಾರು ಅಂತ ಕೇಳಿದ್ರೆ ದುರ್ಗಾಂಬ. ದುರ್ಗಮಾಸುರ. 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 ಸುರ. ಅದನ್ನು ಅಂಬ ಅಂತ ಹೇಳಿದಕ್ಕೆ ಹೋಗ್ಬೇಡ. ಅದು ನಮ್ಮ ಅಮ್ಮನ ಹೆಸರಲ್ಲೋ. ಹಾಗೆ. ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೇನೆ. ಹೌದಪ್ಪ. ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ನಮ್ಮಲ್ಲಿ ಇರಬಾರದು ಅಲ್ವಾ? ಹಾಗಾಗಿ ಧಾರ್ಮಿಕವಾಗಲಿ, ಸಾಂಸ್ಕೃತಿಕವಾಗಲಿ, ರಾಜಕೀಯವಾಗಲಿ, ಹೌದು, ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದು ಸುಸೂತ್ರವಾಗಿ ನೆರವೇರಿ ಪ್ರಜೆಗಳು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಬೇಕು ಎಂಬ ಹಾಗೆ ಪ್ರಜೆಗಳಿಗೆ ಯಾವ ಕಾಲದಲ್ಲಿ ಏನೇನು ಬೇಕು, ಹೊಟ್ಟೆಗೆ ಎಣ್ಣೆ, ತಲೆಗೆ ಚಪ್ಪಲಿ. ಎಂತದ್ದು? ಹೊಟ್ಟೆಗೆ ಎಣ್ಣೆ, ತಲೆಗೆ ಚಪ್ಪಲಿ, ಅದೇಗೆ ತಲೆಗೆ ಚಪ್ಪಲಿ, ತಿನ್ನುವುದಕ್ಕೆ ಬಟ್ಟೆ, ಹಾಕುವುದಕ್ಕೆ ಹೊಟ್ಟೆ ಬಟ್ಟೆಗೆ ಏನು ಕಡಿಮೆ ಮಾಡಿಲ್ಲ. ನೋಡು ನಮ್ಮ ಸಭೆಯನ್ನು ನೋಡು, ಎಷ್ಟು ಸುಸಂಸ್ಕೃತರಾಗಿ ಹೇಗೆ ವರ್ತಿಸುತ್ತಿದ್ದಾರೆ, ಏನು ಆಡ್ತಾರೆ. ರಾಜ ಪ್ರೇತಸ್ಯ ದೇವತಾ. ಪ್ರೇತ ನಿನ್ನ ಸಂತಾನದವರು. ಪ್ರೇತ ರಾಜ ಪ್ರತ್ಯಕ್ಷ ದೇವತಾ. ದೇವರ ಬಾಯಿಂದ ಏನು ಮಾತು ಉದುರುತ್ತದೆ, ನಾವು ಅದನ್ನು ಹೇಗೆ ಪಾಲಿಸುವುದು, ಏನು ಮಾಡಬೇಕು ಅಂತ ಕತ್ತು ಉದ್ದುದ್ದ ಮಾಡಿ. ಒಂದು ಕಾಲದಲ್ಲಿ ನಮ್ಮವರಿಗೆ ಸರಿಯಾಗಿರುವುದಕ್ಕೆ ನೆಲೆ ಬೆಲೆಗಳಿರಲಿಲ್ಲ. ಈಗ ಬಂಗಾರದ ಬಟ್ಟಲಿನಲ್ಲಿ ಹಾಲು ಕುಡಿಯುವ ಯೋಗ್ಯತೆಯನ್ನು ಒದಗಿಸಿಕೊಟ್ಟಿದ್ದೇನೆ, ಒಂದು ಮಾನ ಮರ್ಯಾದೆಯನ್ನು ಒದಗಿಸಿಕೊಟ್ಟಿದ್ದೇನೆ. ಮೊದಲೆಲ್ಲ ವಿರೋಧಿಗಳು ಹೋಗುವುದಕ್ಕೆ ನಮ್ಮನ್ನು ಬಿಡ್ತಿದ್ರ, ಆದ್ರೆ ಈಗ ನಮ್ಮ ಆಡಳಿತದಲ್ಲಿ ವಿರೋಧ ಪಕ್ಷದವರ ಸುದ್ದಿ ಉಂಟಾ? ವಿರೋಧ ಪಕ್ಷದವರೆಲ್ಲ ಚಾಪೆ ಹಾಕಿ ಮಲಗಿದ್ದಾರೆ. ಆದ್ರೆ ಎದುರಿಗೆ ಮಾತ್ರ ಆದ್ರೆ ಹಿಂದಿನಿಂದ ನಮ್ಮ ವಿರೋಧ ಪಕ್ಷದವರು ನಮ್ಮ ಬಗ್ಗೆ ಆಡಿಕೊಳ್ತಾರೆ. ಏನಾದ್ರೂ ಈಗ ಆಡಳಿತ ಪಕ್ಷದವರನ್ನು ಕಾಲೆಳೆದು ಬೀಳಿಸಿ ನಮಗೆ ಅಧಿಕಾರ ಸ್ಥಾಪಿಸಬೇಕು ಅಂತ ಈಗ ಮೂಲೆಯಲ್ಲೆಲ್ಲೋ ಇದ್ದುಕೊಂಡು ಎದುರು ಮಾತಾಡುವುದಕ್ಕೆ ಧೈರ್ಯ ಇಲ್ಲ ದುರ್ಗಮನ ಮುಂದೆ. ಹಿಂದೆ ಆಡಿಕೊಳ್ಳುವುದಂತೆ ಕೇಳಿದ್ದೇನೆ ನಾನು. ಅವ ದುರ್ಗಮನ ದೊಡ್ಡ ಹೆಣ್ಣು ಹುಚ್ಚ. ಆ ದುರ್ಗಮನ ಅವರಿಗೆ ಕೆಟ್ಟ ಅಭ್ಯಾಸ ಎಲ್ಲವೂ ಉಂಟು. ನಾನು ಒಂದು ಕೇಳ್ತೇನೆ, ಈ ಪ್ರಪಂಚದಲ್ಲಿ ಗಂಡಾಗಿ ಹುಟ್ಟಿದವ ಯಾವ ಮಗ ಹೆಣ್ಣು ಹುಚ್ಚ ಅಲ್ವಾ? ಹೆಣ್ಣು ಹುಚ್ಚು ಇಲ್ಲದಿದ್ದರೆ ಇಷ್ಟು ಮಂದಿ ಎಲ್ಲ ಹುಟ್ಲಿಕ್ಕಿತ್ತ. ನನಗಿಲ್ವೋ ಹೆಣ್ಣು ಹುಚ್ಚು? ನನಗಿಲ್ವ. ನಿನ್ನ ಅಪ್ಪನಿಗಿಲ್ವಾ? ಅಪ್ಪನಿಗಿಲ್ಲದಿದ್ರೆ ನಾವು ಹುಟ್ಲಿಕ್ಕಿತ್ತ. ನಿನ್ನಪ್ಪನಿಗೆ ಹುಚ್ಚು ಹೆಣ್ಣು ಹುಚ್ಚಿದ್ದ ನಾನು ಹುಟ್ಟಿದ ಅದೆಲ್ಲ ಒಟ್ಟಿಗೆ ಮುಗಿಸಿ ಬಿಡುದು. ನಿನ್ನಪ್ಪನಿಗೆ ಹೆಣ್ಣು ಹುಚ್ಚು ಇದ್ದ ಕಾರಣ ನೀನು ಹುಟ್ಟಿದೆ. ನನ್ನಪ್ಪನಿಗೆ ಹೆಣ್ಣು ಹುಚ್ಚು ಇದ್ದ ಕಾರಣ ನಾನು ಹುಟ್ಟಿದೆ. ನಿಮಗೆ ಹೆಣ್ಣು ಹುಚ್ಚು ಇದ್ದ ಕಾರಣವೇ ನೀನು ಹಾಗೆ ಹೇಳ್ದ. ಏನು ವಿರೋಧ ಪಕ್ಷಕ್ಕೆ ಸೇರ್ತೀಯ ಹೇಗೆ? ಅದು ಹೆಣ್ಣು ಹುಚ್ಚು ಎನ್ನುವುದು ಅದು ಪ್ರಕೃತಿದತ್ತವಾಗಿ ಇರುವುದೇ. ಬರಬೇಕದು. ಅದಕ್ಕಲ್ವ ನಮ್ಮನ್ನು ಪುರುಷರು ಅಂತ ಹೇಳುವುದು. ಒಂದು ಮಾತು ಹೇಳ್ಬೇಕು ನಿನಗೆ, ಹುಳಿಯನ್ನು ಕಂಡಾಗ ಯಾರಿಗೆ ಬಾಯಲ್ಲಿ ನೀರು ಬರುವುದಿಲ್ವೋ ಹಾಗೆ ಈರುಳ್ಳಿಯನ್ನು ಕಂಡಾಗ ಯಾರಿಗೆ ಕಣ್ಣಿನಲ್ಲಿ ನೀರು ಬರುವುದಿಲ್ವೋ, ಚಂದದ ಹುಡುಗಿಯನ್ನು ಕಂಡಾಗ ಯಾವ ಪುರುಷನಿಗೆ ಮನಸ್ಸಾಗುವುದಿಲ್ವೋ ಅವನನ್ನು ವೈದ್ಯರಲ್ಲಿ ಕಳುಹಿಸಬೇಕು. ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ನಾವೇನು ಆರೋಗ್ಯ ಸರಿ ಇಲ್ಲದವರ ಅಲ್ವಾ? ಹುಳಿ ತಿನ್ನುವುದಿಲ್ವಾ? ಖಾರ ತಿನ್ನುವುದಿಲ್ವಾ? ಹಾಗಾಗಿ ಸೌಂದರ್ಯ ಅನ್ನೋದು ಇರುವುದು ಯಾಕೆ? ನೋಡುವುದಕ್ಕೆ ಅಲ್ವಾ? ಹಾಗಾಗಿ ಹೇಳಿ, ಹಿಂಗೆ 5 ಅಂಗಗಳಿಲ್ವಾ ನಮ್ಮ ಶರೀರದಲ್ಲಿ ಇಲ್ವಾ? ಕಣ್ಣಿಗೆ ಒಳ್ಳೆ ಒಳ್ಳೆ ಚಂದ ಕಾಣಬೇಕು ಅಂತ, ಕಿವಿಗೆ ಒಳ್ಳೆ ಒಳ್ಳೆ ನೋಡ್ಬೇಕು, ಕೇಳಬೇಕು ಅಂತ, ನಾಲಿಗೆಗೆ ಒಳ್ಳೆಯವರಲ್ಲಿ ಒಳ್ಳೆ ಮಾತಾಡಬೇಕು, ಸರಸ ಸಂಲಾಪ ಆಡಬೇಕು ಅಂತ ಕಾಣುವುದಿಲ್ವ? ಶರೀರಕ್ಕೆ ಒಮ್ಮೆ ಯಾರಿಗಾದ್ರೂ ಕಳಿಸಬೇಕು. ಪಂಚೇಂದ್ರಿಯರಿಗೆ ಸುಖವನ್ನು ಕೊಡುವುದು ಒಬ್ಬ ಪುರುಷನಾದವನ ಕರ್ತವ್ಯ ಅಲ್ವಾ? ಅದರಲ್ಲಿ ಅಪರಾಧ ಏನುಂಟು? ಇಲ್ಲ. ಮನುಷ್ಯರದು ಬಿಡು ಅಥವಾ ರಕ್ಕಸರದ್ದು ಬಿಡು, ದೇವರಿಗೆ ಹೆಣ್ಣು ಹುಚ್ಚು ಇರುವ ಪುಣ್ಯಾತ್ಮ. ಅಯ್ಯೋ ದೇವರಿಗೆ ಅದರಲ್ಲಿ ನಮ್ಮ ದೇವರು ಪರಮೇಶ್ವರ ದೇವರಿಗೆ ಸ್ವಲ್ಪ ಹೆಣ್ಣು ಹುಚ್ಚು. ಹೌದಾ? ಒಂದೆರಡು. ಮತ್ತೆ ತಲೆಯಲ್ಲಿ ಬೇರೆ ಒಂದು ಹೆಣ್ಣು
ಅವಳನ್ನೇ ಹೊತ್ತುಕೊಂಡು ಒಬ್ಬಳಿಗಂಗಮನಿತ್ತ ಮತ್ತೊಬ್ಬಳಿ ಬಲ ಶಿರದಲ್ಲಿ ಪತ್ತ ಪತ್ತ. ಹೆಣ್ಣುಗಳೆಂಬ ಪಿತ್ತ ಸದಾ ಶಿವನಿಗೆ ಸದಾಶಿವನಿಗೆ ಹೌದು. ಅಲ್ವಾ ಹೌದು. ಬ್ರಹ್ಮದೇವರಿಗೆ ಇಲ್ವಾ ಹೆಣ್ಣು ಹುಚ್ಚು ಮತ್ತೆ? ಹೆಂಡತಿಗೆ ಜಾಗ ಎಲ್ಲಿ ಕೊಟ್ಟದ್ದು ನಾಲಗೆ ತುದಿಯಲ್ಲಿ ಜಾಗ ಕೊಟ್ಟ ಅಷ್ಟೇ ಹ. ಮಗಳೇ ಅಂತ ಹುಟ್ಟಿಸಿದ್ದು ಹ. ಮಗಳೇ ಮಗಳೇ ಅಂದದ್ದು ಹ. ಮತ್ತೆ ಅವಳು ಪ್ರಾಯ ಪ್ರಬುದ್ಧಿಯಾಗಿ ಸ್ವಲ್ಪ ರೂಪದಲ್ಲಿ ಮಿರಿ ಮಿಂಚುವಾಗ ಹ. ಈ ಅವಳನ್ನೇ ಹೆಂಡತಿಯಾಗಿ ಕಟ್ಟಿಕೊಂಡ ಅವನೇ ಕಾಮನ ಬಾಣಕ್ಕೆ ಈಡಾಗಿದ್ದಾನೆ ಇಲ್ಲೋ? ಅಲ್ವಾ ಬ್ರಹ್ಮನಿಗುಂಟು ಆಮೇಲೆ ಮಹಾವಿಷ್ಣುವಿಗಿಲ್ವಾ ಅಯ್ಯೋ ದೇವ ಹೆಂಡತಿಗೆ ಎಲ್ಲಿ ಜಾಗ ಕೊಟ್ಟದ್ದು ಎದೆಯಲ್ಲಿ ಅಲ್ವಾ ಯಾಕೆ ಅವನಿಗೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಯಾರಾದ್ರೂ ನಮ್ಮಂತವರು ನೋಡಿದ್ರೆ ಅವಳನ್ನು ಹೇಳಿದ್ರೆ ಅಂತ ಪರಮೇಶ್ವರ ತನ್ನ ಅರ್ಧ ಭಾಗವನ್ನೇ ಕೊಡ್ಲಿಲ್ವಾ ಅರ್ಧನಾರೀಶ್ವರ ಆಗ್ಲಿಲ್ವಾ ಮತ್ತೆ? ಅವರಿಗೆ ಇತ್ತಂತೆ ಮತ್ತೆ ಹುಳಿಕಾರ ತಿನ್ನುವ ನಮಗೆ ಇರುವುದದ್ದು ದೊಡ್ಡ ವಿಷಯವ ಮತ್ತೆ ದೇವರಿಗೆ ಇದ್ದದ್ದು ಭಕ್ತರಿಗೆ ಇಲ್ಲದಿದ್ರೆ ನಾವು ಭಕ್ತರ ಅಂತ ಆಯ್ತೇವಾ ಹೇಳಿ ನಮ್ಮ ಬಗ್ಗೆ ಹಿಂದಿನಿಂದ ಹೇಳಿ ಹೇಳಿ. ಅದಕ್ಕೆ ಹೇಳುದು ಹಿಂದಿನಿಂದ ಹೌದು ನಿಂದಕರಿರಬೇಕಯ್ಯ ನಿಂದಕರಿ ಊರಲ್ಲಿ ನಿಂದಕರಿರ್ಬೇಕು ಹಂದಿಗಳಿರ್ಬೇಕು ಊರಲ್ಲಿ ಹಂದಿಗಳಿರ್ಬೇಕು ಹೌದು. ಯಾಕೆ ಹಂದಿಗಳಿದ್ರೆ ಕೊಳಕೆಲ್ಲ ಹೋಗುತ್ತದೆ ಸ್ವಚ್ಛ ಆಗ್ತದೆ ನಿಂದಕರಿದ್ರೆ ನಾವೆಲ್ಲಿಯಾದ್ರೂ ಪ್ರಚಾರ ಇಲ್ಲದೆ ತಪ್ಪಿದ್ರೆ ಪ್ರಚಾರಕ್ಕೆ ಬಿಡ್ತೇವೆ ನಮ್ಮನ್ನು ಹೊಗಳ್ಳಿ ಅಥವಾ ದೂರಲಿ ಹೌದು. ನಾವು ಪ್ರಚಾರದಲ್ಲಿ ಇರ್ತೇವ ಇಲ್ವೋ ಕೆಲವರೆಲ್ಲ ಬೇಡಂಗೆಟ್ಟೆ ಮಾಡುವುದೇ ಅದಕ್ಕೆ ಅಲ್ವಾ ಹಿಂದಿನಿಂದ 10 ಜನ ಆಡಿಕೊಳ್ಳಿ ಹ. ನಮಗೆ ಪ್ರಚಾರ ಸಿಗುತ್ತದೆ ಅಂತ ಒಟ್ಟಿನಲ್ಲಿ ಪ್ರಚಾರ ಬೇಕು ಪ್ರಚಾರ ಬೇಕು ಹಾಗಾಗಿ ನಮ್ಮ ಬಗ್ಗೆ ಯಾರೆಲ್ಲ ಪ್ರಚಾರ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡುವವರಿಗೆ ನಮ್ಮದು ಅಭಿವಂದನೆ ಹೌದು. ಅಭಿನಂದನೆ ಅಲ್ಲ ಕೆಟ್ಟ ರೀತಿಯಲ್ಲಿ ಪ್ರಚಾರ ಮಾಡಿದ್ರೆ ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಸಮರ್ಪಣೆ. ಆಡಿಕೊಳ್ಳಿ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಆದ್ರೆ ಏ ಗೋಮುಖ ಕರ್ದದ್ದು ಯಾಕೆ ಗೊತ್ತಾ ಕೆಲವು ಸಮಯ ಆಯ್ತು ಕೆಲವು ಸಮಯ ಆಯ್ತು ಏ. ಯಾಕೆ ಹೀಗೆ ಅಂತ ಗೊತ್ತಾಗುದಿಲ್ಲ ಏನಂತ ಊಟ ಮಾಡುವುದಕ್ಕೆ ಹೋದ್ರೆ ಊಟವೇ ಬೇಡ ಅಂತ ಆಗ್ತದೆ ಅದು ಅವನಿಗೆ ಬಟ್ಟನಿಗೆ ಸರಿಯಿಲ್ವೋ ಅಂತ ಈಗ ಅವರಿಗೆ ಬಟ್ಟನಿಗೆ ಸರಿಯಾಗಿ ಬೇಯಿಸುವುದಿಲ್ವೋ ಸರಿ ಪಾಕ ಮಾಡುವುದಿಲ್ವೋ ಹಾಗಲ್ವ ಅವರ ಪಾಕವೂ ಸರಿ ಉಂಟು ಅವರು ಬಡಿಸುವ ಊಟವೂ ಸರಿ ಉಂಟು ಹಾಗಾದ್ರೆ ನಿಮ್ಮ ನಾಲಿಗೆ ಸರಿ ಇಲ್ಲ ಅದೇ ಊಟ ಮಾಡಬೇಕು ನಮ್ಮ ಮನಸ್ಸಾಗಿದ್ದರೆ ಕೂತ್ಕೊಂಡ್ರೆ ಅನ್ನ ಬೇಡ ಊಟ ಬೇಡ ಅಂತ ಆಯ್ತಾ ಆಯ್ತು. ಇನ್ನು ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೇಳಿ ಸ್ವಲ್ಪ ಮಲಗುವಂತ ಮಂಚದ ಹತ್ತಿರ ಹೋದ್ರೆ ನಿದ್ರೆ ಬರುವುದಿಲ್ಲ ನಿದ್ರೆ ಬರುವುದಿಲ್ಲ ಔಷ ಅಲ್ಲಿ ಇರುವೆ ಎದ್ದಿರ್ಬೇಕು ಎಂತದು ಹಾಸಿಗೆ ಶೋಣಿತಾಪುರದಲ್ಲಿ ಇರುವೆ ಕಾಟ ಎಂತ ನಿನ್ನ ಕರ್ಮವನ್ನೇ ನಿನ್ನ ಹಾಗೆ ಗುಡಿಸಲಲ್ಲಿ ಇರುವುದನ ಅಲ್ಲ ಸಿಹಿ ಎಲ್ಲಿದ್ರೆ ಅಲ್ಲಿಗೆ ಇರುವೆ ಕೂಡಲೇ ಬರ್ತಾರೆ ನಮ್ಮ ಹವೆ ನಿಯಂತ್ರಣದಲ್ಲಿರುವಂತಹ ವ್ಯವಸ್ಥೆ ಅಲ್ವಾ ನಮ್ಮ ಹೌದು ಹೇಳಿದ ಹಾಗೆ ಮತ್ತೆ? ಅಲ್ಲಿಗೆ ಹೋಗುವಾಗ ಜುಮ್ 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 ಆಗುತ್ತದೆ ನಿದ್ರೆ ಬರುವುದಿಲ್ಲ ಆಹಾರ ಬೇಡ ಏನೋ ಒಂದು ಬೇಕು 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 ಏನು ಅಂತ ಗೊತ್ತಾಗುದಿಲ್ಲ ಏನು ಅಂತ ಗೊತ್ತಾಗುದಿಲ್ಲ ಅದು ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಈ ಬಾಯಿ ಬಾರದವನ ಬಾಯಿಗೆ ಬೆಲ್ಲ ಹಾಕಿದ ಹಾಗೆ ರುಚಿ ಗೊತ್ತಾಗುತ್ತದೆ ಸಿಹಿ ಅಂತ ಹೇಳಲಿಕ್ಕೆ ಬರುದಿಲ್ಲ ಅದು ಹೌದು ಅವ ಕೈ ಅದು ಹೌದು ಹೀಗೆ ಮಾಡುದು ಮತ್ತೆ ಎಂತದ್ದು ಅಂತ ನೀನು ಕೇಳಿದ್ರೆ ಹೇಳಲಿಕ್ಕೆ ಬರ್ತಾ ಬಾಯಿ ಬರುದಿಲ್ಲ ಮತ್ತೆ ಸಾಧ್ಯ ಆದ್ರೆ ಹೇಗೆ ತೋರಿಸಿ ಅವನು ಹೌದು ಹೌದು ಹೀಗೆ ಅದು ಏನು ಅಂತ ಈಗ ನಮಗೆ ಗೊತ್ತಾಗಿದೆ ಇದಕ್ಕೆ ಕಾರಣ ಅವ ಹಣೆ ಬರ ಕೆಟ್ಟವ ಮಾನ ಕೆಟ್ಟವ ಮರ್ಯಾದೆ ಕೆಟ್ಟವ ಕಣ್ಣಿಗೆ ಕಾಣದವ ನನ್ನ ಎದುರಿಗೆ ನನ್ನ ಒಟ್ಟಿಗೆ ನೀವು ಇದ್ದೀರಲ್ಲ ಮನೆಯರೆ ಯಾರಿಗೆ ನಿನಗಲ್ವೋ ಅವ ಇದ್ದಾನೆ ಅಂಗ ಇಲ್ಲದವ ನಿನಗೆ ಅಂಗ ಇಲ್ವೋ ಅಂಗ ಇಲ್ಲದವ ಒಬ್ಬ ಇದ್ದಾನೆ ಅನಂಗ ಅಂತ ಹೆಸರು ಅವನ ಕೈಯಲ್ಲಿ ಕಬ್ಬಿಲ್ಲು ದುಂಬಿಗಳ ಹಿಂಡು ಸಿಂಜೀವಿ ಬತ್ತಳಿಕೆಯಲ್ಲಿ ಪುಷ್ಪಬಾಣ ಅರವಿಂದ ಅಶೋಕ ಚೂತ ನವಮಲಿಕ ನೀರೋತ್ಪಲ ಎಂಬಂತಹ ಪಂಚಶರವನ್ನು ತೆಗೆದು ಬಿಟ್ಟಿದ್ದಾರೆ ಹಾಗಾಗಿ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ಅನಿಸ್ತಾರೆ ಯಾರ ಸುಖ ಹೆಣ್ಣಿನ ಸುಖ ಹೆಣ್ಣಿನ ಸುಖ ಹಾಗಾಗಿ ನಿನ್ನನ್ನು ಕರೆದದ್ದು ಮಿತ್ರ ಅಂತ ಹೇಳಿದ್ದಿ ಮಿತ್ರರು ಯಾಕೆ ಬೇಕು ಸುಖದಲ್ಲಿರುವಾಗ ಮಿತ್ರರ ಸಹಾಯ ಅಲ್ಲ ಮಿತ್ರನಾದವನಿಗೆ ಸಂಕಷ್ಟ ಬಂದಾಗ ಸಹಾಯ ಹಾಗಾಗಿ ಈ ದುರ್ಗಮ್ಮನಿಗೆ ಈಗ ಈಗ ಹೆಣ್ಣಿನ ದೈಹಿಕ ಸುಖ ಬೇಕು ಎಲ್ಲಿದ್ದಾಳೆ ಹೇಳು ಹೇಳು ಮನಕ್ಕೆ ಈಗ ಈಗ ಬೇಕು ಯಾಕೆ ನಿನ್ನ ಅಪ್ಪನ ಶಾಂತ ಉಂಟಲ್ಲಿ ಒಳಗೆ ಆಚೆ ಬಲ ಬೀಸಬೇಡ ಕೆಳಗೆ ಬೀಳು
ತಪವ ಕೈವನು ತಪವ ಕೈವರು ತಪವ ಕೈವರು ತಪವ ಕೈವರು ಮೌನ ಸಾಹಿತಿ ಮಗನೇ, ನನ್ನಿಂದಲೇ ಸಾಹಿತಿ. ನಿನ್ನ ದುರ್ಗಮ್ಮ ನಿಲ್ಲಿಸ್ತೇನೆ, ನಿನ್ನ ಅದರ ಅಡಿಗಾಗಿ ಕೊಡ್ತೇನೆ ಈಗ. ಹಾಗೆ ನಿಮ್ಮನ್ನು ನಾನು ಕರೆಯುವುದು ದುರ್ಗಾಮಾಶ್ವರ ರಾಯರೇ. ಈಗ ಬೇಕು ಬೇಕು ಏನು ಬೇಕು, ಸುಖ ಬೇಕು. ಅದರಲ್ಲಿ ಯಾವ ಯಾವ ಸುಖ ಅಲ್ಲ. ಸಿಹಿ ತಿನ್ನುವ ಸುಖ ಅಲ್ಲ, ಆಮೇಲೆ ಹಣದಲ್ಲಿ ಸಿಗುವ ಸುಖ ಅಲ್ಲ, ಆಮೇಲೆ ಅಧಿಕಾರದಿಂದ ಬರುವ ಸುಖ ಅಲ್ಲ. ಅದು ಉಂಟು ನಮ್ಮಲ್ಲಿ. ಹೆಣ್ಣಿನ ಸುಖ. ಸುಖ ಬೇಕು, ಹೆಣ್ಣಿನ ಸುಖ ಬೇಕು ಅಂತ ಈಗ ಬೇಕು. ಒಳ್ಳೆ ಈಗ ಬೇಕು ಅಂತಾದ್ರೆ ನಾನೇನು ಸಿರಿಯಾಸ ಮಾಡ್ಬೇಕಾ? ನಿನ್ನ ಸಿರಿಯಸ್ ಯಾರಿಗೆ? ಮುಸುಡು ಸರಿ ಇಲ್ಲದವನೇ. ನಿನ್ನ ಮುಖ ನೋಡಿದ್ಯಾ ನೀನು? ಸಾರ್ವಜನಿಕ ಬಾವಿಯ ಹತ್ತಿರದಲ್ಲಿರುವ ಕೊಡಪರದಾಗೆ ಜಡ್ಜಿ ಹೋಗಿದ್ದೆ ಮಾರಿ ಸಂಸಾರದವನು. ಅಯ್ಯೋ ದೇವರೇ, ನಿನ್ನ ಸಿರಿವೇಶ. ನನ್ನಂತವುಗಳಿಗೂ ಬೇಡಿಕೆ ಎಷ್ಟುಂಟು. ಏನು ನಾನು ಸಿರಿವೇಶದ ಹಿಂದೆ ಹೋಗುವಂತ ಗ್ರಹಿಸಿ? ಹಾಗಲ್ಲ, ನನ್ನಂತವರು ಇಲ್ಲೋ ಹೆಂಗಸರಲ್ಲಿ ಹೆಣ್ಣಿನ ಸುಖ ಬೇಕು. ಹಾಗಾದ್ರೆ ವ್ಯವಸ್ಥೆ ಮಾಡು, ವ್ಯವಸ್ಥೆ ಮಾಡು ಈಗ. ಸುಖ ಬೇಕು ಅಂತ ಇಲ್ಲಿ ಗಂಟಲು ಬಿರಿಯವರೆಗೆ ಒಬ್ಬ ಹೊಡೆಯುವುದಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುಂತ ಹೇಳಿಲ್ವಾ? ಹೇಳಿದ್ದಾರೆ ನಮ್ಮ ಹಿರಿಯರು. ಹೌದು, ಆದ್ರೆ ಈಗ ಹೆಣ್ಣಿನ ಸುಖ ಬೇಕು ಅಂತಾದ್ರೆ ಇಲ್ಲಿ ನೀವು ಪರದಾಡುವುದಲ್ಲ, ನೇರ ಎದ್ದುಕೊಂಡು ಕಾಡಿಗೆ ಹೋಗಿ ಗುಡ್ಡೆಗೆ ಹೊಟ್ಟಕ್ಕೆ ಮೆಚ್ಚಿದ್ರಲ್ಲಿ ಪಾಪಿ ಮಗನೇ ಅಂತ ತಮಾಷೆ ಮಾಡ್ಲಿಕ್ಕೆ ನಿನ್ನ ಹಾಗೆ ಆಸೆಯವ ನನ್ನದಿಲ್ಲಿ? ಹೆಣ್ಣು ಬೇಕು, ಅವಳ ಸುಖ ಬೇಕು, ವ್ಯವಸ್ಥೆ ಮಾಡುತ್ತ ಹೇಳಿದ್ರೆ ಕಾಡಿಗೆ ಹೋಗು. ತಪಾಸೆ ಮಾಡ್ಲಿಕ್ಕೆ ಹೋಗುತ್ತಾ ನಾನು? ಹಾಗಲ್ಲ, ಕಾಡಿಗೆ ಹೋಗುದು ಯಾವುದು ಬೇಡ ಅಂತ ಹೇಳಿದವರನ್ನ ಸನ್ಯಾಸಿಗಳು. ಹಾಗಲ್ಲ, ಮತ್ತೆ ನಾನು ಕಾಡಿಗೆ ಹೋಗುದಕ್ಕೆ? ಕಾಡಿನಲ್ಲಿ ಹೋದ ಕೂಡಲೇ ದೊಡ್ಡ ದೊಡ್ಡ ಮಾವಿನ ಮರಗಳು ಸಿಗುತ್ತವೆ. ಹೌದು, ಒಂದು ಹಗ್ಗ ತಕೊಂಡು ಹೋಗುವ, ಎಲ್ಲರದು ನೇಣಾಕಿ ಸಾಯುವ. ಈ ಮಾವಿನ ಮರದ ಅಡಿಯಲ್ಲಿ ಕಾಡಿನ ಅಲ್ಲಿ ಮಾವಿನ ಮರ ಅಂತ ನಮಗೆ ಗೊತ್ತಿಲ್ವ? ಈ ಮಾವಿನ ಮರ ಅಂತಲ್ಲ, ಎಲ್ಲಾ ಮರಗಳು ಇರುವಲ್ಲಿ, ವಿಶಾಲವಾಗಿ ಹರಡಿಕೊಂಡಿರುವಲ್ಲಿ ಅಲ್ಲಿ ಕೆಲವೆಲ್ಲ ಎಲೆ ಮನೆಗಳು ಇರ್ತವೆ. ಎಲೆ ಮನೆಗಳಲ್ಲಿ ಎಂತದ ನುಸಿಗಳು. ನಮಗೆ ನುಸಿಗಳು ಯಾಕೆ ಇಲ್ಲಿ ಕಡಿಮೆ ಆದಕ್ಕ? ನಿಮಗೆ ಸುಖ ಸಿಗಬೇಕಿದ್ರೆ ಎಂತ ನುಸಿಯ ಸುಖವ ನನಗೆ? ಹಾಗಲ್ಲ ನೋಡಿ, ಅಲ್ಲಿ ಕಾಡಿಗೆ ಹೋದ ಕೂಡಲೇ ಈ ಋಷಿಗಳೆಲ್ಲ ಇರ್ತಾರಲ್ಲ. ಋಷಿಗಳು? ಋಷಿಗಳಲ್ಲ, ಋಷಿಗಳು. ಮಹರ್ಷಿಗಳು ಅವರು ಮಾತ್ರ ಇರೋದು. ಕೆಲವರೆಲ್ಲ ಸಂಸಾರಿಗಳು ಇರ್ತಾರೆ. ಹೌದು, ಋಷಿಗಳಲ್ಲಿ ಸಂಸಾರಿಗಳು ಇದ್ದಾರೆ, ಮದುವೆ ಆಗದವರು ಇದ್ದಾರೆ. ಅವರಲ್ಲಿ ಈ ಋಷಿ ವಧುಗಳು ಎಷ್ಟು ಮಂದಿ ಇಲ್ಲ. ಋಷಿವತ್ನಿಯ ಮಿರಿ 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 ಮಿಂಚುವ, ಪಳಪ್ಪಳನೆ ಹೊಳೆಯುವ, ಹತ್ತಿರ ಹೋಗುವಾಗ ಮೂಗಿಗೆ ಕೈ ಹಿಡ್ಕೊಂಡು ಹೋಗ್ಬೇಕು. ಅಷ್ಟು ವಾಸನೆಯ? ವಾಸನೆ ಅಲ್ಲ ಮುನ್ಯ, ಏನು ವಾಸನೆ ಇದ್ದದನ್ನು ನಾನು ಸುಖ ಪಡಬೇಕಾ? ಪರಿಮಳ. ಪರಿಮಳ ಪರಿಮಳ ಹೆಚ್ಚಾದ್ರೂ ಮೂಗಿಗೆ ಒಮ್ಮೆಲೆ ಬಡಿತ. ಅದಕ್ಕೆ ಸುವಾಸನೆ ಅಂತ ಹೇಳುದು ವಾಸನೆ ಅಲ್ಲ. ಸುವಾಸನೆ, ಹೂವಿನ ಸುವಾಸನೆ. ಸುವಾಸನೆ ಇರುವಂತಹ ದುರ್ಗಂಧದ ಒಳ್ಳೆ ಒಳ್ಳೆ ಹುಡುಗಿಯರು ಇರ್ತಾರೆ. ಆ ಸಮಯ ನೋಡಿಕೊಂಡು ನಾವು ಹೋಗುವಾಗ ಹಾಗೆ ಹೋಗುದಲ್ಲ, ಮತ್ತೆ ಬಲೆ ಹಿಡ್ಕೊಂಡು ಹೋಗ್ಬೇಕು. ಎಂತದು ಬೇಟೆಗೆ ಹೋಗುದ ನಾವು? ಕಾಡು ಪ್ರಾಣಿ ಹಿಡಿಲಿಕ್ಕೆ ಬಲೆ? ಹಾಗೆಲ್ಲ ಈಗ ಒಮ್ಮೆಲೆ ಹೋಗಿ ಅಲ್ಲಿ ಋಷಿಗಳ ಹೆಂಡತಿಯರು ಇದ್ದಾರೆ ಅಂತ ಕೈ ಹಾಕುದ? ಆಗುದಿಲ್ಲ, ಅವ್ರ ಜೀವ ಇಲ್ವಾ? ಅದಕ್ಕೆ ಎಲ್ಲಿಯಾದ್ರೂ ಹೀಗೆ ಮರೆಯಲ್ಲಿ ನಿಂತು ಬಲೆ ಅಂದ್ರೆ ಏನು? ಏನು ಬಲೆ? ಈ ಬಲೆ ಬೀಸಿ ಮೀನು ಹಿಡಿಯುವ, ಹಕ್ಕಿ ಹಿಡಿಯುವ ಬಲೆ. ಪ್ರಾಣಿ ಹಿಡಿಯುವ ಬಲೆ ಅಲ್ಲ. ಅಲ್ಲ,
ಬಲೆ ಅಂದ್ರೆ ನೋಟದ ಬಲೆ. ಆದ್ರೂ ಮಾವಿನ ಮರ ಅಂತ ಹೇಳಿದಲ್ಲ, ಅದೇ ಬೇಕು ಈಗ. ಮಾವಿನ ಮರದ ಬುಡದಲ್ಲಿ ಹೀಗೆ ನಿಂತು ಹೇಗೆ ಮಾಡ್ಬೇಕು? ಹಾಗೆ ಮಾಡಿದ್ರೆ ಅವರ ಗಂಡ ಬಂದು ಸೊಂಟಕ್ಕೆ ಮೆಟ್ತಾನೆ. ಅಯ್ಯೋ, ಗಂಡ ಬರ್ಲಿಕ್ಕೆ ಈ ಲೋಕದಲ್ಲಿ ಇದ್ದಾನವ ಮಹಾನುಷಿ. ಮತ್ತೆ ಎಲ್ಲಿ ಅವ ಮನ ಮಠ ಮನ ಮಠ. ಏ ಮಗನ ನಿನ್ನ ಬುದ್ಧಿ. ಮತ್ತೆ ಅವ ಈ ಲೋಕದಲ್ಲಿ ಇಲ್ಲ. ಅವ ದೇವರನ್ನು ಹುಡುಕಿಕೊಂಡು ದೇವರವನ ಅಪ್ಪನಿಗೂ ಸಿಗಲಿಲ್ಲ ಇಷ್ಟವರೆಗೆ. ನನಗೆ ಸಿಗ್ತದ ದೇವರು ಅಂತ, ಎಲ್ಲಿ ದೇವರು ದೇವರು ಅಂತ ಇವನ ಎಲ್ಲ ಲಕ್ಷ್ಯ ಆ ಕಡೆಗೆ ಕೊಟ್ಟು ಈ ಲೋಕವನ್ನೇ ಮರೆತಿರ್ತಾನೆ. ಕಾಡಿನಲ್ಲಿ ತಪಸ್ಸನ್ನು ಆಚರಿಸುವಂತಹ ಋಷಿಗಳು, ಅವರ ಮಕ್ಕಳು, ಅವರ ಹೆಂಡತಿಯರು, ಅದರಲ್ಲಿ ಚಂದದ ಹೆಣ್ಮಕ್ಕಳು, ಅವರ ಸುಖವನ್ನು ಪಡೆಯಬೇಕು. ನಾವು ಹೀಗೆ ಪಡೆಯುವುದಕ್ಕೆ ಇವರು ಬರುವುದಿಲ್ಲ. ಲೋಕ ಮರೆತು ಧ್ಯಾನಾಸಕ್ತರಾಗಿರ್ತಾರೆ. ಅಲ್ಲಿಗೆ ಹೋದ್ರೆ ನಮ್ಮ ಆಸೆ ಪೂರೈಸ್ತೇನೆ ಅಲ್ವಾ? ಹಾಗಾಗಿ ಇಲ್ಲಿರುವುದಲ್ಲ, ಅಲ್ಲಿಗೆ ಹೋಗಬೇಕು. ಎಲ್ಲಿದೆ? ಎಲ್ಲಿ ಭರಣ ಕುಟೀರ, ಎಲ್ಲಿ ತಪಸ್ಸು ಮಾಡ್ತಾರೆ, ಎಲ್ಲಿ ಚಂದದ ಹುಡುಗಿಯರಿದ್ದಾರೆ ನಿನಗೆ ಗೊತ್ತಿದೆಯಲ್ಲ? ನಮ್ಮ ಬಲ ಕಾಡಿನಲ್ಲಿ. ಸುಮವ ಕೊಯ್ಯಲೋ ಸುಮವ ಕೊಯ್ಯಲೋ ಬರಬಳದಿನ ಸುಮವ ಕೊಯ್ಯಲೋ ಹರಿಯ ಅರ್ಚಿತ ಹರಿಗೆ ಅರ್ಚಿತ ಸಾಧಕಾಗಬೇಕಿದ್ರೆ ಉತ್ತಮ ಕುಲದಲ್ಲಿ ಜನಿಸಿ ಉತ್ತಮ ಕುಲವನ್ನು ಸೇರಬೇಕು. ಈ ಬಗ್ಗೆ ಯೋಚನೆ ಮಾಡಿಕೊಂಡಾಗ ನನ್ನ ಜೀವನವೇ ಸಾರ್ಥಕಾಯಿತೆಂದು ಭಾವಿಸಿಕೊಂಡಿದ್ದೇನೆ. ಸುಣಿತಿ ಮುನಿಗಳ ಮಡದೇ ಆದಂಥ ನಾನು ಸುವಾಸಿನೆಂಬಂತ ಹೆಸರು. ಪತಿಯ ಸೇವೆಯಲ್ಲಿ ಪರಾಕಾಷ್ಠೆಯನ್ನು ಕಾಣಬೇಕಾದದು ಸತ್ಯಾದರ ಧರ್ಮ ತಾನೇ. ಪ್ರತಿನಿತ್ಯವೂ ಕೂಡ ಪತಿಯ ಸೇವೆಯನ್ನು ಮಾಡಿಕೊಂಡಿದ್ದವನೇ ಸರಿ ಎಂದು ಹಾಗೆಲ್ಲ ಪ್ರತಿನಿತ್ಯವೂ ಹರಿಯನ್ನು ಪೂಜಿಸ್ತಾ ಇದ್ದವರು ನಾವು. ಪೂಜಿಸ್ತಾ ಇದ್ದೇವೆ, ಅರ್ಚಿಸುತ್ತಾ ಇದ್ದೇವೆ ಎಂದಿನಂತೆ ಇಂದೂ ಕೂಡ ಆಶ್ರಮದಲ್ಲಿ ನನ್ನವರಿಗೆ ವಿಷಯವನ್ನು ತಿಳಿಸಿ ಹರಿಯನ್ನು ಪೂಜಿಸುವುದಕ್ಕಾಗಿ ಬೇಕಾದಂಥ ಸೋಮವನ್ನು ಕೊಯ್ಯುವುದಕ್ಕಾಗಿ ಈ ಕಾಡಮಧ್ಯದಲ್ಲಿ ಬಂದಿದ್ದೇನೆ. ಬೇಕಾದಂಥ ರೀತಿಯಲ್ಲಿ ಆ ಸೋಮವನ್ನು ಅರಸುವುದಕ್ಕಾಗಿ ಬಂದವರು ನಾನು. ಕಾಳಹರಣ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ಮುಂದೆ ನೋಡೋಣ. ಬನರ
ಗೋಮುಖ ಒಮ್ಮೆಲೆ ಬರ್ಬೇಕಲ್ಲ, ಮತ್ತೆ ಕೋ ಕೋ ಅಂತ ಹೇಳಿದ್ರೆ ನಾನೆಲ್ಲಿದ್ದೇನಾ? ನಾನೆಲ್ಲಿದ್ದೇನೆ? ನೀವು ಭೂಮಿಯ ಮೇಲೆ. ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯು. ಭೂಮಿಯ ಮೇಲೆ ನೀವೇ. ಕನಸೋ ನನಸೋ ಭಾವದ ಭ್ರಮೆಯು. ಇಲ್ಲ, ಇದು ನನಸೆ ನನಸೆ. ಕನಸಲ್ಲ, ಕನಸಲ್ಲೂ ನೀನೇ, ಮನಸ್ಸಲ್ಲೂ ನೀನೇ. ನೀ ಹೇಳಿದ ಹಾಗೆ ಬಲೆ ಬೀಸುವುದಕ್ಕಾಗಿ ಕಾಡಿಗೆ ಬಂದವರು ನಾವು. ಬಂದವರು ಹಾಗೆ ಬರ್ತಾ 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 ಇದ್ದ ಹಾಗೆ ದೂರದಲ್ಲಿ ನೋಡಿದ್ಯಾ? ಹೌದು. ಏನದು? ಗೋಲ್ಮಿಂಚು ಮಿಂಚು ಬಂದು ಬಡಿದ ಹಾಗಾಯಿತು. ಬಾಣದ ಅಂಚಿಂದ ಸರಕ್ಕನೆ ಬಂದು ಕಣ್ಣಿಗೆ ಬಡಿದ. ಒಬ್ಬಳಕ್ಕೆ ಸೌಂದರ್ಯವತಿಯಾದಂತಹ ತರುಣಿ ಹೌದು. ನನ್ನ ಕಣ್ಣ ಮುಂದೆ ರಾರಾಜಿಸ್ತಾ ಇದ್ದಾಳೆ. ಹೌದು. ಏನು ಚಂದ, ಏನು ಚಂದ, ಏನು ಚಂದ. ಏನು ಚಂದಪ್ಪ, ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ ಚಂದಪ್ಪ. ಏನು ಚಂದಪ್ಪ. ಆ ತಲೆ, ಆ ಹಣೆ, ಆ ಮೂಗು, ಆ ಕಣ್ಣು, ಆ ತುಟಿ, ಆ ಗಲ್ಲ, ಆ ಕೊರಳು, ಆ ಏನು ಮುತ್ತು. ಗೋಮುಖವು ಅಷ್ಟು ಚಂದ ಕಾಣ್ತದಲ್ಲ ನಿಮಗೆ? ಯಾರ್ದು? ಚರಿತ್ರದವನೇ ನಿನ್ನನ್ನು ಹೇಳಿದ್ದಲ್ಲ. ಅವಳನ್ನು ಮುಟ್ಲಿಕ್ಕಾಗುತ್ತದ? ನೀನು ಎಲ್ಲರಿಂದಲೂ ಮುಟ್ಟಿಸಿಕೊಳ್ಳುವ. ಹಾಗಾಗಿ ನಿನ್ನನ್ನು ಅವಳಲ್ಲಿ ಯಾರು ಒಪ್ಪಿಸಿದ್ದು? ಹೇ ಎಂತದ? ಕಾಡಿನಲ್ಲಿ ಇಷ್ಟು ಚಂದದ ಹೆಣ್ಣಿದ್ದಾಳಲ್ಲ ಅಲ್ವಾ? ನಾನು ಎಷ್ಟು ಸಲ ಬರ್ಲಿಲ್ಲ, ನೋಡ್ಲಿಲ್ಲ. ಅಂದ್ರೆ ನಿಮಗೆ ಇದೇ ಕೆಲಸವಾ? ಹಾಗೆ ಮತ್ತೆ ನಿಮಗೆ ಈಗೀಗ ಬೇಕಾದಾಗ ನಾನು ಸರಿಯ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ನಾನು ಮೊದಲೇ ತಯಾರಿ ಮಾಡಿ ಇಡುವುದು. ಬರ್ತಿದ್ದೆ ನೀನು. ಇವಳನ್ನು ಮೊದಲೇ ನೋಡಿದ್ದಿ? ಎಷ್ಟು ಸಲ. ಹೌದಾ? ನನಗೆ ಧೈರ್ಯ ಬರ್ಲಿಲ್ಲ ಹೇಳಲಿಕ್ಕೆ. ಹಾಗಿದ್ರೆ ನನ್ನ ಕಣ್ಣ ಮುಂದೆ ನಿಂತಿದ್ದಾಳೆ ಅಂತಾದ್ರೆ ಇದು ಮೊದಲೊಬ್ಬ ಹೇಳಿದ ಹಾಗಾಯ್ತು. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ನಾನೀಗ ರೋಗಿಯೇ. ಒಂದು ರೀತಿಯಲ್ಲಿ ಔಷಧಿಯನ್ನು ಹುಡುಕಿಕೊಂಡೇ ಬಂದದ್ದು. ಇವಳಲ್ಲದೆ ಬೇರೆ ಯಾರಿಂದಲೂ ಅದಕ್ಕೆ ಔಷಧಿ. ಒಳ್ಳೆ ಔಷಧಿ ಸಿಕ್ಕಿದೆ. ಔಷಧಿ ಸಿಕ್ಕಿದಾಗ ಸೇವನೆ ಮಾಡಬೇಕೋ ಬೇಡವೋ? ಸೇವನೆ ಮಾಡಬೇಕು ಅಂತಾದ್ರೆ ಅವಳಲ್ಲಿ ಕೇಳಬೇಕು ಅಲ್ವಾ? ಅವಳನ್ನು ಕಂಡು ನಾವು ಕಲ್ಪನಾ ಲೋಕದಲ್ಲಿ ವಿವರಿಸಿದ್ದೇವೆ. ಕಲ್ಪನೆಗೆ ಹೋದ್ರೆ ಆಗ್ಲಿಕ್ಕಿಲ್ಲ. ವಾಸ್ತವ ಕಣ್ಣ ಮುಂದೆ ಇರುವಾಗ ಇನ್ನು ಕಲ್ಪನೆ ಬೇಕಾ? ಹೌದು. ಕಲ್ಪನೆಯಿಂದ ಮೇಲೆ ಬರುವ ಅಂಗೈಯ ಹುಣ್ಣಿಗೆ ಕನ್ನಡಿ ಯಾಕೆ ಹುಡುಕುದು? ಬೇಡಲ್ಲ. ಇವಳಲ್ಲಿ ಮಾತಾಡ್ಬೇಕು ಅಂತಾದ್ರೆ ಇವಳ ಹೆಸರು ಗೊತ್ತಿಲ್ಲ, ಇವಳ ಅನ್ವರ್ಥನಾಮ ಏನು ಗೊತ್ತಿಲ್ಲ, ಅಂಕಿತವೂ ಗೊತ್ತಿಲ್ಲ. ಇವಳನ್ನು ಈ ಚಂದದ ಹುಡುಗಿಯನ್ನು ಹೇಗೆಲ್ಲ ಕರೀಬಹುದು ನೀನೊಂದು ಹೇಳು. ಅಯ್ಯೋ ದೇವರೇ, ಈ ಕಪಿಗಳೆಲ್ಲ ಎಷ್ಟು ಕವಿಗಳೆಲ್ಲ ಹುಡುಗಿಯರಿಗೆ ಎಷ್ಟು ಹೋಲಿಕೆ ಕೊಟ್ಟು ಹೇಳಲಿಲ್ಲ. ಹೇಗೆ? ಓ ಚಂದುನ ಬದನೆ, ಚಂದುನ ಬದನೆ, ಚಂದ್ರವದನೆ ಹಾಗೆ. ಆಮೇಲೆ ಇಲ್ಲದಿದ್ರೆ ಓ ಕರ್ಮು ಕಂಡಿನಿ, ಅದು ನಿನ್ನದು ಕುಟುಂಬದವರಾಗಿರ್ಬೇಕು. ಕಂಬುಗಂಠಿನಿ, ಓ ಜಾರುಶೂಲ. ಎಂತದದ್ದು ಚಾರುಶೀಲೆ? ಆಮೇಲೆ ಏನು ಇಲ್ಲದಿದ್ರೆ ಅದೆಲ್ಲ ಆಗ್ಲಿಕ್ಕಿಲ್ಲ. ನಿನ್ನ ಹಳತೆ ಎಲ್ಲ ಎಂತದ್ದು ಬೇಡ. ನಮಗೆ ಈಗ ಏನಿದ್ರು ನೂತನ ಬೇಕು, ಅದರಲ್ಲಿ ಅತಿ ನೂತನ ಬೇಕು. ಹಾಗಾಗಿ ಅದೆಲ್ಲ ಇರಲಿ. ನಾವೇ ಒಂದು ಹೆಸರು ಗೊತ್ತಿಲ್ಲದಿದ್ರೇನು, ನಾವೇ ಒಂದು ಮಾತಾಡಿಸುವ. ಹೆಣ್ಮಕ್ಕಳಲ್ಲಿ ಮಾತಾಡಬೇಕು ಅಂತಾದ್ರೆ ನಮಗೆಲ್ಲ ಶ್ರಮ ಪಡ್ಬೇಕಾ? ನಮಗೆ ಜನ್ಮತ ಬರ್ಲಿಲ್ವಾ? ಆಗಲ್ವಾ ನಾವು ರಾಕ್ಷಸರು? ನೀನು ಉಪದ್ರ ಮಾಡ್ಲಿಕ್ಕಿಲ್ಲ. ಹಾಗಂತ ನೀನು ಬೇಕು ಬೇಕು ಬೇಕು. ಮತ್ತೊಂದು ಹೇಳ್ತೇನೆ, ಈ ಚಂದದ ಒಂದು ರಸ, ಸಿಹಿಯಾದ ರಸ ಕುಡಿಯುವಾಗ ಕಸ ಸಿಕ್ಕಿದ ತೆಗೆದು ಬಿಸಾಡ್ದ ಹಾಗೆ ನಾನೀಗ ಸಂಭಾಷಣೆ ಮಾಡೋಕೆ ಉಪದ್ರ ಮಾಡಿದ್ರೆ ತೆಗೆದು ಬಿಸಾಡ್ತೇನೆ ಮಾರಿಗಿದವರು. ಇಲ್ಲಲ್ಲ, ನೀನು ಹಿಂದಿದೆಯಲ್ಲ, ಹೋಗಿ ಮಾತಾಡ್ತೇನೆ. ಗಂಡ ಇಲ್ಲಲ್ಲ, ಅವರ ಗಂಡ ಇಲ್ಲಲ್ಲ. ಗಂಡ ಇದ್ರೆ ನಾನಿಲ್ವಾ? ಮಗ ಇದ್ದಾನೆ. ಮಗ ಇದ್ರೆ ಗುರುಕುಲದಲ್ಲಿ ಇರ್ಬೇಕು. ಮದನನ ಪದ ಮದಲ ಅಂಬಕ್ಕೆ ನ್ಯಾರೆ, ಪದ ಮದಲ ಅಂಬಕ್ಕೆ ಪದ ಮದಲ ಅಂಬಕ್ಕೆ ನ್ಯಾರೆ.
ಮಾನಿ ಪದ ಮದಳ ಮತಿ ಮ್ಯಾರೆ ಪದ ಮದಳ ಮತಿ ಮ್ಯಾರೆ ಪದ ಮದಳ ಮತಿ ಅಕ್ಷರ ಪಾಠ ಆಗದಿಂದ ಅವರು ಆರಂಭ ಮಾಡಿದ್ರು. ಎಂತದ್ದು ಅಕ್ಷರ ಪಾಠ? ಈ ಬಂತು ಈ ಆಗ್ಬೇಕು. ಇನ್ನೆಂತದ್ದು ಕಲಿಯುವುದು? ನಾವು ಕಲ್ತದಕ್ಕೆ ಕಣ್ಣಿಲ್ಲ. ನಾವು ಕಲ್ತು ಎಲ್ಲ ಗಂಟು ಗಟ್ಟಿಗೆ ಕೂತ ಮೇಲೆ 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 ಆಗಿದೆ. ನೋಡುವಾಗಲೇ ಗೊತ್ತಾಗ್ತದೆ. ಅಕ್ಷರಾಭ್ಯಾಸ ಅಲ್ಲ ಮತ್ತೇನು? ಉದ್ಗಾರ 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 ಉದ್ಗಾರ. ನಿನ್ನನ್ನು ಕಂಡಾಗ ಹೇಗೆ ಕರೆಯಬೇಕು ಅಂತ ಗೊತ್ತಾಗದೆ. ಆಹಾ ಶಬ್ದ ಬರುವುದಿಲ್ಲ. ಓಹೋ ಹೇ ಹೇ ಅಂತ ಹೇಳಿದ್ದು. ಶಬ್ದಕ್ಕೆ ನಮ್ಮಲ್ಲೇನು ಬರಗಾಲ ಇಲ್ಲ. ನಮ್ಮ ಗರ್ಭಕೋಶದಲ್ಲಿ ಎಷ್ಟು ಉಂಟು ಅದಕ್ಕೆ ಅರ್ಥ ಉಂಟಾ? ಅರ್ಥ ಉಂಟು ಅದಕ್ಕೆ. ಶಬ್ದ ಮಾತ್ರ ಬರುದು, ಅರ್ಥ ಇಲ್ಲ. ಅದಕ್ಕೆ ಅಕ್ಕಚ್ಚು ಹಾಕಲಿಲ್ಲ, ಬೈ ಹುಲ್ಲು ಹಾಕಲಿಲ್ಲ. ಆಹಾ ಅಂತ ಹೇಳ್ತೇವೆ, ಬಾಯಿ ಕೊಡ್ತದೆ ಅದು. ಆಹಾ ಅಂತ ಹೇಳ್ತೇವೆ. ಏನರ್ಥ? ಏನು ಅರ್ಥ ಇಲ್ಲ. ಓಹೋ ಅಂತ ಹೇಳ್ತೇವೆ, ಅಂದ್ರೆ ಏನರ್ಥ? ಅದಕ್ಕೆ ಅರ್ಥ ಇಲ್ಲ. ಅರ್ಥವಿಲ್ಲದೆ ಮಾತಾಡುದು ನೀವು. ಅದು ವಿಶೇಷಣಗಳು. ಶಬ್ದ ಬಾರದೆ, ಶಬ್ದ ಬಾರದೆ. ಶಬ್ದ ಬಾರ. ಚಂದವನ್ನು ಕಂಡಾಗ ಆಹಾ ಅಂತ ಹೇಳ್ತೇವೆ. ಹೇಸಿಗೆಯನ್ನು ಕಂಡಾಗ ಚೀ ಅಂತ ಹೇಳಿ. ಹಿಂದೆ ಬಾ, ನೀನು ಅಲ್ಲಿ ಯಾಕೆ ನಿಂತದ್ದು? ಮಾತಾಡು. ಹಾಗೆ ಹಾಗೆಲ್ಲ ಹೇಳುವ ಕ್ರಮ ಉಂಟು. ಇಲ್ಲಿ ಬಾರ, ಕಸದ ಹಾಗೆ. ಹಾಗಾಗಿ ನಾನು ದಾರಿ ತೋರಿಸಲಿಕ್ಕೆ ಬೇಕಿತ್ತು. ಹಾಗಾಗಿ ಹೀಗೆ ಮುಟ್ಲಿಕ್ಕೆ ಆಗುವಾಗ ಬಹಳ ಚಂದ. ಅಬ್ಬಬ್ಬ, ಏನು ಚಂದಪ್ಪ, ಏನು ಚಂದ. ಯಾರು ಚಂದಪ್ಪ? ಆಗ ಹೇಳಿಕೊಟ್ಟದ್ದು. ಹೇಳುವುದು ನಾನು ಆಲೋಚನೆ ಮಾಡುದು. ಹೇಗೆ? ನೀನೇ ಇಷ್ಟು ಚಂದ ಇರುವಾಗ ನಿನ್ನ ಅಮ್ಮ ಎಷ್ಟು ಚಂದ ಇರ್ಲಿಕ್ಕಿಲ್ಲ? ನಿನ್ನ ಅಮ್ಮನೇ ಚಂದ ಇರ್ಬೇಕು ಅಂತಾದ್ರೆ ನಿನ್ನ ಅಜ್ಜಿ ಎಷ್ಟು ಚಂದ ಇರ್ಲಿಕ್ಕಿಲ್ಲ? ಅಯ್ಯೋ, ಅವರ ಸುದ್ದಿ ಯಾಕೆ ಈಗ? ಅವರೆಲ್ಲ ಅಷ್ಟು ಚಂದ ಇರುವಾಗ ಅವರ ಅತ್ತೆ ಎಷ್ಟು ಚಂದ ಇರ್ಲಿಕ್ಕಿಲ್ಲ ಅಲ್ವಾ? ಅವರೇ ಅಷ್ಟು ಚಂದ ಇರುವಾಗ ಅವರ ಮಕ್ಕಳು ಸಾಕು ಅದೇ ಸಾಕು ನಾನು ಹೇಳ್ತೇನೆ. ಅಂದ್ರೆ ಯಾಕೆ ಹೇಳಿದ್ದು ಗೊತ್ತುಂಟ? ಯಾಕೆ? ಈಗ ಒಂದು ಫಲ ಒಳ್ಳೇದು ಬರಬೇಕು ಅಂತಾದ್ರೆ ಭೂಮಿಯು ಒಳ್ಳೇದು ಬೇಡವಾ? ಹೌದು. ಹಾಗಾಗಿ ಇಷ್ಟು ಒಳ್ಳೆಯ ಫಲ ಕೊಡ್ಬೇಕು ಅಂತಾದ್ರೆ ಆಹಾ, ನಿನ್ನ ಅಪ್ಪಮ್ಮ ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೋ. ಯಾಕೆ ಈ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅಂತ ನಮ್ಮನ ಗೊತ್ತಾಗಿಲ್ಲ. ಹೊಟ್ಟೆ ಎಂತ ಗುಡಾಣವೋ. ನಿನ್ನನ್ನು ನೋಡ್ತಾ ಇದ್ದೇನೆ ನಾನು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಅಲ್ಲ, ನೀವು ನೋಡುವ ದೃಷ್ಟಿಯೇ ಸರಿ ಇಲ್ಲ ಅಂತ. ಮೇಲಿಂದ ಕೆಳಗಿನವರೆಗೆ ನೋಡಿದ್ರೆ ಉಂಗುರ ಹಾಕಿ ತೆಗಿಬಹುದು. ಆ ಹಣೆ ನೋಡು, ಅರ್ಧ ಚಂದ್ರಾಕೃತಿ. ಆ ಮುಂಗುರುಳು ನೋಡು, ಮರಿದುಂಬಿಗಳು ನೀವು ಕುರಿತ ಹಾಗೆ. ಆ ಹುಬ್ಬು ನೋಡು, ಕಾಮನ ಕೈಯ ಕಬ್ಬಿಲ್ಲು. ಆ ಕಣ್ಣು ನೋಡು, ಕಮಲದ ಎಸಳು. ಆ ಮೂಗು ನೋಡು, ಸಂಪಿಗೆಯ ಮೊಗ್ಗು. ಆ ತುಟಿ ನೋಡು, ಸೀಳಿಟ್ಟ ತೊಂಡೆ ಹಣ್ಣು. ಆ ಗಲ್ಲ ನೋಡು, ಎಳೆಮಾವಿನ ಮಿಡಿ. ಆ ನಿನ್ನ ಕೊರಳು ನೋಡು, ಬಲಮೂರು ಶಂಕ. ಆ ನಿನ್ನ ನಿನ್ನ ಕೈಗಳು, ನಿನ್ನ ಎದೆ ಶ್ರೀಮಂತವಾಗಿದೆ. ಬೇಡನ ಬಲೆಗೆ ಸಿಲುಕಿದ ಜಿಂಕೆಯ ಮರಿ ಹೊರಬರುವುದಕ್ಕೆ ಹಪ. ನಿನ್ನ ಎರಡು ಕೈಗಳು, ಆ ನಿನ್ನ ಕಟಿ ಒಂದು ಮುಷ್ಟಿಗೆ ಸಿಗ್ತದೆ. ಆ ನಿನ್ನ ಪಾದ, ಒಟ್ಟಿನಲ್ಲಿ ಹೇಳುವುದಿದ್ರೆ ಚೆಂದುಳ್ಳಿ ಚೆಲುವೆ. ಆ ನಿನ್ನ ಕಣ್ಣಿನಲ್ಲಿ ಬರ್ತದಲ್ಲ, ಅದೆಂತದು? ಮದಿರ ಮದಿರ ಮದಿರ. ಅಮಲು ಅಮಲು ಕಣ್ಣಿನವಳು. ಆ ಅಮಲು ಕಣ್ಣನ್ನು ಹೊಂದಿದ ನೀನು ಮದಿರಾಕ್ಷಿಯೇ ಸರಿ. ಕಣ್ಣಿನಲ್ಲಿ ಮದಿರ, ನಿನ್ನ ಅದರದಲ್ಲಿ ಮಧು, ಜೇನು, ಸಿಹಿ,
ಬಂದು ತಿನ್ನು ಬಂದು ತಿನ್ನು ಬಂದು ತಿನ್ನು ಎಂಬ ಹಾಗೆ ತಿನ್ನುದಲ್ಲ ಅಷ್ಟು ಚಂದದವಳು ಇದಕ್ಕೆಲ್ಲ ಕಾರಣ ಒಬ್ಬ ಇದ್ದಾನೆ, ಮನ್ಮಥನ ಹೆಂಡತಿ ರತಿ, ಬಹಳ ಚಂದಂತೆ. ಆ ರತಿಯನ್ನು ಮಿಗಿಲೆನಿಸುವಂತಹ ರೂಪ. ಈಗ ನಿನ್ನ ಮುಂದೆ ಬರೀ ಕೊರತಿ. ಹೌದು, ಕಾಲಿಗೆ ಕಟ್ಟಬೇಕು. ಅಷ್ಟು ಚಂದ ನೀನು. ನಿನ್ನನ್ನು ಕಂಡಾಗ ಬೇಕು 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 ಎಂಬ ಆಸೆ ಆಗುತ್ತದೆ. ಹಾಗಾಗಿ ಬೇಕು ಎಂತದು ನಿನ್ನ ದೇಹ ಸುಖಬೇಕು. ದೂರಕ್ಕೆ ನಿಲ್ಲೋ ನಿನ್ನ ಭಾವಗಳೇನೋ ಉಳಿಯುವ ಕಾರಣವಿಲ್ಲ. ಕೊಳತೆಗ ಮನ ಬಿಟ್ಟ ಸಲ್ಲ ದೂರಕ್ಕೆ ನಿಲ್ಲೋ ಸ್ವಲ್ಪ ದೂರ ಅಂತರ ಇಲ್ಲಿ ಮಾತಾಡುವಾಗ ಅವಳು ಬಾರ ಬಾರ ಅಂತ ಕರೀತಾಳೆ. ಯಾರನ್ನು? ನೀನು ಬಾರ ಬಾರ ಅಂತ ಕರೆದಲ್ಲ, ಮತ್ತೆ ಸ್ವಲ್ಪ ದೂರ ಅಂತ ಹೇಳಿ. ದೂರವಾ? ನನಗೆ ಬಾರ ಬಾರ ಅಂತ ಕೇಳಿತು. ದೂರ ಅಂತ ಹೇಳುವಾಗ ಬಾರ ಖಂಡಿತ. ದೂರ ಅಂತ ಅಲ್ಲ, ಸುಮ್ಮನೆ ಹೊಡು ಚಾಡಿದ್ದ ಎಂತಲ್ಲ ದೂರ ಅಂತೆಲ್ಲ. ದೂರ ನಿಂತಿ ನಿನ್ನನ್ನು ಸರಿಯಾಗಿ ಗಮನಿಸಿಕೊಂಡಾಗ ನೀನು ಗಮನಿಸು. ಮೇಲಿಂದ ಕೆಳಗೆ ನೋಡು. ಯಾವುದರಲ್ಲಿ ಕೊರತೆ ಇಲ್ಲ, ಯಾವುದರಲ್ಲಿ ಆದ್ರೂ ಕೊರತೆ ಉಂಟ ನನಗೆ. ಆದ್ರೆ ನಿನ್ನ ಮಾತಿನಲ್ಲಿ ಕೇಳುವಾಗ ಯಾಕೆ ಏನು ಕಿವಿಗಳಿಗೆ ಕಾದ ಸೀಸವನ್ನೇ ಸುರಿದಂತ ಅನುಭವ ಆಗ್ತಾ ಉಂಟು. ಅಯ್ಯೋ, ಅಷ್ಟು ಚಂದ ಮಾತಾಡಿದ್ದೇನೆ ನಾನು. ಸಾಹಿತ್ಯದಲ್ಲಿ ದೋಷ ಉಂಟಾ? ಅಯ್ಯೋ, ಮಾತಾಡ್ತಾ ಮಾತಾಡುತ್ತಾ ಚಂದ ಸಾಹಿತಿ ಇರು, ದೊಡ್ಡ ಸಾಹಿತಿ. ಯಾರು ಸಾಹಿತಿ? ನೀವು ಸಾಹಿತಿ. ಮಾತಾಡ್ತಾ ಮಾತಾಡ್ತಾ ಎಲ್ಲಿವರೆಗೆ ಮಾತಾಡಿಕೊಂಡೆ ನೀನು. ನನ್ನನ್ನು ಕಂಡಾಕ್ಷಣ ಹೊಗಳುವುದಕ್ಕೆ ಮುಂದಾಗಿದೆ ಅಲ್ಲ. ಹೌದು, ನನ್ನ ನೀನು ಸರಿಯಾಗಿ ಗಮನಿಸಿಕೊಂಡೆಯ? ನೋಡಿದೆ, ಪಂಚಾಂಗ ಸರಿ ಉಂಟು. ಯಾವುದು ಪಂಚಾಂಗ ಸರಿ ಉಂಟು? ಈ ಹುಡುಗಿ ಚಂದ ಅಂತ ಕಾಣುದು ಹೇಗೆ? ಹೇಗೆ? ಅವಳ ಪಂಚಾಂಗ ಸರಿ ಇದ್ರೆ ಮಾತ್ರ. ಯಾವುದೆಲ್ಲ ಕೇಳು. ಕುಟಿಲ, ಚಾಂಚಲ್ಯ, ಕಾಠಿನ್ಯ, ಮೃದುತ್ವ, ಮಂದತ್ವ. ಕೂದಲಿನ ಕುಟಿಲತೆ, ಕಣ್ಣಿನ ಚಾಂಚಲ್ಯ, ಆಮೇಲೆ ನಡುವಿನ ಮೃದುತ್ವ, ನಡೆಯ ಮಂದತ್ವ, ಎದೆಯ ಕಾಠಿನ್ಯ, ಎಲ್ಲ ಸರಿ ಉಂಟು. ಎಲ್ಲ ತಿಳಿದುಕೊಂಡವನು ನೀನು ವಿಚಾರವಂತನೆಂದು ಭಾವಿಸಿಕೊಂಡು ನಿನ್ನನ್ನು ನೋಡುವಾಗ ಈಗ ನೀನು ವಿಚಾರ ಶೂನ್ಯನಾಗಿ ಮಾತಾಡ್ತಾ ಇದ್ದೀಯ. ಯಾಕೆಂದ್ರೆ ಪರಸ್ತ್ರೀಯರನ್ನು ಮಾತಾಡುವಾಗ ಗೌರವ ಭಾವನೆಯಿಂದ ಮಾತಾಡಬೇಕು. ಈಗ ಗೌರವ ಬಿಟ್ಟ ನಾನು ಯಾಕೆ ಈ ಮಾತನ್ನು ಹೇಳಿದ್ದೆ? ಯಾಕೆ? ನನ್ನನ್ನು ನೀನು ನೋಡಿದೆಯಾ ಅಂತ ಕೇಳಿದೆ. ಹೌದು, ನೋಡಿದೆ. ನೋಡಿದ್ದು ಮಾತ್ರವಲ್ಲ, ಎದೆಯಲ್ಲಿ ಯಾವುದಿದು? ಯಾವುದು? ಕೊರಳಲ್ಲಿ ಅದು ಮಂಗನ ಸೂತ್ರ. ಯಾವುದು? ಮಂಗನ ಸೂತ್ರ. ಮಂಗಲ್ಯ ಸೂತ್ರ. ಮದುವೆ ಆಗಿದೆ, ಮದುವೆ ಆದ. ಹೌದು, ಮದುವೆ ಆದಂತ ಹೆಣ್ಣು ಮಕ್ಕಳಲ್ಲಿ ಆಗಿದ್ರೆ ಸುಲಭ ಆಯ್ತಲ್ಲ. ಪುರುಷರು ಮದುವೆಯಾದ ಹೆಣ್ಣು ಮಾಗಿದೆ ಸುಲಭ ಆಯ್ತಲ್ಲ. ಯಾವುದಕ್ಕೆ? ಮದುವೆ ಆದ್ರೆ ಸುಲಭ ಆಯ್ತಲ್ಲ. ಯಾವುದಕ್ಕೆ ಸುಲಭ ಆಯ್ತು? ಈಗ ದೀರ್ಘ ಸಮಯದಲ್ಲಿ ನನ್ನ ಹೆಂಡತಿಯಾಗಿ ಇರಬೇಕು ಅಂತ ಹೇಳುದಿಲ್ಲ. ಒಂದು 6 ಲಕ್ಷದ ಸುಖ ಕೊಡುದಪ್ಪ. ಹೌದಾ? ನಾನು ಯಾರು? ಯಾರು? ಮುನಿಸತಿ ನಾನು. ಮುನಿ? ಹೌದು. ಯಾರು ಮುನಿ? ಸುನಿತಿ ಮುನಿಗಳ ಮಡದಿ ನಾನು. ಸುವಾಸಿನಿ ಎಂಬಂತ ಹೆಸರು. ಸುನೀತಾ? ಸುನೀತಿ. ಹೌದು, ಸುವಾಸಿನಿ ಅಂತ ನನ್ನ ಹೆಸರು. ಸುವಾಸಿನಿ. ನೀನು ಬರೇ ಸುವಾಸಿನಿ ಅಲ್ಲ, ನೀನು ಸುಮಲತಾ. ಹಾಗೆಲ್ಲ ಬೇಡ ನನಗೆ ಹೋಗಲಿಕ್ಕೆ. ಸುಮಲತೆ. ಹಾಗೆ ಸುಮಲತಾ, ನಮ್ಮ ಸುಮಲತಾ. ಸುಮಲತಾ, ಸುವಾಸಿನಿ ಎಲ್ಲ ನೀನೆ. ಪರ ಸ್ತ್ರೀಯರನ್ನು ಬಯಸಕೂಡದು. ಯಾಕೆ ಬಲ್ಲಯ್ಯ? ಪರಮ ಪತಿವ್ರತೆ ಎಂಬಂತವರು ಪಾಲಿಸಿಕೊಂಡು ಇದ್ದೆ ನಾನು. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವುಂಟು. ಹರಿಯನ್ನು ಅರ್ಚಿಸುವುದಕ್ಕಾಗಿ ಈ ಕಾಡಿನಲ್ಲಿ ಬೇಕಾದ ಸುಮವನ್ನು ಕೊಯ್ಯುವುದಕ್ಕಾಗಿ ಬಂದಿದ್ದೇನೆ. ಸುಮ? ಹೌದು, ನೀನೇ ಒಂದು ಸುಮ, ನಿನಗೆ ಇನ್ನೊಂದು ಸುಮ. ನಾನು ಯಾರಲ್ಲಿ ಮಾತಾಡುವುದಲ್ಲ, ಪರ ಪುರುಷರನ್ನು ಕಣ್ಣೆತ್ತಿ ನೋಡುವುದಲ್ಲ. ನೋಡಬೇಕಂತ ಇಲ್ಲ, ನನ್ನಲ್ಲಿ ಮಾತಾಡಿದಕ್ಕಾಗಿ ಪ್ರತಿಯಾಗಿ ಮಾತಾಡಿದ್ದೇನೆ. ನಾನೀಗ ಬರ್ತೀನಿ. ಹೆಣ್ಣು ಅಂತ ತಗ್ಗಿ ಬಗ್ಗೆ ಮಾತಾಡಿದ್ದು. ನಿನಗೆ ದುರ್ಗಮನ ವಿಷಯ ಗೊತ್ತಿಲ್ಲ. ನಾವೆಲ್ಲ ಕೇಳುವ ಕ್ರಮ ಇಲ್ಲ, ಬೇಕು ಅಂತಂದ್ರೆ ಕೈ ಹಾಕುವ ಜಾತಿ ನಾನು.
ನಮ್ಮದು. ಏನೋ ಹೆಣ್ಣು ಅಂತ ಹೇಳಿ ಹಾ. ಒಂದು ಅರಕ್ಷಣದ ಸುಖ ಕೊಡು ಅಂತ ಕೇಳಿದ್ರೆ ನೀವು ಎಣಿಸಿದಾಗ ಹೆಣ್ಣು ನಾನಲ್ಲ. ಮತ್ತೆ ಹೆಣ್ಣೆ ಅಲ್ವಾ ನೀನು? ಹೌದು. ಇವರಿಗೇನು ಹೆಣ್ಣು ಹುಚ್ಚ? ಅದನ್ನು ಪ್ರತ್ಯೇಕವಾಗಿ ಹೆಣ್ಣಿಗೆ ಹೇಳ್ಬೇಕು. ಹುಚ್ಚು ಅಂತಂದ್ರೆ ನನ್ನ ನಾಡಿನಲ್ಲಿ ಕಡಿಮೆ ಉಂಟು. ಶಾಲು ಕಟ್ಟಿ ನಾಳೆ ಅಲ್ಲಿಗೆ ಹೋಗ್ಬೇಕಿತ್ತು. ನನ್ನ ತಂಗಿಯನ್ನಾಗ್ತೀರ, ನನ್ನ ಅಕ್ಕನನ್ನಾಗ್ತೀರ, ನನ್ನ ಅತ್ತೆಯನ್ನಾಗ್ತೀರ, ನನ್ನ ಸೊಸೆಯನ್ನಾಗ್ತೀರ, ನನ್ನ ಅಜ್ಜಿಯನ್ನು ನೀನಾಗು ಮಾಡಿ ಕೇಳಿ ಕೇಳಿ ಹೇಳುವವರಿದ್ದಾರೆ ಅವರನ್ನೆಲ್ಲ ಬಿಟ್ಟು ನಿನ್ನ ಸುಖಕ್ಕೆ ಬೇಕಾಗಿ ನಾನು ಬಂದಿದ್ದೇನೆ ಅಂತಾದ್ರೆ ಇದು ನನ್ನ ಸೌಭಾಗ್ಯ. ಹಾಗಾಗಿ ಹೇಳ್ತೇನೆ, ನನಗೆ ಬೇಕು ಅಂತಾದ್ರೆ ಬೇಕೇ. ನನ್ನ ಗಂಡನಿಗೆ ಗೊತ್ತಾದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀನಿ. ಗಂಡ ಸತ್ತ ಬೇಡ. ಇದು ವಿನಾಶಕಾಲಕ್ಕೆ ಬುದ್ಧಿ ನನಗೆ. ಬೇಡ. ಕೈ ಮುಗಿಯುತ್ತೇನೆ. ಸಮಯ. ಕತ್ತಲೆ ತುಂಬಿತು ಉರುಳದ ಮರುಳಾದಲ್ಲಿ ಬರಿದಾಯಿತು ಮರೆಯಾಗಿ ಸತ್ಯದ ಹೊಡರು ಹೊರಗೆ ಬೋರು ಕತ್ತಲೆ ತುಂಬಿತು ನನ್ನ ಕಥೆಯನ್ನು ನೋಡ್ತಾ ಇದೆಯಲ್ಲ ನೀನು. ನನ್ನ ಜೀವನವನ್ನೇ ಕತ್ತಲೆ ಕೊಡಿಸಿದಲ್ಲ, ಹಸಿದ ಹೆಪ್ಪುಳಿಯಂತೆ ಕಸಿದು ತಿನ್ನುವುದಕ್ಕೆ ಮುಂದೆ ಬಂದಂತಹ ದುರುಳ ಆ ದುಷ್ಟನ ಕೈನಾಗಿ ತಪ್ಪಿಸಬೇಕೆಂದ ಪ್ರಯತ್ನ ಪಟ್ಟರೂ ಕೂಡ ನನ್ನ ಪಾಲಿಗೆ ಕೈ ತೋಡದೆ ಹೋಯ್ತಲ್ಲ. ಯಾವ ಜನ್ಮದಲ್ಲಿ ಯಾವ ತಪ್ಪು ಮಾಡಿದಕ್ಕಾಗಿ ಈ ಶಿಕ್ಷಣ ಪಾಲಿಗೆ ಬಂದಿತು. ಪತಿಯ ಸೇವೆಯಲ್ಲಿ ಪರಕಾಷ್ಠೆಯನ್ನು ಕಂಡು ಈ ಪ್ರಪಂಚದಲ್ಲಿ ಬದುಕಬೇಕಾದಂತ ನನಗೆ ಈ ಗತಿ ಬಂದು ಒದಗಿತಲ್ಲ.
ಹೆಣ್ಣಿನ ಜೀವನವೇ ಸಾರ್ಥಕ ಆಗಬೇಕಾದ್ರೆ ಮಾನವತೆ ಆಗಿ ಬದುಕಬೇಕಂತೆ. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಪ್ರಧಾನವಂತೆ. ಮಾನವನ್ನು ಕಳೆದುಕೊಂಡಂತ ನಾನು ಆ ದುಷ್ಟನ ಕೈಗೆ ಸಿಲುಕಿ ಎಲ್ಲವನ್ನೂ ಕಳೆದುಕೊಂಡೆ. ಇಲ್ಲ, ನನ್ನ ಜೀವನವೇ ಕತ್ತಲಾಗಿ ಹೋಯಿತು. ನನ್ನ ಬಾಳಿಗೆ ಬದುಕೇ ಇಲ್ಲದಂತೆ ಹೋಯ್ತಲ್ಲ. ಹೆಣ್ಣಿನ ಜೀವನ ಅಂದ್ರೆ ಮಣ್ಣಿನ ಮಡಕೆಯಂತೆ. ಆ ಮಡಕೆ ಹೊಡೆದು ಹೋದ್ರೆ ಮತ್ತದನ್ನು ಕೊಂದು ಹೋಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಮುಂದೇನು ಮಾಡಲಿ ನಾನು? ನನ್ನ ಪತಿದೇವರಿಗೆ ವಿಚಾರವನ್ನು ನಾನು ತಿಳಿಸಿದ್ರೆ ಸಾಂತ್ವನದ ನುಡಿಯನ್ನೇ ಹೇಳಿದ್ರು. ಆದ್ರೂ ನನ್ನ ಮನಸ್ಸು ಕೇಳುವುದಿಲ್ಲ. ಮುಂದಕ್ಕೆ ಏನು ಮಾಡಲಿ? ಕೊಲೆಯ ನಿಲ್ಲದೇ ಮನವೋ ಕೊಳೆಯ ಹೊರೆಯಲಿಗೆ ಸಲ್ಲದಿದು ಘನದ ಬಗೆ ಬಿಡುಬಿಡು ಹುಲ್ಲನಾಭನ ಕರುಣೆ ಗಿರಲಿ ದುರಿತ ಬೇಕಾಯೋ ನಿಲ್ಲರು ಮನವೋ ಕೊಳೆಯ ಹೊರೆಯಲಿ ಪತಿದೇವರಿಗೆ ವಿಚಾರವನ್ನು ತಿಳಿಸಿದ್ರು ಕೂಡ ನನ್ನನ್ನೇ ಸಮಾಧಾನ ಪಡಿಸಿದ್ರು. ಅವರ ಮಾತನ್ನು ಕೇಳಿ ಸಮಾಧಾನದಿಂದಾಗಿ ಆಶ್ರಮದಲ್ಲಿ ಇರುವುದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ. ಈ ಶರೀರ, ಈ ಕಾಯ ಮಲಿನಗೊಂಡಿದೆ. ಮಲಿನಗೊಂಡಂಥ ನಾನೆಂದು ಆ ದೇವರಿಗೆ ನನ್ನನ್ನು ಅರ್ಪಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಲ್ಲ. ಪರಮ ಪತಿವ್ರತೆ ಆದಂಥ ನಾನೆಂದು ಪರಪುರುಷನಿಂದಾಗಿ ಈ ಸ್ಥಿತಿಗೆ ಒಳಗಾಗಿದೆ ಅಂತಾದ್ರೆ ನನ್ನ ಜೀವನ ಬೇಕೆ? ನಾನು ಯಾರಿಗಾಗಿ ಬದುಕಬೇಕು? ನಾನು ಬದುಕಿದಷ್ಟು ಕಾಲ ನನ್ನ ಮೇಲೆ ಎಲ್ಲರೂ ಪೆಟ್ಟು ತೋರಿಸಿ ನುಡಿಯುವಂತ ಮಾತನ್ನು ನನಗೆ ಕೇಳುವುದಕ್ಕೆ ಸಾಧ್ಯವಿಲ್ಲ. ಹರಿಯೇ, ಪ್ರತಿನಿತ್ಯವೂ ನಿನ್ನನ್ನೇ ಪೂಜಿಸಿಕೊಂಡಿದ್ದಂತ ನನಗೆ ಈ ಕಷ್ಟವನ್ನು ಒದಗಿಸಿಕೊಟ್ಟೆಯ. ಯಾವ ತಪ್ಪು ಮಾಡದಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ನೀಡಿದೆ ತಂದೆ? ಇಲ್ಲ, ಈ ಕಾಯವು ಶಾಶ್ವತವಾಗಿ ಉಳಿಯಕೂಡದು. ಆದ್ರೆ ಆ ದುಷ್ಟ, ಆ ರಾಕ್ಷಸ ಅವನಿಗೆ ಉಳಿಗಾಲ ಹೇಳಕೂಡದು. ನಾನು ಬದುಕಿ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಸತ್ತಾದ್ರೂ ನನ್ನ ಹಾಗೆ ತೀರಿಸದೆ ಹೋದಂತಾದ್ರೆ ನಾನು ಸುಭಾಸಿನಿ ಅಲ್ಲ. ಸರಿ, ಯಾಕೆ ಬದುಕಬೇಕು? ಯಾರಿಗೆ ಹಾಗೆ ಬದುಕಬೇಕು? ಬದುಕು ಇಲ್ಲ. ನನ್ನನ್ನು ದೇವರ ಕೈ ಬೇಸಿ ಕರೆಸ್ತಾ ಇದ್ದಾರೆ ಅಂತೇಳಿ ನನಗಿರುವುದು ಒಂದೇ ದಾರಿ. ನನ್ನ ಕಾಯವನ್ನೇ ಕಂತೆಗೊಳಿಸಬೇಕು. ಅದಕ್ಕಾಗಿ ಹೋರಾಟ ಬಂದ ನನಗೆ.
ಗಾಳಿ ಬೀಸ್ತದೆ ಅಪರಾಧವ ಗಾಳಿಯೇ ಬೀಸಬೇಕು, ಬೇರೆ ಸ್ವಭಾವ. ಹೌದು, ರಕ್ಕಸರು ಅನ್ಯಾಯ ಮಾಡ್ತಾರೆ ಅಪರಾಧವ ಸ್ವಭಾವ. ಸ್ವಭಾವ. ಮತ್ತೆ ಹಾಗಿದ್ರೆ ಸ್ವಭಾವವು ಧರ್ಮವಾಗುತ್ತದಂತಾದ್ರೆ ಆದರೆ ರಕ್ಕಸರಾದ ನಾವು ಮಾಡಿದ್ದೆ ಅದು ಧರ್ಮ. ಹೌದು, ಮತ್ತೊಬ್ಬರ ಹೆಂಡತಿ ಆಗಲಿ ಮತ್ತೊಬ್ಬರ ಮಗಳಾಗಲಿ ಹೌದು. ನಮಗೆ ಸುಖ ಬೇಕು ಅಂತಾದ್ರೆ ಹೌದು. ಯಾರು ಅಂತ ನೋಡ್ಲಿಕ್ಕಿಲ್ಲ. ಸುಖವನ್ನು ಪಡೆಯುವುದೇ ನಡೆಯುವುದೇ. ಹೆಣ್ಣಿನ ಸುಖವನ್ನು ಪಡೆದೆ. ಹೌದು. ಆದ್ರೆ ಇನ್ನಾಗಬೇಕಾದೇನು ಈ ಲೋಕದಲ್ಲಿ ಆ ಧರ್ಮ ತಾಂಡವ ಮಾಡಬೇಕು, ಕತ್ತಲಾವರಿಸಬೇಕು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಈಗ ಕರ್ಮ ಯಾವತ್ತೋ ನೋಡಿದ್ರೆ ಬೆಳಕೇ ಇದ್ರೆ ಹಗಲೇ ಇದ್ರೆ ರಾತ್ರಿಗೆ ಬೆಲೆ ಏನು? ಬೆಲೆ ಏನು? ರಾತ್ರಿ ಎಷ್ಟು ಬೇಕೋ ಅಷ್ಟೇ ಹಗಲು ಬೇಕು. ಕತ್ತಲ ಇದ್ರೆ ಬೆಳಕು ಏನು ಅಂತ ಗೊತ್ತಾಗುದು. ಮತ್ತೆ ರಕ್ಕಸರಿದ್ರೆ ಮಾತ್ರ ಒಳ್ಳೆಯವರ ಬೆಳಕು ಗೊತ್ತಾಗುದು. ಸಿಹಿಯೇ ಇದ್ರೆ ಅದಕ್ಕೆ ಬೆಲೆ ಏನು? ಹಾಗಾಗಿ ಕಹಿಯೂ ಬೇಕು. ಈ ಲೋಕ ಕತ್ತಲೆಯಲ್ಲೇ ಮುಳುಗಬೇಕು ಎಂಬ ಹಾಗೆ ನಾನು ಕಾಣ್ತೇನೆ. ಹಾಗಾಗಿ ಒಂದು ಕೆಲಸ ಮಾಡುವ, ಈ ಲೋಕ ಬೆಳಕು ಜ್ಞಾನ ಜ್ಞಾನ ಅಂತ ಹೇಳಬೇಕು ಅಂತಾದ್ರೆ ಕಾರಣ ಯಾರು? ಯಾರು? ಗುರುಮಠ. ಗುರುಮಠ, ಗುರುಮಠದಲ್ಲಿ ಆಶ್ರಮ, ಈ ಋಷಿ- ಗುರುಗಳು ಮನಮಠ. ವಿದ್ಯಾರ್ಥಿಗಳಿಗೆ ಹೇಳಿಕೊಳ್ಳುವುದು ಧರ್ಮ, ಸತ್ಯ, ಅಹಿಂಸೆ ದೇವರು ಇರಬಾರ್ದು. ದಿಂಡರು ಹ. ಹೇಳಿ ಪ್ರಯೋಜನ ಇಲ್ಲ. ಯಾಗ ಯಜ್ಞಾದಿಗಳು ನಡೆಯಬಾರ್ದು. ಹೌದು. ಹೋಮ ಹವನಗಳು ನಡೆಯಬಾರ್ದು ಅಂತಾದ್ರೆ ಅವರಿಗೆ ಯಜ್ಞ ಮಾಡುವುದಕ್ಕೆ ಸಾಧ್ಯವಾಗಬಾರ್ದು. ಆಗಬಾರ್ದು. ಸಾಧ್ಯ ಆಗಬೇಕು ಅಂತಾದ್ರೆ ನಾವು ಹೋಗ್ಬೇಕಾದ ಅಲ್ಲಿಗೆ ಗುರುಮಠಕ್ಕೆ ಹೋಗ್ಬೇಕು. ಮಠಕ್ಕೆ ಹೋಗಿ ಅಲ್ಲಿ ಶಿಷ್ಯರನ್ನು ತಯಾರು ಮಾಡ್ತಾರೆ ಕೆಲವೆಲ್ಲ ಗುರುಗಳು ಅಲ್ವಾ. ಆ ಗುರುಗಳ ತಲೆ ಕಡಿದ್ರೆ ಮತ್ತೆ ಯಾವ ಶಿಷ್ಯನು ಇರ್ಲಿಕ್ಕಿಲ್ಲಲ್ಲ. ಕಡಿಯುವುದು ಬೇಡ. ಆ ಗುರು ಇದ್ದಾನಲ್ಲ, ಅವನ ಗಡ್ಡ ಹಿಡಿದು ಅಲ್ವಾ. ಗುರು ಮಠದಲ್ಲೇ ಬೆಳಕು ಬರುವುದು, ತೇಜ ಬರುವುದು. ಗುರು ಇರಬಾರ್ದು, ತೇಜ ಇರಬಾರ್ದು. ಗುರು ತೇಜನ ತಲೆ ಕಡಿಯುವುದೇ. ಗುರುದೇಜನ ತಲೆ ಹಿಡಿದ್ರೆ ಅಲ್ಲ, ಅಲ್ಲಿ ಶಿಷ್ಯರಿಗೆ ತೇಜವನ್ನು ಕೊಡುವ ಗುರು ಇದ್ದಾನಲ್ಲ, ಆ ಗುರುವಿನ ತಲೆ ಕಡಿಬೇಕು. ಗುರುವಿನ ತಲೆ ಹಿಡಿದ್ರೆ ಗುರುತೇಜನ. ಗುರುತೇಜ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಕಾಲ ವಿಳಂಬ ಅಲ್ಲ, ನಮ್ಮ ದಾಳಿ ಗುರುಮಠ. ಬುದ್ಧಿಗಳು ಏನಿಗೆಲ್ಲ ಕೇಳು ಹಾನಿ ಮಾಡಲು ಹಾಲಿದಲ್ಲ ಏನಿದು ಕಂಗಾಟನೇ. ಗುರು ವಿಷ್ಣು, ಗುರುದೇವ ಮಹೇಶ್ವರ. ಮಂತ್ರ ಹಾಳ. ಗುರು ಎಲ್ಲಿಗೂ ಗುರು ಗುರುಭ್ಯೋ ನಮಃ. ಈಗೆಲ್ಲ ಬರ್ತದೆ. ಏನು ಮಾಡಿಬಿಟ್ಟೆ ನೀವು? ಏನು ಮಾಡಿದೆ ಗುರು? ನಾನು ಇಷ್ಟು ಪ್ರಯತ್ನ ಪಟ್ಟದೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಏನು ಪ್ರಯತ್ನ ಸಹ ಕಡಿಮೆ ಆಯ್ತಾ? ನನ್ನ- ಅಷ್ಟು ಕೆಲಸ ಮಾಡಿದರೆ ಇನ್ನೆಷ್ಟು? ನಿನ್ನ ಕೆಲಸ ಹೇಳಿದ್ದಲ್ಲ, ನನ್ನ ಮತ್ತೆ? ಪ್ರಯತ್ನ ಎಲ್ಲ ವ್ಯರ್ಥವಾಯ್ತಲ್ಲ. ನಿಮ್ಮ ಪ್ರಯತ್ನ ನನ್ನ ಕೆಲಸ ಅಲ್ವಾ? ನಾನು ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತ ಪೇಚಾಡುದು. ನಾವು ಎಷ್ಟು ಮೇಲೆ ಹೋಗಿದ್ದೇವೆ ನನಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ಅಂತ. ನನಗೆ ಗೊತ್ತುಂಟು, ಅದಕ್ಕಾಗಿಯೇ ಬಂದದ್ದು ನಾನು. ಇಷ್ಟು ಪೇಚಾಡುದು, ಆದ್ರೆ ನೀವು ಇಂಥ ಕೆಲಸ ಮಾಡುದಾ? ಏನು ಮಾಡಿದೆ? ಏನು ಮಾಡಿದ್ದೆ ನಿನಗೆ ಗೊತ್ತಿಲ್ವಾ? ನಮ್ಮ ದಾಳಿ ಹಾ. ಗುರುಮಠಕ್ಕೆ. ಗುರುಮಠಕ್ಕೆ. ಹಾ. ಇದು ನಿನಗೆ ಶೋಭೆಯೋ? ಶೋಭೆ. ಮುನಿವರರ ಯಜ್ಞ ಕುಂಡವನ್ನೇ ಎಸೆದು ಬಿಟ್ಟಿದ್ದೀಯ. ಹೌದು. ಅವರ ಮಡದಿಯರನ್ನು ದೌರ್ಜನ್ಯದಿಂದ ಹೌದು. ಬಲಾತ್ಕರಿಸಿದ್ದೀಯ. ಹಾ, ಹಾ. ಹೌದು. ನೀವಲ್ವಾ ಹೇಳಿದ್ದು ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು. ತುಪ್ಪ ತಿನ್ನು. ಹಾ. ಹಾಗೆ ಯಾರ್ಯಾರ ಮನೆ ಒಳಗೆ ಹೋಗಿ ತುಪ್ಪಕ್ಕೆ ಕೈ ಹಾಕ್ಲಿಕ್ಕೆ ಹೇಳಿಲ್ಲ ನಾನು. ನೀವು ಯಾರ್ದು ಅಂತ ಹೇಳಿಲ್ಲ. ಯಾರ್ದು ಅಂತ ನೀನು ನಿನ್ನ ಶ್ರಮ ಪಟ್ಟು ನೀನು ಹಾ. ತುಪ್ಪ ತಿನ್ನಬೇಕಂತ ಹೆಚ್ಚು ಹೇಳಿ. ಶ್ರಮ ಪಟ್ಟಿದ್ದೇನೆ. ಇದು ಶ್ರಮವಾ ನಿನ್ನದು? ಇದು ಶ್ರಮವಾ? ಏನು ಮಾಡಿದೆ? ನಿಮಗೆ ನಾನು ಎಂತದ್ದು ಮಾಡಿದ್ರು ಸರಿ ಕಾಣ್ಲಿಕ್ಕಿಲ್ಲ. ಸರಿಯೇ ಇಲ್ಲ. ಈಗ ಬಂದ ವರ್ತಮಾನ ಏನು? ನೀನು ಕಲಿತಂತಹ ಗುರುಮಠವನ್ನೇ ಹಾ. ನೀನು ಕಿತ್ತು ಎಸೆದಿದ್ದೀಯಂತೆ. ಹಾ. ಹೌದು. ಅದು ನಾನು ತುಂಬಾ ಮಠ ಎಸೆದಿದ್ದೆ. ಯಾವುದು ಗೊತ್ತಾಗಿಲ್ಲ. ನೀನು ಕಲಿತಂತಹ ಗುರುಮಠವನ್ನು ನೀನು ಎಸೆದಿದ್ದೀಯ. ಹಾ. ಇದು ನಿನಗೆ ಶೋಭೆಯೋ? ಗುರುವರ ತಪ್ಪಾಯ್ತು ಮನ್ನಿಸೇ ನನ್ನ ಮರೆಯಳು ಮೆರೆಯೇ ಸರಿಯಾದ ಪಥವಾಯು ಬೇಳಲು ನಡೆಯುವೆ ಶರಣೋ ನುಡಿಗೆ ಗುರುವರ. ಅಂದ್ರೆ ಈಗ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳು. ತಪ್ಪೆ. ನೀವು ತಪ್ಪು ಅಂತ ಹೇಳಿದ್ರೆ ತಪ್ಪೇ. ಹಾ. ತಪ್ಪಾಯ್ತು. ಅಷ್ಟು ಸುಲಭದಲ್ಲಿ ತಪ್ಪು ಆಯ್ತಂತ ಒಪ್ಪಿಕೊಂಡದ್ದು ನೀನು. ಹಾಗಿದ್ರೆ ಸರಿ ಆಯ್ತು ಅಂತ ಹೇಳ್ಬೇಕಾ? ಸರಿಯಾಗುದಲ್ಲ. ನೀನು ತಪ್ಪಾಯ್ತು. ತಪ್ಪಾಯ್ತು. ಹೌದು. ತಪ್ಪಾದಕ್ಕೆ ಬಂದು ಹೇಳಿದ್ದು ನಾನು. ತಪ್ಪಾಯ್ತು. ಹಾ. ಈಗ ಇನ್ನು ನಾನು ಮತ್ತೊಬ್ಬರ ಹೆಣ್ಮಕ್ಕಳ ಸೆರಗಿಗೆ ಕೈ ಹಾಕಬಾರ್ದು, ಗುರುಮಠ ಧ್ವಂಸ ಮಾಡಬಾರ್ದು. ಮಾಡಬಾರ್ದು. ಹಾಗಿದ್ರೆ ಇಷ್ಟವರೆಗೆ ಮಾಡಿದ ಅಪರಾಧ ಅಂತ ಆಯ್ತಾ?
ಶ್ರಮಿಸಬೇಕು. ಇನ್ನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಹೇಗಿರ್ಬೇಕು, ನೀವು ಗುರುಗಳಲ್ವಾ, ನೀವೇ ಸರದ ಪೀಠದ ತಪವೀರಿ ಸರಸೇಜ ಪೇಟನ ತಪದಿ ಸುತ್ತ ಪಜಿಸಯ್ಯ ಜವದಿ ಬಲಭದ್ರಿ ಗುಲಿಯುಗ ಬಲವಿಧಿ ಕರುಣಿಸೆ ಸುರತರ ಲಗರನ್ನ ಸಂಗರದೆ ಎಲ್ಲದ ನಡೆಯುವ ಜಗತ್ತಿನೇನೋ ಸರಸೇಜ ಪೇಟನ ತಪದಿ ಶಿಷ್ಯೋತ್ತಮ, ಗುರುಗಳೇ. ಈಗ ಬಂದ ಮಾತು ಶಿಷ್ಯೋತ್ತಮ. ಯಾಕೆ ಯಾಕೆ? ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡೆ. ಒಪ್ಪಿದೆ. ಹೌದು. ಹಾ. ಹಾಗಾಗಿ ನನ್ನ ಬಾಯಿಂದ ನನ್ನ ಶಿಷ್ಯ ದಾರಿ ತಪ್ಪಿದವನಲ್ಲ. ಅಲ್ಲಲ್ಲ, ದಾರಿ ತಪ್ಪಿದ ಮಗ ಅಲ್ಲ. ಹೌದು, ಹಾ. ನನಗೆ ಗೊತ್ತುಂಟು. ಹಾ. ಆ ಕಾರಣದಿಂದಾಗಿ ನಾನೇ ನಿನಗೆ ಒಂದು ದಾರಿ ತೋರಿಸ್ತೇನೆ. ಹೇಳಿ. ನೀನು ಹೀಗೆ ಬದುಕುವುದಲ್ಲ, ಮತ್ತೆ ಇನ್ನು ನೀನು ಕಾನನವನ್ನು ಸೇರಬೇಕು. ಇದು ಒಳ್ಳೆ ಕಥೆ ಐತಲ್ಲ. ಹಾ. ನೀವು ಹೇಗೂ ಗಡ್ಡ ಬಿಟ್ಟಿದ್ರಿ, ನಾನು ಹಾಗೆ ಮಾಡ್ಬೇಕಾ? ನನ್ನ ಹಾಗೆ ಮಾಡ್ಬೇಕಂತ ನಾನು ಹೇಳುದಲ್ಲ. ಮತ್ತೆ ಬ್ರಹ್ಮದೇವರ ಕುರಿತಾಗಿ ನೀನು ತಪಸ್ಸನ್ನು ಆಚರಿಸ. ತಪಸ್ಸ? ಹೌದು. ನಾಳೆಯಿಂದಲೇ ಒಂದು ಕೋಣೆಗೆ ಹೋಗಿ ಬಾಗಿಲಾಗಿ ತಪಸ್ಸು ಮಾಡ್ತೇನೆ. ನೀನು ಕೋಣೆಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಎಂತ ಮಾಡುದು? ಮತ್ತೆ ಹೇಳಿ. ಕಾನನವನ್ನೇ ಸೇರ್ಬೇಕು ನೀನು. ಓ ಗುರುಗಳೇ, ಓ. ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರೆ ಹೊತ್ತಿಗೆ ಊಟ ತಿಂಡಿ ಎಲ್ಲ ಕೊಡೋದು ಯಾರು? ಅದನ್ನು ನೀನು ಬಿಡಲೇಬೇಕು. ಎಂತದ? ಅದನ್ನು ಊಟ ತಿಂಡಿ ನೀನು ಬಿಡ್ಲೇಬೇಕು. ಒಂದು ಊಟ ಬಿಟ್ಟು ತಪಸ್ಸು ಮಾಡ್ಲಿಕ್ಕೆ ಆಗ್ತದ? ಆ ತಪಸ್ಸನ್ನು ಮಾಡಿದ್ರೆ ಮಾತ್ರ ನಿನ್ಗೆ ಬ್ರಹ್ಮದೇವ ಒಲಿತಾನೆ. ಈಗ ತಪಸ್ಸು ಮಾಡುವಾಗ ಊಟ ಮಾಡ್ಲಿಕ್ಕಿಲ್ವಾ? ಇಲ್ಲ. ಪಾನೀಯ? ಏನೂ ಇಲ್ಲ, ಏನು ಸೇವಿಸುವುದಾಗಿಲ್ಲ. ಇದು ಹಾಗೆ ಎಷ್ಟು ಸಮಯ? ಎಷ್ಟು ಸಮಯ? ಬ್ರಹ್ಮದೇವರು ಒಲಿಯುವ ತನಕ ನಿನ್ನ ತಪಸ್ಸು. ಅದು ಯಾಕೆ ತಪಸ್ಸು ಯಾಕೆ? ಕಾರಣ ಉಂಟು. ಹಾ. ಅವನಲ್ಲಿ ಬಲವಾದ ವರವನ್ನು ನೀನು ಕೇಳಬೇಕು. ಬಲವಾದ ವರ? ಹೌದು. ಹಾ. ಆ ವರದ ಬಲವಾಗಿ ಹಾ. ನೀನು ಹಾ. ಸ್ವರ್ಗ, ಹಾ. ಭೂಲೋಕ, ಹಾ. ಪಾತಾಳವನ್ನು, ಹಾ. ತ್ರಿಲೋಕವನ್ನು ನಿನ್ನ ಅಂಕೆಯಲ್ಲಿ ನೀನು ಇರಿಸಬೇಕು. ಹಾ, ಹಾ. ಅದು ನಿನ್ನ ಪೌರುಷವಾಗಬೇಕು, ಅದು ನಿನ್ನ ಸಾಹಸದ ಎಣೆ ಆಗಬೇಕು. ಹೌದಾ? ಇದು ಅಲ್ಲ, ಈ ಕೆಲಸ ಹಾಗಿದ್ರೆ ಈ ಕೃತ್ಯ ಮಾಡುವುದಲ್ಲ. ಮಾಡುವುದಲ್ಲ. ಕಾಡಿಗೆ ಹೋಗಿ ತಪಸ್ಸು ಮಾಡಿ ಹೌದು. ಬ್ರಹ್ಮನನ್ನು ಒಲಿಸಿ ಹೌದು. ಅಜೇಯವಾದ ಅಭೇದ್ಯ ವರವನ್ನು ಪಡಿಬೇಕು. ಹಾ. ಪಡೆದು ಸ್ವರ್ಗ ಸ್ವಾಧೀನ ಮಾಡಬೇಕು. ವಿಕ್ರಮಿಯಾಗಿ ಬೆಳೆಯಬೇಕು. ವಿಕ್ರಮದ ವಿಸ್ಫುಲಿಂಗವಾಗಬೇಕು. ಹಾ. ಹಾಗಾಗಿ ನಿನಗೆ ಒಳ್ಳೆಯದಾಗ್ಲಿ. ನಾನು ಹೇಳಿದ ಕಾಡಿಗೆ ಹೋಗ್ತೇನೆ. ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳು ಹೇಳುವ ಮಾತಿನ ಪ್ರಕಾರ ನಮ್ಮ ನಡು ಇನ್ನು ತಪಸ್ಸಿಗೆ ಬೇಕಾಗಿ ಕಾಡು. ಹಾಡನ್ನು ಸೇರಿದೆ, ಪವಿತ್ರವಾದಂತಹ ಜಲಕ್ಕೆ ಇಳಿದೆ ಸ್ನಾನಾದಿಗಳನ್ನು ಮಾಡಿದ ಹಾಗಾಯಿತು. ದೇಹ ಶುದ್ಧವಾಯಿತು, ಮನಸ್ಸು ಶುದ್ಧವಾಗಬೇಕು. ಅಷ್ಟಾಂಗವನ್ನು ಬರೆದಿದ್ದೇನೆ ಬ್ರಹ್ಮದೇವರಿಗೆ ಕುರಿತು ತಪಸ್ಸನ್ನು ಮಾಡುವುದಕ್ಕಾಗಿ. ಶಾರದ ರಮಣ ಸೂರ್ಯ ಮದಿಮೆನು ತವ ಚರಣ ಚಾರೋ ಚತುರ್ಮುಖ ನಾರಾಯಣ ಸುತ ಬಾರಲಿಯುತ ನೋಡುತ್ತ ಬಾಲಿದು ಜಯ 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 ಜಯ. ಓ ಬ್ರಹ್ಮದೇವ, ಸತ್ಯಲೋಕೇಶ, ಸೃಷ್ಟಿಕರ್ತ, ಹಂಸವಾಹನ, ವಾಣಿರಮನ, ಇದೋ ನಿನ್ನನ್ನೇ ಕಾಣುವಂತಹ ಸದುದ್ದೇಶದಿಂದ ನಿನ್ನ ಭಕ್ತನಾದಂತಹ ದುರ್ಗಮ ದೀರ್ಘವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ನಿನ್ನ ಹೆಚ್ಚಿನ ಭಕ್ತಿಯ ತಪಕ್ಕೆ ಉಚ್ಚರಿಸಲು ಮನದೆಂಬುದು ನಿತ್ಯವಾಗಿ ಈ ಕ್ಷಣ ಇರುವೆ ಮೆಚ್ಚಿದರೆ ನಿನಗೆ ಮೆಚ್ಚಿದೆ ನೋಡು ಕಂದ ದುರ್ಗಮಾಸುರ, ಯಾರು? ನಾನು ಸತ್ಯಲೋಕದಿಂದ ಬ್ರಹ್ಮದೇವನೇ ಇಳಿದು ಬಂದಿದ್ದೇನೆ. ಬ್ರಹ್ಮದೇವರು ಬಂದಾಯ್ತಾ? ಹೌದು. ಒಮ್ಮೆ ನೋಡುವ. ನೋಡು. ಪರಮಗುಣ ಚತುರ್ದಶ ಭುವನಗಳಲ್ಲಿ ನದಿಕವೆನಿಸುವ ಪರಮ ಪದದ ಆಲಿಪುದು ಕರುಣದಲ್ಲಿ ಆ
ಪರಂಗ ವಿಶ್ವದ ಪುರುಷ ಸಂಸ್ಕೃತಿಯಿಂದ ಮರಣವ ಭರತ ಜಗದಲ್ಲಿ ಕೈಯಲ್ಲಿ ಪರಮ ತೊಡ ಚತುರ್ದಶ ಭುವನಗಳಲ್ಲಿ ನಾನಧಿಕ ಎನಿಸುವ ಪರಮ ಪದ ಪಾಲೆ ಪದ ಕರುಣದಲ್ಲಿ ಭಕ್ತಾಭಿಷ್ಟ ಫಲಪ್ರದಾಯಕ ನೀನು, ಆರ್ತತ್ರಾಣ ಪರಾಯಣ ನೀನು, ನನ್ನ ಭಕ್ತಿಗೆ ಒಲಿದು ಬಂದಯಾ? ಬೇಕಾದನ್ನು ಕೇಳಬೇಕಾ ಪ್ರಭು? ಈ ಲೋಕದಲ್ಲಿ ಬೇರೆ ಬೇರೆ ರೂಪದ ಮನುಷ್ಯರು ಎಲ್ಲ ವಿಭಾಗದ ಜಂತುಗಳೆಲ್ಲ ಇದ್ದಾರಂತೆ. ಯಕ್ಷ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯ, ಗರುಡ, ಗಂಧರ್ವ, ಚಾರಣ, 2 ಕಾಲು, 4 ಕಾಲು, 6 ಪಾದ, ಯಾವ ವಿಧವಾದಂತಹ ಪ್ರಾಣಿಗಳೇ ಇರಲಿ, ಮನುಷ್ಯರೇ ಇರಲಿ, ನನ್ನ ಪಾಲಿಗೆ ಮರಣವೇ ಇಲ್ಲದೆ 3 ಲೋಕವನ್ನು ಗೆಲ್ಲುವಂತಹ ಶಕ್ತಿಯನ್ನು ದಯಪಾಲಿಸುವ. ಮರಣವೋ ಸಹಜವೋ ಜಗದ ನಿಯಮವಿದೋ ಅವನ ಪೂರ್ವನು ಅದನ್ನಲ್ಲಿ ಕೊಲ್ಲುವಳಲ್ಲ ಪರಶುವಿದೊಂದನು ಹಿಡಿದು ನಿಲ್ಲಲು ನೀನು ನಿನ್ನನು ಗೆಲ್ವರಿಲ್ಲ. ಮರಣವೋ ಸಹಜವೋ ಜಗದ ನಿಯಮವಿದೋ ಜಾತಸ್ಯಂ ಮರಣಂ ಧ್ರುವಂ. ಅಂದ್ರೆ ಹುಟ್ಟಿದಂತಹ ಮನುಷ್ಯ ಸಾಯಲೇಬೇಕು. ಯಾರು ಬೇಕಾದ್ರೂ ಸಾಯಲಿ, ಮುಂದಿದ್ದವರು ಸಾಯಲಿ, ಹಿಂದಿದ್ದವರು ಸಾಯಲಿ, ಪಕ್ಕದವರು ಸಾಯಲಿ, ನಾನೊಬ್ಬ ಬದುಕಿದ್ರೆ ಸಾಕು. ಅದು ವಿಧಿಲಿಖಿತ, ಯಾರು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಅದೇ ಉಳಿದವರು ಸಾಯಲಿ, ನಾನೊಂದು ಉಳಿದ್ರೆ ಆಯ್ತಲ್ಲ. ಆದರೆ ನಿನ್ನ ಭಕ್ತಿಗೆ ಒಲಿದು ನಿನಗೆ ವಿಶೇಷವಾದಂತಹ ವರವನ್ನು ಕೊಡು. ಅದೇ ಮರಣ ಇಲ್ಲದ ವರ ಕೊಡು ಅಂತ. ಮರಣವಿಲ್ಲದ ವರವನ್ನು ಕೊಡಬಹುದಿತ್ತು, ಆದ್ರೆ ಅದು ಸಾಧ್ಯವಿಲ್ಲ. ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳಿದ ನೀನು ವರ ಏನು ಬೇಕು ಅಂತ ಕೇಳು ಅಂತ ಹೇಳಿದ್ಯಾಕೆ? ನಾನು ಅಲ್ಲ ಕೇಳಿದ್ದೇನೆ, ಆದ್ರೆ ನಿಂಗೆ ವಿಶೇಷ ನಿನ್ನ ಭಕ್ತಿಗೆ ಒಲಿದು. ಅಂದ್ರೆ ಮರಣವೇ ಇಲ್ಲದ ವರವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಹೌದು. ಮತ್ತೆ ನಾವು ಇಲ್ಲಿ ಕೂತದ್ದು ಯಾಕೆ? ನಾನು ಯಾವ ರೀತಿಯೆಲ್ಲ ತಪಸ್ಸು ಮಾಡಿದ್ದೇನೆ ಗೊತ್ತುಂಟಾ? ಹೌದೇ? ಒಂಟಿ ಕಾಲು, ನೀರಿನಲ್ಲಿ, ಬೆಂಕಿಯಲ್ಲಿ ಕೌಚಿ ಮಲಗಿ ಹೀಗೆ ತಪಸ್ಸು ಮಾಡಿದೆ. ನನ್ನ ತಪಸ್ಸು ಆ ಭಕ್ತಿಗೆ ಒಲಿದೆ ವಿಶೇಷವಾಗಿ ವರವನ್ನು ಕೊಡುವುದಕ್ಕಿದೆ. ಯಾವುದಾದ್ರು ವಿಶೇಷ? ನೋಡು, ಅದೆಂತದ್ದು? ಪರಶು. ಪರಶು? ಹೌದು. ಅದು ಯಾಕೆ? ಇದು ಸಾಮಾನ್ಯವಾದಂತಹ ಪರಶು. ನನ್ನ ಕೈಯಲ್ಲಿ ಆಯುಧ ಉಂಟಲ್ಲ, ಇನ್ನು ಪರಶು ಯಾಕೆ ನಮಗೆ? ಅದು ಸಾಕಾಗುವುದಿಲ್ಲ. ಮತ್ತೆ ನೋಡು, ಇದನ್ನು ನಿತ್ಯರು ನಿನ್ನ ಜೊತೆ ಇರಿಸಿದೆ ಅಂತ ಇರಿಸಿದಂತಾದ್ರೆ ನಿನಗೆ ಮರಣ ಬರುವುದಕ್ಕೆ ಸಾಧ್ಯವಿಲ್ಲ. ಪರಶು ನನ್ನ ಕೈಯಲ್ಲಿ ಇರುವಲ್ಲಿಯವರೆಗೆ ಮರಣ ಇಲ್ಲ. ಆದರೆ ಒಂದು, ಈ ಪರಶುವನ್ನು ಎಲ್ಲಿ ಕಳೆದುಕೊಳ್ಳುತ್ತೀಯ, ಯಾರ ಜೊತೆ ಅಬಲ ಎಂದು ಹೋರಾಟಕ್ಕೆ ನಿಲ್ಲುತ್ತೀಯ, ಅಂದು ನಿನಗೆ ಮರಣ ಬರ್ತದೆ. ಇದು ನೀವು ಹೊರ ಕೊಟ್ಟದಲ್ಲ, ನನಗೆ ಶಾಪ ಕೊಟ್ಟದ್ದು. ಅಲ್ಲ, ಇದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿನ್ನದಲ್ಲ. ಅದೇ ಒಂದು ಮರಣದ ಕಟ್ಟನ್ನು ನೀವು ಕಟ್ಟಿದ್ರಲ್ಲ, ಇದು ಇರುವಲ್ಲಿವರೆಗೆ ಮರಣ ಇಲ್ಲ, ತಪ್ಪಿದ್ರೆ ಮರಣ. ಹೌದು. ನಾನು ಹೋಗುವಲ್ಲಿಗೆಲ್ಲ ಇದನ್ನು ಇಟ್ಕೊಂಡು ಹೋಗ್ಬೇಕು. ಹೌದು. ಕೆಲವು ಕಡೆಗೆ ನಾವು ಎಂತದ್ದು ಕೊಂಡೋಗ್ಲಿಕ್ಕಿಲ್ಲ, ಆಗ ಇದನ್ನು ಇಟ್ಕೊಂಡೇ ಹೋಗ್ಬೇಕಲ್ಲ. ಇದನ್ನು ಇಟ್ಕೊಂಡು ಹೋಗ್ಲೇಬೇಕು ನೀನು ಬದುಕಬೇಕಾದ್ರೆ. ಅಲ್ಲಿಗೂ ಎಲ್ಲಿಗೂ ನೀನು ಬದುಕಬೇಕಂತಾದ್ರೆ ತೆಗೆದುಕೊಂಡು ಹೋಗಲೇಬೇಕು. ನೀನು ಇರುವಲ್ಲಿವರೆಗೆ ಮರಣ ಇಲ್ಲ, ಅಲ್ಲ ತಪ್ಪಿದ್ರೆ ಮಾತ್ರ ಮಾಡಲ್ವಾ? ಜೈ ಜೈ
ಹುಷಾರಿದ್ದ ನಿನ್ನ ಕೇಳಿದ ಹೆಂಗಿದ್ದ? ಅದು ಯಾರು ಚಕ್ಕುಲಿ ಸಂಬಟ ಮತ್ತೆ ಎಂತದ? ಸೃಷ್ಟಿಕರ್ತ ಪುಳಿ ಮುಂಚಿ ನಿನ್ನ ಶಾಬ್ದಕ್ಕೆ ಅವನಿಗೆ ಒಂದೆರಡು ಹೆಸರು. ವಿರಂಚಿ ಕಮಲಾಸನ ಸಿಕ್ಕಿದನ? ಎಂತದ? ಕಮಲಾಸನ ಕಮಲಾಸನ ಕುಳಿತುಕೊಳ್ಳುವ ಸಿಕ್ಕಿದನ ವರ ಕೊಟ್ಟ. ಅದಕ್ಕೆಲ್ಲ ನೋಡು ಕೈಯಲ್ಲಿ ಪರಶು ಬರುತ್ತಿಯಲ್ಲಿ ಜೊತೆ ಬರುತ್ತೋ. ಇದು ಇರುವಲ್ಲಿಯವರೆಗೆ ಮರಣ ಇಲ್ಲ. ಇದು ಕೈಯಲ್ಲಿ ಇರುವಲ್ಲಿಯವರೆಗೆ ಮರಣ ಇಲ್ಲ. ಅವನು ಹೇಳಿದ್ದ ತಪ್ಪಿದ್ರೆ ಮರಣ. ಶದ ಕುಟ್ಟಿ ಬಾದನೆ ಒಂದುಂಟು. ಈಗ ಹಗಲಾದ್ರೆ ನೀವು ಕೈಯಲ್ಲೇ ಹಿಡ್ಕೊಳ್ಬಹುದು. ಹಾಗಾದ್ರೆ ಕೈಯಿಂದ ತಪ್ಪದಾಗ ನೀವು ನಿದ್ದೆ ಮಾಡೋದು ಹೇಗೆ? ಹೇಗಾದ್ರೂ ಕೈಗೆ ಕಟ್ಟಿ ಆದ್ರೂ ಮಲಗಬೇಕು ಈ ಸಲ. ಮತ್ತೆ ಎಂತದ್ದು ಮಾಡುದು? ಬೇಡ 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 ಬೇಡ. ಕೈ ಕಟ್ಟಿದ್ರೆ ಅದು ಬೇರೆ ಆಗ್ತದೆ. ದೇಯಿ ಅಂತ ಹೇಳ್ತಾರೆ. ಹೌದು. ಹಾಗಾಗಿ ಆ ವ್ಯವಸ್ಥೆ ನಾನು ಮಾಡ್ತೇನೆ. ಈಗ ಆಗಬೇಕಾದ್ದು ಸ್ವರ್ಗ ಸ್ವಾಧೀನ. ಅಲ್ಲೇ ನೀವು ಬೇಡ. ನಾವು ಮಾತ್ರ ಹೋಗುದಲ್ಲ, ನಮ್ಮವರ ಅಗತ್ಯ ಇದೆ ಅಲ್ವಾ? ಬರ್ಲಿ ಬರ್ಲಿ. ಕರೆದ ಕಾರಣವೇನು? ಉತ್ತರವಾಗಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು ತಿಳಿಸಿ ಅರಕ್ಷಣದಲ್ಲಿ ಮಾಡಿ ಮುಗಿಸುತ್ತೇನೆ. ಗೋಮುಖ ವಿಷಯ ಹೇಳು. ಜಂಬಣ್ಣ, ಓ ಜಂಬರಣ್ಣ, ಜಂಬರಲ್ಲ ಜಂಬ ಜಂಬ, ಹೌದು. ಪುಡುಮಣ್ಣ, ಓ ಪುಡುಮಣ್ಣ. ಯಾರು? ನನ್ನ ಕುಟುಂಬದವರು. ಕರ್ಮವೇ, ಒಂದು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಹೇಳು. ಮತ್ತೆ ಹೆಸರು ಕುಜುಂಬ, ಮತ್ತೊಂದು ಅಣ್ಣ ಸೇರಿಸಿದ್ದಷ್ಟೇ. ಕುಜುಂಬಣ್ಣ, ವಿಷಯ ಬೇರೆ ಏನಿಲ್ಲ. ನಮ್ಮ ಒಡೆಯ ನಮ್ಮ ಒಮ್ಮೆ ಕರ್ಮದವ. ನಮ್ಮ ಒಡೆಯ
ಕಾಡಿಗೆ ಹೋಗಿ ಅಲ್ಲಿ ತಪ್ಪಿಸುವುದಿಲ್ಲ ಮತ್ತೆ ಇದೆ ಅಲ್ಲ ಮರೆ ಮತ್ತೆ ಅಜನನ್ನು ಭಜನೆ ಮಾಡಿ ಹೀಗಾಗಿ ಹೋಯ್ತು. ಗೊತ್ತಾಯ್ತಲ್ಲ ಒಂದು ಪರಸು ತಂದಿದ್ದಾರೆ ಎಂತ ಪರಸು ನೋಡು ಪರಸು ಮರೆ ಆಯ್ತು ಆಯ್ತು. ಅದು ಇದ್ದಷ್ಟು ಕಾಲ ಅವರಿಗೆ ಮರಣ ಇಲ್ಲ. ಹೌದಾ ನೀವು ಸತ್ರು ಸಾಯ್ಬೋದು ಹೇಳಿಕ್ಕಾಗ ಏ ಆ ಶಕ್ತಿ ಸಿಕ್ಕಿದ ನಂತರ ಇನ್ನು ಸುಮ್ಮನೆ ಇರುವುದು ಅದರ ಪ್ರಭಾವ ತೋರಿಸಿಡುವ ಅದಕ್ಕಾಗಿ ಸ್ವರ್ಗಕ್ಕೆ ಆದಷ್ಟು ಬೇಗ ನೀವು ಮನೆ ಹೋಗ್ತೀರಾ ಸ್ವರ್ಗಕ್ಕೆ ಹೋಗಿ ಅವರನ್ನು ಅಲ್ಲಿಂದ ಹೊಡೆದೋಡಿಸಿ ಅಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಬೇಕು ಹೇಗೆ ಇವರ ಬಗ್ಗೆ ಚಿಂತೆ ಮಾಡಬೇಡ. ನಾವು ಹೋಗಿ ಇವರಪ್ಪ ಮುಖ್ಯರನ್ನು ಸೋಲಿಸಿ ಸುರಪೀಠವು ನಮ್ಮದು. ನಮಗೆ ಸಿಕ್ಕಂತಹ ಸುವರ್ಣಾವಕಾಶ ನಿಮ್ಮ ಅಪ್ಪಣೆ ಒಟ್ಟಾರೆ ಸಾಕು. ಆ ದೇವತೆಗಳನ್ನೆಲ್ಲ ಸಮರದಲ್ಲಿ ಸ್ತುತಿ ಮಾಡಿದ್ದು ಸುರಲೋಕದ ಪೀಠವನ್ನು ನಾನು ಕುದುರೆ ರಥ ಪದಾತಿ ಸಿದ್ಧ ಮಾಡಿ ಜಯಘೋಷ ಮೊಳಗಲಿ. ನಾಗಲೋಕಕ್ಕೆ ಯಾರನ್ನು ಕಳಿಕೊಂಡು ಹಾಗೆಂದು ಕಳಿಕೊಳ್ಳ ವಿಚಾರ ಎಂತ ವಿಷಮವರ್ತನೆ ಕಾಣ್ತಾ ಇದ್ದೇನೆ. ದುಷ್ಟರ ದಾಳಿ ಕ್ಷಣದಲ್ಲಿ ನಮ್ಮ ನಾಲ್ಕಲೋಕಕ್ಕೆ ಆಗಿದೆ ಅಂತ ಆದ್ಮೇಲೆ ಅಂತ ಕಳ್ಳರನ್ನು ಎದುರಿಸಬೇಕಾಗಿದೆ. ಎಲ್ಲಿ ಸುಮ್ಮನೆ ಸರ್ಬರಲ್ಲಿ
ದಾಳಿಯನ್ನು ಇಟ್ಟಿದ್ದಾನಂತೆ. ಅಂತ ಖಳರನ್ನು ಎದುರಿಸಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ? ವಂದಿಸಿಕೊಂಡಿದ್ದೇನೆ. ಬಂದವ ಯಾವನೇ ಆಗಿರಲಿ ಅವನನ್ನು ನಾನು ಹಿಮ್ಮೆಟ್ಟಿಸುತ್ತೇನೆ. ನಮ್ಮ ಸ್ವರ್ಗಲೋಕಕ್ಕೆ ಅಸುರರ ದಾಳಿ ಚಿಂತಿಸುವಂತ ಅಗತ್ಯವಿಲ್ಲ. ಬಂದವರನ್ನು ನಾನು ಎದುರಿಸುತ್ತೇನೆ. ಬಿಡುದು ಸುಮ್ಮನೆ ಸರಿ. ನಿಮ್ಮ ವೀರವಾಣಿಗಳನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದ ಸಂತೋಷ ಉಂಟಾಗ್ತಾ ಇದೆ. ತಡ ಮಾಡುದು ಸರಿಯಲ್ಲ. ಆ ಖಳರನ್ನು ಎದುರಿಸಬೇಕಾಗಿದೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಬಂದ ಹಾಗೆ ಹಿಂದೆ ಹೋದರೆ ಲೇಸು. ಹೀಗೆ ಹೇಗೆ ಓದಿದ್ದು? ಬಂದಾಗೆ ಹಿಂದೆ ಹೋದರೆ ಲೇಸು. ತಲೆ ಸಾರಿ ಹೇಳುತ್ತೇನೆ. ಸ್ವರ್ಗಲೋಕವನ್ನು ಬಿಟ್ಟು ಕೊಡುತ್ತೀಯಾ, ಬಿಟ್ಟು ತಿನ್ನುತ್ತೀಯಾ? ನಿನ್ನ ಮರಣವನ್ನು ನೀನೇ ಹುಡುಕುತ್ತಾ ಬಂದಾಗಾಯ್ತು. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ದೀಪಕ್ಕೆ ಬೀಳುವ ಪತಂಗದ ಹಾಗೆ ಉರಿದು ಸಾಹಿತ್ಯ
ಒಲಿದು ಬಾ. ಸ್ವರ್ಗವನ್ನು ಏರಿದ ಅಕ್ಷರವೇ, ಸಾವಿರ ಸೊಂಡಿಲೆಗಳಿಂದ ಒಪ್ಪುತ್ತಿರುವ ಬಿಳಿದಾದ ಬಣ್ಣವುಳ್ಳ ಚೌದಂತಿಯನ್ನು ಏರಿ ಬಂದವ ನೀನೇ ಸುರಪ್ಪ. ನಾವು ಏರಬೇಕಾದ ಪೀಠ, ಹಿರಿಯಮ್ಮನ ಮಕ್ಕಳು ನಾವು. ಹಾಗಾಗಿ ನಮ್ಮ ಪೀಠದಲ್ಲಿ ಕೂತವ ನೀನು ಮರ್ಯಾದೆಯಾಗಿ ಬೇಟ. ಗೊತ್ತಾಯ್ತು. ನಿನ್ನ ಪೂರ್ಣ ವಿವರವನ್ನು ನಾನು ತಿಳಿದವನಾಗಿದ್ದೇನೆ. ಗೊತ್ತಾದ್ರೂ ಸುಲಭ ಆಯ್ತಲ್ಲ. ಬ್ರಹ್ಮದೇವನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅವನ ವರವನ್ನು ಪಡೆದು ತದನಂತರ ಇಲ್ಲಿಗೆ ದಾಳಿಯನ್ನು ಮಾಡಿದ್ಯಾ. ನಿನ್ನ ಪೂರ್ವಿಕರು ಇಲ್ಲಿಗೆ ದಾಳಿಯನ್ನು ಮಾಡಿ ತದನಂತರ ಅವರ ಮೃತ್ಯುವನ್ನು ಅವರೇ ಆಹ್ವಾನಿಸಿದ್ದಾರೆ. ಹೋಗ್ಲಿಯಾ, ನಿನ್ನ ಕಥೆ ಅದೇ ರೀತಿ ಆದಿತ್ತು. ನೋಡುವ ಮಾರ್ತಾಂಡ ಪುಣ್ಯಾತ್ಮ. ರಾಜರಾಜಾಧೀಶ ರಾಜನಕ್ಷತ್ರ ಚಂದ್ರೋದಯ ಅಖಿಲಾಂಡ ಕೋಟಿ ಗೋರ್ಮೆಂಟ್ ನಾಯಕ ಬ್ರಹ್ಮಾಂಡ ನಾಯಕ ಸ್ವರ್ಗದ ಪೀಠ ನಮ್ಮ ಪಾಲಿಗೆ. ನಾನು ಇಲ್ಲೇ ಇರೋದಿಲ್ಲ. ನನ್ನ ಊರು ನನ್ನನ್ನು ಕರೀತಾ ಇದೆ. ನನ್ನ ಊರು ಶೋಣಿತಾಪುರಕ್ಕೆ ಹೋಗ್ತೇನೆ. ದೇವೇಂದ್ರ ಓಡಿ ಹೋದ. ಅವನ ಹೆಂಡತಿ ಶಚಿ. ಈಗ ಇಂದ್ರ ಯಾರು? ಇಂದ್ರಾಣಿ ಎಲ್ಲಿರ್ಬೇಕು? ಇಂದ್ರನ ಹೊತ್ತಿನಲ್ಲಿ ವಾಮದ ಪದವಿನಲ್ಲಿ ಇರಬೇಕು. ವಾಮ ಭಾಗದಲ್ಲಿ. ಹಾಗಾಗಿ ನಿನಗೆ ಕಟ್ಟಪ್ಪಣೆ. ನಾನು ಶೋಣಿತಾಪುರಕ್ಕೆ ಹೋಗ್ತೇನೆ. ಆ ಶಚಿಯನ್ನು ಹುಡುಕು. ಮಾತ್ರ ರಂಬೆ ಊರ್ವಶಿ ಮೇನಕ್ಕೆ ಅವರನ್ನು ಹುಡುಕು. ಆ ಮೇನಕ್ಕೆ ಸಿಗದೆ ಹೋದ್ರೆ ತೊಂದರೆ ಇಲ್ಲ. ರಂಬೆ ಇದ್ದಾಳಲ್ಲ, ಅವಳು ನನಗೆ ಸಿಗಲೇಬೇಕು. ಎಲ್ಲಿ ಇದ್ರು ಸಾಕು, ಇದ್ರೆ ಎಲ್ಲದು ಬೇಕು. ರಂಬೆ ಮತ್ತು ಶಚಿ ಇವರನ್ನು ಕರ್ಕೊಂಡು ನನ್ನ ಊರಿಗೆ ಬರಬೇಕಾದ ಕೆಲಸ ನಿನಗೆ. ಇಲ್ಲಿ ನಮ್ಮ ಬಲ ಇದ್ದಾರಲ್ಲ, ಅವರನ್ನು ನಿಲ್ಲಿಸು. ರಂಬೆಯ ದಾರಿ ನಿರೀಕ್ಷೆಯಲ್ಲಿರ್ತೇನೆ. ತಾರದೆ ಹೋದ್ರೆ 3 ದಾರಿ ಸೇರುವಲ್ಲಿ ನಿನ್ನನ್ನು ಉಗಿದಾಗ್ತೇನೆ ಮಾರಿಗೆ.
ಕೇಳಿದ್ದೀರಾ ನೀವು? ಏನದು ಕತ್ತೆಯ ಹಿಂದೆ ನಿಲ್ಲಬಾರದು, ಅರಸನ ಮುಂದೆ ನಿಲ್ಲಬಾರದು, ಹೊಟ್ಟೆ ಹೊಲಿಯುವವನ ಬಲಗಡೆ ನಿಲ್ಲಬಾರದು, ಆಳುವವನ ಎಡಗಡೆ ನಿಲ್ಲಬಾರದು. ಯಾಕೆ ಇದೆಲ್ಲ ಕಾರಣ ಉಂಟು ನೋಡಿ. ಅರಸನ ಮುಂದೆ ನಿಂತರೆ ಹೇಗೆ ಕುಳಿತುಕೋ, ಅದು ಮಾಡಿ ಇದು ಮಾಡಿ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು. ಕತ್ತೆಯ ಹಿಂದೆ ನಿಂತ್ಕೊಂಡ್ರೆ ಅದಕ್ಕೊಂದು ಅಭ್ಯಾಸ ಕಾರಣ ಓದಿಯು ಇವನ ಸೊಂಟ ಇರ್ತಲ್ಲ. ಆಮೇಲೆ ಬಟ್ಟೆ ಹೊಲಿಯುವವನ ಬಲಗಡೆ ನಿಂತರೆ ಇವ ಬಟ್ಟೆ ಹೊಲಿದು ಸೂಜಿ ಕೈ ಎಳೆಯುವುದು, ಈಚೆ ಅವನ ಕಣ್ಣು ಹೋಯ್ತು. ಅಳುವವರ ಎಡಗಡೆ ನಿಂತ ಏನಾಗ್ತದೆ, ಇವ ಹತ್ತು ಮೂಗಿನಲ್ಲಿ ಇಳಿತದಲ್ಲ, ಇದನ್ನ ನಿಮ್ಮದಲ್ಲ ಮಾರೆ. ಎಡಗಡೆ ನಿಂತವನ ಮೈ ಮೇಲೆಲ್ಲ ಬೀಳ್ತದೆ. ನನ್ನ ಗತಿ ಇಷ್ಟೇ, ಇವರಿಗೆ ಎಲ್ಲವೂ ಬೇಕು. ನಮ್ಮ ಜನ್ಮ ಇದರಲ್ಲೇ ಸಂದು ಹೋಯ್ತು, ಮತ್ತೆ ಬಂದಾಗಿದೆಲ್ಲ ಏನು ಸಾಯುವುದು. ಇವರು ಎಲ್ಲಿ ಹರ್ಷ ಚಿತ್ರದೋಣಿರನು ಗೋಮುಖ ತತ್ತರೀತಿನಲ್ಲಿ ತಂದು ನಾಕದ ವಾತಿ ಬೇಡ ವಾತಿ ಬೇಡ ಗೋಮುಖ ದುರ್ಗಾಂಬ. ಅಲ್ಲಿ ಸ್ವರ್ಗಲೋಕದಲ್ಲಿ ಐರಾವತ ಉಂಟು, ರಾಜ ಹಂಸ ಉಂಟು. ನಿನಗೆ ಇನ್ನು ದುರ್ಗಾಂಬದ ನೆನಪು ಹೋಗ್ಲಿಲ್ಲ. ಓ ದೇವರೇ, ಇಲ್ಲಿ ನೀವು ದುರ್ಗಮ ಬ್ರಹ್ಮದೇವರು ಕೊಟ್ಟ ಪರಶು, ಅದರ ಪ್ರಭಾವದಿಂದ ಸ್ವರ್ಗ ಮರ್ತ್ಯ ಪಾತಾಳ ಮೂರು ನಿಮ್ಮದೇ. ತ್ರಿಭುವನದಲ್ಲಣ ಮೂರು ಬರ್ತೀನಿ ಹಾಗೆ ಶೋಣಿತಾಪುರದಲ್ಲಿ ನಾನು ಮೆರಿತಾ ಇದ್ದೇನೆ. ಸ್ವರ್ಗದಿಂದ ಬರುವಾಗ ನಿನಗೊಂದು ಆಜ್ಞೆ ಮಾಡಿದ್ದೇನೆ, ಹೌದಾ? ನೆನಪುಂಟಾ? ಶಚಿ ಮತ್ತು ರಂಬೆಯನ್ನು ಕರ್ಕೊಂಡು ಬಾ ಅಂತ. ಎಲ್ಲಿ ರಂಬೆ? ರಂಬೆಯು ಬರಲಿಲ್ಲ, ಜಗದಂಬೆಯು ಸಿಗಲಿಲ್ಲ. ರಂಭೆಯು ಬರಲಿಲ್ಲ, ಜಗದಂಬೆಯು ಸಿಗಲಿಲ್ಲ. ಹಂಬಲಿಸಿದ ಮೇನಕೆಯೂರ್ವಶಿಯರು, ಹಂಬಲಿಸಿದ ಮೇನಕೆಯೂರ್ವಶಿಯರು ನಂಬದೆ ಕೈ ಕೊಟ್ಟೋಡಿದರಲ್ಲ, ಕೈ ಕೊಟ್ಟೋಡಿದರಲ್ಲ. ಹಂಬಲಿಸಿದ ಮೇನಕೆಯೂರ್ವಶಿಯರು ನಂಬದೆ ಕೈ ಕೊಟ್ಟೋಡಿದರಲ್ಲ. ರಂಬೆಯು ಬರಲಿಲ್ಲ, ಜಗದಂಬೆಯು ಸಿಗಲಿಲ್ಲ, ಬರಲಿಲ್ಲ, ಸಿಗಲಿಲ್ಲ, ಬರಲಿಲ್ಲ. ನೀವು ಅಪ್ಪಣೆ ಕೊಟ್ಟ ನಂತರ ನಿಮ್ಮ ಅಪ್ಪಣೆಯಂತೆ ನನ್ನಪ್ಪ ಎಂತ ಕರ್ಮವ ಅಪ್ಪಣೆಯಂತೆ ದೇವಲೋಕದಲ್ಲಿರುವ ಪ್ರತಿಯೊಂದು ಮನೆಯ ಮೂಲೆಯಲ್ಲಿ ಹೆಗ್ಗಣಂತದ ದೇವರೇ, ಇವರೆಲ್ಲ ಹೆದರಿ ಕುಳಿತು ಹಾಗೆ ಹುಡುಕುವುದಲ್ವ ನಾನು ಇವರೆಲ್ಲಿದ್ದಾರೆ ಅಂತ. ಆ ಮನೆ ಮೂಲೆ ಆಯ್ತಾ, ಅಲ್ಲಿ ಇಲ್ಲ. ಬೀದಿಗಳಲ್ಲಿ, ಕೇರಿಗಳಲ್ಲಿ, ಓಣಿಗಳಲ್ಲಿ ಒರಂಕು ಅಂತ ಎಲ್ಲ ಕಡೆ ಹುಡುಕಿದೆ. ಅದು ಕಡೆ ಸ್ಥಳ, ಹೋಗದ ಸ್ಥಳವೇ. ಸ್ವರ್ಗಲೋಕದಲ್ಲಿ ಅಂತದೆಲ್ಲ ಉಂಟಲ್ಲ? ಉಂಟಪ್ಪ. ದೇವಲೋಕದಲ್ಲಿ ಎಲ್ಲಿ ಹೋಗಿ ಜಾಲಾಡಿದರೂ ಸಹ ರಂಡೆಯು ಸಿಗಲ್ಲ. ದರಿದ್ರವೇ, ನಿನಗೊಂದು ಭಾಷಾ ಸುದ್ದಿಯ ಪಾಠ ಮಾಡ್ಬೇಕಿನ್ನು. ಯಾರು ಸಿಗಲಿಲ್ಲ? ರಂಬೆಯು ಸಿಗಲಿಲ್ಲ, ಜಗದಂಬೆಯು ಬರಲಿಲ್ಲ. ಯಾರು ಸಿಗಲಿಲ್ಲ? ರಂಬೆ 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 ರಂಡೆ ಅಂಬೆ ಅಂಬೆ ಗ್ರಂಡೆ ಬೇ 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 ರಂಬೆ ಬೇ 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 ರಂಬೆ ರಂಬೆ ರಂಬೆಯು ಬರಲಿಲ್ಲ.
ಮತ್ತೆ ನಿನಗೆ ಯಾಕೆ ಸಂಬಳ ಕೊಡುದು? ನನಗೆ ಹೆಚ್ಚಾಗಿದೆ ಅಂತ ನಾನು ಒಂದು ಕೆಲಸ ಆದ್ರೆ ಸರಿಯಾಗಿ ಮಾಡಿದ್ಯಾ ನೀನು? ಅಯ್ಯೋ ದೇವರೇ, ನಾನು ತಿರುಗಿದ್ದಕ್ಕೆ ನೀವು ಕೊಟ್ಟದ್ದು 3 ವರ್ಷದ್ದು ಒಂದೇ ವರ್ಷದಲ್ಲಿ 3 ವರ್ಷದ್ದು ಒಟ್ಟಿಗೆ ತಗೊಂಡಿದ್ಯಲ್ಲ ನೀನು. ಬರ್ತೇನೆ ಒಂದು ಕೆಲಸವು ಸರಿ ಮಾಡುದಿಲ್ಲ ನಾನು. ಮತ್ತೆ ನಾನು ಅಲ್ಲಿ ಜಾಲ ಅಲ್ಲಿ ಸಿಗದಿದ್ದಕ್ಕೆ ನಾನೇನು ಹುಡುಕ್ಲಿಕ್ಕೆ ಸಂಕಟವನಿಗೆ ನಾನು ಹೇಳಿದ್ದಲ್ವ, ಎಷ್ಟು ಹುಡುಕ್ಲಿಲ್ಲ ನಾನು. ಮೂಲೆ ಮೂಲೆ ಸಂದು ಗೊಂದುಗಳ ರಂಬೆ ಸಿಗಲಿಲ್ಲ, ರಂಬೆ ಸಿಗಲಿಲ್ಲ, ಊರ್ವಶಿ ಊದುವತ್ತಿ ಇಲ್ಲ. ಅದು ನಿನ್ನ ಹೆಣ ಕೊಂಡು ಹೋಗ ನಾನು ಇಟ್ಕೊಂಡು ಬರ್ತೇನೆ. ಜಾರು ಜೊತೆ ಮೂಜಿ ಕಸ್ತಾಳ ಮೊದಲೇ ಇಲ್ಲ. ನಿನ್ನ ಸಂತಾನದವಳು ಕುಂಜಿ ಕಸ್ತಾಳೆ ಅವಳು ಮೊದಲೇ ಇಲ್ಲ. ಇಲ್ವಾ? ಶಚಿ ಅಂತೂ ಇಲ್ಲವೇ ಇಲ್ಲ. ಯಾರು ಇಲ್ಲ, ಯಾರು ಇಲ್ಲ. ಹೋಗ್ಲಿ, ರಂಬೆ ಅಲ್ಲದಿದ್ರೆ ಅವಳ ಅಮ್ಮ ಸಿಗ್ತಾಳೆ. ಅವ್ ಜಬ್ಬು ಯಾಕೆ ಮಾತಿಗೆ ಹೇಳಿದ್ದು ಅದಲ್ಲ. ನನ್ನಿಂದ ಸೋತಿದ್ದಾನೆ ದೇವೇಂದ್ರ, ಅವನ ವಿಷಯ ಬೇಕು. ಅಯ್ಯೋ ದೇವರೇ, ಅವನ ಅಲ್ಲಿ ಒಂದು ಕೂದಲು ಹುಡುಕ್ಲಿಲ್ವಾ? ಎಲ್ಲಿದ್ದಾರೆಂದು ಗೊತ್ತಾಗಲಿಲ್ವಾ? ನಾನು ಇಷ್ಟು ಹುಡುಕುವಾಗ ಈ ಶಚಿ ಎಲ್ಲಿರ್ಬೇಕು ನಿಜವಾಗಿ? ಆದ್ರೆ ಅವನ ಒಟ್ಟಿಗೆ ಇರಬೇಡುವ. ನಾನು ಇಬ್ಬರನ್ನು ಒಟ್ಟಿಗೆ ಹುಡುಕುದಲ್ವಾ? ಅಲ್ಲಿ ದೇವೇಂದ್ರನು ಇಲ್ಲ, ಶಚಿಯೂ ಇಲ್ಲ, ಅಲ್ಲಿ ಯಾವ ಒಂದು ದೇವತೆಗಳ ಹುಳವೂ ಇಲ್ಲ. ಇಂದ್ರಾಣಿಯೋ ರಂಬೆಯೋ ಊರ್ವಶಿಯೋ ಅವರು ಸಿಗದಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ದೇವೇಂದ್ರನನ್ನ ಕೈಗೆ ಸಿಗಬೇಕಿತ್ತು. ಅವರನ್ನು ಬಿಟ್ರೆ ಅಪಾಯ. ಮೊದಲಿನ ಕಥೆಯನ್ನು ನಾವು ಕೇಳ್ತೇವೆ. ರಕ್ಕಸರಿಂದ ಸೋತ ದೇವೇಂದ್ರ ಹೇಗಾದ್ರೂ ಮಾಡಿ ಅವರನ್ನು ಮುಗಿಸುವುದಕ್ಕೆ ಹುನ್ನಾರವನ್ನು ಮಾಡ್ತಾನೆ. ಹಾಗಿದ್ರೆ ನಿನಗೆ ಸಿಗಲಿಲ್ಲ. ಆಡು ಹೋದರೆ ಹಾಡು, ಮಗ ಹೋದರೆ ಮಧ್ಯಮ, ತಾನೇ ಹೋಗಬೇಕು. ಈಗ ನಾನು ಹೋಗುವುದಲ್ಲ, ನೀನು ಮಾತ್ರ ನನ್ನ ಜೊತೆಯಲ್ಲಿರುವುದಾ? ನನ್ನ ಬಳಗದಲ್ಲಿ ಎಷ್ಟು ಮಂದಿ ಇದ್ದಾರೆ? ದುರ್ಗಮನ ಬಲ ಅಂತ ಹೇಳಿದ್ರೆ ಅಷ್ಟು ಬಲವಾಗಿದೆ. ದುರ್ಗಮನ ಎಷ್ಟು ಸಂಖ್ಯೆ, ಲೆಕ್ಕ ಸಂಖ್ಯೆ ಇಲ್ಲದಷ್ಟು ಅಲ್ವಾ? ಅದರಲ್ಲಿ ಇಬ್ಬರಿದ್ದಾರೆ ಪುಂಡು ಹುಡುಗರು, ಧೂಮ್ರಾಕ್ಷ, ದುರ್ಗಾ ರಕ್ತ. ಬಲಿಷ್ಠರಾದಂತಹ ಪುಂಡು ಹುಡುಗರು. ಅವರಿಗೆ ಒಂದು ಲೇಖನವನ್ನು ಬರೆಯುತ್ತೇನೆ. ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗು. ಅಷ್ಟಾದ್ರೂ ಮಾಡು. ನಿನಗೆ ಹುಡುಕ್ಲಿಕ್ಕೆ ಆಗ್ಲಿಲ್ಲಲ್ಲ, ನಿನಗೆ ತಿರುಗಾಟವೇ ಗತಿ. ಅವರ ಬಳಿಗೆ ಹೋಗಬೇಕು. ನಾನು ಬರೆದು ಕೊಟ್ಟಂತಹ ಲೇಖನವನ್ನು ಕೊಡಬೇಕು. ಹಾಗೆ ಹೋಗುವುದಲ್ಲ, ಅವರ ಮನಸ್ಸಿಗೆ ನೆಮ್ಮದಿ ಆಗಬೇಕು. ಅಸುರರತಿ ಮಾಂಸಾಹಾರಿಗಳು, ಅದು ಬೇಡ, ಅದೆಲ್ಲ ಬೇಡ. ನಮ್ಮನ್ನು ನಾವು ಅಸುರರತಿ ಮಾಂಸಾಹಾರಿಗಳು. ಹೋಗುವಾಗ ಅವರಿಗೆ ಮಾಂಸ, ಆಮೇಲೆ ಅವರು ಬರೇ ಮಾಂಸ ತಿನ್ನುವವರಲ್ಲ, ಸ್ವಲ್ಪ ಕುಡಿತಾರೆ. ಮಾಂಸ ತಿನ್ಬೇಕಿದ್ರೆ ಮೊದಲು ಸ್ವಲ್ಪ ಎಳಿಬೇಕು. ಮೊದಲು ಕುಡಿತಾರೆ, ಆಮೇಲೆ ತಿಂತಾರೆ. ತಿಂತಾರೆ, ಕುಡಿತಾರೆ, ತಿಂತಾರೆ. ಅದು ನಮಗೆ ಅಭ್ಯಾಸ. ಹಾಗಾಗಿ ಮದ್ಯ, ಸುರೆ, ಮಾಂಸ ಎಲ್ಲವನ್ನು ಕೊಂಡು ಹೋಗಿ ಅವರಿಗೆ ಕಾಣಿಕೆ ಕೊಡು. ಸಂತೋಷ ಭರಿತರಾಗಿ ಏನು ಅಂತ ಹೇಳ್ತಾರೆ. ನಾನು ಕೊಟ್ಟಂತಹ ಲೇಖನವನ್ನು ಕೊಡು. ಅದರಲ್ಲಿ ದೇವೇಂದ್ರನನ್ನು ಹುಡುಕುವುದಕ್ಕೆ ನಾನು ಬರೆದಿದ್ದೇನೆ. ಇಷ್ಟಾದರೂ ಮಾಡು ಮಾರಿ ಸಂತಾನ. ಹೇಗೆ ಕೊಟ್ಟ ಸಂಬಳಕ್ಕೆ ಅಷ್ಟಾದ್ರೂ ಮಾಡು. ಒಟ್ಟಿನಲ್ಲಿ ಬರ್ತೇನೆ ಅಂತ ಬರುವುದಲ್ಲ. ಹೆಚ್ಚಾರ ಹೋಗು, ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ರಾತ್ರಿ ಆಗಲು ಇವರ ಹಿಂದೆ, ಬಸವನ ಹಿಂದೆ ಬಾಲದ ಹಾಗೆ ನೇತಾಡಿ ಸಾಯುವುದು ಬೇರೆ. ನೋಡಿ, ವಿಶ್ರಾಂತಿ ಅವರಿಗೆ. ಸಂಬಳ ಕೊಡ್ತೇನೆ, ಎಷ್ಟು ಕೊಡ್ತೇನೆ ಏನು ಅಂತ ಕೊಡುವ ಅವರಿಗೂ ತಗೊಳ್ಳೋ ನಮಗೂ ಗೊತ್ತು. ಎಲ್ಲ ಪ್ರಚಾರ ಮಾಡ್ತಾರೆ ನಮ್ಮಲ್ಲಿ, ಅಷ್ಟು ಇಷ್ಟು ಹೇಳಿ ಪ್ರಯೋಜನ ಇಲ್ಲ. ಮೇಲೆ ನೋಡಿ ಉಗುಳಿದ್ರೆ ಮುಖಕ್ಕೆಲ್ಲ ಬೀಳ, ಮಣ್ಣು ಹಾಕಲಿ, ಹೇಳದೆ ಹೋಗದೆ ಉಪಾಯ. ಧೂಮ್ರಾಕ್ಷರ ನಿರು ಧೂಮ್ರಾಕ್ಷರೊಡನೆ
ಕಳೆಯುತ್ತಾ ಇದ್ದೇವೆ. ಹೌದಣ್ಣ. ದುರ್ಗ ರಕ್ತ ಹಾಗೂ ಧೂಮ್ರಾಕ್ಷರು ನಮ್ಮ ಹೆಸರು ಕೇಳಿದರೆ ಸಾಕು ಎಲ್ಲರೂ ಕೂಡ ಭಯಭೀತರಾಗುವುದಕ್ಕೆ ಸಾಧ್ಯ. ಹೌದು ತಮ್ಮ ಅಣ್ಣ. ಇಲ್ಲಿರುವಂತಹ ಸಮಯದಲ್ಲಿ ಯಾರೇ ನರರು ಪ್ರವೇಶವನ್ನು ಮಾಡಲಿ ಅವರ ರಕ್ತವನ್ನು ಹೀರಿ ಅವರ ಪ್ರಾಣವನ್ನು ತೆಗೆಯುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದವನು. ಆದರೆ ನೀನೇನು ಕಡಿಮೆಯ? ನಮ್ಮನ್ನು ಕಂಡ ಕ್ಷಣವೇ ಯಾರನ್ನಾದ್ರೂ ನೀನು ಗಮನಿಸಿದೀಯಾ? ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಹೆದರಿಕೆ ಆಗ್ತದೆ. ಹೌದು, ನಮ್ಮ ಮೇಲಿರುವಂತಹ ಭಯ ಈ ರೀತಿಯಾದಂತಹ ಹೆದರಿಕೆ ಆಗುವುದಕ್ಕೆ ಕಾರಣ ಏನೆಂಬುದಾಗಿ ತಿಳಿದುಕೊಂಡ್ರೆ ಆ ಪರಮೇಶ್ವರನಿಂದ ವಿಶೇಷವಾದಂತಹ ವರಗಳನ್ನು ಪಡೆದವರು ನಾವು. ಸಾರಿ, ನಾನು ಕೂಡ ಸಾಮಾನ್ಯದವನಲ್ಲ. ನನ್ನ ಕಣ್ಣಿನಿಂದ ಬೆಂಕಿಯ ಕಿಡಿಯನ್ನೇ ಹೊರಸೂಸಿದಂತಹ ಸಂದರ್ಭ ಎಲ್ಲರೂ ಸುಟ್ಟು ಹೋಗ್ತಾರೆ. ಇದೇ ನಮ್ಮ ವಿಶೇಷತೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಆದರೆ ಏನು ಮಾಡೋಣ ಹೇಳು? ಹಸಿವಲ್ವೇ? ಸರಿಯಾಗಿ ಏನು ಮಾಡೋಣ? ಮುಂದುವರಿದವರು. ಹೌದು, ಆದರೆ ಮನುಷ್ಯರು ಈ ಪ್ರದೇಶದಲ್ಲಿ ಕಾಣುವುದೇ ಇಲ್ಲ. ಮನುಷ್ಯರು ಇಲ್ಲದಿದ್ದರೆ ಏನಾಯ್ತು? ಈ ಕಾಡಿನಲ್ಲಿ ಅದೆಷ್ಟೋ ಪ್ರಾಣಿಗಳಿವೆ. ಆ ಪ್ರಾಣಿಗಳನ್ನೆಲ್ಲ ಕೊಂದು ಅದರ ಮಾಂಸವನ್ನು ತಿನ್ನುವುದೇ ಒಳ್ಳೆಯದು ತಾನೆ. ಹೌದು, ನಾನು ತೀರ್ಮಾನ ಹಾಗೆ ಮಾಡಿದೆ. ಹೌದಾ? ಎಲ್ಲರೂ ನಮ್ಮನ್ನು ಕರೆಯುವುದು ಹೇಗೆ? ನರಭಕ್ಷಕರು. ನಮಗೆ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗ್ತದೆ. ನಮಗೆ ದಾಕ್ಷಿಣ್ಯ ಇಲ್ಲ, ನಾವು ತಿನ್ನುವುದೇ. ನಾವು ನರಭಕ್ಷಕರು. ಹೌದು, ಇಷ್ಟರವರೆಗೆ ನಮಗೆ ನರರಿಗಿಂತ ಹೆಚ್ಚು ನಮಗೆ ಸಿಕ್ಕಿದೆ ಯಾವುದು? ಪ್ರಾಣಿಗಳೇ. ಹುಲಿ, ಚಿರತೆ, ಆನೆ, ಸಿಂಹ, ಅದೆಷ್ಟೋ ಮೃಗಗಳನ್ನು ಕಂಡವರು ನಾವು. ಅದನ್ನೇ ತಿನ್ನುತ್ತಾ ಬಂದವರು ನಾವು. ಆದರೆ ನರಭಕ್ಷಕರನ್ನುವಂತ ಹೆಸರು ಬರಬೇಕಾದ್ರೆ ಅದೆಷ್ಟೋ ನರನ್ನು ನಾವು ತಿಂದಿರಲೇಬೇಕು. ಆದರೆ ಏನ್ ಮಾಡೋಣ ಹೇಳು? ಇವತ್ತಿನ ದಿನ ಏನಾದ್ರೂ ಒಂದಾದ್ರೂ ನರರು ಸಿಕ್ಕಿದ್ರೆ ಒಳ್ಳೆ ನಮಗೆ ಭೋಜನ. ನರರು ಸಿಗ್ಬೇಕು, ಇಲ್ಲದಿದ್ರೆ ದೊಡ್ಡ ಪ್ರಾಣಿ ಸಿಗ್ಬೇಕಲ್ವೇ? ಮುಂದುವರಿಯುವ. ಮೆಲ್ಲಗೆ ಮೆಲ್ಲಗೆ
ಅಂದು ದುರ್ಗಾರೂಂದ ನೇತ್ರನಲ್ಲಿಗೆ ಭಕ್ತಿ ಕೀರ್ತಿ ಮೆಲ್ಲಗೆ 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 ಬಂಗಾರದ ಕೈವಾಣಗಳಲ್ಲಿ ನರಮಾಂಸ ಬಿಟ್ಟರು ನರಮಾಂಸ ಬಿಟ್ಟರು ಸಿಂಗಾರದ ಪಾದದ ಮಧ್ಯ ತುಂಬುತ್ತ ಸಿಂಗಾರದ ಪಾದದಲ್ಲಿ ಮಧ್ಯ ತುಂಬುತ್ತ ಸ್ವರ್ಣಾಭರಣವೆಲ್ಲ ಸಂಗಡದಿ ಕೈ ಬಡಿದು ಏನು ಅವಸರ ಅವಸರ ಮಾಡ್ಬೇಡ. ನರರು ಸಿಕ್ಕಿದಲ್ವಾ? ಇದು ನರನ? ಸ್ವಾಮಿ ಶರಣು ಅಯ್ಯಯ್ಯ ಅಯ್ಯಯ್ಯಪ್ಪ ಏನ ಇಷ್ಟು ಬೇಗ ಹೋಗ್ತೀಯಾ ಎಲ್ಲಿಗೆ? ಅದೇ ಅಯ್ಯ ಅದು ಕೆಳಗಿಟ್ಟು ನಾನು ಸ್ವಾಮಿ ಹೇಳುದು. ಇದು ಕೆಳಗೆ ಇಟ್ಟು ಹೇಳುದಲ್ವಾ? ಅದು ಅದು ತಲೆಯ ಮೇಲೆ ಮೇಲೆ ಇಟ್ಟು ಹೇಳ್ಬೇಕು. ತಲೆಯ ಮೇಲಿಟ್ಟು ಹೋಗ್ಬೇಕ್ರೆ ಕಪ್ಪು ಉಡ್ಬೇಡುವ ಹಾ, ನನ್ನಲ್ಲಿ ಉಂಟು ಅದು. ಇಲ್ವಾ? ನಾನು ಸ್ವಾಮಿಯೇ ಅಂದದ್ದು ಯಾಕೆ? ಯಾಕೆ? ನನ್ನನ್ನು ಕಂಡ ಕೂಡಲೇ ಕೆತ್ತಿ ಎತ್ತಿದಿರಲ್ಲ ಕೆತ್ತಿ. ಯಾವುದು? ಎತ್ತಿ ಅಲ್ವಾ? ಕತ್ತಿ. ಕತ್ತಿ. ನಾನು ಸ್ವಾಮಿ ಅಂತ ನಿಮ್ಮಲ್ಲಿ ಶರಣಾಗತ್ತಿದ್ರೆ ನನ್ನ ಕತ್ತು ತುಂಡು ಮಾಡಿದ್ರೆ ಅಲ್ಲ, ಹೋಯ್ತಲ್ಲ. ನೀನು ಸ್ವಾಮಿ ಅಂತ ಹೇಳುವಾಗ ನಿನ್ಗೆ ಎರಡು ಕೊಟ್ಟದ್ನ. ಅದಕ್ಕೆ ಅಯ್ಯಪ್ಪ ಅಂದ. ಅಯ್ಯಪ್ಪ. ನೋಯತ ನೋವಾಗಿ ಅಲ್ಲ, ಮತ್ತೆ? ಸ್ವಾಮಿ ಆದ ನಂತರ ಅಯ್ಯಪ್ಪ. ಇವನಿಗೆ ನೋವಾಗುದಿಲ್ಲ, ಯಾಕೆ ಹೇಳತ್ತೆ? ಇದಕ್ಕಿಂತ ಮೊದಲು ಬಹಳಷ್ಟು ತಿಂದಿರ್ಬೋದು. ಅಣ್ಣನವರೇ, ಅಣ್ಣನವರು ಯಾರು? ಹಾ. ನನ್ನ ಪರಿಚಯ ಪರಿಚಯ ನಿನ್ಗೆ ಅಲ್ಲ, ನನ್ಗೆ ಗೊತ್ತಾಗ್ಲಿಲ್ಲ ಅಲ್ಲ. ಯಾರು ನೀನು? ಅದಷ್ಟೇ. ಯಾರು? ನಾವೆಲ್ಲ ಬಡಪಾಯಿಗಳು, ನೀವೆಲ್ಲ ದಡ್ಡರು. ಹಾ. ಅಲ್ಲ, ಈಗ ನಮ್ಮನ್ನು ಬಂದು ಅಣ್ಣ ಅಂತ ಕರೀತಿದ್ದಿ. ನನ್ಗೆ ಆ ತಮ್ಮ ಬಿಟ್ರೆ ಬೇರೆ ತಮ್ಮ ಇಲ್ಲ. ಅಯ್ಯೋ ದೇವರೇ, ಎಲ್ಲರನ್ನೂ ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮನವರೇ ಅಂತ ಹೇಳ್ಬೋದು. ಓ, ಮರ್ಯಾದೆ ಕೊಡುವುದು. ಆಹಾ, ಗೌರವ. ನಾವೆಲ್ಲ ಒಂದೇ ಮಾತ್ರೆಯ ಮಕ್ಕಳಲ್ಲ. ಮಾತೆಯ ಮಕ್ಕಳು. ಮಕ್ಕಳಲ್ಲ. ಮಾತ್ರೆ ಅಲ್ಲ, ಆಯ್ತಾ? ಹಾಗಾಗಿ ಹಾ. ಪರಿಚಯ ಇಲ್ಲ ಅಂತ ಹೇಳ್ಬೇಡಿ. ಹಾ. ನೀವು ಎಷ್ಟು ಸಲ ನಮ್ಮ ಮನೆಗೆ ಬಂದಿದ್ದೀರಿ? ಯಾವಾಗ? ಅಲ್ಲಿ ಎಷ್ಟು ಸಲ ನಾವು ನಿಮಗೆ ಗಮ್ಮತ್ತು ಮಾಡ್ಲಿಲ್ಲ? ಹಾ. ಯಾವಾಗ? ಅಲ್ಲ, ನೀನು ನೀನು ಗಮ್ಮತ್ತು ಮಾಡಿದ. ಏನು ಮಾಡಿದ್ದು? ಅಲ್ಲ, ಇಷ್ಟು ವರ್ಷದಲ್ಲಿ ನೀನು ನಮಗೆ ಕರೆದುಕೊಂಡು ಹೋಗಿ ಏನಾದ್ರೂ ಮಾಡಿ ಬಹುಶಃ ನಿಮಗೆ ನಾವು ಗಮ್ಮತ್ತು ಮಾಡಿ ಎಲ್ಲ ಬಡಿಸಿ ಎಲ್ಲ ಕೊಟ್ಟಾಗುವಾಗ, ಇದನ್ನು ತಕೊಂಡು ಕುಡಿದಾಗುವಾಗ ಮತ್ತೆ ನಾವು ಅಲ್ಲಿಂದ ಹೋದೆವು. ನಿಮಗೆ ಪರಿಚಯವಿಲ್ಲದೆ ಆಗುದು ಹಾಗೆ. ಓ, ಹಾಗೆ. ಇದು ಸ್ವಲ್ಪ ಹಾಗೆ ಮತ್ತೆ ಅಲ್ಲ, ಈ ಮುಖವನ್ನು ನಾವು ಇಷ್ಟರವರೆಗೆ ನೋಡಿದವರೇ ಅಲ್ಲ. ಶೋಣಿತಾಪುರ ಶೋಣಿತಾಪುರ ಗೊತ್ತು, ಕೇಳಿದ್ದೇವೆ. ನಿಮ್ಮ ಮಿಸ್ರ ಯಾರು? ನಿಮ್ಮ ಮಿತ್ರ. ಹಾ, ಹಾ. ದುರ್ಗಾಂಬ. ಆ ದುರ್ಗಾ ಅಂಬಲ್ವಾ? ದುರ್ಗಮಾಸುರ. ಅಲ್ಲಿಂದ ಬಂದದ್ದು ನಾನು. ಅಲ್ಲಿಂದ ಬಂದದ. ನನ್ನ ಹೆಸರು ಗೋಮುಖ. ಏನು? ಕಾಮುಕ. ಕಾಮುಕ ಅಲ್ಲ, ಈಗ ಅವರು ಒಬ್ರು ಇಲ್ಲ, ಕಾಮುಕರು. ಅದೇ ಗೋಮುಖ. ಗೋಮುಖ. ನಾನು ಬಹಳ ಒಂದು ದೊಡ್ಡ ಕೆಲಸದಲ್ಲಿ ಬಂದದ್ದು. ಹೌದಾ? ಅಲ್ಲ, ನೀನು ಗೋಮುಖ ಅಂತ ಹೇಳುವಾಗ ನಾ ಮೊದಲಿಗೆ ಆಲೋಚನೆ ಮಾಡಿದ್ದು ಅದು ಗೋವಿನ ಹಾಗೆ ಮುಖ ಉಂಟಾ ಅಂತ. ಸರಿ, ನೋಡಿದ್ದು ಮತ್ತೆ ಇಲ್ಲ. ಗೋಮುಖ ಅಂದರೆ ಮುಖ ಗೋವಿನ ಹಾಗೆ ಉಂಟು ಅಂತಲ್ಲ, ಮತ್ತೆ ನಮ್ಮ ಮನಸ್ಸು ಹೃದಯ ಎಲ್ಲ ಮುಖ ಎಲ್ಲ ಗೋವಿನಂತ ಮನಸ್ಸು. ನಿನ್ನ ಹೆಸರೇ ಹಾಗೆ ಗೋಮುಖ. ಸರಿ ಸರಿ. ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಬಹಳ ಒಂದು ಅವಸರದ ಕೆಲಸದಲ್ಲಿ. ಈಗ ನಿನ್ನಲ್ಲಿಗೆ ಕಳುಹಿಸಿದ್ದ, ನೀನೇ ಆಗಿ ಬಂದದ್ದಲ್ವ? ಯಾಕೆ ಬಂದದ್ದು? ನಮ್ಮೊಡೆಯ ಕಳಿಸಿದ್ದು ಅವರಿಗೆ ನಿಮ್ಮಿಂದ ಬಹಳ ದೊಡ್ಡ ಒಂದು ಉಪಕಾರ ಆಗ್ಬೇಕಂತ. ನಮ್ಮಿಂದ ಉಪಕಾರ? ಉಪಕಾರ ಆಗ್ಬೇಕು ಅಂತಾದ್ರೆ ಹಾಗೆ ಹೋಗುದಲ್ಲ, ನೀನು ಅವರ ಮನಸ್ಸಿಗೆ ತೃಪ್ತಿ ಆಗುವ ಹಾಗೆ, ಅವರಿಗೆ ಸಮಾಧಾನ ಆಗುವ ಹಾಗೆ ಏನಾದ್ರೂ ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ. ಈಗ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬಂದವನು. ಮತ್ತೆ ಉಪಕಾರ ಅಂತ ಹೇಳಿದ್ರೆ ಏನನ್ನು ಕೊಡದೆ ಉಪಕಾರ ಮಾಡಿದೆ. ಈಗ ನಾವು ಉಪಕಾರವನ್ನು ಮಾಡ್ಬೇಕು ಅಂತ ಆದ್ರೆ ನಮಗೇನಾದ್ರೂ ಬೇಕಲ್ವಾ? ಮತ್ತೆ ಎಂತದ್ದು? ಇದೆಂತದ್ದು? ಎಂತದ್ದು? ತುಂಬಾ ಭಾರ ಉಂಟು. ತುಂಬಾ ಭಾರ ಉಂಟು ಅಂತ. ಯಾರಿಲ್ಲದೆ ಅಷ್ಟು ಉಂಟು. ನಾವು ಕೈ ಕೊಡ್ಬೇಕು, ಸಹಾಯ ಮಾಡ್ಬೇಕಾ ನಿಮ್ಗೆ? ಬೇಡ, ಅದು ನಿಮಗೆ. ನಮಗೆ ಎತ್ತರಕ್ಕೆ ಆದ್ರೆ ಎತ್ತಿ, ಇಲ್ಲದಿದ್ರೆ ಬಿಡಿ. ಅಲ್ಲಿಂದ ಬಂದವನು ನೀನೇ ಎತ್ತು. ನಾನೇ ಎತ್ತುತ್ತೇನೆ, ನಾನು ಯಾವುದನ್ನು ಬಿಡಿ. ನೋಡುವ ನಿಮ್ಮಿಂದ ಆಗುತ್ತದೆ. ಏನೆಲ್ಲ ಉಂಟು ನೋಡುವ.
ಎಂತದು ಇದೆಂತದು? ಇದು ಇಲ್ಲಿ ಎದ್ದಲ್ಲ. ಏನದು ಮುಚ್ಚಳದೆ ಇರುದು? ಇದು ಎಲ್ಲ ಕೆಳಗೆ ಕುಡಿಯುವುದು ಮಾರಾಯರೇ, ಕುಡಿಯುವುದಾ? ಹೊರದೇಶದ್ದು. ಹೌದಾ? ಈಗ ಅಲ್ಲಿ ನಮಗೆಲ್ಲ ಕೊಡುವುದಿಲ್ಲ, ಅವರಿಗೆ ಮಾತ್ರ. ಇದೇನು ಬಂಧನ ಸರಿಯಾಗಿ ನೀನು ಮುಚ್ಚಾಲ ಇಲ್ಲೇ ತೆಗ್ದದಲ್ವಾ? ಬರುವಾಗ ಇಲ್ಲಿ ಬರುವಾಗ ಏನು ಉಳಿಲಿಕ್ಕಿಲ್ಲ. ಇದು ತುಂಬಾ ಉಂಟು ಇದರಲ್ಲಿ. ಹೌದಾ? ಇದು ನಿಮಗೆ ಕುಡಿಲಿಕ್ಕೆ. ಹೌದು. ಆಮೇಲೆ ಇದರಲ್ಲಿ ಮಾಂಸ. ಮಾಂಸ. ಮಾಂಸ ಅಂದ್ರೆ ಯಾವ ಮಾಂಸ? ಯಾವ್ದು? ಕುರಿ ಮಾಂಸ, ಆಡು ಮಾಂಸ, ಕೋಣದ ಮಾಂಸ, ಹಂದಿ ಮಾಂಸ, ಅದೆಲ್ಲ ಸಿಗ್ತದೆ ಇದು ಎಲ್ಲಿ ಬೇಕು ಅದು ಸಿಗ್ತದೆ. ಆದ್ರೆ ನಿಮಗೆ ಅತಿ ಪ್ರಿಯವಾದ, ಬಹಳ ಮೆಚ್ಚುಗೆಯಾದ ಈ ನೆಂಟರಿಷ್ಟರಿಗೆಲ್ಲ ನೆಂಟರಿಷ್ಟರು ಕೊಡುವುದು ಅದನ್ನೇ. ಯಾವ್ದನ್ನು? ಅವರಿಗೆ ಯಾವ್ದು ಬೇಕೋ ಅದು. ಅದೇ ಈಗ ನೀನು ತಂದದ್ದು ಯಾವ್ದು? ನೆಂಟರು ಮಾತ್ರ ಅಲ್ಲ, ಅವರ ಬಲಕೈ ಬಂಟರಲ್ಲ. ಹಾಗಾಗಿ ಮನುಷ್ಯರ ಮಾಂಸ. ಮನುಷ್ಯರ ಮಾಂಸ. ಬಾಯಲ್ಲಿ ನೀರು ಬರ್ತದೆ. ಒಂದೆರಡು ಬಗೆ ಅಲ್ಲ, ಒಂದು ಮನುಷ್ಯನನ್ನು 3 ತುಂಡು ಮಾಡಿ, ಓ ಇಲ್ಲಿಂದ ನನ್ನನ್ನಲ್ಲ ಮನುಷ್ಯನ. ನೀನು ಮನುಷ್ಯ ಅಲ್ವಲ್ಲ? ಮತ್ತೆ ನಿನಗೆ ಗೊತ್ತಿಲ್ಲ. ಇಲ್ಲಿಂದ ಅಲ್ಲಿಂದ ಕಾಲು 2 ತುಂಡು ಬೇರೆ, ಆಮೇಲೆ ಇಲ್ಲಿಂದ ಒಂದು ತುಂಡು. ಇದನ್ನು ಚೆನ್ನಾಗಿ ಕಷಾಯ ಮಾಡಿ. ಹೌದಾ? ಮತ್ತೆ ಇದನ್ನು ಹಾಲುಗಳನ್ನು ಒಳ್ಳೆ ದಗದಗನೆ ಉರಿಯುವ ಕೆಂಡಕ್ಕೆ ತುರುಕಿಸಿ ಚೆನ್ನಾಗಿ ಅದನ್ನು ಹುರಿದ ಈಗ ಉಂಟು ಗೊತ್ತುಂಟು, ತೆಕ್ಕೊಂಡು ಅದನ್ನು ಹೀಗೆ ಬಾಯಿಗೆ ಇಟ್ಟು ನೀನು ಇಷ್ಟಲ್ಲೇ ಹೇಳ್ಬೇಕಾದ್ರೆ ಮುದುಕರ ಮಾಂಸ ಅಲ್ಲ. ಅದು ಮೆತ್ತನೆ ಇರ್ತದೆ. ನೀನು ಮುದುಕರ ಮಾಂಸ ಮೆತ್ತಾಗಿ ಎಲುಬು ಅದು ಗಟ್ಟಿ ಇರ್ತದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈ 3 ತುಂಡು ಮಾಡಿದ ಯಾಕೆ ಗೊತ್ತು? ಯಾಕೆ? ಈ ಕೆಳಗಿನದ್ದು ಮತ್ತೆ ಮೇಲಿನದ್ದು ಹೋಗಿ ನಿನಗೆ ಈ ಮಧ್ಯಭಾಗ ಅಂದ್ರೆ ಬಹಳ ಇಷ್ಟ ಅಂತ. ಇಲ್ಲಿಂದ ಮೇಲೆ, ಇಲ್ಲಿಂದ ಕೆಳಗಿನದ್ದು. ಹಾಗೆ ಅದನ್ನು ಚೆನ್ನಾಗಿ ಮಾಂಸ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಇದರಲ್ಲಿ ಉಂಟು, ಗೊತ್ತಾಯ್ತಲ್ಲ? ಅಡಿಯಲ್ಲಿ ಇರ್ಬೇಕು. ಅಡಿಯಲ್ಲಿ ಇರ್ಬೇಕು. ಇಲ್ಲಿ ಇಡ್ತೇನೆ. ಅಂದ್ರೆ ಅದನ್ನು ತಿಂದು ಕುಡಿದು ಮಲಗುದಲ್ಲ, ಮತ್ತೆ ಅವರಿಗೆ ಉಪಕಾರ ಆಗ್ಬೇಕಲ್ಲ. ಈಗ ನಾವು ತಿಂದು ಮಲಗಲಿಕ್ಕೆ ಸ್ವಲ್ಪವಿಲ್ವಾ? ಮತ್ತೆ ಏನ್ ಮಾಡ್ಬೇಕು ನಾವು? ಕೆಲಸ ಮಾಡ್ಬೇಕು. ಮಾಡ್ಬೇಕಾ? ನಮ್ಮ ಒಡೆಯನ ವಿರೋಧಿ ಇವ ಸೂರಪ್ಪ ಇದ್ದಾನಲ್ಲ, ಕೆಟ್ಟ 3 ಕಾಸಿನ ಸೂರಪ್ಪ. ಸೂರಪ್ಪ ಅದೇ ನೀನು ಸೂರಪ್ಪ ಅಂತ ಹೇಳಿ ಸುರಪ್ಪ. ಅವ ಈಗ ಇವರಿಗೆ ಹೆದರಿ ತಪ್ಪಿಸಿಕೊಂಡು ಎಲ್ಲಿಯೋ ಹೌದಾ? ಅಡಗಿಬೇಕು. ಎಲ್ಲಂತ ಹುಟ್ಟು ಎಲ್ಲಿ ಗೊತ್ತಿಲ್ಲ. ಲಕ್ರಾಚ ಎಲ್ಲಿಂದ ನನಗೆ ಗೊತ್ತಿದ್ರೆ ನಿಮ್ಮಲ್ಲಿಗೆ ಬರುವುದು ಇಷ್ಟು ಖರ್ಚು ಮಾಡಿ. ಈಗ ನಾವು ಹುಡುಕಾಟಕ್ಕೆ ಅಲ್ಲ, ಗೊತ್ತಿದ್ರೆ ಇವನೇ ಹೋಗ್ತಿದ್ದ, ಅದೆಲ್ಲ ಇವ ಕುಡಿದಿದ್ದು ತಿಂತಿದ್ದ. ಮತ್ತೆ ಗೊತ್ತಾಯ್ತಲ್ಲ. ಹಾಗಾಗಿ ಎಲ್ಲಿ ದೇವೇಂದ್ರ ಎಲ್ಲಿ ಮೂಲೆಯಲ್ಲಿ ಅವಿತುಕೊಂಡಿದ್ದಾನೆ, ಪಾತಾಳದಲ್ಲಿ ಇರ್ಲಿ, ಮತ್ತೆ ಬ್ರಹ್ಮಲೋಕದಲ್ಲಿ ಇರ್ಲಿ, ಮತ್ತೆ ಭೂತಳದಲ್ಲಿ ಇರ್ಲಿ, ಅತಳ ವಿತಳ ಸೂತಳ ಪೋತಳ ಬತ್ತಳ ಕುಲ್ಲಳ ಜಪ್ಪಳ ಪಾತಾಳ ಲೋಕಗಳಷ್ಟು ಉಂಟಲ್ಲ, ಎಲ್ಲಾ ಲೋಕಗಳನ್ನು ಜಾಲಾಡಿ ದೇವೇಂದ್ರ ಎಲ್ಲಿದ್ರು ಪತ್ತೆ ಹಚ್ಚಿ ನಮ್ಮ ಒಡೆಯನಿಗೆ ಒಂದು ನೀವು ಹೊರಡಿ ಒಪ್ಪಿಸಬೇಕು. ಇಷ್ಟು ಸಣ್ಣ ವಿಷಯವನ್ನು ಹೇಳುವುದಕ್ಕೆ ಬಂದದ್ದ ನೀವು? ಇಷ್ಟು ಸಣ್ಣ ವಿಷಯ ಹೇಳುವ? ಅಯ್ಯೋ ದೇವರ, ಯಾರಿಂದಲೂ ಆಗ್ಲಿಲ್ಲ ಇವರಿಗೆ ಸಣ್ಣ ಇದೆ. ನೀನು ನಮ್ಮವನು, ದುರ್ಗಮಾಸುರ ಕೂಡ ನಮ್ಮವನು. ಇದು ಈಗ ದೇವತೆಗಳಿಗೆ ಅವರನ್ನು ಹುಡುಕುವುದು, ಅವರಿಗೆ ಹೊಡೆಯುವುದು ದೊಡ್ಡ ವಿಷಯವ? ಅದೆಲ್ಲ ಮಾಡಿ ಆಗಿದೆ. ಈಗ ತಪ್ಪಿಸಿಕೊಂಡವರನ್ನು ಪತ್ತೆ ಹಚ್ಚು. ಈಗ ತಪ್ಪಿಸಿಕೊಂಡವರನ್ನು ಪತ್ತೆ ಹಚ್ಚಿ ಅವರನ್ನು ತಂದು ಒಪ್ಪಿಸಬೇಕು ಅಲ್ವಾ? ಈಗ ನಮ್ಮ ಒಡೆಯನು ಯೋಚನೆ ಮಾಡಬೇಡ, ನಾವಿರುವುದೇ ದುರ್ಗಾವಾಸುರನ್ನು ಸೇವೆ ಮಾಡಿ. ನೀನು ಯೋಚನೆ ಮಾಡಬೇಡ. ಇರುವುದೇ ಅವರಿಗೆ. ನಾನು ಇದನ್ನು ನಾನೇ ಕೊಂಡು ಹೋಗ್ತೇನೆ. ಅದನ್ನು ನೀನೇ ಕೊಂಡು ಹೋಗ. ಅಲ್ಲ, ಹಿಂದೆ ಮನೆಗೆ ಅಲ್ಲಿ ನಿಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಅಲ್ಲ, ಇನ್ನು ನಾವು ಕೆಲಸ ಎಲ್ಲ ಆದ್ಮೇಲೆ ಅದು ಸಿಗ್ತದಲ್ಲ. ಏನು ಸಿಗ್ತದೆ? ಯಾರಿಗೆ ಕಾಣದಂತಹ ಸ್ಥಳದಲ್ಲಿ ನೀವು ಏನು ಇಲ್ಲಿ 7 ವರ್ಷ ಹೇಳಿ ಬೇಗ ಬನ್ನಿ. ಆಯ್ತಾಯ್ತು. ಮತ್ತೆ ತಿಂದು ಕುಡಿದು ಮತ್ತೆ ಹೋಗಿ. ಹಿಮಗಿರಿ ಕಲಿತು ಬಂದವೇ ಹಿಮಗಿರಿ ಕಲಿತು ಬಂದವೇ ಅವರಿಗೆ ಹುಡುಕುತ್ತ ಹೊರಟರು. ಸುಮತಿಗಳು ಕಾಣಲಿದ್ದ ಅಮಿತ ಮಾಲಾವಿ
ನಾವು ಸಹಾಯವನ್ನು ಮಾಡಬೇಕು. ಹೌದು. ಹಾಗಿದ್ರೆ ನಾವು ಮಾಡಬೇಕಾದಂತಹ ಕೆಲಸ ಆ ದೇವತೆಗಳನ್ನು ಹುಡುಕುವಂತಹ ಹೌದಲ್ವೇ? ತಡ ಮಾಡುವುದು ಸರಿಯಲ್ಲ. ಮೊದಲಾಗಿ ಮಾಂಸವನ್ನು ತಿಂದು ಕುಡಿದು ಹೊರಡುವ. ಸುಮನಸರೇ, ಈ ರೀತಿಯಾದಂತಹ ಕಷ್ಟ ನಮ್ಮ ಮಾಲಿಗೆ ಬರುತ್ತದೆ ಎಂಬುದಾಗಿ ನಾನು ಎಣಿಸಿರಲಿಲ್ಲ. ದುಷ್ಟನಾಗಿರುವಂತ ಆ ದುಷ್ಟನಿಂದ ನಮ್ಮ ಪಾಲಿಗೆ ಈ ರೀತಿಯಾದ ಕಷ್ಟ ಬಂತುತ್ತಾದರೆ ಈ ಕಷ್ಟಕ್ಕೆ ಪರಿಹಾರ ಸೂಚಿಸುವನು ಯಾರು? ಮೆರೀತಾ ಇದ್ದಾನೆ ಆ ದುಷ್ಟ ಬ್ರಹ್ಮದೇವರು ಕೊಟ್ಟಂತ ವರದಿಂದಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ನಾವೆಲ್ಲರೂ ಸೇರಿ ಬ್ರಹ್ಮದೇವರ ಬಳಿಗೆ ಹೋಗೋಣ. ದೇವತೆಗಳ ಸಮೇತವಾಗಿ ನನ್ನನ್ನೇ ಸ್ತುತಿಸುತ್ತಿದ್ದೀಯಲ್ಲ, ಅಲ್ಲದೆ ಕಣ್ಣೀರನ್ನು ಸುರಿಸುತ್ತಿದ್ಯಾ, ಏನು ಕಾರಣ ಸುರಪಾಲ? ದೇವರೇ, ಪದವಿಯನ್ನು ನಾನು ಇವತ್ತಲ್ಲಿ ಕಳೆದುಕೊಂಡಿದ್ದೇನೆ. ನಿಮ್ಮಿಂದಲೇ ವರವನ್ನು ಪಡೆದಂತ ದುರ್ಗಮಾಸುರನು ಒಪ್ಪಿ ಮತಾಂತರಾಗಿ ನಮ್ಮ ನಾಲ್ಕಲೋಕದ ಮೇಲೆ ಲಕ್ಷ್ಯ ಇಟ್ಟ ಅಂತ ಫಲನನ್ನು ಎದುರಿಸಲಿಕ್ಕೆ ನಾವು ಮುಂದುವರಿಸುತ್ತಾದರೆ ಸುರದಲ್ಲಿ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತು. ಈ ಕಾಲದಲ್ಲಿ ಪದವಿಯನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಳೆಯುವಂತಹ ದುರ್ಗತಿ ನಮ್ಮ ಪಾಲಿಗೆ ಬಂದಿದೆ. ನೀವೇ ಇದಕ್ಕೆ ಅನಿತರೊಳಗಿದಿ ಬಂದು ನುಡಿದ ದುಃಖಿಸಬೇಡಿ, ಘನತಿಲಕ ವರದೆಡೆಗೆ ಹೋಗಿ, ಘನತಿಲಕ ವರದೆಡೆಗೆ ಹೋಗಿ, ಮುನಿಪತಿ ದಂಡಿಯನು ಬೇಡೆ ರಕ್ಷಿಪ ನಮ್ಮ, ಮುನಿಪತಿ ದಂಡಿಯನು ಬೇಡೆ ರಕ್ಷಿಪ ನಮ್ಮ, ಏನು ತವರ ಕರಗೊಂಡು ಹೊರಟ ವಿಧಿ ನುಡಿದ. ವರವನ್ನೇನು ಕೊಟ್ಟಿದ್ದೇನೆ, ಹಿಂಪಡೆಯುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆದರೆ ಒಂದು ಉಪಾಯ ಉಂಟು. ಯಾವುದು? ತಿಲಕ ವನದಲ್ಲಿ ತ್ರಿದಂಡಿ ಮಹರ್ಷಿಗಳಿದ್ದಾರೆ. ಅವರ ಬಳಿಗೆ ಹೋಗಿ ನಮ್ಮ ಕಷ್ಟವನ್ನು ವಿಸ್ತರಿಸಿದೆ ಅಂತಾದರೆ ನಮಗೇನಾದರೂ ದಾರಿಯನ್ನು ತೋರಿಸುತ್ತಾರೆ. ನೇರವಾಗಿ ತಿಲಕ ವನಕ್ಕೆ ಹೋಗಿ ಕಾಪಾಡು ಮುನಿವರ್ಯ ದುಷ್ಟರ ಬಾಧೆಯು ಪಾಪಗೊಳ್ಳುತ್ತ ಬಲವಿಕೆವು, ಪಾಪಿ ದುರ್ಗಮನಿಗೆ ವರವಿದ್ದು ಸೋತೆನು, ಈ ಪರಿಯಾಯ್ತು ಯೋಗಿ ಕಾಪಾಡು ಮುನಿವರ್ಯ. ಸಕಲವನ್ನು ಸೃಷ್ಟಿಸುವಂತಹ ಸೃಷ್ಟಿಕರ್ತ ನಿಮ್ಮ ಪಾದಗಳಿಗೆ ನಾನು ಕೊಡಮಟ್ಟಿದ್ದೇನೆ. ಯಾಕೆ ಇಷ್ಟು ಭೀತಿಗೊಂಡು ಗೊತ್ತಾಗಲಿ. ಇವತ್ತು ಈ ರೀತಿ ಭೀತಿಯಿಂದ ಬರುವುದಕ್ಕೆ ಕಾರಣ ಉಂಟು. ದೇವತೆಗಳ ಸಮೇತವಾಗಿ ಬರುವುದಕ್ಕೆ ಅದೇ ಒಂದು ಕಾರಣ. ನಾನೇ ವರವನ್ನು ಕೊಟ್ಟಿದ್ದೇನೆ, ಸರಿ, ಕೊಟ್ಟು ಕೆಟ್ಟು ಹೋಗಿದ್ದೇನೆ. ದುರ್ಗಮಾಸುರೆಂಬಂತಹ ದಾನವನಿಗೆ ವರವನ್ನೇನು ಕೊಟ್ಟಿದ್ದೇನೆ, ಸರಿ, ವರ ಬಲದಿಂದಾಗಿ ದೇವತೆಗಳನ್ನೆಲ್ಲ ಸೋಲಿಸಿದ್ದಾನೆ. ಆತನ ಭೀತಿಯಿಂದ ನಾವೆಲ್ಲರೂ ತತ್ತರಿಸಿ ಹೋಗಿದ್ದೇವೆ. ನಮ್ಮನ್ನು ನೀವೇ ರಕ್ಷಿಸಬೇಕು ಹೇಳುವುದಕ್ಕೆ ದೇವತೆಗಳು ನೀವು ಪ್ರಾರ್ಥನೆ ಮಾಡಿ ಕಾವಲಂಬಿಕೆ ಬನಶಂಕರಿ ಎನ್ನುತ್ತಾರೆ.
ಭಾವದಿ ನುತಿಸಿದ ನರ ಕೂಡಿ ಭೂಮನಾಯದ ನರನಾನೇನು ಮಾಡಲಿ. ದುಷ್ಟನಿಗೆ ವರವನ್ನು ಕೊಟ್ಟು ಕೆಟ್ಟು ಹೋದೆ. ಹೌದು. ಅವನ ವಧೆಯಾಗಬೇಕು ಅಂತಾದ್ರೆ ನೀನೇ ಏನಾದ್ರೂ ಮಾಡಬೇಕು ಮುನಿವರ ಎನ್ನುವ ಹಾಗೆ ನನ್ನಲ್ಲಿ ಹೇಳುತ್ತಾ ಇದ್ದೀರಾ. ಹೌದು ದೇವ. ನಾವಾದ್ರೂ ಕೂಡ ಚರ್ಮಚಕ್ಷುಗಳು, ಆ. ಮೃಣ್ಮಯರು, ಈ ಭೂಮಿಯಲ್ಲಿ ಜೀವನವನ್ನು ಸಾಗಿಸುವವರು. ಹೌದು. ಆ ದುಷ್ಟರು ವರಬಲಾನ್ವಿತರಾಗಿದ್ದಾರೆ. ನಿಜ. ಅವರನ್ನು ನಿಗ್ರಹಿಸುವಲ್ಲಿ ನಿಮ್ಮಿಂದಲೇ ಅಸಾಧ್ಯವಾಗಿದೆ ಅಂತಾದ್ರೆ ಆ. ಮಾನವರಾದಂತಹ ನಮ್ಮಿಂದ ಅದು ಹೇಗೆ ಸಾಧ್ಯ ದೇವ? ಮುಂದೇನು ಗತಿ ದೇವ? ದಿಕ್ಪತಿಗಳು ಜೊತೆಗೂಡಿಕೊಂಡು ಬಂದಿದ್ದಾರೆ. ಆ. ಹಾಗಿದ್ರೆ ದುಷ್ಟರನ್ನು ನಿಗ್ರಹ ಮಾಡಬೇಕು ಅಂತಾದ್ರೆ ಆ. ಆ ಶಕ್ತಿ ಒಂದಿದೆ, ಬೇರೆ ಯಾರು ಅಲ್ಲ. ಈ ತಿಲಕಾವನದಲ್ಲಿ ನೆಲೆಯಾದಂತಹ ವನಶಂಕರಿಯೇ ಆ. ಆ ದುಷ್ಟರನ್ನು ನಿಗ್ರಹಿಸುವುದಕ್ಕೆ ಶಕ್ತಳಾಗಿದ್ದಾಳೆ. ಹಾಗಾಗಿ ಆ. ನಾವೆಲ್ಲರೂ ಏಕೋ ಭಕ್ತಿಯಿಂದ ಆ. ಆ ವನಶಂಕರಿಯನ್ನೇ ಪ್ರಾರ್ಥಿಸೋಣ. ವರಮುನಿಯ ನುಡಿ ಕೇಳಿ ಸಂಗರಿ ಹರುಷವ್ಯೋ ಪ್ರತ್ಯಕ್ಷವಾಗನು. ಸುರರು ಜಯ ಜಯವೆಂದು ನುಡಿಸಿದರಲ್ಲಿ ಭಕ್ತಿಯಲಿ. ಜಯ ಜಯತು ಶ್ರೀದೇವಿ ಬನಶಂಕರಿ ಭಯನಾಶಿನಿ ಜನನಿ ಭುವನೇಶ್ವರಿ. ಹರ ಸರ್ಮಮೈದೋರು ತಿಲಕವಾಸಿನಿಯೇ. ಹರ ಸರ್ಮಮೈದೋರು ತಿಲಕವನವಾಸಿನಿಯೇ. ದುರಿತ ಕಳೆಯಮ್ಮ ಸಚರಿಸಿ ಜಗವಿನುತೆ. ಜಯ ಜಯತು ಶ್ರೀದೇವಿ ವನಶಂಕರಿ. ಜಯ ಜಯ ತ್ರೈಲೋಕ್ಯಶಾತಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮಾತ್ ವೈರಿವಿನಾಶನಂ. ಜಯ ಜಯ ಶಂಕರಿ ಅಭಯಂಕರಿ, ನಮ್ಮನ್ನು ನೀನೇ ಕಾಪಾಡಬೇಕಲ್ಲ. ಏನಿರಿ ನೀವು ಏನಿರಿ ವಿಧಿ ದುರಪಾತ್ಯಮೋ ಹೇಳಿಕೋವೆನು ಬಂದ ಕಷ್ಟವ. ಭಯ ತಾಳಿನ ಪರಿಕರಿಸಿ ರಕ್ಷಿಸಿ ಪಾಲಿಸೇನು ಧರ್ಮದ ನುಡಿ. ಏನಿರಿ ನೀವು ಶ್ರೀದಂಡಿ ಪರಮ ಮುನಿಯೇ, ವನಶಂಕರಿ ತಾಯೇ, ವಿಧಾತ ತಾಯೇ, ಇಂದ್ರಾದಿ ಸುಮನಸರೇ, ಜಗನ್ಮಾತೆ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನೀವೆಲ್ಲರೂ ಜೊತೆಯಾಗಿ ತಿಲಕವನವನ್ನು ಪ್ರವೇಶಿಸಿ ಏಕೋಚಿತ್ತದಿಂದಲೇ ನನ್ನನ್ನು ಪ್ರಾರ್ಥಿಸಿದಿರಿ. ಭಯದ ವಾತಾವರಣ ನಿಮಗೊದಗಿದೆ. ಭಯ ವಿನಾಶಿನಿಯಾಗಿ ಅಭಯಪ್ರದಳಾಗಿದ್ದೇನೆ. ನಿಮ್ಮ ಚಿಂತೆಗೆ ಕಾರಣವೇನು ಎನ್ನಲ್ಲಿ ಹೇಳಿಕೊಳ್ಳಿ. ಇದು ಧರ್ಮದ ನುಡಿ, ಪರಿಹರಿಸಿಕೊಡುತ್ತೇನೆ. ದುರ್ಗಮನೆಂಬ ದುಷ್ಟನು ಹಾಡುವುದನು ರಾಘವ. ಹೂಣವೀರ್ವರನ ಪೀಡಿತ ದಿವಿಜರ. ಹೂಣವೀರ್ವರನ ಪೀಡಿತ ದಿವಿಜರ ಜಾನವ ರಕ್ಷಿಸೋಮ ಲಾಲಿ ಜನನಿ.
ಮಾತಿಗೆ ಒಲಿದು ಈ ತಿಲಕವನದಲ್ಲಿ ನೀನು ನೆಲೆಯಾದವಳು. ನಿನ್ನನ್ನು ಈ ಕಾಲಕ್ಕೆ ಭಕ್ತಿಪೂರ್ವಕವಾಗಿ ಪ್ರತ್ಯಕ್ಷೀಕರಿಸುವುದಕ್ಕೆ ಬಲವಾದ ಕಾರಣ ಉಂಟಮ್ಮ. ಏನದು? ದುರ್ಗಮಾಸುರ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಅಧರ್ಮದ ಅಟ್ಟಹಾಸದಿಂದ ಆತ ಮೆರೆಯುತ್ತಿದ್ದಾನೆ. ಅಷ್ಟೇ ಅಲ್ಲ, ದುಃಖಿತರಾದಂತಹ ದೇವತೆಗಳು ಗಿರಿಕಾನನದಲ್ಲಿ ಅಡಗಿ ಕುಳಿತವರಿದ್ದಾರೆ. ಅವರನ್ನು ಸೆರೆ ಹಿಡಿಯುವುದಕ್ಕಾಗಿ ದುರ್ಗರಕ್ತ ಧೂಮ್ರಾಕ್ಷ ಎನ್ನುವ ಹಾಗೆ 2 ದೈತ್ಯರನ್ನು ಕಳುಹಿಸಿಕೊಟ್ಟಿದ್ದಾನೆ. ಅವರ ಭೀತಿಯಿಂದ ಈ ದೇವತೆಗಳೆಲ್ಲ ನನ್ನ ಬಳಿಗೆ ಓಡೋಡಿ ಬಂದಿದ್ದಾರೆ. ಅಮ್ಮ, ಆ ದುಷ್ಟರನ್ನು ನಿಗ್ರಹಿಸಿ ದೇವತೆಗಳನ್ನು ನಮ್ಮನ್ನು ನೀನೇ ಕಾಪಾಡಬೇಕು. ಮಕ್ಕಳೇ, ನಿಮ್ಮ ಕಷ್ಟವನ್ನು ಅರಿತುಕೊಂಡವಳಿದ್ದೇನೆ. ನಿಮಗೊದಗಿದಂತಹ ಕಷ್ಟ ಆ ದುರ್ಗಮಾಸುರನಿಂದ ಎಂದಾಯಿತಲ್ವೇ? ಹಾಗಾದ್ರೆ ಲೋಕಧರ್ಮವನ್ನು ಮೀರುವಂತಹ ದುರುಳ ದುರ್ಗಮಾಸುರನನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗಿ ಒದಗಿ ಬರ್ತೇನೆ. ಅದುವರೆಗೂ ಮರೆಯಲ್ಲೇ ನಿಂತು ಎನ್ನ ಲೀಲಾ ವಿನೋದವನ್ನು ಕಾಣಿರಂತೆ. ಶುಭವಾಗಲಿ. ಲೋಕಾಧ್ಯಕ್ಷೆಯಾಗಿರುವಂತಹ ಸಂದರ್ಭ ಅಳಲನ್ನು ನೀಗಿಸುವುದಕ್ಕೆ ಬೇಕಾಗಿ ಸಿಂಹಾರೂಢಯಾಗಿ ನಡೆಯುತ್ತೇನಂತೆ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಇಂದಿನ ಸೇವೆಯನ್ನು ಸಲ್ಲಿಸಿದವರು ವಿಶ್ವನಾಥ್ ಶೆಟ್ಟಿ, ಅಂಧೇರಿ, ಬೊಂಬೈ. ಇವರಿಗೆ ನಮ್ಮ ಮೇಳದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಾಳೆ BC ರೋಡ್ ರಕ್ತೇಶ್ವರಿ ದೇವಸ್ಥಾನದ ಬಳಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾ ಭಾಗವನ್ನು ಆದಿ ತೋರಿಸುತ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ತಪ್ಪದೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಯಕ್ಷಗಾನ ಗೆಲ್ವಿ. ಸುರರ ಬಿಡಲೋಕೆ ಬರುತ್ತೀಗ ದುರುಳರಿಗೆ ಮನವಿರುವುದವಿಗೆ ದುರುಳರಿಗೆ ಮನವಿರುವುದವೇ ಮರುಳು ಮಾಡುವ ಸುರದ ಬೆಂಬಿಡದಂತೆ ಬರುತ್ತೀಗ ಉರುಳರಿಗೆ ಮನವಿರುವುದವೇ
ಲೋಕವೇ ತಲ್ಲಣವಾಗುವಂತಹ ವಿಚಾರವೊಂದು ಒದಗಿ ಬಂದಿದೆ. ವಿಷಮ ಸ್ಥಿತಿ ಒಂದು ಒದಗಿ ಬರ್ತದೆ ಅಂತ ಆದ್ರೆ ಲೋಕಧರ್ಮವನ್ನು ಉಳಿಸಬೇಕಾದುದಲ್ವೇ ನನಗೆ ಕರ್ತವ್ಯ. ಜಗದ ಅಧ್ಯಕ್ಷೆಯಾಗಿ ಈ ಕಾಲಕ್ಕೆ ಲೋಕವನ್ನು ಪಾಲಿಸುವುದಕ್ಕೆ ಅರ್ಹ ವ್ಯಕ್ತಿಗಳು ಎನಿಸಿಕೊಂಡಂತಹ ದೇವತೆಗಳ ಕೂಗು ಸಾಕಾಗುವುದಿಲ್ಲ. ದೇವತೆಗಳೆಲ್ಲರೂ ಕೂಡ ತಿಲಕವನಕ್ಕೆ ಬಂದು ತ್ರಿದಂಡಿ ಮಹರ್ಷಿಗಳಲ್ಲಿ ತನ್ನ ಅಳಲನ್ನು ತೋಡಿಕೊಂಡಾಗ ಪ್ರಾರ್ಥಿಸಿಕೊಂಡವರಿದ್ದಾರೆ ಏಕೋಚಿತ್ತದಿಂದ. ಹಾಗಾದ್ರೆ ಖಳರನ್ನು ವಧಿಸುವುದಕ್ಕೆ ಸಿಂಹಾರೂಢೆಯಾಗಿ ಹೋಗುತ್ತೇನೆ, ತ್ರಿಶೂಲಧಾರಿಯಾಗಿ ಹೋಗುತ್ತೇನೆ ಎನ್ನುವ ಸಂಕಲ್ಪವನ್ನು ಹೊತ್ತು ಹೋದದ್ದೇ ಹೌದು. ಆದರೆ ಅವರು ಹೇಗಿದ್ದಾರೆ, ಏನು ಎತ್ತ, ವಧೆಯ ಕುರಿತಾಗಿ ಆಲೋಚನೆಯನ್ನು ಮಾಡಬೇಡ್ವಿ. ವಧಾ ಪ್ರಕರಣವೇನು ನಡೆಯಬೇಕು, ಆದರೆ ನಡೆಯಬೇಕಾದದ್ದು ಹೇಗೆ? ನೇರ ಯುದ್ಧವಲ್ಲ. ಅವರ ಮನ ಎನ್ನುವುದು ಚಾಂಚಲ್ಯಕ್ಕೆ ಒಳಗಾಗಬೇಕು. ಮನಸ್ಸನ್ನು ಕದಡಿದೆ ಎಂದಾದರೆ ಅವರನ್ನು ವಧಿಸುವುದಂತೂ ಖಂಡಿತ. ಆ ಮಾರ್ಗವದು ಸುಗಮವಾಗುವುದು ಎನ್ನುವುದು ಸ್ಪಷ್ಟವಾಯಿತಲ್ಲ. ಹಾಗಾದ್ರೆ ಮನ ಕೆಡಿಸುವಂತಹ ಪರಿ ಹೇಗೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಈ ರೂಪದಿಂದಲ್ಲ बनशंकरी तो मुखिया बनशंकरी तो मुखिया बनशंकरी तो मुखियाद धरिसी विश्वद ಚೆಲ್ವ ವಿಶ್ವ ಸುಂದರಿಯ धरिसी विश्वद ಚೆಲ್ವ ವಿಶ್ವ ಸುಂದರಿಯ वर ದಿವ್ಯಾಭರಣ ಭೂಷಿತೆಯಾಗುತ್ತ वर ದಿವ್ಯಾಭರಣ ಭೂಷಿತೆಯಾಗುತ್ತ पूर्ण मेरी युवावनदु राधितुता बनशंकरी मुखियाद ಧರಿಸಬೇಕು ಒಂದು ರೂಪವನ್ನು. ಯಾಕಂದ್ರೆ
ಪ್ರಪಂಚದ ರೂಪವನ್ನೇ ಬದಲಿಸುವುದಕ್ಕೆ ಮುಂದಾದಂತಹ ಆಕಳರನ್ನು ವಧಿಸಬೇಕು ಎಂದಾದರೆ ನಾ ಇಲ್ಲಿ ರೂಪವನ್ನು ಬದಲಿಸಿಯೇ ಹೋಗಬೇಕಾಗಿದೆ. ಯಾವ ರೂಪ ಧರಿಸಲಿ ಎನ್ನುವ ಹಾಗೆ ಆಲೋಚಿಸುವುದಕ್ಕೆ ತೊಡಗಿದ ಆದಿಮಾಯಿಯಾದಂತಹ ನನಗೆ ಮಾಯಾ ರೂಪವನ್ನು ತಾಳುವುದೇನು ಕಷ್ಟವಲ್ವಲ್ಲ. ಕಳರನ್ನು ಸಂಕಲ್ಪ ಮಾತ್ರದಿಂದಲೇ ವಧಿಸಬಹುದಾದರೂ ವರ ಏನು ಎನ್ನುವುದನ್ನು ಆಲೋಚಿಸಬೇಕಲ್ಲ. ದೇವರು ಕೊಟ್ಟಂತಹ ವರ ಏನುಂಟು ಆ ವರವನ್ನು ಸುಳ್ಳಾಗದ ರೀತಿಯಲ್ಲಿ ಅವರಲ್ಲೇ ನಾನು ಪ್ರಯೋಗಿಸಬೇಕಲ್ಲ. ಇರಿಸಿಕೊಳ್ಳುವುದಕ್ಕೆ ವರವನ್ನೂ ಆಗಬೇಕು ಅಂತ ದೇವನ ವರ ಸುಳ್ಳಾಗಕೂಡದು ಅಂತ ಅವರು ಪಡೆದುಕೊಂಡಂತಹ ವರವೂ ಹಾಳಾಗಬಾರದು ಅಂತಾದ್ರೆ ಅದಕ್ಕೆ ಪ್ರತಿಕೂಲವಾಗುವಂತಹ ರೂಪವನ್ನೇ ನಾ ಧರಿಸಬೇಕು. ಮಾಯಕದ ರೂಪವನ್ನು ಧರಿಸಿದ್ದೇನೆ, ಮೋಹಿನಿ ಆಕಾರವನ್ನು ಧರಿಸಬೇಕಾಗಿದೆ. ತೋಯಜಮುಖಿಯಾಗಿ ಅವರನ್ನು ಆಕರ್ಷಿಸುವುದಕ್ಕೆ ಮುಂದಾಗಬೇಕು. ಕಣ್ಣುಗಳನ್ನು ಕಂಡಾಕ್ಷಣವೇ ಯಾವ ಕಾರಣಕ್ಕೂ ಅವರಲ್ಲಿರುವಂತಹ ವರ ಎನ್ನುವುದು ಮಾಗಿ ಹೋಗಬೇಕು. ಹಾಗಾದ್ರೆ ಈ ರೂಪವನ್ನು ಧರಿಸಬೇಕು ಅಂತಾದ್ರೆ ಸರ್ವಾಭರಣ ಭೂಷಿತೆಯಾಗಬೇಕು. ಹಾಗಾದ್ರೆ ಇದರ ಅರ್ಥವೇನು? ಸರ್ವ ಅಭರಣ ಭೂಷಿತೆ ಇರುವಂತಹ ಪ್ರತಿಯೊಂದು ರಕ್ಕಸರನ್ನು ಕೂಡ ಮಣ್ಣುಗೂಡಿಸುವುದಕ್ಕಾಗಿ ಪ್ರತ್ಯಕ್ಷಳಾಗಿದ್ದೇನೆ ಎನ್ನುವುದನ್ನು ಅವರಿಗೆ ತೋರ್ಪಡಿಸಬೇಕಲ್ಲ. ಹಾಗಾದ್ರೆ ಸಮಸ್ತ ಸುಂದರಿಯಾಗಿ ವಿಶ್ವದಲ್ಲೇ ಇರುವಂತಹ ಪ್ರತಿಯೊಂದು ಸೌಂದರ್ಯದಲ್ಲ ಎಲ್ಲಾ ಸೌಂದರ್ಯವನ್ನು ಆರಿಸಿಕೊಂಡು ಈ ಮೋಹಿನಿ ರೂಪವನ್ನು ಧರಿಸಿದ್ದೇನೆ. ಕೇವಲ ರೂಪವನ್ನು ಧರಿಸಿದ್ರೆ ಸಾಕಾಗುವುದಿಲ್ಲ ಅಂದ್ರೆ ಉಳಿಸಿಕೊಳ್ಳಬೇಕು ಅಂತಾದ್ರೆ ನಾನಿಲ್ಲೇ ಇರಬೇಕಲ್ಲ. ಹೇಗೆ ಅಂತ ಆಲೋಚನೆ ಮಾಡಿದ್ರೆ ಸ್ವರ್ಣದ ಉಯ್ಯಾಲೆ ಇದನ್ನೇ ಏರಿಕೊಳ್ಳುತ್ತಾ ವಿಧ ವಿಧವಾದಂತಹ ರಾಗಗಳನ್ನು ಹಾಡಿದೆ ಎಂದಾದರೆ ಕಳರು ನನ್ನತ್ತ ಬರುವುದಕ್ಕೆ ಆಕರ್ಷಣೆಗೊಳ್ಳುವುದಕ್ಕೆ ಸಾಧ್ಯ ಉಂಟಲ್ವೇ? ಹಾಗಾದ್ರೆ ಏರಿಕೊಳ್ಳುವುದೇ ಉತ್ತಮ. ತಿಲಕವನ ಬಿಡಿ ಬರಲು ತಿಲಕವನ ಬಿಡಿ ಬರಲು ಸುಮಧುರ ಗಾನ ಕೇಳಿ ಬರುತ್ತೀ ಪುಳಕಗೊಳೆ ಪುಳಕಗೊಳೆ ಗಂಧರ್ವಲೋಕವೇ ಇಳುಯುವುದೇ ಭ್ರಮಿಗೊಳ್ಳುತ್ತ ಗಾಯನದ ಮದಿಯ ಮುಳುಗುತ್ತ ಯೋಚಿಸಲು ಯಾರಿಗೂ ಸುಮಧುರ ಗಾನ ಪಾಡುಗಳು ಗಾನ ಪಾಡುಗಳು ಗಾನ ಪಾಡುಗಳು ಗಾನ ಪಾಡುಗಳು ಯಾರಿಂದು ಸುಮಧುರ ಗಾನ ಪಾಡುಗಳು ಯಾರಿಂದು ಸುಮಧುರ ಗಾನ ಪಾಡುಗಳು ಭೂರಿ ದೋಷದೋಳೆಂದು ವನಕ್ಕೆ ಬಂದಿದ್ದಳು ವನಕ್ಕೆ ಬಂದಿದ್ದಳು ಚಾರು ರಾಗ ವಿಲಾಸ ಶೃಂಗಾರ ಚಾರು ರಾಗ ವಿಲಾಸ ಶೃಂಗಾರ ನಾದಿಯಗಳು ನೆರೆಯುವುದಲ್ಲ ನೆರೆಯುವುದಲ್ಲ ನೆರೆಯುವುದಲ್ಲ
ಮಿಳೆಯುವುದಲ್ಲ ಚಾರೋ ರಾಗ ವಿಲಾಸ ಆರ್ಯದಲ್ಲಿಳು ಮಿಳೆಯುವುದಲ್ಲ ಯಾರಿಂದು ಸುಮಧುರ ಗಾನ ಪಾಡುಗಳ ಭೂಮಿ ಸಂತೋಷರು ವನಕ್ಕೆ ಬಂದಿಗಳು ಇವನಿಗೆ ಬಂದಿಗಳು ದೇವತೆಗಳನ್ನು ಅರಸುತ್ತಾ ಅರಸುತ್ತಾ ಮುಂದುವರಿದು ಬಂದವರು ನಾವು. ನಮಗೆ ಸಿಕ್ಕಿದ್ದಾರೆ ದೇವತೆಗಳು. ಎಲ್ಲಿ ಹೋದ್ರು ಕೂಡ ದೇವತೆಗಳ ಸುಳಿವೆಯೇ ಕಾಣಿಸುವುದಿಲ್ಲ. ಎಲ್ಲಿ ಹೋದರಂತ ಗೊತ್ತಾಗುದಿಲ್ಲ. ಅಮ್ಮ ತಿರುಗಾಟವನ್ನು ಮಾಡಿ ಮಾಡಿ ಈಗ ಬಂದು ಸೇರಿದಂತಹ ಸ್ಥಳ ಇದುವೇ ತಿಲಕವನ. ಹೌದಲ್ವೇ? ಅಲ್ವಾ ತಮ್ಮ? ಅಣ್ಣ, ಈ ತಿಲಕವನದಲ್ಲಿ ಒಂದು ಆಶ್ಚರ್ಯವನ್ನೇ ನಾನು ಕಾಣುತ್ತಾ ಇದ್ದೇನೆ. ನೀವೊಮ್ಮೆ ಸರಿಯಾಗಿ ಕಿವಿಯನ್ನು ಕೊಡಂತೆ. ಕಿವಿ ಅಂದ್ರೆ ನಿನ್ನ ಕಿವಿಯನ್ನು ನನ್ಗೆ ಕೊಡುಂತೆ. ಮತ್ತೆ ಯಾರೀಗ? ಒಂದು ಸಂಗೀತ ಕೇಳುತ್ತಾ ಉಂಟು. ಆ ಸಂಗೀತ ಎಲ್ಲಿಂದ ಬರುತ್ತಾ ಇದೆ ಅಲ್ಲಿಗೆ ಒಮ್ಮೆ ಕಿವಿ ಕೊಟ್ಟು ನೋಡಂತೆ, ಕೇಳಂತೆ. ಒಂದು ಹಿಂಪಾದ ಸಂಗೀತ. ಹೌದಣ್ಣ ತಮ್ಮ, ಈ ಸ್ವರವನ್ನು ಕೇಳುವಾಗ ಒಂದು ರೀತಿಯ ವೀಣೆಯ ಸ್ವರ ಹಾಗೆ ಉಂಟಲ್ಲ? ವೀಣೆಯ ಸ್ವರ ಹಾಗಿಲ್ವಾ? ಹೌದಾ? ಹೌದು, ನನಗೆ ಹಾಗೆಯೇ ಕೇಳಿಸ್ತಾ ಉಂಟು. ಹೌದಾ? ಹೌದು ತಮ್ಮ. ಹಾಗಿದ್ರೆ ಇದು ವೀಣೆಯ ಸ್ವರ ಆಗಿರ್ಬಹುದಾ ಅಂತ ನೀನು ಹೇಳುದು? ಹೌದು, ಇದು ವೀಣೆಯ ಸ್ವರ. ಹೌದು ಅಣ್ಣ, ವೀಣೆಯ ಧ್ವನಿಯ ವಾಣಿಯಂತಲ್ಲ ಜ್ಞಾನಕ್ಕೆ ನಿಯೋಗದ ನೀನು ಮೀರಗೋ ಜ್ಞಾನಕ್ಕೆ ನಿಯೋಗದ ನೀನು ಮೀರಗೋ ವೀಣೆಯ ಧ್ವನಿಯಲ್ಲ ವಾಣಿಯಂತಲ್ಲ ಮಾನವರಿಗೆ ಕಾಣಲು
ಗಾನ ಸುದೆಯ ಮೋಡಿ ವಿಸ್ಮಯಾವತು ಜ್ಞಾನಕ್ಕೆ ನೀನು ಸದಾ ನೀನು ನೀರನು ವೀಣೆಯ ಧ್ವನಿಯ ವೀಣೆ ಧ್ವನಿ ಎಂಬುದಾಗಿ ನೀನು ಹೇಳ್ತಾ ಇದ್ದೀಯಲ್ಲ, ಹೌದು, ಸರಿಯಾಗಿ ಕೂಡ ನಾನು ಕೂಡ ಕೇಳಿದೆಲ್ಲ. ಹಾಗಿದ್ರೆ ವೀಣೆಯ ಸ್ವರ ಆಗುತ್ತಿದ್ದೆ ಆ ವಾಣಿ ಪುಸ್ತಕ ಮಾಡಿ ಪಡಿವೇಲಿ ಕಲ್ಯಾಣಿ ಅವಳಿಲ್ಲಿಗೆ ಬರಲೇಬೇಕಲ್ವೇ? ಹಾಗಿದ್ರೆ ಈ ವೀಣೆಯ ಸ್ವರ ಸುಶ್ರಾವ್ಯವಾಗಿ ಕೇಳಿ ಬರಬೇಕಿತ್ತು. ಹಾಗಿದ್ರೆ ಇದು ವೀಣೆಯ ಸ್ವರ ಅಂತ ಹೇಳುವುದಕ್ಕೆ ನನ್ನಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಣ್ಣ. ಹಾಗಿದ್ರೆ ವೀಣೆಯ ಸ್ವರ ಅಲ್ಲ, ವೀಣೆಯ ಸ್ವರ ಅಲ್ಲ. ಈಗ ವೀಣೆಯ ಸ್ವರ ಅಲ್ಲ ಅಂತ ಆದ್ರೆ ಬೇರೆ ಯಾವ ಸ್ವರ ಅಂತ ಆಗ್ಬೇಕು? ಮಾನವರಂತೂ ಖಂಡಿತ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳು? ಯಾಕೆ? ನಮ್ಮನ್ನು ನೋಡಿದ್ರೆ ಒಬ್ಬರಾದ್ರೂ ಕೂಡ ಮನುಷ್ಯರು ನಿಲ್ಲುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ? ಎಷ್ಟಾದ್ರೂ ಕೂಡ ನಾವು ನರಭಕ್ಷಕರು. ಮನುಷ್ಯರನ್ನು ಕಂಡಾಕ್ಷಣವೇ ಅವರನ್ನು ತಿಂತ ಎನ್ನುವಂತಹ ಉದ್ದೇಶಕ್ಕಾಗಿ ಅವರು ನಮ್ಮಿಂದ ದೂರ ಹೋಗ್ತಾರೆ. ನಮ್ಮ ಭಯ ಅವರಿಗೆ ಉಂಟು, ಹೌದಲ್ವೇ? ಸರಿ. ಹಾಗಿದ್ರೆ ಭೂಲೋಕದ ಮಾನವರು ಅಲ್ಲ, ವೀಣೆಯ ಸ್ವರ ಖಂಡಿತವಾಗಿಯೂ ಅಲ್ಲ. ಹಾಗಿದ್ರೆ ಇಂತಹ ಸ್ವರ ಕೇಳ್ಬೇಕಾದ್ರೆ ಯಾರಾದ್ರೂ ಒಳ್ಳೆ ಗಾಯಕರು ಇರ್ಲೇಬೇಕು. ತಮ್ಮ, ನಾವಾಗಿ ನಾವು ಮಾತನಾಡುವುದಲ್ಲ, ಆ ಗಾಯನದ ಉಗಮ ಸ್ಥಾನ ಎಲ್ಲಿ ಇದೆ ಎಂಬುದಾಗಿ ನಾವು ಹುಡುಕುತ್ತಾ ಮುಂದುವರಿಬೇಕು. ಹೋಗುವ. ಚಾರುರಾಗ ವಿಲಾಸ ಶೃಂಗಾರಪನ ಮಾರಿಯದನಿಯೊಳು ಅಭಯ ಪ್ರದಾಯಿನಿ ತೋರಿದಳು ಪುಣೇಂದು ಮುಖಿ ಚೆಲ್ವ ಸೌಗಂಧಿಕೆ ಬಂಗಾರವೇ ವನಚಂದ್ರಿಕೆ ತವ ವರ್ಣ ಬಂಗಾರವೇ ವನಚಂದ್ರಿಕೆ ಚಂದ್ರಿಕೆ ಸೌಗಂಧಿಕೆ ಚಂದ್ರಿಕೆ ಸ್ವರ್ಣ ದುಯ್ಯಾಲೆಯೋ ಕುಳಿತ ನೀನಾರೆ ಸ್ವರ್ಣ ದುಯ್ಯಾಲೆಯೋ ಕುಳಿತ ನೀನಾರೆ ಸುಗುಣಾನವೇ ವಿವರವೆಲ್ಲವ ಪ್ರೇಮಿ ಸುಗುಣಾನವೇ ವಿವರವನೆಲ್ಲವ ಪ್ರೇಮಿಯೇ ಸ್ವರ್ಣ ದುಯ್ಯಾಲೆಯೋ ಕುಳಿತ ನೀನಾರೆ ಸುಗುಣಾನವೇ ವಿವರವೆಲ್ಲವ ಪ್ರೇಮಿಯೇ ತವ ವರ್ಣ ಬಂಗಾರವೇ ವನಚಂದ್ರಿಕೆ
ಚಂದ್ರಿಕೆ. ಓ ಪೂರ್ಣ ಚಂದ್ರಿಕೆ, ನಿನ್ನಲ್ಲೇ ಮಾತಾಡುವುದು ಆಶ್ಚರ್ಯವನ್ನೇ ಕಾಡ್ತಾ ಇದ್ದೇವೆ. ಈ ತಿಲಕವನವನ್ನು ಪ್ರವೇಶ ಮಾಡಿದವಾಗ ನೀನೊಬ್ಬಳು ಚಂದದ ಹೆಣ್ಣು. ನಾವು ತಿರುಗಾಟವನ್ನು ಮಾಡಿದ್ದೇವೆ, ಆದ್ರೆ ತಮ್ಮ ಇಷ್ಟು ಚಂದದ ಹೆಣ್ಣನ್ನು ನಾವು ನೋಡಿದವರು ಖಂಡಿತವಾಗಿ ನೋಡ್ಲಿಲ್ಲ. ಓ ಹೆಣ್ಣೆ, ಈ ವನದಲ್ಲಿ ಬಂದು ನೀನು ಕುಳಿತುಕೊಂಡವಳಿದ್ದೀಯ, ಆದ್ದರಿಂದ ಆಶ್ಚರ್ಯವಾಗ್ತಾ ಇದೆ. ನೀನು ಯಾರು, ನಿನ್ನ ಹೆಸರು ಏನು, ನಿನ್ನ ತಂದೆ ತಾಯಿಂದಿರು ಯಾರು, ನಿನ್ನ ಊರು ಯಾವುದು, ಇದೆಲ್ಲ ಕೇಳಬೇಕನ್ನುವಂತಹ ಆಸೆ ನಮಗೆ. ತಿಳಿಸುವೆಯಾ? ಯಾರಾದರೇನು ನಿಮಗೆ ಹೇಳುವುದಕ್ಕೆ ಕಾರಣವಾಗಿರುವುದಾಗಿ ಸಾರಿದ ಜಿಂದಗಿ ನನ್ನೊಡನೆ ಮೀರಿ ನುಡಿಯಲು ನಿಮಗೆ ಪುರುಷರು ಆಗಂತುಕರು ಬಂದಾಕ್ಷಣವೇ ಹೊಗಳುವುದಕ್ಕೆ ಪ್ರಾರಂಭಿಸಿದ್ದೀರೋ? ನಿಮಗೆ ನಗೆಗೇಡಾಗುವುದಿಲ್ವೇ? ನಗೆಗೆ ಯಾಕೆ? ನಾ ಯಾರು ಎನ್ನುವ ಹಾಗೆ ನಿಮ್ಮ ಪ್ರಶ್ನೆ. ನಾ ಯಾರಾದರೂ ನಿಮಗೇನು? ನನ್ನ ಪರಿಚಯವನ್ನು ಕಟ್ಟಿಕೊಂಡು ನಿಮಗೇನಾಗಬೇಕು? ಇದೋ ಸಾರಿ ಹೇಳ್ತಾ ಇದ್ದೇನೆ, ನಿಮ್ಮ ಕೆಲಸವನ್ನು ಮಾಡುತ್ತಾ ನಡೆಯಿರಿ. ನಾವು ಯಾಕೆ ಬಂದದ್ದು ಗೊತ್ತುಂಟ? ಕಾರಣ ನಿಮಗೆ ಸೋತೆವು ನಾವು ಸದಾ ಕಾಲವು ನೋಡುತ್ತೇ ಇರಬೇಕೆಂಬುದಾಗಿ ನಾನು ಕೂಡ ಆಸೆ ಪಡ್ತಾ ಇದ್ದೇನೆ. ಶರद ಚಂದ್ರನಂತಿರುವಂತಹ ಆ ಮುಖಗಳು, ಕಣ್ಣುಗಳನ್ನೇ ನಾಚಿಸುವಂತಹ ಆ ಕಮಲಗಳನ್ನೇ ನಾಚಿಸುವಂತಹ ಆ ಕಣ್ಣುಗಳು, ತಾವರೆಗಳ ಎಸಳು ಹೌದಲ್ವೇ, ಹರಿಬಿರಿದ ಹವಳದಂತಿರುವಂತಹ ಆ ತುಟಿಗಳು, ಇವುಗಳನ್ನೆಲ್ಲ ಗಮನಿಸುವಾಗ ರಾಮನ ಬಿಲ್ಲಿನ ಹಾಗೆ ಹುಬ್ಬುಗಳು, ಇವುಗಳನ್ನು ನೋಡುವಾಗ ಅವಳಲ್ಲಿ ಮಾತನಾಡಲೇಬೇಕು. ಓ ತರುಣಿಯೇ, ಏನು ನಾವು ಒಂದು ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದವರು. ನಾವು ದೇವೇಂದ್ರನನ್ನು ಹುಡುಕುವಂತಹ ಕಾಯಕದಲ್ಲಿ ನಾವು ಮುಂದುವರಿಸಿರುವಂತಹ ವೇಳೆ ಆ ದೇವೇಂದ್ರ ನಮಗೆ ಸಿಗ್ಲಿಲ್ಲ. ಹಾಗಾಗಿ ಮುಂದುವರಿದು ಈ ತಿಲಕಾವನವನ್ನು ಪ್ರವೇಶ ಮಾಡಿದವರು ನಾವು. ನಿನ್ನನ್ನು ನೋಡಿದ ಕ್ಷಣವೇ ನಮಗೊಮ್ಮೆ ಬಿಸಿ 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 ಬಿಸಿ, ಒಮ್ಮೊಮ್ಮೆ ತಣ್ಣಗೆ ತಣ್ಣಗೆ ತಣ್ಣಗೆ, ಒಮ್ಮೆ ಬಿಸಿ ತಣ್ಣಗೆ ಬಿಸಿ ತಣ್ಣಗೆ ಬಿಸಿ ತಣ್ಣಗೆ. ಇದು ಯಾಕೆಂದು ಎಂಬುದಾಗಿ ಅರ್ಥ ಮಾಡಿಕೊಂಡಾಗ ಇದೆಲ್ಲವೂ ನಮಗೆ ಅರ್ಥವಾಯಿತು. ಇದಕ್ಕೆಲ್ಲ ಕಾರಣ ಅವಂದ್ರೆ ನಮ್ಮದೇನು ಇವಲ್ಲ, ನೀನಲ್ಲ, ಆ ಮಾರ, ಆತನ ಕೈಯಲ್ಲಿರುವಂತಹ ಕಬ್ಬಿಲ್ಲು, ಪಂಚಭೂಷಣಗಳು, ಆ ಶರಗಳನ್ನು ನಮಗೆ ಎಸೆದಂತಹ ಸಂದರ್ಭದಲ್ಲಿ ಆ ಮನ್ಮಥನ ಶರದ ಉರಿಗೆ ನಾವು ಬಳಲಿ ಬೆಂಡಾಗಿ ಹೋಗಿದ್ದೇವೆ. ಆದ್ದರಿಂದಲೇ ಯುವಕರಾದಂತಹ ನಾವು ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ, ಸಾಮರ್ಥ್ಯದಲ್ಲಿ ಕೂಡ ನಾವು ವಿಕ್ರಮವನ್ನು ಪಡೆದುಕೊಂಡಿದ್ದೇವೆ. ಆದ್ದರಿಂದಲೇ ನಿನ್ನಂತಹ ರೂಪಸಿ ನಮ್ಮಿಬ್ಬರನ್ನು ನೀನು ಮದುವೆ ಆಗಬೇಕು. ಕೈಯ
ಪಿಡಿವೆ ಮರಿಹುವೆ ಆದರೆ ಪರಮ ವಿಕ್ರಮಿಯನ್ನು ನಿಮ್ಮ ಕಾರಣವನ್ನು ಒಪ್ಪಿಕೊಳ್ಳಬಹುದು, ಆದರೆ ಕಾರಣ ಏನು ಎನ್ನುವುದಿದ್ದರೆ ಆ ಕಾರಣ ನಿಮಗೆ ಮಾತ್ರ ಭೂಷಣವಾಗುವುದು. ನನ್ನದ್ದೂ ಒಂದು ಪಂಥ ಉಂಟು. ಪಂಥ ಉಂಟ? ನಿಮ್ಮ ಕಾರಣವನ್ನು ಒಪ್ಪಿಕೊಳ್ಳುವುದಾದರೂ ಒಪ್ಪಿಕೊಳ್ಳಬಹುದು, ಆದರೆ ನಿಮ್ಮಿರುವರಲ್ಲಿ ಯಾರು ಅತಿ ಪುರುಷರು, ನಾವು ಅತಿ ಪುರುಷರಿಬ್ಬರು, ಅತಿ ವೀರರು ಯಾರು ಎನ್ನುವ ಹಾಗೆ ನನಗೆ ಸಂಶಯ ಉಂಟು. ಹಾಗಾಗಿ ಆಡು, ನೀವೀರ್ವರು ಯುದ್ಧವನ್ನು ಮಾಡಿದ್ರೆ ಯಾರು ನಿಮ್ಮಲ್ಲಿ ವಿಜಯಿಯಾಗುತ್ತಾರೆ, ಯಾರು ಒಬ್ಬನನ್ನು ಕಳೆದುಕೊಳ್ಳುವುದಕ್ಕೆ ಅನುಕೂಲನಾಗಿ ಒದಗಿ ಬರ್ತಾರೆ, ಅಂತವನನ್ನೇ ವಿವಾಹವಾಗುತ್ತೇನೆ. ಹೌದಾ? ಇದೇ ಬಂತವ ದುಷ್ಟರು ತಮ್ಮೊಳಗೆ ಸಾಧಿಸಿಕೊಳ್ಳುವವರಿಗೆ ಹಿಂದಿನ ಬಂಧನಗಳಲ್ಲಿ ಬದುಕಿ ಸಂಪಾದಕವನ್ನು ಹೆಣ್ಣು ಹೇಳಿದಂತಹ ಮಾತನ್ನು ಕೇಳಿದುಕೊಂಡು ಎಲ್ಲ ಗೊತ್ತಾಗಿದೆ. ನಮ್ಮಿಬ್ಬರಲ್ಲಿ ಯಾರು ಅಧಿಕವಾದಂತಹ ವಿಕ್ರಮವಣಿ ಉಳ್ಳವರಾಗಿದ್ದಾರೋ ಅವರನ್ನೇ ಮದುವೆ ಆಗ್ತೇನೆ. ಗೆದ್ದವರನ್ನು ಮದುವೆ ಆಗ್ತೇನೆ. ಗೆದ್ದವರನ್ನಲ್ವೇ? ಒಂದು ಕೆಲಸ ಮಾಡುವ, ನೀನು ಸೋಲು, ನಾನು ಗೆಲ್ತೇನೆ. ಯಾರು? ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಅವಳನ್ನು ಕಂಡಾಕ್ಷಣವೇ ನಾನು ಕೂಡ ಸೋತು ಹೋಗಿದ್ದೇನೆ. ಆದ್ದರಿಂದಲೇ ನಿನ್ನನ್ನು ಕೊಂದಾಗ್ಲೂ ಸರಿ ಅವಳನ್ನು ನಾನು ಪಡೆಯುವುದೇ. ಏನಂತ ಮಾತನಾಡ್ತಾ ಇದ್ದ? ತಮ್ಮ ಇನ್ನಿಲ್ಲ. ನಾನು ಯಾರು? ಅಣ್ಣ. ನಿನಗೆ ಅಣ್ಣ. ಇಷ್ಟರ ತನಕ ಅಣ್ಣ ಅಂತ ಹೇಳಿದ್ರೆ ತಂದೆಗೆ ಸಮಾನ. ಹೌದು. ನೀನು ತಂದೆಗೆ ಗೌರವವನ್ನು ಕೊಡುವ ಹಾಗೆ ಇಲ್ಲ. ಆದ್ದರಿಂದ ನಿನ್ನನ್ನು ಕೊಲ್ತೇನೆ. ನೋಡು ನಾವು ಔಷಧೊಳಿಗೆ ನಿರತ ಸುಖವನ್ನು ಸೇರಿನ ಔಷಧೊಳಿಗೆ ನಿರತ ಸುಖವನ್ನು ಸೇರಿನ ಔಷಧಿ ವರಿಸಲಿನ ಈ ಹೊತ್ತಿನಲ್ಲಿ ನನ್ನ ತಮ್ಮನನ್ನು ಯುದ್ಧದಲ್ಲಿ ಕೊಂದಿದ್ದೇನೆ. ಯಾಕೆ ಅವನನ್ನು ಕೊಂದದ್ದು? ನಿನ್ನನ್ನು ಮದುವೆ ಆಗ್ಬೇಕನ್ನುವಂತಹ ಉದ್ದೇಶ ನನಗೆ. ಅದನ್ನು ಹೇಳ್ತಾ ಇದ್ದೇನೆ, ಅಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲ. ನನ್ನ ಜೊತೆಯಲ್ಲಿ ಬಂದರೆ ನಿನಗೆ ಬೇಕಾದಂತಹ ಸುಖವನ್ನು ಕೊಡ್ತೇನೆ. ಮದುವೆ ಆಗುವ. ಮದುವೆ ಬೇಕೆ ನಿನಗೆ?
ನನ್ನೊಡನೆ ಯುದ್ಧ ಮಾಡುವ. ಮಿಂಚಲಿ ಹುರೆ ಏನು ನಿನ್ನನ್ನು ಮದುವೆ ಆಗುವಂತಹ ಇಚ್ಛೆಯನ್ನು ಹೊಂದಿದವನು ನಾನು ಇಲ್ಲಿ ಬಂದು ಅಹಂಕಾರದ ಮಾತುಗಳನ್ನು ಆಡ್ತಾ ಇದ್ದೀಯ. ಒಂದು ವೇಳೆ ನನ್ನನ್ನು ವರಿಸದಿದ್ದರೆ ನಿನ್ನ ತಲೆಯನ್ನು ಕತ್ತೆ ನೋಡ್ತೇನೆ. ರೂಪವನ್ನು ತೊರೆದಳು. ಕಪಟದ ನಗೆಯನ್ನು ಬೀರ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣವಾದುದು ಈತನ ಮಾಯವಿದ್ಯೆ ಅಂತಾದ್ರೆ ಈತನ ನಾಶಕ್ಕೆ ಬೇಕಾಗಿ ಘೋರ जयतु कात्यायनी परमेश्वर लक्ष्मी जयतु गौरी देवी पुरे मगरती जय जयतु जयतु ಬೆದರಬೇಡಿರಿ ಮುದ್ದು ಮಕ್ಕಳೇ ನಿಮಗೊದ ರಕ್ಷಿತೆನು ಕತ್ತಲನೆ ಮದಮುಖ ದುರ್ಗಮಯನು ಕಾಲ ಕೂಡಲು ಮದಿತುರೇ ಮುಂದಕ್ಕೆ ಸತ್ಯ ಪರಮ ಮುನಿಯೇ ಬೆದರದಿರಿ ಇದೋ ಅಭಯಹಸ್ತ ಪ್ರದಳಾಗಿದ್ದೇನೆ. ದುಷ್ಟನನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದೆ. ಶಮನಕ್ಕೆ ಬೇಕಾಗಿ ಭಕ್ತಿಯಿಂದಲೇ ನುತಿಸಿದೆಯಾ? ಶಾಂತಳಾಗಿದ್ದೇನೆ. ನಿಮಗೊದಗಿದಂತಹ ಕಷ್ಟವು ಅಲ್ಪ ಕಾಲವು ದೂರವಾಗಿದೆ. ಇನ್ನು ವಧಿಸಬೇಕಾದದ್ದು ಆ ದುಷ್ಟನನ್ನು ಎಂದಾದರೆ ಅಲ್ಪ ಸಮಯದ ಕಾಲಾವಕಾಶ ಬೇಕಾಗಿದೆ. ಆತನನ್ನು ವಧಿಸುವುದಂತೂ ಖಂಡಿತ. ಅದಕ್ಕೆ ಬೇಕಾಗಿ ಚಂಡ ಭೈರವ ಹಾಗೂ ಕಾಲಭೈರವ ಇವುಗಳಿರುವರು ಕೂಡ ಕ್ಷೇತ್ರದ ರಕ್ಷಣೆಗಾಗಿ ನಿಮಗೆ ಒದಗಿ ಬರ್ತಾರೆ. ಶುಭವಾಗಲಿ.
ಹಾಳಾಗಿ ಹೋಗಿದೆ. ಈ ಸುದ್ದಿಯನ್ನು ಕೇಳಿದಾಗ ನಾನು ಯೋಚನೆ ಮಾಡೋದು, ಋಗಮಾಸುರ ಶಕ್ತಿಯನ್ನು ಕುಂದಿಸುವಂತ ಒಂದು ದೈತ್ಯ ಶಕ್ತಿ ಬೇರೆ ಉದ್ಭವ ಆಗಿದೆ. ಹಾಗಾದ್ರೆ ಯಾಕೆ ಈಗ ನಮ್ಮ ತಾಯಾದ್ಯರು ದೇವತೆಗಳು ಕುಹಕಿಗಳ ಅಂತವರು ದೇಹವನ್ನು ಮರೆಮಾಚಿ ಯಾವುದೋ ಒಂದು ರೂಪದ ಶಕ್ತಿಯಿಂದ ನಮ್ಮ ನಾಶದ ಸಂಚನ ಮಾಡ್ತಾ ಇದ್ದಾರೆ ಅಂತ ನಾನು ಗಮನಿಸ್ತಾ ಇದ್ದೇನೆ. ಹಾಗಾದ್ರೆ ದೇವತೆಗಳ ಈ ಶಕ್ತಿ ವರ್ಧನ ಆಗುವುದು ಹೇಗೆ? ಯಾಗಯಜ್ಞದ ಹವಿರ್ಭೋಜನವನ್ನು ಉಂಟು. ಈ ಯಾಗಯಜ್ಞ ಆದ್ರೆ ಅಲ್ಲೋ ಅವ್ರಿಗೆ ಊಟ ಸಿಕ್ಕುವುದು. ಯಾಗಯಜ್ಞ ಆಗಬೇಕಾದ್ರೆ ಹಾಕಬೇಕಂತ ದ್ರವ್ಯಗಳು ಬೇಕಾ ಬೇಡ? ಆ ದ್ರವ್ಯ ಹುಟ್ಟುವುದಲ್ಲಿ ಭೂಮಿಯಲ್ಲಿ. ಓಹೋ, ಒಂದಕ್ಕೊಂದು ಪೂರಕವಾದಂತಹ ಸಂಬಂಧ. ಈ ಸಂಬಂಧದ ಮೂಲವನ್ನೇ ನಾನು ಚಿವುಟಿದ್ರೆ ಮೇಲೆ ಇರುವಂತಹ ದೇವತೆಗಳಿಗೆ ಆಹಾರ ಇಲ್ಲದೆ ಹೋದ್ರೆ, ಅವರು ಕ್ಷೀಣರಾದ್ರೆ ದೈತ್ಯ ಸಂಕುಲಕ್ಕೆ ನಾಶ ಮಾಡುವಂತ ಮನಸ್ಸವರು ಮಾಡ್ತಾರೆ. ಆದ್ರಿಂದ ಹೀಗೆ ಮಾಡ್ತೇನೆ. ಎಲ್ಲ ಕಾಲದಲ್ಲಿ ಜಾಗದಲ್ಲಿ ಬರಗಾಲ ಕುಡಿಯುವುದಕ್ಕೆ ನೀರಿದ್ರೆ ತಾನೆ ನೀರಿನ ಮೂಲವನ್ನು ಬಗ್ಗಿಸು. ನೀರಿಲ್ವಾ? ಮರ ಸ್ವಾಭಾವಿಕವಾಗಿ ಒಣಗ್ತದ, ಫಲ ಕೊಡುವುದಿಲ್ಲ, ಬಳ್ಳಿ ಹುಟ್ಟುವುದಿಲ್ಲ, ಯಾವುದೇ ಫಲಪುಷ್ಪ ದೊರೆಯುವುದಿಲ್ಲ. ಇದು ಪ್ರಕೃತಿಯ ಒಂದು ಪ್ರಕೋಪ. ಇಂತಹ ಕ್ಷಾಮ ಡಾಮರವನ್ನು ನನ್ನ ಸ್ವಯಂ ಶಕ್ತಿನ ಸೃಷ್ಟಿ ಮಾಡ್ತೇನೆ. ಮಾಯಾರಿ ಖುಷಿಯುತ್ತಲಿದೆ ನಮ್ಮ ಮಸಣವಾಗಿದೆ ಭೂಮಿ ಪವನ ಭಾಗ್ಯಗಳಿಗಳ ಉಸಿರ ಭೂಮಿರೇ ತಮ್ಮ ಹಸಿವಿಗಣ್ಣವ ಹಸಿವು ಹಸಿವಿಗಣ್ಣವ ಹಸಿವೆಯನ್ನು ತಾಳುವುದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಅನ್ನ ನೀಡಿರಯ್ಯ, ನೀರು ಕೊಡಿರಯ್ಯ. ಈ ನಮ್ಮ ಭೂಮಿಯೇ ಬರಡಾಗಿ ಹೋಗಿದೆ. ಹೌದು, ತಿನ್ನುವುದಕ್ಕೆ ಕೂಳು ಅನ್ನ ಇಲ್ಲ, ಕುಡಿಯುವುದಕ್ಕೆ ಒಂದು ತೊಟ್ಟಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ನಮ್ಮದಾಗಿದೆ. ಆ ದೇವರು ಕಾಪಾಡಯ್ಯ, ನೀವೇ ಕಾಪಾಡ. ಶವ ಸಮುದ್ರವ ದಾಟಿ ಮುಂಬರಲು ಕೆಲ ಜನರು ಭೂಮಿಯೊಳು ಏನಿದು ನಿಮ್ಮ ಅವಸ್ಥೆ? ಪ್ರಕೃತಿಯೆಲ್ಲ ಸುಟ್ಟು ಕರಕಲಾಗಿದೆ ಎನ್ನುವ ಹಾಗೆ ಮುಂದೆ 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 ಬರುತ್ತಾ ಶವಗಳನ್ನು ದಾಟಿ ಮುಂದೆ ನಿಮ್ಮ ಪರಿಸ್ಥಿತಿ ಏನಾಯ್ತು? ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ ನೀವು? ಅಯ್ಯ, ಏನು ಬರಗಾಲ ಅಯ್ಯ, ಬರಗಾಲ? ಹೌದು, ಪ್ರಕೃತಿಯೆಲ್ಲವೂ ಕ್ಷಾಮಡಾಮರಗಳಿಂದ ತುಂಬಿಕೊಂಡಿದೆ. ನಿಮಗೆ ಉಣ್ಣುವುದಕ್ಕೆ ಅನ್ನ ಇಲ್ಲ, ದುಃಖಿಸ್ತಾ ಇದ್ದೀರಾ? ದುಃಖಿಸಬೇಡಿ ನೀವು. ಅಳಬೇಡಿ ನನ್ನ ಬಂಧುಗಳೇ, ನಿಮ್ಮಯ ದುಃಖ ತಿಳಿದೆ ಚಿಂತಿಸಬೇಡಿ ನೀವು. ಒಲವಿನ ಮನದಂಗನಿಯು ನಮ್ಮ ಲೆಕ್ಕಿಪಡು ಸಲೆ ಭಕ್ತಿಯುದ ಪ್ರಾರ್ಥಿಸಲು. ಅಳಬೇಡಿ ನನ್ನ ಬಂಧುಗಳೇ, ಓ ನನ್ನ ಬಂಧುಗಳೇ, ಕಣ್ಣೀರನ್ನ ಇಡಬೇಡಿ. ನಿಮ್ಮ ಕಷ್ಟದ ಸ್ಥಿತಿಯನ್ನು ನಾ ಅರ್ಥ ಮಾಡಿಕೊಂಡಿದ್ದೇನೆ. ಈ ಭೂಮಿಗೆ ಮಳೆ ಬರದೆ, ಬೆಳೆ ಬೆಳೆಯದೆ ಕ್ಷಾಮ ಢಾಮರಗಳು ಆವರಿಸಿದೆ. ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಲೋಕವೆಲ್ಲವೂ ತತ್ತರಿಸಿ ಹೋಗಿದೆ. ಹಸಿವೆ ಬಾಯಾರಿಕೆ ಎನ್ನುವ ಹಾಗೆ, ಮಕ್ಕಳು ಮುದುಕರು ಹೆಣ್ಣು ಮಕ್ಕಳು ಎನ್ನುವ ಹಾಗೆ ಎಲ್ಲರೂ ತತ್ತರಿಸಿ ಹೋಗ್ತಾ ಇದ್ದಾರೆ. ಪ್ರಾಣವೇ ಹೋಗ್ತಾ ಇದೆ. ಹಾಗಿದ್ರೆ ಸಸ್ಯ ಶ್ಯಾಮಲೆ ಆಗಿರಬೇಕಾದಂತಹ ಪ್ರಕೃತಿ ಈ ರೀತಿಯಾಗಿ ವಿಕೋಪವಾಗಿದೆ. ಅರಿತಿದ್ದೇನೆ ನಿಮ್ಮ ಕಷ್ಟವನ್ನು. ನೀವು ಅಳಬೇಡಿ. ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿಯೇ ನಾ ಬಂದಿದ್ದೇನೆ. ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತಾದ್ರೆ, ಪ್ರಕೃತಿ ಮತ್ತೆ ಶ್ಯಾಮಲೆಯಾಗಿ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಆ ಬನಶಂಕರಿಯಿಂದಲೇ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಎಲ್ಲರೂ ಏಕೋ ಭಕ್ತಿಯಿಂದ ಆ ಬನಶಂಕರಿಯನ್ನೇ ಪ್ರಾರ್ಥಿಸಿಕೊಳ್ಳೋಣ. ಅಮ್ಮ
ಜನನಿ ಪಾವನ ಚರಿತೆ ಪಾಲಿಸು ಮಾತೆ ಗುಣಕರಿ ಸುರಭಿಮೂತೆ ನಿನಗಿರೋ ಬಲಿಯ ನಿನ್ನಯ ಜನನಿ ಪಾವನ ಚರಿತೆ ಪಾಲಿಸು ಶಂಕರಿ ತಾಯೇ, ಮಹರ್ಷಿ ನೋಡಮ್ಮ ನಿನ್ನ ಮಕ್ಕಳ ಸ್ಥಿತಿಯನ್ನೊಮ್ಮೆ ನೋಡು. ಈ ತಿಲಕ ವನದಲ್ಲಿ ನೆಲೆಯಾಗಿದ್ದುಕೊಂಡು ದುಷ್ಟರಿಂದ ನಮ್ಮನ್ನು ಹೇಗೋ ನೀನು ಕಾಪಾಡಿದವಳಿದ್ದೀಯ. ಆದ್ರೆ ದುಷ್ಟರ ಬಾಧೆಯೇನೋ ಕಳೆಯಿತು ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಅನ್ನ ಆಹಾರ ಇಲ್ಲದೆ ಎಲ್ಲರೂ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಈ ಪ್ರಕೃತಿಯು ಕ್ಷಾಮದಿಂದ ಆವರಿಸಿದೆ. ಅಮ್ಮ, ನಿನ್ನ ಮಕ್ಕಳ ಸ್ಥಿತಿಯನ್ನು ನೋಡು. ನಿನಗಿದು ಶೋಭೆಯೇ? ನೀನೇ ಏನಾದ್ರು ಮಾಡು. ದೇವಿ ಬನಶಂಕರಿ ನರಿದು ಶಾಕಂಬರಿಯು ತಾನಾಗಿ ಜಗದೀಶ್ವರಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಹರನರಸಿ ಜೀವ ತುಂಬುವ ಶಾಖೆಗಳನ್ನು ಧರಿಸಲಿ ಸಾವನವರು ಜಗಕ್ಕೆ ಸತ್ಯ ತುಂಬದವಾಗಿ ಭಾವುಕರ ಸದ್ಭಾವ ನುಡಿಸಿ ಒಲಿದಾದೆ ತ್ರಿದಂಡಿ ಮಹರ್ಷಿಯೇ, ನಿಮಗೊದಗಿದಂತಹ ಕಂಟಕ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡವಳಿದ್ದೇನೆ. ಬೆದರುವಂತಹ ಅವಶ್ಯಕತೆ ನಿನಗಿಲ್ಲ. ಹೂವಾಗಿ ಕಾಯಾಗಿ ಹಣ್ಣಾಗಿ ಜೀವ ವೈವಿಧ್ಯ ಶಾಖೆಯಾಗಿ ನಿಮಗೆಲ್ಲರಿಗೂ ಪ್ರತ್ಯಕ್ಷಳಾಗಿ ಒದಗಿ ಬಂದಿದ್ದೇನೆ. ಅದು ಬತ್ತು ಹೋದಂತಹ ತೀರ್ಥ ಕ್ಷೇತ್ರಗಳೆಲ್ಲವೂ ಕೂಡ ಪಾತಾಳ ಗಂಗೆಯಿಂದಲೇ ತುಂಬಲ್ಪಟ್ಟಿದೆ. ಹಾಗಾದ್ರೆ ನಿಮಗೆಲ್ಲರಿಗೂ ನಾನು ಶಾಕಾಂಬರಿಯಾಗಿ ಒದಗಿ ಬಂದಿದ್ದೇನೆ. ಶುಭವಾಗಲಿ. ಆಡಿದರು ಶಂಕರನು ಕೊಂಡಾಡಿದರು ತಿಲಕವನ ಚಿಗುರನು. ನೋಡಿದಿರಲ್ಲ, ಈ ಕಾಲಕ್ಕೆ ದೇವಿಯನ್ನು ನಾವು ಸಂಸ್ತುತಿಸಿದೆ ತಡ. ಅಮ್ಮ ಆಡಿದಂತೆ ಪ್ರಕೃತಿಯೆಲ್ಲ ಮತ್ತೆ ಸೊಬಗೊಡಗಿದೆ. ತಿಲಕವನವು ಹಚ್ಚ ಹಸುರಾಗಿ ಕಂಗೊಳಿಸ್ತಾ ಇದೆ. ನಿಮಗೆ ಇನ್ನು ಯಾವ ಕಷ್ಟವೂ ಬರುವುದಿಲ್ಲ. ನಿಮ್ಮ ಜೀವನ ಸುಖಕರವಾಗಿರುತ್ತದೆ. ಆ ವನಶಂಕರಿಯನ್ನೇ ಅರಿತು ಯೋಚಿಸಿದ ಜವನೇ ಬರಲಿ ತೂಕರ ಮುಖ ಮಹಿತ ಕಂಬರು ಬರಲಿ ಮರ ಗಿಡಗಳು ತರಗೆಲೆಯನ್ನು ಸುತ್ತವೆ. ಇಂತಹ ಬರಿದು ಬರಡಾದ ಭೂಮಿ ಇವತ್ತು ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸ್ತಾ ಇದೆ. ನನ್ನ ಶಕ್ತಿಗೆ ವಿರುದ್ಧವಾದ ಶಕ್ತಿಯನ್ನು ಕೆಲಸ ಮಾಡ್ತಾ ಉಂಟಂತ ಆಯ್ತಲ್ಲ. ಎಲ್ಲಿ ಸುಖರ ಮುಖ
ಇದು ಮುಖ ಅದು ಮಹಿಷ ಕಂಠ ಪಕ್ಕ ಗೊತ್ತಾಗ ಜಿಯೋ ಓ ಒಮ್ಮಿಂದೊಮ್ಮೆಲೆ ನಮ್ಮವರು ಇತ್ತ ಬರಲಿ ಎಂಬ ಕರೆ. ಈ ರೀತಿ ಪರಿಚಯ ಸಿಕ್ಕದ ಹಾಗೆ ನೀವು ಆಗಬೇಕಿದ್ರೆ ಏನೋ ಘನವಾದ ಕಾರ್ಯ ನಡೆದಿರಲೇಬೇಕು. ನನ್ನ ತಲೆ ಕಡಿ ಜಟವನ್ನು ಕದಡುತ್ತ ಜಡವನ್ನು ಕದಡುತ್ತ ಕುಡಿಯುತ್ತ ಬಂದಿದೆ ಇವರನ್ನು ಮತಿದೆ. ನಿಮ್ಮ ಪರಸ್ಪರ ಮುಖವೇ ನನಗೆ ಪರಿಚಯ ಇಲ್ಲದೆ ಹಾಗೆ ಆಗಿದೆ. ಯಾಕೆ ಪ್ರಕೃತಿ ಎಲ್ಲವನ್ನೂ ನಾಶ ಮಾಡಿದೆ, ಮತ್ತೆ ಪುನರುತ್ಥಾನ ಆಗ್ತಾ ಉಂಟು, ಚಿಗುರುತ್ತಾ ಇದೆ, ನೀರು ಒಸಾಡ್ತಾ ಉಂಟು, ಹಣ್ಣು ಹೂ ಬಿಡ್ತಾ ಉಂಟು. ಇದೆಲ್ಲ ಮತ್ತೆ ನಾಶ ಆಗ್ಬೇಕು. ನಿಮ್ಮ ಅವಶ್ಯಕತೆ ಈ ಕ್ಷಣ ಕುಡಿದಲ್ಲಿರುವ ನಿಮ್ಮ ಜೊತೆಯಲ್ಲಿರುವವರು ಸಾಮಾನ್ಯರಲ್ಲ. ನಾವು ನಮ್ಮದಾದಂತ ಪರಾಕ್ರಮ ಏನೆಂಬುದು ನಿಮಗೆ ಗೊತ್ತಿದೆ. ಆದ್ರೆ ನಿಮ್ಮ ಕಾರ್ಯಕ್ಕೆ ಅಡ್ಡಿ ಬರುವಂತಹ ಆ ಶಕ್ತಿಯನ್ನು ಪುಟಿ ಪುಟಿ ಮಾಡಿ ಚಿಂತೆಯನ್ನು ಮಾಡಬೇಡಿ. ಪ್ರಕೃತಿಯನ್ನು ನಾಶ ಮಾಡಿ ಬನ್ನಿ ಹೋಗಿ. ಇವರು ದೈತ್ಯರು ಬರ್ತಾ ಇದ್ದಾರೆ ಅಂತಾದ್ರೆ ಅವರನ್ನು ಸಂಹರಿಸುವುದಕ್ಕಾಗಿ ಹಚ್ಚ ಹಸಿರಾಗಿರುವಂತಹ ಈ ಪ್ರಕೃತಿಯನ್ನು ಅಂಬರ ಪಥದಲ್ಲಿ ತಂದಂತಹ ನಾವು ಅದನ್ನು ನಾಶ ಮಾಡಬೇಕೆಂಬ ಉದ್ದೇಶದ ಮುಂದುವರಿಯುವಾಗ ನಮಗೆ ತಡೆಯಾಗಿ ಬಂದೆಯಾ? ಯಾರು ನೀನು ಹೇಳು? ನನ್ನಿಂದ ಮಣ್ಣಾಗಿದ ಮಾದರು ಇನ್ನು ನಿನಗೇನು ಬಲವು ಕಾಣುತ್ತಿದೆ ಕಣ್ಣ
ಕಣ್ಣಲ್ಲಿ ನಿನ್ನ ಆಡಿದರು ಹಲವು ಮಂದಿ ಇದ್ದಾರೆ. ಬೆಳೆ ನಾಶ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದ ಇದು ಶಂಕರಿಯೊಡನೆ ನಿನ್ನ ಕೆರೆಯ ನೀರಿನಲ್ಲಿ ಬಂಧಿಸಿರುವಂತಹ ಸಂದರ್ಭ ನನ್ನ ಮುಂದೆ ಮುಂದಾದೆಯ ವಿಷಪೂರಿತ ಸರ್ಪವನ್ನು ಕೊಲ್ಲುವುದಕ್ಕೆ ಕಪ್ಪೆ ಬಂದಾಗೆ ಆಗಿದೆ. ಒಳ್ಳೆ ಮಾತಿನಲ್ಲಿ ಹೋಗ್ತೀಯಾ? ಶಿರವನ್ನು ಕಡಿಮೆ ಮುಂದುವರಿದು ನೀನು ವಿಷವನ್ನು ಕಾರುವುದಕ್ಕಾಗಿ ಬಂದವರು ತಾವೇ ಇಲ್ಲದಂತಹ ಸರ್ವೇಶ್ವರಿ ನಾನು ನಿನ್ನಲ್ಲಿ ಬಾಲಿನಿ ಕೈ ತಂದೆ ರಣಕ್ಕೆ ಬಾಳು ಬಾಣಗಳ ಕಟ್ಟಿರು ತಾವು ಮುತ್ತಿಗುವುದು ಬಾಣಗಳು ಬಿಡುತ್ತಗಳು ದುರ್ಗಮ ಮಾಡು ಕಿಡಿಸಿದ ದುರ್ಗಮ ಮಾಡು ಕಿಡಿಸಿದ ವರಸುಟಾಪಿ ಮೋಕ್ಷ ಕಾಣದೆ ತಿರುಗುತ್ತಿದ್ದನು ವಿನಾಶನ ವರಗಣೇಶನ ನೆನೆದು ಮುದಗಳು ಅಳಿಸಲಾರದೆ ಮನವಿದೆ ಗುರಿ ನುಲಿದು ನಲಿವನು ನಲಿಯ ತನವನು
ನುಲಿದು ನಲಿವಳು ನಲಿಯುತ್ತಳು ಅಳು 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 ಬಲವದಿಲ್ಲದೆ ಮತ್ತೆ ಖುಷಿ ಬರುವಳು ಬಲವದಿಲ್ಲದೆ ಮತ್ತೆ ಖುಷಿ ಬರುವಳು ದುರುಳ ದುರ್ಗಮ ಬಾಳು ಕೆಡುತ್ತಿದ ಹೊರತು ಕಾಪಿ ಮೋಕ್ಷ ಕಾಣದೆ ಮೋಕ್ಷ ಕಾಣದೆ ಮೋಕ್ಷ ಕಾಣದೆ ನಶ್ವರವಾದಂತಹ ಜೀವನವಾಯಿತು ಈ ಸುವಾಸಿನಿ. ಸುನಿತಿ ಮುನಿಗಳ ಕೈಯನ್ನು ಹಿಡಿದು ಸುಖವಾದಂತಹ ಜೀವನ ಸಾಗಿಸಬೇಕಿತ್ತು. ಆದರೆ ಆ ದುರುಳ ದುರ್ಗಮಾಸುರನಿಂದ ಈ ಸ್ಥಿತಿಗೆ ಒಳಗಾಗಿದ್ದೇನೆ. ಆತ್ಮಹತ್ಯೆಯನ್ನು ಗೊಂಡೆ. ಆದರೆ ಈ ಸಮಯದಲ್ಲಿ ಪ್ರೇತಾತ್ಮ ಆಗಿ ತಿರುಗಾಡುವಂತಹ ಪರಿಸ್ಥಿತಿ ಒದಗಿ ಬಂತು. ಇತ್ತ ಮೋಕ್ಷವು ಸಿಗದು, ಅತ್ತ ದುರ್ಗಮಾಸುರನ ಸೇಡು ಸೇಡು ಸೇಡು. ಆತನ ಹಗೆಯಿಂದ ಆತನ ಹೊಗೆಯನ್ನು ಕಾಣಬೇಕು. ಆದರೆ ಇಷ್ಟರವರೆಗೆ ಅಲೆದಾಡುವಂತಹ ಪರಿಸ್ಥಿತಿಯಲ್ಲಿ ಯಾವುದೇ ದಾರಿ ತೋಚಲಿಲ್ಲ. ವನವೊಂದು ಬಂದು ಸೇರಿದ್ದೇನೆ. ಇಲ್ಲಿ ಏನಾದ್ರೂ ದಾರಿ ಸಿಗಬಹುದು. ಬರುತ್ತ ಗಂಡಳು ಹೊರತು ಗಂಡಳ ಬರುತ್ತ ಗಂಡಳು ಚರಣವೆರಳನು ಹಿಡಿದು ನಿಲ್ಲುವೆನು ಹರತಿ 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 ಎಂದು ಮರುಗಿ ಮನಗಳು ಮುನಿಗಳೇ ಮುನಿಗಳೇ. ಪ್ರೇತಾತ್ಮದ ಸ್ವರ. ಯಾರು ನೀನು? ನಿಮಗೆ ಗೋಚರ ಆದ ತಂದೆ ಬಂದಂತಹ ಕಾರಣವಿತ್ತು. ಸುನೀತಿ ಮುನಿಗಳ ಹೆಂಡತಿ ನಾನು ಸುಹಾಸಿನಿ. ದುರ್ಗಮಾಸುರನಿಂದ ಈ ಸ್ಥಿತಿಗೆ ಒಳಗಾಗಿದ್ದೇನೆ. ಮೋಕ್ಷವು ಸಿಗಬೇಕು, ಆ ದುರ್ಗಮಾಸುರ ಹೊಗೆಯೂ ಕಾಣಬೇಕು. ಅದಕ್ಕಾಗಿ ಅಲ್ದಾಡುವಂತಹ ಪರಿಸ್ಥಿತಿ ಒದಗಿದೆ. ನಿಮ್ಮಿಂದ ಮೋಕ್ಷ ದೊರಕಬೇಕು. ಅರಿತೆಯ ಮನದ ದುಗುಡವ ಸಹಕರಿಸಿ ಮೋಕ್ಷವ ಕೊಡುವ ನಂಬಿಕೆ ಬರಿತರಿಯೋಣ ಅರಿತೆ ನಿನ್ನಯ ಮನದ ದುಗುಡವ. ನೀ ಕಣ್ಣಿಗೆ ಗೋಚರಿಸದೇ ಇದ್ರೂ ಕೂಡ ನಿನ್ನದಾದಂತಹ ಮನದೊಳಗಿರುವ ಅಳಲನ್ನು ನಾ ಅರ್ಥವಿಸಿಕೊಂಡಿದ್ದೇನೆ. ದುರ್ಗಮಾಸುರನಿಂದಲಾಗಿ ನೀನೇ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂದೊದಗಿತು. ಈಗ ಪ್ರೇತಾತ್ಮವಾಗಿ ಅವನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಹಪಹಪಿಸುತ್ತಾ ಮೋಕ್ಷಾಕಾಂಕ್ಷಿಯಾಗಿ ಕಾಯ್ತಾ ಇದ್ದೀಯ. ನಿನಗೆ ಮೋಕ್ಷವೇ ಪ್ರಾಪ್ತವಾಗಬೇಕು ಅಂತಾದ್ರೆ ಧರ್ಮದ ಕಾರ್ಯದಲ್ಲಿ ನೀನು ನನಗೆ ಸಹಕಾರಿಯಾಗಿರಬೇಕು. ನಾನು ಮಾಡಬೇಕಾದ ಕೆಲಸ ಬೇರೇನು ಅಲ್ಲ. ದುರ್ಗಮಾಸುರನ ಬಳಿ ಇರುವಂತಹ ವಿಶೇಷವಾದ ಪರಶು, ಬ್ರಹ್ಮ ಇತ್ತಂತಹ ಪರಶು, ಅದನ್ನು ಎಷ್ಟರ ಕಾಲಕ್ಕೆ ಅವ ಪೂಜೆ ಮಾಡುತ್ತಾ ಇರ್ತಾನೋ ಅದು ಎಷ್ಟರವರೆಗೆ ಅವನ ಬಳಿಯಲ್ಲೇ ಇರ್ತದೋ ಅಷ್ಟರವರೆಗೆ ಅವನಿಗೆ ಅಂತ್ಯ ಎನ್ನುವುದು ಇಲ್ಲ. ಹಾಗಾಗಿ ನೀನು ನಿನ್ನದಾದಂತಹ ಮಾಯೆಯ ಮೂಲಕ ಅದನ್ನು ತಂದು ಎನಗೆ ಒಪ್ಪಿಸಿದೆ ಅಂತಾದ್ರೆ ನಿನ್ನ ಪಾಲಿಗೆ ಮೋಕ್ಷವನ್ನು ಅಂಬಿಕೆ ಅನುಗ್ರಹಿಸುತ್ತಾಳೆ. ಹಾಗಾಗಿ ಇದು ನಿನ್ನದಾದಂತಹ ಶಕ್ತಿವರ್ಧನೆಗಾಗಿ ಕಮಂಡಲೋದಕ ಶುದ್ಧೋದಕವನ್ನು ಪ್ರೋಕ್ಷಿಸಿದೆ. ಈ ಕ್ಷಣವೇ ಆ ಪರಶುವನ್ನು ನನಗೊಪ್ಪಿಸು. ಎಂತ ಅವಸ್ಥೆ ಮಾರಾಯನೆ. ನಮ್ಮ ಒಡೆಯ ಇದ್ದಾರಲ್ಲ, ಹೊರಗೆ ಹೋಗುವಾಗ ನಾನು ಬಾಲದ ಹಾಗೆ ನಿಂದಬೇಕು. ಏನು ಕೆಲಸ ಇಲ್ಲದಿದ್ರೆ ನೋಡಿ ಅವರ ಭರತ್ತು ಮತ್ತೆ ಎಂತ ಅರಸು ಮಾರಾಯನೆ. ಅವ ಕರ್ಮ ಕೊಟ್ಟದ್ದು ಆವತ್ತು ಅದು ಕೈಯಲ್ಲಿ ಇರುವವರೆಗೆ ಮರಣ ಇಲ್ಲ ಅಂತ. ನನಗೆ ಏನು ಕೆಲಸ ಇಲ್ಲದಿದ್ರೆ ಇವರು ಎಲ್ಲಿಯಾದ್ರೂ ಹೋಗಿ ಮುಸುಕು ಹಾಕಿ ಮಲ್ಕೋದು, ನನ್ನನ್ನು ಕಾಯಲಿಕ್ಕೆ ಹೇಳುದು, ಮತ್ತೇನು ಸಾಯೋದು. ಸಂಬಳ ಕೊಡುವಾಗ ಮತ್ತೆ ಸುಮ್ಮನೆ ಇರ್ಲಿಕ್ಕೆ ಆಗ್ತದ?
ಅಲ್ಲಿ ಉಂಟು ತಗೊಳ್ಳಿ. ಆಗ ಶುರು ಮಾಡಿದ್ದೇನೆ ನಾನೇನು ಜೀವ ಆಯ್ತಲ್ಲ ಮತ್ತೆಂತ ಮಾಡು. ಒಮ್ಮೆ ರಾಜೀನಾಮೆ ಮಾತ್ರ ಬರಿಬೇಕು ಅಂತ ನೋಡು. ಏನಾಯ್ತು ನನಗೆ ಆದ್ರೆ ಕೈಕಾಲು ಹಂದಾಡುವವರೆಗೆ ಸುಮ್ಮನೆ ಕುಳಿತು ಯಾರ್ಯಾರ ಹಂಗಿನಲ್ಲಿ ಬದುಕುದೇ ಆಗ್ತದೆ. ಅದಕ್ಕೆ ಬೇಕಾಗಿ ಬೇಚಾಡುದು ಅವರು ಬರ್ಲಿಕ್ಕಿಲ್ಲ. ಕಳನರ ಮನೆಯ ಪೊಂಗಲು ಹರುಷದಿಂದ ಕಿಲ ಕಿಲನೆ ಕಿಲ ಕಿಲನೆ ಕಿಲ 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 ಮಕ್ಕಳು ಕಳನರ ಮನೆಯ ಮಕ್ಕಳು ನಕ್ಕಲು ನಕ್ಕಳು ಮಲಗಿ ನಿದ್ರಿಸಲೆಲ್ಲರೂ ನಿದ್ರಿಸಲೆಲ್ಲರೂ ಅನಕಿಸಲು 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 ನಕ್ಕಳು ನಕ್ಕಳು ಹೊಕ್ಕಳು ನರುಜನು ಕಿಲ 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 ನಕ್ಕಳು ಎಂತ ಅವಸ್ಥೆ ಮಾರ ಋಷಿಗಚ್ಚುದ ಅಂತ. ಋಷಿ ನನ್ನ ಹತ್ತಿರ ಬರುವುದಿಲ್ಲ. ನಾ ಎಂತ ಮಗ ಅದು. ನಾನು ಋಷಿ ನಿರೋಧಕ ಎಣ್ಣೆ ಉಂಟು ನನ್ನಲ್ಲಿ. ಅದು ಅದು ನನ್ನ ಹೆಂಡತಿಗೆ ಯಾವಾಗಲೂ ಮನಸ್ಸಾಗುವುದಿಲ್ಲ. ಒಮ್ಮೊಮ್ಮೆ ಅವಳಿಗೆ ಮನಸ್ಸಾಗುವುದು ಅಂತ ಉಂಟು. ವಯಸ್ಸಾಯ್ತಲ್ಲ ಈಗ. ಹಾಗಾಗಿ ನನ್ನ ಹಿಂದಿನಿಂದ ಬಂದು ಒಮ್ಮೊಮ್ಮೆ ನನಗೆ ಈಗೆಲ್ಲ ಪ್ರೇಮದಾಟ ಆಡು. ಅವಳೇ ಇರಬೇಕು ನನ್ನ ಹೆಂಡತಿ. ಯಾರು ಇಲ್ಲಲ್ಲ. ಏನೋ ಶಬ್ದ ಕೇಳ್ತದೆ ಆದ್ರೆ ತಿರುಗಿ ನೋಡುವಾಗ ಯಾರು ಇಲ್ಲಲ್ಲ. ಯಾರು ಇಲ್ಲ. ಹರಸುವ ಹಿಡಿದುತ ತೇಜವಿಯೋ ಪೂಜವದು ಮೂಜಗವೆಟ್ಟುವ ಕಾರ್ಯವ ತಿಲಕವನಗೆ
ನೇಮಿಸಿದ್ ಯಾಕೆ ನಾನು? ನನಗೆ ನೇಮ ಕೊಟ್ಟದ್ದು ಯಾಕೆ? ಕಾವಲಿಗೆ. ಕಾವಲಿಯಲ್ಲಿ ನೀನು ಸರಿ ಇದ್ಯಾ? ಅಲ್ಲೇ ಇದ್ದೇನೆ ನಾನು ಕಾವಲಿಯಲ್ಲಿ. ಅಲ್ಲ, ಕಾವಲು ಯಾವ್ದಕ್ಕೆ ಮಾಡಿದ್ದು? ಹೊರತನ್ನು ಹೋಗಿ ಹೋಗಿ ನೋಡು. ಇಲ್ಲಿ ಇವರು ಒಳಗೆ ಇಟ್ಟುಕೊಂಡಿರ್ಬೇಕು. ಅರಿಯೇ ನಾನು ಅರಿಯನು ಪರಶುವಿನ ನಾದುರುಳಲ್ಲ ಬಹು ಸರಳ ಬಹು ಸರಳ ಇವಳ ಮೀನಾನ ತೆರವಾಗಿ ಹೊರಗೆ ಹೋಗಿದ್ದ ಮೊರೆಗಾದುದು ಅರಿಯೇ 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 ಅರಿಯನು ಪರಜೋಮ ಅರಿಯೇ ಆಚಾರವೇ ಅದು ಹಾಗಾಗುವ ಅರಿಯೇ ಅಂತಾಗಬಾರದು. ಅರಿಯೇ ಹೊಣೆಗಾರಿಕೆ ಅರಿಯೇ ಅಂತ ಹೇಳ್ಬಾರ್ದು. ಒಡೆಯ, ನಾನು ನಿನ್ನೆ ರಾತ್ರಿ ಇಲ್ಲಿಗೆ ಬಂದು ಕಾವಲಿಗೆ ತೊಡಗಿದ ನಂತರ ಒಂದಿಷ್ಟು ಪಟ್ಟ ಭಾಷೆ ಎತ್ತದ ನಿದ್ದೆ ಶಿವ ಶಿವ ಅಂತ ಶಿವ ಶಿವ ನಿದ್ದೆ ಮಾಡ್ಲಿಲ್ಲ. ಮಾಡಬಾರ್ದು. ನಿದ್ದೆ ಬಾರದ ಹಾಗೆ ಇಲ್ಲಿ ಕುಳಿತುಕೊಳ್ಳುವಾಗಲೇ ಎಣ್ಣೆ ತೆಕ್ಕೊಂಡೇ. ಹೌದಾ? ನೀನು ಹಗಲ ವಿಶ್ರಾಂತಿ ಮಾಡುವುದಿಲ್ವಾ? ಹಗಲು ನಿದ್ರೆ ಮಾಡಬೇಕು, ರಾತ್ರಿ ನಿದ್ದೆ ಎಚ್ಚರ ಇರ್ಬೇಕು. ನಿದ್ದೆ ಬರಬಾರ್ದು ಅಂತ ಎಣ್ಣೆ ಹಾಕಿ ಕುಳಿತುಕೊಂಡಿದ್ದಲ್ಲ. ಯಾವುದಕ್ಕೆ ಎಣ್ಣೆ ಹಾಕಿದ್ದು? ಕಣ್ಣಿಗೆ ಎಣ್ಣೆ ಹಾಕಿ ಕುಳಿತುಕೊಂಡಿದ್ದು ಸಹ ನಾನು ಅದು ಏನೂ ಆಗದಾಗಿ ಕಾವಲು ಮಾಡ್ತಾ ಇದ್ದೆ. ಎಚ್ಚರಿಕೆ, ಅತಿ ಎಚ್ಚರಿಕೆಯಿಂದ. ಅತಿ ಅಂದ್ರೆ ಬಹಳ ಬಹಳ ಜಾಗ್ರತೆ. ಆದ್ರೆ ಈ ಪರಶುವೇನ ಅರಿಯೇ ಯಾರಿಗೆ ಹೇಳಿಲ್ಲ ಅರಿ ಅಂತ ಹೇಳಿ? ನಾನು ಅರಿಯೇ ನಿನ್ನಲ್ಲಿ ಹೇಳ್ತಿರ್ತೀನಿ. ನಿನಗೆ ಏನಂತ ಗೊತ್ತಿಲ್ಲ. ಬಹುಶಃ ಎಲ್ಲಾದ್ರೂ ಅದನ್ನು ತಪ್ಪಿಸಿ ಒಳಗೆ ಇಟ್ಟುಕೊಂಡು ಅಲ್ಲಿ ಕಾವಲು ಭಟ್ಟದೇನು ನೀನಲ್ಲದೆ ಮತ್ತೆ ಯಾರು ಒಳಗೆ ಹೋಗ್ತಾರೆ ಯಾವ ಮಂದಿರಕ್ಕ? ರಾತ್ರಿ ಏನೋ ಶಬ್ದ ಕೇಳಿಸಿದೆ ನನಗೆ. ಎಲ್ಲಿ? ಇಲ್ಲಿ ಮಂದಿರದಲ್ಲಿ. ಅಲ್ಲಿ ನೋಡು, ಇಲ್ಲಿ ಬಂದಿದ್ದ ನೋಡು. ಇಲ್ಲಿಯಾ? ಇಲ್ಲಿ ನಾನಿದ್ದ ಇಲ್ಲಿ ಏನೋ ಕಿರುಚಿದ ಹಾಗೆ. ಆಮೇಲೆ ಆಮೇಲೆ ಜನ 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 ಇಲ್ಲಿ ಬಾ. ಏನೋ ಕೇಳಿಸಿದೆ ನನಗೆ. ನಿನಗೆ ಏನೋ ಇವತ್ತು ಹಾಗೆ ಇಷ್ಟು ಸಮಯ ಉದ್ಯೋಗದಲ್ಲಿ ನೀನು ಸರಿಯಾಗಿ ವ್ಯವಹಾರ ಮಾಡಿದವ. ಇವತ್ತು ಗೆಜ್ಜೆ ಶಬ್ದ ಕೇಳಿದೆ, ಜನ ಆಗಿದೆ, ಗಣಗಣ ಇಂಥದ್ದಿದೆಲ್ಲ. ಆ ಕೂಡಲೇ ನಾನು ಎಚ್ಚೆತ್ತು 3 ಸುತ್ತು ತಿರುಗಿ ಎಲ್ಲಾ ಕಡೆ ನೋಡಿದೆ. ನೋಡಿದ್ರೆ ಏನು ಕಾಣಿಸ್ಲಿಲ್ಲ. ಇದ್ದೇನೆ ನಿನಗೆ ಬಹುಶಃ ಕನವರಿಸಿದಿರ್ಬೇಕು. ಏನು ಕರ್ಮ. ಮತ್ತೆ ಎಚ್ಚರವಾದಾಗ ಮತ್ತೇನಿಲ್ಲ. ಏನಿಲ್ಲ. ಮತ್ತೆ ನೀವು ಬಂದ ನಂತರವೇ ನಾನು ನೋಡಿದ್ದು. ಇಲ್ಲಿ ಬಾ. ಹಾಗಾದ್ರೆ ಒಂದು ಸ್ಪಷ್ಟ ಆಯ್ತು. ನಿನಗೆ ಕನಸು ಬಿದ್ದದ್ದು ನಿದ್ರೆಯಲ್ಲಿ ಕಣ್ಣಿಗೆ ಎಣ್ಣೆ ಹಾಕಿ ಕಾಯ್ತಾ ಇದ್ದೆ ಅಂತ ಹೇಳಿ. ಅಯ್ಯೋ, ಬಹುಶಃ ನಿನ್ನ ನಿದ್ರೆಯೇ ಕಾದು ಯಾರೋ ಒಳ ಪ್ರವೇಶ ಮಾಡಿ. ಯಾರು ಬರಲಿಲ್ಲ, ನಾನು ನೋಡ್ತಾ ಇದ್ದೆ. ಹಾಗಾದ್ರೆ ನೀನು ಕದ್ದಿದ್ಯಾ? ಬ್ರಹ್ಮನ ಮೇಲೆ ಗುಬ್ಬಿ ಅಸ್ತ್ರ ಬಿಟ್ಟರೆ ನಾನೇ ಸಾಯ್ಬೇಕಾ? ಹಾಗಾದ್ರೆ ನೀನು ಕದ್ದಿದ್ಯಾ? ನಾನು ಕದ್ದು ಎಲ್ಲಿ ಕೊಂಡೋಗುದು?
ಹಾಗಾದ್ರೆ ನೀನು ಕದಿಲಿಲ್ಲ, ಬಂದು ಯಾರು ಕದ್ದ ಅಂತ ನಿನಗೆ ನಿದ್ರೆಯಲ್ಲಿ ಗೋಚರ ಇಲ್ಲ, ನೀನು ನಿಷ್ಠಾವಂತ ಸೇವಕ. ಏ ಗೋಮುಖ, ಅದು ಏನು? ಬ್ರಹ್ಮದೇವರು ಕೊಟ್ಟ ನನಗೆ ಆಯುಷ್ಯ. ಯಾವುದು? ಆ ಆಯುಧ, ಹೌದಲ್ಲ? ಅಂತಹ ಪರಶಿವ ಇಲ್ಲ ಅಂತಾದ್ರೆ ನಾನು ಸತ್ತ ಹಾಗೆ. ನಾನು ಸತ್ತ ಬಳಿಕ ಅಲ್ಲ, ನಾನು ಸತ್ತ ಬಳಿಕ ಮತ್ತೆ ನೀನು ಬದುಕಬೇಕಾ? ನೀನು ಬದುಕಬೇಕಾ? ಮಾಡಿ ಬರೆದುಕೊಳ್ಳುವುದೇ ಎನ್ನಯ ಹರಣ ಹೋಗುವುದೇ ನಗದ ಹತಭಾಗ್ಯನಾದೆ. ಭರದಲ್ಲಿ ಕತ್ತಿಯಿಂದ ಆಳುವ ಮುಂಡ ಬೇರವಾಗಿ ಬಿದ್ದಿರುವ ಅವರನ್ನು ನೋಡುವಾಗ ಪಾಪ, ನಾನು ಕೊಟ್ಟ ಸಂಬಳವನ್ನು ಪಡೆದು ನನಗೆ ಬೇಕಾಗಿ ಬದುಕಿದಂತ ಒಬ್ಬ ಬಡ ಜೀವಿಯನ್ನು ನನ್ನ ಕೋಪಕ್ಕೆ ನಾನು ಬಲಿತುಕೊಂಡನಲ್ಲ. ಹಾಗಾದ್ರೆ ಏನೋ ಇಲ್ಲಿ ವಂಚನೆ ನಡೀತಾ ಉಂಟು, ನನ್ನ ನಾಶಕ್ಕಾಗಿ ಸಂಚು ನಡೀತಾ ಉಂಟು. ಯಾರು ಏನು ಮಾಡ್ತಾರೆ ಅಂತ ಬರುತ್ತ ಗಣಪತಿ ಗಮನದಲ್ಲಿ ಪರಮತೀಗೆ ದುಡಿತಿವ ಜನಜಂಗರಿಯ ಕಾಣುತ್ತಲಿ ಮಹಾಶಕ್ತಿ ಹೀಗೆ ಸಂಶೋಧನೆ ಮಾಡುತ್ತಾ ನಾನು ನಾಶ ಮಾಡಿದಂತ ಅದೇ ವನವನ್ನು ನಾನು ಪ್ರವೇಶ ಮಾಡಿದೆ. ಅಲ್ಲಿ ಒಂದು ಸ್ತ್ರೀ ಶಕ್ತಿ ಕಾಣ್ತಾ ಉಂಟು. ಮುಂದೆ ಹಾಕ್ತೇನೆ. ಅರುಣಿಯ ಗಣಿವಳಲ್ಲಿ ಸಂಗರ ಇವಳಲ್ಲಿ ತಂಗರ ತರವಿದವಿರುತ್ತ ನುಡಿಸಿದ ಮಧುರ ಭಾವದಲ್ಲಿ ನುಡಿಸಿದ ವನಜ ಮುಖಿಗೆ ವನಜ ಗಂಧಿ ವನ ವಿಕಾರಿಣಿ ವನಜ ಮುಖಿಗೆ ವನಜ ಗಂಭೀ ವನ ವಿಕಾರಿ ವನಿತೆ ಮಾರಮಣಿ ಮಣಿ ಕನಕ ಭೂಷಿ ವನಿತೆ ಮಾರಮಣಿ ಮಣಿ ಕನಕ ಭೂಷಿ ವನ ವಿಹಾರಿ ವನದುಳು ತುಳೇರ ಮನವು ಕುಣಿಯುವುದು ವರಿದು ಎಲ್ಲ ಮನವು ಕುಣಿಯುವುದು ವರಿದು ಎಲ್ಲ ಪ್ರಣಯ ಕಾವ್ಯ ಮನುಮಥನ ಭಾನು ಕುಣಿಯುವುದು ವರಿದು ಎಲ್ಲ ಪ್ರಣಯ ಕಾವ್ಯ ಮನುಮಥನ ವನಿತೆ ಮಾರ ರಮಣಿ ಮಣಿ ಕನಕ ಭೂತಿ ವನ ವಿಹಾರಿಣಿ ವನ ಕನಕ ಶತ್ರು ಎಂದು ಆಯುಧ ಎತ್ತಿದವ
ಈ ಮುಖಮುದ್ರೆಯನ್ನು ನೋಡಿ ಆಯುಧವನ್ನು ಕೆಳಗೆ ಇಟ್ಟ. ಯಾಕೆ? ಶಸ್ತ್ರತ್ಯಾಗ. ಅಲ್ಲ, ವಿಸ್ತಾರವಾದ ಈ ವನದಲ್ಲಿ ಯಾರೂ ಸಂಚರಿಸುವುದಿಲ್ಲ. ಅಪ್ರಮುಖ ಸೌಂದರ್ಯವಂತ ನೀನು ಮದನನ ಅರಗಿಣಿಯಂತೆ ತೋರ್ತಾ ಇದ್ದೆ. ಹಾಗಾದ್ರೆ ನೀನು ಅವಿವಾಹಿತಳು. ಏನೋ ದಾರಿ ತಪ್ಪಿ ಕಾಡಿಗೆ ಬಂದಿರಬೇಕು. ಇಂದ ಅಂಗ ಸೌಷ್ಠವನ್ನು ಕಂಡ ಬಳಿಕ ಆ ಮರೆಯಲ್ಲಿ ನಿಂತಹ ಮನ್ಮಥ ಪಂಚಶರವನ್ನು ಏಕಕಾಲಕ್ಕೆ ನನ್ನ ಎದೆಗೆ ಹೂಡಿದ ಪರಿಣಾಮ ನೀನು ಬೇಕು ಬೇಕು ಬೇಕೆಂಬಂತ ಬಯಕೆ ತೀವ್ರವಾಗ್ತಾ ಉಂಟು. ಓ ದ್ಯುಮಣಿ, ಏನೋ ಇಲ್ಲಿಯ ಅರಸ ನಾನು. ಹೆಸರು ಕೇಳಿರ್ಬೇಕಲ್ಲ ನೀನು. ಏನು? ಪ್ರಪಂಚವನ್ನೆಲ್ಲ ನಡಗಿಸಿದ್ದೇನೆ. ಅಂತಹ ವೀರಾದಿ ವೀರ ನನ್ನಂತ ವ್ಯಕ್ತಿ ನನ್ನ ಕೈ ಹಿಡಿಲಿಕ್ಕೆ ಬರ್ತಾನಂತ ಆದ್ರೆ ನೀನೇ ಭಾಗ್ಯವತಿ. ಆದ್ರಿಂದ ಮುಂದೆ ಹಿಂದೆ ವಿಚಾರ ಮಾಡಬೇಡ. ಕಾಮಾತುರನಾಗಿ ಕಂಡಂತಹ ನನ್ನನ್ನು ಏನು ಮಾಡುವುದಕ್ಕೂ ಹೇಸುವುದಿಲ್ಲ ನೀನು. ಕುಹಕಿಯೇ, ಕೊಲೆಗಾರನೇ, ಎಂತಹ ಸ್ವಾರ್ಥಿಯಾಗಿ ಬಿಟ್ಟು ನೋಡು. ನಿನ್ನ ಪಾಲಿಗೆ ಮೃತ್ಯು ದೇವತೆಯಾಗಿ ಬಂದಿದ್ದೇನೆ. ಸೋನಿತಾಪುರ ಒಂದೇ ನನ್ನ ಅಧಿಪತ್ಯ ಅಲ್ಲ, ಮತ್ತೆ ಸ್ವರ್ಗ ಮರ್ತ್ಯ ಪಾತಾಳವನ್ನು ಗೆದ್ದಿದ್ದೇನೆ. ಆಳ್ತಾ ಇದ್ದೇನೆ. ನೀನು ಸುಖದಿಂದ ವರಿಸಿರಲೇಸು, ಅಲ್ಲಂತಾದ್ರೆ ನಾನೇ ಅಂತ ತೋರಿಸಿ ಬರ್ತೇನೆ. ಏನು ಮಾಡ್ತೇನೆ ಮಲ್ಲಯ್ಯ, ಉಳಿಸುವುದಿಲ್ಲ ನಿನ್ನ. ಬ್ರಹ್ಮಾಂಡ ಕೋಟಿಯನ್ನು ಧರಿಸಿ ಲಿಂಬಿಕ ವೇದ ರೂಪಿಣಿಯ ಜಗಲೋಮೆ ವರಗಾಳಿಕ ಕಾದಂಬನಿಯ ಶ್ರೀದೇವಿ ಬನಶಂಕರಿಯ ತ್ಯೋದ್ಯದಿ ಕಂಡ ಅರಿತು ನೋಡಲು ಜೀವ ಜನ ಬೆರೆತಿರುವ ಜಗದ ನಾಟಕ ರಂಗನಾಯಕಿ ತರುಣಿಯಾಗುತ್ತ ನಿಲ್ಲಿ ಬಂದು ನಿಲ್ಲಳು ಸತ್ಯವಿನುತ ವಂದಿಸಿ ವಂದಿಸಿ ನುತಿಸಿದ ಶರಣಿಗೆ ಮನ್ನಿಸುತ್ತಾಯೇ ಅಪರಾಧ ಕರುಣವೇ ಜಗದಾದಿ ಮಾಯೆ ಭವಸಾಗರದಿ ಬಲು ಬಂದೆ ನಮ್ಮ ಭವನಿ ಕಾಪಾಡು ಕವಿದ ಮಾಯೆಯ
ಶ್ರೀವನಶಂಕರಿ ಪವನಿಯೂ ಸಾಗಿನು ನಿಜ ಮುಕ್ತಿ ನೀಡು ಶರಣೆ ತಾಯೇ ಮನ್ನಿತು ಜಯ 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 ಓ ಸುರನರೋರಗ ಮಾತೆ ಸುಜನರ ಪೊರೆವ ದಾತೆ ಸುರಾಗ್ರಗಣ್ಯ ಸುಮೌನ್ಯವರ ಸ್ತುತಿ ವೇದ ಮಾತೆ ವಿಶ್ವತೋಮುಖೆಯೈದು ಭೂತಾಧಾರಿಯನಿಪಿ ದ್ವಾದಶಾತ್ಮ ಜ್ಯೋತಿರೂಪಿ ಸರ್ವೇಶ್ವರಿಯೇ ಗಾಳಿಯಾಗಿ ನೀರಿನ ರೂಪದಿಂದ ಬೆಂಕಿಯ ರೂಪದಿಂದ ಹಾಗೆ ಆಕಾಶ ರೂಪದಿಂದ ಪೃಥ್ವಿ ರೂಪದಿಂದ ಈ ಪ್ರಪಂಚದಲ್ಲಿ ನೀನು ವ್ಯಾಪಕಳು. ಎಲ್ಲಾ ಜೀವರಾಶಿಗಳು ನಿನ್ನ ದಯೆಯಿಂದ ಈ ಪಂಚಭೌತಿಕವಂತ ದೇಹವನ್ನು ಧರಿಸಿ ನಿನ್ನ ಅನುಗ್ರಹದಿಂದ ಬದುಕುತ್ತವೆ, ಬೆಳೆಯುತ್ತವೆ, ಸಾಯುತ್ತವೆ. ಹಾಗಾದ್ರೆ ಅವರ ಉಸಿರಾಟ ನಿನ್ನಿಂದಾಗಿ, ಅವರ ಜೀವನ ನಿನ್ನಿಂದಾಗಿ, ಅವರ ಮೃತ್ಯು ನಿನ್ನಿಂದಾಗಿ, ಹೀಗೆ ಜಗತ್ತನ್ನೆಲ್ಲ ಆವರಿಸಂತಹ ನೀನು ಮಾಯಾತೀತಳು ಶಂಕರಿ. ಹೀಗೆ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೇನೆ. ಓ ಬನಶಂಕರಿಯೇ, ಈ ವಿಸ್ತಾರವಾದಂತಹ ಕಾಡಿನ ಮಧ್ಯದಲ್ಲಿ ರಾಕ್ಷಸರಂತಹ ನಮ್ಮನ್ನೆಲ್ಲ ಭರಿಸಿ ಕೊಲ್ಲಿಸಿ ಸೂರರಿಗೆ ಇಂದ್ರಭೇದವನ್ನು ಕೊಡುವಂತಹ ವಚನಬದ್ಧಳ ಅಂತ ನೀನು ಆ ಕಾರ್ಯದಲ್ಲಿ ನಿನ್ನನ್ನು ನೀನು ಉದ್ಯುಕ್ತಳಾಗಿದ್ದಿದ್ದು ಈಗ ಅರ್ಥ ಆಯ್ತು. ಅಮ್ಮ, ನನ್ನ ಕೈಯಲ್ಲಿದ್ದಂತಹ ಪರಶು ಅದು ಬ್ರಹ್ಮದೇವನಿಂದ ದತ್ತವಾದ್ದು. ಅದು ಯಾವಾಗ ಅಪಹಾರ ಆಯ್ತಾ ಅಲ್ಲಿಗೆ ನನ್ನ ಸಾವು ಸಂಭವಿಸಿದಾಗೆ ಈ ಜಗತ್ತಿನಲ್ಲಿ ನನಗಿನ್ನು ಶಾಶ್ವತವಾಗಿ ಉಳಿಗಾಲ ಇಲ್ಲ ಅಂತ ನಿರ್ಧಾರ ಮಾಡಿದ್ದೇನೆ. ನನಗೆ ಮೋಕ್ಷವನ್ನು ಅನುಗ್ರಹಿಸಮ್ಮ. ಹರಿಯೊಳಗೆ ಹೆಸರಿಂದ ಮುಂದೆ ಮೆರೆಯುವೆನು ದುರ್ಗಿ ಎಂಬ ವಿಧಾನದಲ್ಲಿರುತ್ತ, ಮೆರೆಯುವೆನು ದುರ್ಗಿ ಎಂಬ ವಿಧಾನದಲ್ಲಿರುತ್ತ ಹರಿದು ಮೋಕ್ಷವ ಕೊಟ್ಟಳಾದಿ ಮರುಗಲಿರೋ ದುರ್ಗಮಾಸುರ ಬನಶಂಕರಿಯೇ, ಜ್ಞಾನೋದಯವಾಯಿತೆ. ತ್ರಿಗುಣಗಳನ್ನು ನಿನ್ನಲ್ಲೇ ಹೊಂದಿಕೊಂಡಿದ್ದೇನೆ ಎನ್ನುವ ಹಾಗೆ ದರ್ಪದಿಂದಲೇ ಮುಂದಾಗಿ ಸೃಷ್ಟಿಯನ್ನು ನೀನೇ ಮಾಡಬಲ್ಲೆ, ಸ್ಥಿತಿಯನ್ನು ನೀನೇ ಮಾಡಬಲ್ಲೆ, ಲಯವನ್ನು ನಾನು ಮಾಡಬಲ್ಲೆ ಎನ್ನುವ ಹಾಗೆ ದರ್ಪದಿಂದಲೇ ಮುಂದುವರಿದೆಯಾ? ಆ ಕಾರಣಕ್ಕಾಗಿ ತ್ರಿಶೂಲಾಘಾತದಿಂದ ಆ ಇದ್ದಂತಹ ಅಹಂಕಾರವೆಲ್ಲವೂ ದೂರವಾಗಿ ಹೋಯಿತು. ಜ್ಞಾನದ ಅರಿವು ನಿನಗಾಯಿತು. ಇನ್ನಾದರೂ ಅರ್ಥ ಮಾಡಿಕೊ, ಮಾಯೆ ನಿಮ್ಮ ಸ್ವಾಧೀನವಲ್ಲ, ನೀವೆಲ್ಲರೂ ಮಾಯೆಯ ಸ್ವಾಧೀನ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಪಂಚದಲ್ಲಿ ಇದು ಒಂದು ಪಾಠವಾಗಿ ಒದಗಿ ಬರಬೇಕು. ಮೋಕ್ಷವನ್ನು ಬಯಸುವೆಯಾ? ಹೇಗೆ ಬಲ್ಲೆಯ? ಮುಂದೆ ಈ ಕಾಲದಲ್ಲಿ ಯಾವ ಕಾರಣವನ್ನು ನೀನು ಒದಗಿ ಬರುತ್ತದೆಯೋ ಅದನ್ನೇ ನಾನು ಕೂಡ ಅನುಸರಿಸಿಕೊಂಡು ಹೋಗುತ್ತೇನೆ. ನಿನಗೆ ಯಾವ ಹೆಸರಿದೆಯೋ ಆ ಹೆಸರಿನಿಂದಲೇ ಪ್ರಾಪ್ತವಾಗಿ ದುರ್ಗಿ ಎನ್ನುವ ಹಾಗೆ ಪ್ರಪಂಚದಲ್ಲಿ ಅಭಿದಾನವನ್ನು ಹೊಂದುವುದಕ್ಕಿದ್ದೇನೆ. ನಿನಗೆ ಬೇಕಾಗುವುದು ಮೋಕ್ಷವಲ್ವೇ? ಇದೋ ಮೋಕ್ಷವನ್ನೇ. ಬಿಂಬೆ ಮಹಾಲಕ್ಷ್ಮಿ ಕುಂಭಕುಟಿಯುಗಿ ಜನರ ಯಕ್ಷದ ರಾಣಿ ವಾಣಿ ಪರ್ವತೇಶನ ತನಗೆ ಪಾರ್ವತಿ ಜನಗರಿಗೆ ಗರ್ವವರ್ತಿತ ಶಕ್ತಿ ರೂಪೆ ವಿಖ್ಯಾತೆ. ಆದಿಶಕ್ತಿ ಮಹೇಶ್ವರಿ ಯೋಗಜಯ ಯೋಗ ಸಂಭೂತೆ ಬನಶಂಕರಿ ದೇವಿ ನಮೋಸ್ತುತೆ. ಓ ಜಗನ್ಮಾತೆ, ಸುಹಾಸಿನಿಯ ಪ್ರೇತಕ್ಕೆ ಮೋಕ್ಷವನ್ನು ಕರುಣಿಸಿ, ದುರ್ಗಮಾಸುರನಿಗೂ ಮೋಕ್ಷವನ್ನು ಕರುಣಿಸಿ, ದುರ್ಗಾಂಬಿಕೆ ಎನ್ನುವ ಹಾಗೆ ಕಾಣಿಸಿಕೊಂಡಂತಹ ಪದತ್ವಗಳಲ್ಲಿ ನಾವು ಸ್ತುತಿಸ್ತಾ ಇದ್ದೇವೆ. ಶಾಂತಳಾಗಬೇಕಮ್ಮ, ಪುಣ್ಯಕ್ಷೇತ್ರವಿದ ನೆನೆದಿಲ್ಲಿ ನೀನೆನ್ನ ತಪಗೈದ ಇನ್ನು ತಂತ್ರಧಾನವಾದ ದೇವಿ ಮೊದಲು ಪುಣ್ಯಕ್ಷೇತ್ರವಿದ
ಸಿದ್ಧಾರ್ಥನಿಗೆ ಸಂತೋಷದಿಂದಲೇ ನಲಿದು ಸರಿ ನಿಮಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ದುರುಳದಾನವರನ್ನು ವಧಿಸಿದವಳಿದ್ದೇನೆ. ಆತ ಬೇಡಿದಂತೆ ಆತನಿಗೆ ಮೋಕ್ಷ ಪದವಿಯನ್ನು ಕೊಟ್ಟವಳಿದ್ದೇನೆ. ಅಯ್ಯ, ನೀನೀ ವನದಲ್ಲಿ ನೆಲೆಸಿದಂತಹ ಕಾರಣಕ್ಕಾಗಿ ಮುಂದೆ ಈ ವನವು ಪುಣ್ಯಕ್ಷೇತ್ರವಾಗಿ ಒದಗಿ ಬರುವುದಕ್ಕೆ ಇದೆ. ಸಾಕಾಗುವುದಿಲ್ಲ. ಬನಶಂಕರಿಯಾಗಿ ಒಲಿದು ಬಂದೆ, ಶಾಕಾಂಬರಿ ದೇವಿಯಾಗಿ ನಿಮಗೆ ಒದಗಿ ಬಂದೆ ಎಂದ ಕ್ಷಣವೇ ಈ ವನದಲ್ಲಿ ನೆಲೆ ನಿಲ್ತೇನೆ. ನನ್ನನ್ನೇ ಪೂಜಿಸುತ್ತಾ ಬನ್ನಿ, ನಿಮ್ಮ ಕಾಮಿತಾರ್ಥವನ್ನು ಈಡೇರಿಸುವವಳಿದ್ದೇನೆ. ಲೋಕಕ್ಕೆ ಶುಭವಾಗಲಿ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಗೋಚರಳಾಗುತ್ತೇನೆ. ವನದಲ್ಲಿ ನೆಲೆಯಾದಂತಹ ಶಂಕರಿ ಬನಶಂಕರಿಯಾಗಿ ಶಾಕಾಂಬರಿಯಾಗಿ ದುಷ್ಟರನ್ನು ತರೆಯುತ್ತಾ ಮೋಕ್ಷಗಾಮಿಗಳಿಗೆ ಮೋಕ್ಷವನ್ನು ಅನುಗ್ರಹಿಸಿದವಳಿದ್ದಾಳೆ. ಈ ತಿಲಕಾವನ ಸಾಮಾನ್ಯವಾದುದಲ್ಲ. ಮಹಾಮುನಿಗಳಾದಂತಹ ಭಾರದ್ವಾಜ, ಗೌತಮ, ವಶಿಷ್ಠ, ಅಗಸ್ತ್ಯ, ಜಮದಗ್ನಿಗಳು ತಪಸ್ಸು ಮಾಡಿದಂತಹ ಕ್ಷೇತ್ರವಾಗಿದೆ. ಶಕ್ತಿಪೀಠವೇ ಸರಿ. ಅಷ್ಟೇ ಅಲ್ಲ, ಈ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾದ ತೀರ್ಥಕೊಳಗಳು ಇದೆ. ಅಗಸ್ತ್ಯ ತೀರ್ಥ, ಮಾಲಿನಿ ತೀರ್ಥ, ಹರಿದ್ರಾ ತೀರ್ಥ, ರಂಗತೀರ್ಥ, ಭಾನುತೀರ್ಥ ಎನ್ನುವ ಹಾಗೆ ಪುಣ್ಯ ಸಂಚಯವನ್ನು ಮಾಡುವಂತಹ ತೀರ್ಥಗಳೂ ಇವೆ. ಇವೆಲ್ಲವೂ ಜೊತೆಗೂಡಿಕೊಂಡು ಶ್ರೀದೇವಿ ಬನಶಂಕರಿ ನೆಲೆಯಾದಂತಹ ಈ ಕ್ಷೇತ್ರದಲ್ಲಿ ಬನಶಂಕರಿಯ ದಿವ್ಯ ಸಾನ್ನಿಧ್ಯವೂ ಕಾಣಿಸಿಕೊಂಡಿದೆ ಎನ್ನುವುದು ಸತ್ಯ. ಈ ಮೂಲಕ ಲೋಕದಲ್ಲಿ ಕ್ಷಾಮಗಳು ಒದಗಿ ಬಂದಾಗ, ಜೀವನದಲ್ಲಿ ಕಷ್ಟ ಎನ್ನುವುದು ಆವರಿಸಿದಾಗ, ಸರಿಯಾದ ಕಾಲಕ್ಕೆ ಮಳೆ ಬೆಳೆ ಆಗಬೇಕು ಅಂತಾದರೆ ನಾವು ಮನಪೂರ್ವಕವಾಗಿ ಏಕೋಭಕ್ತಿಯಿಂದ ಬನಶಂಕರಿಯನ್ನು ಪ್ರಾರ್ಥಿಸಿಕೊಂಡೆವು ಅಂತಾದರೆ ನಮಗೆ ಬಂದಂತಹ ದುರಿತವೆಲ್ಲವೂ ದೂರವಾಗುತ್ತದೆ ಎನ್ನುವಂತಹ ಕಥಾಂತರ್ಗತ ಸತ್ಯವನ್ನು ತಿಳಿಸುತ್ತಾ ಬನಶಂಕರಿ ಎನ್ನುವ ಹಾಗೆ ಈ ಪುಣ್ಯಕಥಾ ಭಾಗಕ್ಕೆ ಮಂಗಳ ಹಾಡುತ್ತಾ ಸರ್ವರಿಗೂ ಜಗನ್ನಿಯಾಮಕ ಶಕ್ತಿ ದುರ್ಗಾ ಪರಮೇಶ್ವರಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಮಂಗಳಗೀತೆಗೆ ಸಭ್ಯ ಸಭಿಕರ ಅನುಮತಿ ಕೇಳುತ್ತಿದ್ದೇವೆ. ಭದ್ರಂ ಶ್ರೀ ಜನೇಂದ್ರಿಯರು ತೋಟದಿ ಕಡಿತರುತ್ತವನು ಭೂಸುರರು ನಿಗಮಕಾಚತೆಯಿಂದ ದೇಶೆಯ ತಡೆಯು ಕಿತಿಸೆನುವುದರಿವರ ಮಾತು ಕೀರ್ತಿಯ ಪಡೆಯಿರುತ್ತ ತಂದೆ ಬೆಳಗಿರಿ ಶೋಭೆ ಭರೆಯೋಳು ಹೊರಕಟೀಲ ಕ್ಷೇತ್ರದಲ್ಲಿ ಓದುವಂತೆ ಭರೆಯೋಳು ಹೊರಕಟೀಲ ಕ್ಷೇತ್ರದಲ್ಲಿ ಚಿರವಾಗಿ ನಿಲೆಯಾದ ಭ್ರಮರಾವೇ ಜಗಿರಿಯಮಿರಿ ತಮೇರಿ ವಿಶ್ವವಿನೋದಿನಿ ವಂದನುಮೇ ಗಿರಿವರ ವಿಮಲಿ ತಿರುದಿನಿ ವಾದಿ ವಿಷ್ಣುವಿನಾದಿನಿ ಮಂಗಲಂ ಶ್ರವಣಂ ನಿತ್ಯಮಂಗಲಂ ಮಹಾಗಣಪತಿ ಭ್ರಮರಾಂಬೆ ಜಯಮಂಗಲಂ ನಿತ್ಯಮಂಗಲಂ ಶುಭಮಂಗಲಂ ಭದ್ರಂ ಮಂಗಲಂ